ಮ್ಯಾಮ್ ಲೈಫಲ್ಲಿ ಗುರಿ ಎಷ್ಟು ಇಂಪಾರ್ಟೆಂಟು, ಗುರುನೂ ಅಷ್ಟೇ ಇಂಪಾರ್ಟೆಂಟು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ರಸ್ತೆನಲ್ಲಿ ನಾವು ಹೋಗ್ತಾ ಇದ್ರೆ ಹಿಮ ಸುರಿತಾ ಇದ್ರೆ ಆ ಕಡೆ ಸ್ವಲ್ಪ ಏನಿದೆ ಅನ್ನೋದು ಕಾಣುತ್ತೆ, ಆದರೆ ಅದೇನು ಅಂತ ಸ್ಪಷ್ಟ ಆಗಲ್ಲ. ಇದನ್ನೇ ನಿಗೂಢತೆ ಅಥವಾ ಮಿಸ್ಟಿಕಲ್ ಅಂತ ಹೇಳೋದು. ನಾವು ಪಂಚೇಂದ್ರಿಯಗಳನ್ನು ದಾಟೋದು ಎಲ್ಲರಿಗೂ ಅವಶ್ಯಕತೆ ಇದೆ. ಆದರೆ ಅವಶ್ಯಕತೆಯನ್ನು ನಾವು ಯಾವಾಗ ಫೀಲ್ ಮಾಡ್ತೀವಿ, ಜೀವನದ ಯಾವ ಹಂತದಲ್ಲಿ, ಆಗ ನಮ್ಮ ಆಧ್ಯಾತ್ಮಿಕ ಜೀವನ ಆರಂಭ ಆಗುತ್ತೆ. ಅದನ್ನು ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಕರಿತೀವಿ. ಶ್ರೀವಿದ್ಯೆಯನ್ನು ದಿ ಸುಪ್ರೀಮ್ ನಾಲೆಡ್ಜ್ ಅಂತ ಕರಿತೀವಿ ನಾವು. ದ ಹೈಯೆಸ್ಟ್ ಅವೈಲಬಲ್ ಪ್ರಾಕ್ಟೀಸ್, ತಾಂತ್ರಿಕ್ ಪ್ರಾಕ್ಟೀಸ್ ಅವೈಲಬಲ್ ಇನ್ ಪ್ರೆಸೆಂಟ್ ಡೇ ಸಿಚುವೇಶನ್. ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳು ಈ ಥರದವರು ಖಂಡಿತ ದೇ ಹ್ಯಾವ್ ಅಟೈನ್ಡ್ ಎ ವೆರಿ ಹೈ ಲೆವೆಲ್ ಆಫ್ ಸಾಧನ ಮಾಡಿದ್ದಾರೆ. ಹಾಗಾಗಿಯೇ ಅವರು ಅನೇಕ ಪವಾಡಗಳನ್ನು ಮಾಡಬಲ್ಲರು, ಮಿರಾಕಲ್ಸನ್ನ ಮಾಡಬಲ್ಲರು. ಆದರೂ ನಾನು ಏನನ್ನು ಇವಾಗ ಹೇಳ್ತಾ ಇದ್ದೀನಿ ಅದು ಇದೆಲ್ಲದಕ್ಕೂ ಮೀರಿದ್ದು. Today on Just Curious, it is going to be a very spiritually, profound, deep conversations because ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಒನ್ ಆ್ಯಂಡ್ ಓನ್ಲಿ ಗುರು ಶ್ರೀ ಸಕಲಮಾ ಇದ್ದಾರೆ. ಗುರುಮಾ, ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಇಷ್ಟೊಂದು ಆಳವಾಗಿ ಜೀವನದ ಬಗ್ಗೆ ಚಿಂತನೆಗಳಾಗಿರಲಿ, ಆಧ್ಯಾತ್ಮ ಚಿಂತನೆಯನ್ನು 30 ವರ್ಷಗಳ ಕಾಲ ನಡೆಸಿರುವಂತಹ ನೀವು, ಅಂದರೆ ನಾನು ನಿಮ್ಮ ಜರ್ನಿ ನೋಡ್ತಾ ಇದ್ದಾಗ ನೀವು ಒಬ್ಬರು ಇಂಗ್ಲೀಷ್ ಪ್ರೊಫೆಸರು, ಭರತನಾಟ್ಯಂ ಡ್ಯಾನ್ಸರ್ ಆಗಿ ಅಲ್ಲಿಂದ ಹೇಗೆ ಒಂದು ಕಾಲೇಜ್ನಲ್ಲಿ ನಡೆದ ಘಟನೆ, ಒಂದು ಸ್ಪೀಚನ್ನ ನೀವು ನೋಡಿ, ದ್ಯಾಟ್ ವಾಸ್ ಅ ಟ್ರಿಗರ್ ಫಾರ್ ಯು ಟು ಸ್ಟಾರ್ಟ್ ಯುವರ್ ಸ್ಪಿರಿಚುವಲ್ ಜರ್ನಿ. ನಾವು ಇಟ್ಸ್ ಬೀನ್ 30 years ಆ್ಯಂಡ್ ಹಿಯರ್ ಯು ಆರ್. ಇಟ್ಸ್ ಆರ್ ಆನರ್ ಟು ಹೋಸ್ಟ್ ಯು. ರಾಜ್ಯೋತ್ಸವ ಅವಾರ್ಡಿಯಾಗಿ, ಆರ್ಯಭಟ ಪ್ರಶಸ್ತಿ, ಇವೆಲ್ಲ ನಿಮ್ಮ ಸಾಧನೆಗೆ ಒಂದೊಂದು ಗರಿಯಾಗಿ ಜನ ಕೊಡುವಂಥ ಪ್ರೀತಿ. ಆದ್ರೂ ಐ ಆಮ್ ಶೋರ್ ಯು ಆರ್ ವೇ ಬಿಯಾಂಡ್ ಆಲ್ ದೀಸ್ laurels and all of that. And with Srividya ಮತ್ತು ತಂತ್ರ, practicing that is keep you going amongst many things in spirituality. With ನಿಮ್ಮ ಲೇಟೆಸ್ಟ್ ಬುಕ್ ಏನು ಬರೆದಿದ್ದೀರಿ, ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು, ಇಂಗ್ಲೀಷಲ್ಲಿ ಮೆಸೇಜ್ ಫ್ರಮ್ ದ ಹಿಮಾಲಯನ್ ಸೇಜಸ್ ಬುಕ್ಕನ್ನು ಬರೆದಿದ್ದೀರಿ. ಸೊ ವಿತ್ ಆಲ್ ಆಫ್ ದಿಸ್ ಆ್ಯಸ್ ಅ ಫ್ರೇಮ್, ವೆರಿ ಎಕ್ಸೈಟೆಡ್ ಟು ಸಿ ಎಲ್ಲಿಂದ ಶುರು ಮಾಡೋದು ಅಂತ. ಸೊ ಹೇಗಿದ್ದೀರಿ ಗುರುಮಾ? ಫಸ್ಟ್ ಅಲ್ಲಿಂದಲೇ ಶುರು ಮಾಡ್ತೀನಿ. ವಿತ್ ದ ಗ್ರೇಸ್ ಆಫ್ ದಿ gurus and the sages, I am always kept fine. And I would love to start this podcast with a prayer to them. Sure, ma'am. हिरण्यगर्भाद् आरब्धां शेषौ व्यासादिमध्यमां स्वामी श्री रामपादान्तां वन्दे गुरुपरम्पराम्. With the grace of the Divine Mother, the sages of the tradition, masters, yogis, adepts, and their constant blessings, here I am to talk about what I need to talk on spontaneous terms. ಮಾತಾಡೋದು ನನಗೆ ಯಾವಾಗಲೂ ಸಂತೋಷವನ್ನು ತಂದುಕೊಡುವಂತಹ ವಿಷಯ. ಕಾಲೇಜಿನಲ್ಲಿ ಪಾಠ ಮಾಡೋದನ್ನು ನಾನು ಕೊನೆಯವರೆಗೂ ಪ್ರೀತಿಸಿದೆ. ಆಮೇಲೆ ಅಧ್ಯಾತ್ಮದ ಜಗತ್ತಿಗೆ ಬಂದ ಮೇಲೆ ಕಾಲೇಜಲ್ಲಿ ನನಗೆ ಅಂತಹ ನನ್ನ ಇರುವಿಕೆಯ ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ರಿಂದ 11 ವರ್ಷ ಸರ್ವೀಸ್ ಇತ್ತು. ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು I jumped into the field of dance, which I was very passionate about, and of course get going
in the footsteps of my Guru, Swami Rama. Yogi H.H. Sri Swami Rama, who's also the author of Living with Himalayan Masters. I think I read this story. ಅವರು ಒಂದು ಸತಿ ಮಹಾರಾಣಿ ಕಾಲೇಜಿಗೆ ಬಂದಾಗ ದ ಟ್ರಾನ್ಸ್ಫಾರ್ಮೇಷನ್ ಮಹಾರಾಣಿ ಕಾಲೇಜ್ಗಲ್ಲ, ಯಾವ ಕಾಲೇಜ್? ಮೈಸೂರಿನಲ್ಲಿ ಆಹಾ. JSS ನೀವು ಮಹಾರಾಣಿ ಕಾಲೇಜಲ್ಲಿ ಇರೋದಲ್ಲ? ನಾನು ಅವಾಗ ಮಹಾರಾಣಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. JSS ಕಾಲೇಜ್ನಲ್ಲಿ ಅವ್ರದ್ದೊಂದು ಶಿವಯೋಗ ಕಾನ್ಫರೆನ್ಸಲ್ಲಿ ಈ ವಾಸ್ ದಿ ಕೀ ನೋಟ್ ಅಡ್ರೆಸ್ ಮಾಡ್ತಾಯಿದ್ರು ಅವರು. ಅಲ್ಲಿಗೆ ಆಕಸ್ಮಿಕ ಅಂತ ಹೇಳೋಕ್ಕಾಗಲ್ಲ, ಹೋದ್ವಿ. ವಿ ಆರ್ ಡೆಸ್ಟಿನ್ಡ್, ಹೋಗಲೇಬೇಕಿತ್ತು. ಅಲ್ಲಿ ಆದಂತಹ ಒಂದು ಟ್ರಾನ್ಸ್ಫಾರ್ಮೇಟಿವ್ ಮೂಮೆಂಟ್ ಇನ್ ಮೈ ಲೈಫ್. ಅದು ಅನ್ಸುತ್ತಲ್ವಾ, ವಿಚ್ ವಾಸ್ ಟ್ರಿಗರ್ ಫಾರ್ ಯು ಟು ಬಿಕಮ್ ಅ ಡಿಸೈಪಲ್ ಆಫ್ ಹಿಸ್, ಆ್ಯಂಡ್ ಇವೆಂಚುಲಿ ಅದು ದಟ್ ಮೇಡ್ ವೇ ಫಾರ್ ಯು ಟು ಗೆಟ್ ಶಾಂಭವಿ ದೀಕ್ಷಾನೇ ಅಲ್ವಾ? ಮತ್ತು ಅದು ಶ್ರೀ ವಿದ್ಯಾ ಮತ್ತು ತಂತ್ರ ಪ್ರಾಕ್ಟೀಸಸ್ ಇದೆಲ್ಲದಕ್ಕೂ ಒಂದು ಓಪನಿಂಗ್ ಡೋರ್ ಆಯಿತು, ವಿಚ್ ಲೆಡ್ ಯು ಟು ಮೆನಿ ಡೋರ್ಸ್ ಫರ್ದರ್. ಫಸ್ಟ್ಲಿ ಟ್ರಿಗರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನಾವು ಏನೇ ಆದ್ರೂ ಕೆಲವು ಟ್ರಿಗರ್ಸ್ ಆಚೆಯಿಂದ ಬಂದಿರುತ್ತೆ, ಕೆಲವು ಟ್ರಿಗರ್ಸ್ ಆರ್ ವೆರಿ ಇಂಟರ್ನಲ್. ನಿಮ್ಮ ಕೇಸಲ್ಲಿ ವಾಟ್ ಇಸ್ ಇಟ್ ಮ್ಯಾಮ್? ಎರಡೂ ಅಂತ ಅನಿಸುತ್ತೆ. ಎರಡೂ ಕೂಡ ಔಟ್ಸೈಡ್ ಟ್ರಿಗರಿಂಗ್, ಇನ್ಸೈಡ್ ಟ್ರಿಗರಿಂಗ್. ವೆನ್ ದೇ ಕೊಲೈಡ್ ವಿತ್ ಈಚ್ ಅದರ್, ಸಮ್ ಬಿಗ್ ಎಕ್ಸ್ಪ್ಲೋಷನ್ ಹ್ಯಾಪನ್ಸ್, ಯು ಸಿ. ಹಾಗಾಗಿ ಒಳಗಡೆ ಇದ್ದಂತಹ ಆ ಸರ್ಚ್ ಏನು ಅನ್ನೋದಕ್ಕೆ ಸ್ಪಷ್ಟ ರೂಪ, ಮೂರ್ತ ರೂಪ ನನಗೆ ಸಿಗ್ತಾ ಇರಲಿಲ್ಲ. ಅದು ಹಾಗೇನೆ. ಯಾಕೆಂದರೆ ಮನಸ್ಸು ಅಂತಂದ್ರೇ ದ್ವಂದ್ವ, ಡ್ಯುಯಾಲಿಟಿ, ಟು ಬಿ ಆರ್ ನಾಟ್ ಟು ಬಿ ಅನ್ನೋ ಸ್ಥಿತಿನಲ್ಲೇ ಯಾವಾಗಲೂ ಇರುತ್ತೆ. ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಡಬೇಕಾದ್ರೆ, ವಿಶೇಷವಾಗಿ ಆಧ್ಯಾತ್ಮದ ಜೀವನದಲ್ಲಿ ಒಬ್ಬ ಗುರುವಿನ ಅವಶ್ಯಕತೆ ತುಂಬ. ಅದಕ್ಕಾಗಿಯೇ ಅಲ್ವೇ ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತು. ಹಾಗಾಗಿ ನನ್ನೊಳಗಡೆ ಇದ್ದಂತಹ ಒಂದು ಅನ್ವೇಷಣೆಗೆ ಸ್ವಾಮಿ ರಾಮ ಅವರು ಗುರುವಾಗಿ ನನ್ನ ಜೀವನದಲ್ಲಿ ಕಾರಣಕರ್ತರಾದರು ಅಂತ ಹೇಳ್ಬೋದು. ಮ್ಯಾಮ್, ಲೈಫಲ್ಲಿ ಗುರಿ ಎಷ್ಟು ಇಂಪಾರ್ಟೆಂಟು, ಗುರುನೂ ಅಷ್ಟೇ ಇಂಪಾರ್ಟೆಂಟು. ಗುರಿಗಳು ಬದಲಾಗ್ತಾ ಇರುತ್ತೆ, ಆದರೆ ಗುರುಗಳು ಯೂಶ್ವಲಿ ಅಷ್ಟು ಈಸಿಯಾಗಿ ನಾವು ಯಾರನ್ನೂ ಗುರು ಅಂತ ಒಪ್ಕೊಳ್ಳಲ್ಲ, ಅಥವಾ ಒಪ್ಕೊಳ್ಳೋಕ್ಕೆ ಕೆಲವು ಕಾರಣಗಳು ಬಂದುಬಿಡುತ್ತೆ. ಸೊ ಈ ಒಂದು ಕೇಸಲ್ಲಿ, ಬಿಕಾಸ್ ಸ್ಪಿರಿಚುಯಾಲಿಟಿ ಅಥವಾ ಈ ಒಂದು ಆಧ್ಯಾತ್ಮ ಅನ್ನೋದು ಒಬ್ಬರು ಒಂದು ಚಿಕ್ಕ ಗ್ಲಾಸಲ್ಲಿ ಅದನ್ನು ಸವಿಬೋದು, ಒಬ್ಬರು ಅದನ್ನೊಂದು ಸಮುದ್ರ ಅಂತ ಅದನ್ನೇ ಆವರಿಸ್ಕೊಂಡು, ಲೈಕ್ ಯುವರ್ ಕೇಸ್ ವೇರ್ ಯು ಹ್ಯಾವ್ ಡೆಡಿಕೇಟೆಡ್ ಯುವರ್ ಲೈಫ್, ಈ ಫೇಸ್ ಆಫ್ ಯುವರ್ ಲೈಫ್ ಟು ಸ್ಪಿರಿಚುಯಾಲಿಟಿ. ಈ ಥರ ಒಬ್ಬೊಬ್ಬರು ಒಂದೊಂದಕ್ಕೆ ಅದಕ್ಕೆ ಅಂತ ಅವ್ರ ಇನ್ವಾಲ್ವ್ಮೆಂಟನ್ನು ಕೊಡ್ತಾರೆ. ಸೊ ಗುರುಗಳ ಆಯ್ಕೆ ಇದೆಯಲ್ಲ, ಅದೇ ಗುರು ಅಂತ ನಿಮ್ಗೆ ಆಕರ್ಷಣೆ ಆಗಿದ್ದು ಅಲ್ಲಿ ಏನೋ ನೀವು ನೋಡಿರ್ಬೇಕಲ್ವಾ? ಹೇಗಿತ್ತು? ಹೌ ವಾಸ್ ಯುವರ್ ಇನಿಷಿಯಲ್ ಇಂಟ್ರ್ಯಾಕ್ಷನ್ ವಿತ್ ನಿಮ್ಮ ಗುರುಗಳು ಸ್ವಾಮಿ ರಾಮ? ಸ್ವಾಮಿ ರಾಮ 20ನೇ ಶತಮಾನ ಕಂಡಂತಹ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರು, ಎಟ್ ದಿ ಗ್ಲೋಬಲ್ ಲೆವೆಲ್. ಎ ಗ್ರೇಟ್ ಯೋಗಿ ಆ್ಯಂಡ್ ಎ ಗ್ರೇಟ್ ಶ್ರೀವಿದ್ಯಾ ಅಡೆಪ್ಟ್. ಈ ಆಧ್ಯಾತ್ಮದ ದಾರಿ ಇದೆಯಲ್ಲ, ಇದು ತುಂಬ ನಿಗೂಢ, ಮಿಸ್ಟೀರಿಯಸ್, ರಹಸ್ಯಮಯ, ಮಿಸ್ಟಿಕಲ್. ಯಾಕೆ ಅಂತಂದರೆ, ಇಟ್ ಕನೆಕ್ಟ್ಸ್ ವಿತ್ ಮಿಸ್ಟ್. ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದರೆ, ಹಿಮ ಸುರಿತಾ ಇದ್ದರೆ ಆ ಕಡೆ ಸ್ವಲ್ಪ ಏನಿದೆ ಅನ್ನೋದು ಕಾಣುತ್ತೆ, ಆದರೆ ಅದೇನು ಅಂತ ಸ್ಪಷ್ಟ ಆಗಲ್ಲ. ಇದನ್ನೇ ನಿಗೂಢತೆ ಅಥವಾ ಮಿಸ್ಟಿಕಲ್ ಅಂತ ಹೇಳೋದು ನಾವು. ಆಧ್ಯಾತ್ಮದ ಶಬ್ದಕೋಶಕ್ಕೆ ಬಂದರೆ, ಈ ಅನುಭವಗಳೆಲ್ಲ ಇಡೀ ಜಗತ್ತು ಕುತೂಹಲದಿಂದ ಕೇಳುತ್ತೆ, ಓದುತ್ತೆ, ಎಲ್ಲ ಮಾಡುತ್ತೆ ಅಲ್ವಾ? ಅದರ ಹಿಂದೆ ಇರೋದು ಈ ಸತ್ಯ ಏನು ಅಂದರೆ, ಈ ದಾರಿ ಇದೆಯಲ್ಲ, ಅಧ್ಯಾತ್ಮದ ದಾರಿ, ಇದು ಇಂದ್ರಿಯಾತೀತವಾದ ಅನುಭವಗಳು, ಅತೀಂದ್ರಿಯವಾದ ಅನುಭವ ಅಂತ ಹೇಳ್ಬೋದು. ಅಂದರೆ ಇಂದ್ರಿಯಗಳು ಯಾವುದು? ನಮ್ಮ ಪಂಚೇಂದ್ರಿಯಗಳು ಅಲ್ವೇ? ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅಂಥೇಳಿ. ಇದರ ಮೂಲಕ ನಾವು, ನಮ್ಮ ಮನಸ್ಸು ಯಾವಾಗಲೂ ಹೊರಮುಖವಾಗಿರುತ್ತೆ ಅಂತ. ಹಾಗಾಗಿ ನಾವು ಏನೇ ಅನುಭವಗಳನ್ನು ಜೀವನದಲ್ಲಿ ಪಡಿತೀವಿ, ಅದು ಇಂದ್ರಿಯಗಳಿಗೆ ಲಿಮಿಟ್ ಆಗಿರುವಂಥದ್ದು. ಆದರೆ ಆಧ್ಯಾತ್ಮದ ದಾರಿಗೆ ಬರಬೇಕು ಅಂತಂದರೆ ಈ ಇಂದ್ರಿಯಗಳನ್ನು ದಾಟಬೇಕಾಗತ್ತೆ ಅಂತ. ಅದಕ್ಕೆ ಇದನ್ನು ಇಂದ್ರಿಯಾತೀತ
ಅತೀತವಾದ್ದು, ಇಂದ್ರಿಯಕ್ಕಿಂತ ಮಿಗಿಲಾದ್ದು, ದಾಟಿದ್ದು ಅಂತ ಹೇಳಿ. ಮನಸ್ಸಿಗೆ ಅದು ಏನು ಅಂತ ಗೊತ್ತಿಲ್ಲ, ಯಾವತ್ತೂ ಇಂದ್ರಿಯಗಳನ್ನು ದಾಟಿರೋದಿಲ್ಲ ಅದು, ರೈಟ್? ಸೊ ಅದಕ್ಕೆ ಮನಸ್ಸನ್ನು ದಾಟುವ ಯಾವುದೇ ಸನ್ನಿವೇಶಗಳು, ಅದು ಗುರುವಿನ ಕೃಪೆ ಇರ್ಬೋದು, ಅಥವಾ ಭಗವಂತನ ಕೃಪೆ ಇರ್ಬೋದು, ಆಶೀರ್ವಾದ ಇರ್ಬೋದು, ಪೂರ್ವಜನ್ಮದ ಕರ್ಮ ಸಂಸ್ಕಾರಗಳಿರ್ಬೋದು, ಅನೇಕ ಕಾರಣಗಳಿಂದ ಈ ಕೃಪೆ ಸಿಗುತ್ತೆ. ಸಿಕ್ಕಾಗ ಈ ಮನಸ್ಸು ಇಂದ್ರಿಯಗಳನ್ನು ದಾಟೋದು ಹೇಗೆ ಅಂತ ಕಲ್ತ್ಕೊಳ್ಳುತ್ತೆ. ಆಗ ಗೊತ್ತಾಗುತ್ತೆ ಮನಸ್ಸಿಗೆ ಅಧ್ಯಾತ್ಮದ ಮಾರ್ಗ ತುಂಬ ನಿಗೂಢ ಮತ್ತು ಇಂದ್ರಿಯಾತೀತವಾದ್ದು, ಮಿಸ್ಟಿಕಲ್ ಅಂತ. ಮ್ಯಾಮ್, ಈ ಮಧ್ಯ ಪಂಚೇಂದ್ರಿಯವನ್ನು ದಾಟೋದೇ ಇಸ್ ದಿ ಇನಿಷಿಯಲ್ ಪಾಯಿಂಟ್ ಆಫ್ ಯುವರ್ ಸ್ಪಿರಿಚುವಲ್ ಜರ್ನಿ ಇನ್ ಅ ವೆರಿ ಡೀಪರ್ ಸ್ಕೇಲ್ ಅಂತ ಹೇಳಿದ್ರಿ. ಜನಸಾಮಾನ್ಯರಾದ ನನ್ನಂಥವ್ರಿಗೆ, ನನ್ನ ಮೂಲಕ ನನ್ನನ್ನು ನೋಡ್ತಾ ಇರುವಂಥ ಆಡಿಯನ್ಸಿಗೆ ಪಂಚೇಂದ್ರಿಯಗಳನ್ನು ದಾಟೋದು ಹೇಗೆ, ಅಂದರೆ ದಾಟೋ ಅವಶ್ಯಕತೆ ಯಾರಿಗಿರುತ್ತೆ? ಪಂಚೇಂದ್ರಿಯಗಳನ್ನು ದಾಟೋದು ಎಲ್ಲರಿಗೂ ಅವಶ್ಯಕತೆ ಇದೆ. ಆದರೆ ಅವಶ್ಯಕತೆಯನ್ನು ನಾವು ಯಾವಾಗ ಫೀಲ್ ಮಾಡ್ತೀವಿ, ಜೀವನದ ಯಾವ ಹಂತದಲ್ಲಿ, ಆಗ ನಮ್ಮ ಆಧ್ಯಾತ್ಮಿಕ ಜೀವನ ಆರಂಭ ಆಗುತ್ತೆ. ಅದನ್ನು ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಕರಿತೀವಿ. ಹಾಗಾಗಿ ಈ ದಾಟೋದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಒಂದು, ನನ್ನ ಸ್ವಂತ ಪ್ರಯತ್ನದಿಂದ ದಾಟುವ ಕೆಲಸ ಶುರು ಮಾಡಬೇಕಾಗತ್ತೆ. ಅಂದರೆ ಹೇಗೆ? ಜೀವನವನ್ನು ನಡೆಸ್ತಾ ಯಾವುದೋ ಒಂದು ಹಂತದಲ್ಲಿ ಎಲ್ಲರಿಗೂ ವಿತೌಟ್ ಎನಿ ಎಕ್ಸೆಪ್ಷನ್, ಯಾವಾಗ ಅನ್ನೋದು ಕ್ವಶನ್ ಆಫ್ ಟೈಮ್, ಅದು ಗೊತ್ತಿಲ್ಲ. ಏನನ್ಸುತ್ತೆ ಅಂದರೆ, ಇದು ಏನು ಜೀವನ ಅಂದರೆ, ದಿನ ಮಾಡಿದ್ದನ್ನೇ ಮಾಡ್ತಾ ಇರ್ತೀವಲ್ವಾ, ಇದಕ್ಕೆ ಬದಲಾವಣೆ ಅನ್ನೋದು ಏನಿದೆ, ಇದರಾಚೆ ಏನಾದರೂ ಇದೆಯಾ ಅನ್ನೋದು ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್. ಎಸ್. ಹಾಗೆ ಮನಸ್ಸು ಹಾಗೆ ನನ್ನ ಜೀವನದ ಉದ್ದೇಶ ಏನು ಅನ್ನೋ ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತೆ. ಯಾಕೆ ಮಾಡ್ಕೊಳ್ಳುತ್ತೆ ಅಂತಂದರೆ, ಈ ಶರೀರ ಏನು ನಾವು ಕಾಣ್ತೀವಿ, ಅದಕ್ಕೆ 20, 30, 40, 50, 60 ವರ್ಷ ಆಗಿರಬಹುದು. ಆದರೆ ಒಳಗಡೆ ಒಂದು ಮನಸ್ಸು ಅನ್ನೋದಿದೆಯಲ್ಲ, ಇಟ್ಸ್ ಕಾಲ್ಡ್ ದ ಮೋಸ್ಟ್ ಏನ್ಷಿಯಂಟ್ ಟ್ರಾವೆಲರ್. ಸ್ವಾಮಿ ರಾಮ ಅವರು ಹೇಳೋದು. ಮನಸ್ಸು ಅಥವಾ ಆತ್ಮ ಅಂತಲೂ ಕರಿಬೋದಾ? ಇಲ್ಲ, ಮನಸ್ಸೇ ಬೇರೆ, ಆತ್ಮನೇ ಬೇರೆ. ಓಹೋ. ಹಾಗಾಗಿ ಮನಸ್ಸು, ದಿಸ್ ಮೈಂಡ್ ಈಸ್ ದ ಮೋಸ್ಟ್ ಏನ್ಷಿಯಂಟ್ ಟ್ರಾವೆಲರ್ ಅಂತ. ಯಾಕೆ? ಇದೇ ಮನಸ್ಸು ಮತ್ತೆ ಮತ್ತೆ ಈ ಶರೀರಕ್ಕೆ ಬಂದು ಕಾಸ್ಟ್ಯೂಮನ್ನು ಬದಲಾಯಿಸ್ತಾನೆ ಇರುತ್ತೆ. ಸೊ ಹೊರಗಡೆ ಕಾಸ್ಟ್ಯೂಮ್ ಅಂತ ಏನು ಶರೀರ ಇದೆ ಅದು ಬೇರೆ ಬೇರೆ. ಈ ಜನ್ಮದಲ್ಲಿ ನೀವು ರ್ಯಾಪಿಡ್ ರಶ್ಮಿ, ಹಿಂದಿನ ಜನ್ಮದಲ್ಲಿ ಏನಂತ ನಿಮಗೆ ಗೊತ್ತಿಲ್ಲ, ಮುಂದಿನ ಜನ್ಮ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುನರ್ಜನ್ಮ ಅನ್ನೋದು ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವೇ? ಹಾಗಾಗಿ ನನಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗಬೇಕು ಅಂತಂದರೆ 2 ವಿಷಯಗಳ ಬಗ್ಗೆ ಒಂದು ಅರಿವು ಬರಬೇಕು. ಏನು? ಒಂದು, ಈ ಜೀವನ ನಾನು ಏನು ಕಾಣ್ತಾ ಇದ್ದೀನಿ ಇದನ್ನು ಇಷ್ಟೇ ರಿಯಾಲಿಟಿ ಅಲ್ಲ, ಇದಕ್ಕೂ ಮೀರಿದಂತಹ ಅನೇಕ ನಿಗೂಢವಾದಂತಹ ಸತ್ಯಗಳು ಇದೆ. ನನಗೆ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ ಸತ್ಯ ಇಲ್ಲ ಅಂತಲ್ಲ. ಓಕೆ, ಹೌದಾ? ಸರಿ. ಸೊ ನನಗೆ ಗೊತ್ತಾದಾಗ ಸತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನನಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ವೋ, ಅಂದರೆ ನಾನು ಅಜ್ಞಾನದಲ್ಲಿದ್ದರೂ ಸರಿ, ಜ್ಞಾನದ ಮಾರ್ಗದಲ್ಲಿ ಹೋಗ್ತಾ ಇದ್ರೂ ಸರಿ, ಆ ಸತ್ಯಗಳೆಲ್ಲವೂ ಕೂಡ ಚಿರಂತನ, ಶಾಶ್ವತವಾದ್ದು. ಅದು ಎಲ್ಲ ಕಾಲದಲ್ಲೂ ಇರುವಂಥದ್ದು. ಹಾಗಾಗಿ ಈ ಪ್ರಪಂಚ ಅನ್ನೋದು ನಾನು ಅಂದ್ಕೊಂಡಂತಹ ರಿಯಾಲಿಟಿಯ ಒಂದು ಚಿಕ್ಕ ಕಣ ಅಂತ ನನಗೆ ಅನ್ನಿಸ್ಬೇಕಾದ್ರೆ, ಇದನ್ನು ಮೀರಿದ ಒಂದು ಶಕ್ತಿ ಇದೆ ಅನ್ನೋದು ಎಲ್ಲೋ ಒಂದು ಗ್ಲಿಮ್ಸಲ್ಲಿ ಅನುಭವಕ್ಕೆ ಬರುತ್ತೆ ಎಲ್ರಿಗೂ. ಫಾರ್ ಎಕ್ಸಾಂಪಲ್, ಕೆಲವರು ವೈರಾಗ್ಯದ ಮೂಲಕ ಇದನ್ನು ಕಾಣ್ಕೊಳ್ಬೋದು, ಏನು ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ ಅಂತ. ಇನ್ನು ಕೆಲವರು, ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಇದು, ಸಂಕಟ ಬಂದಾಗ ವೆಂಕಟರಮಣ. ಕಷ್ಟಗಳು ಬಂದಾಗ ನಾವು ಅಯ್ಯೋ ದೇವರೇ 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 ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ. ಆದರೆ ಆ ದಾರಿ ಸರಿಯಲ್ಲ. ಕಷ್ಟ ಬಂದಾಗ ಅಥವಾ ಗಡ್ಡಕ್ಕೆ ಬೆಂಕಿ ಹೊತ್ಕೊಂಡಾಗ ಬಾವಿ ತೋಡಿದರೆ ಗಡ್ಡ ಉಳಿಯುತ್ತೆ ಅನ್ನೋ ಪ್ರಶ್ನೆ. ಇಟ್ ಶುಡ್ ನಾಟ್ ಬಿ ಆಲ್ವೇಸ್ ನೀಡ್ ಡ್ರಿವನ್, ಇಟ್ ಶುಡ್ ಆಲ್ಸೋ ಬಿ ಅನ್ ಅವೇರ್ನೆಸ್ ಅಥವಾ ಇನ್ಕ್ವಿಸಿಟಿವ್ನೆಸ್. ಅಧ್ಯಾತ್ಮ ಅನ್ನೋದು ಕೂಡ ರಶ್ಮಿ ನೀಡ್ ಬೇಸ್ಡೇ. ಯಾಕೆ ಗೊತ್ತಾ? ಈ ಜೀವನ ಯಾವುದೋ ಒಂದು ಹಂತದಲ್ಲಿ ಸಾಕಪ್ಪ ಅಂತ ಎಲ್ರಿಗೂ ಅನಿಸುತ್ತೆ. ಏನಿದು? ಹಾಂ, ಅವಾಗ ನೆಕ್ಸ್ಟ್ ಚಾಪ್ಟರ್ ಹುಡುಕ್ತೀವಿ, ಇದಾಯ್ತಲ್ಲ ನೆಕ್ಸ್ಟ್ ಏನು?
ಆವಾಗ ಇನ್ನೇನೋ ನನ್ನನ್ನು ಮೀರಿದಂತಹ ಒಂದು ಶಕ್ತಿ ಇರಬಹುದು ಅಂತ ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಯಾವಾಗ ಎಸ್ಪೆಷಲಿ ಜೀವನ ನಾನು ಅಂದ್ಕೊಂಡ ಹಾಗೆ ನಡೀತಾ ಇರೋ ಫೇಸ್ ಎಲ್ರಿಗೂ ಇರುತ್ತೆ. ಆಗ ನಮಗೆ ಬೇರೆ ಯಾವುದರ ಅವಶ್ಯಕತೆಯೂ ಫೀಲ್ ಆಗೋದೇ ಇಲ್ಲ. ಅದಕ್ಕೆ ನನ್ನ ಗುರುದೇವ್ ಸ್ವಾಮಿ ರಾಮ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಮಾತನ್ನು ಹೇಳ್ತಾರೆ. ಏನು ಅಂದರೆ, ವೆನ್ ಯು ಆರ್ ಹ್ಯಾಪಿ ಯು ಡೋಂಟ್ ನೀಡ್ ಗಾಡ್. ನಾವು ಸಂತೋಷವಾಗಿದ್ದಾಗ ನಮಗೆ ದೇವರು ಬೇಕಿಲ್ಲ. ಹೌದಾ? ಅಬ್ಸಲ್ಯೂಟ್. ಯಾಕೆ ಅಂದರೆ ನಾವೊಂದು ಭ್ರಮೆನಲ್ಲಿರ್ತೀವಿ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ. ಈಗ ಒಂದು ಚಂದವಾ ಸ್ಟುಡಿಯೋನ ನಾನೇ ಮಾಡಿದೆ, ದಿನಕ್ಕೆ 3 ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ನಾನೇ ಮಾಡಿದೆ. ಹೌದು ತಾನೇ, ರಶ್ಮಿನೇ ತಾನೇ ಮಾಡ್ತಿರೋದು ತಾನೇ, ಬೇರೆ ಯಾರೂ ಅಲ್ವಲ್ಲ. ಆದರೆ ನಾನೇ ಮಾಡ್ತಿರೋದಲ್ಲ, ನನ್ನ ಹಿಂದೆ ಒಂದು ನಿಗೂಢವಾದ ಶಕ್ತಿ ಇದೆ ಅನ್ನೋ ಅರಿವು ಬರೋದಿದೆಯಲ್ಲ, ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಎಲ್ಲ ಚೆನ್ನಾಗಿ ನಡೀತಿದ್ದಾಗ ನಂಗೆ ಗೊತ್ತಾಗಲ್ಲ. ಈ ವ್ಯವಸ್ಥೆ ಏನಾರ ಏರ್ಪೇರ್ ಆಗೋಕ್ಕೆ ಶುರುವಾಗುತ್ತೆ, ಅಥವಾ ಆರೋಗ್ಯ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ರಿಗೂ ನಾನು ಅಂದ್ಕೊಂಡಂತಹ ಸಕ್ಸಸ್ಸನ್ನ ನನಗೆ ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ನಾನು ಅಂದ್ಕೊಂಡಷ್ಟು ಹಣವನ್ನು ಸಂಪಾದನೆ ಮಾಡೋಕ್ಕಾಗದೇ ಇರ್ಬೋದು. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್, ಇಂಗ್ರೀಡಿಯೆಂಟ್ಸ್ ವಿಚ್ ವಿಲ್ ಗಿವ್ ಯು ದ ಫ್ಲ್ಯಾಶಸ್. ಏನು ಅಂದರೆ ನನ್ನನ್ನು ಮೀರಿದೇನೋ ಒಂದು ಶಕ್ತಿ ಇರ್ಬೋದು ಅಂತ. ಆದರೆ ಈ ಜೀವನ ಅನ್ನೋದು ಎಷ್ಟು ವೇಗದಲ್ಲಿ ನಾವು ಓಡಿಸ್ತಾ ಇರ್ತೀವಿ ಅಂತಂದರೆ, ರ್ಯಾಟ್ ರೇಸ್, ಅದ್ರ ಬಗ್ಗೆ ಗಮನ ಕೊಡೋಕ್ಕೆ ಪುರ್ಸೊತ್ತಿರಲ್ಲ ಮನಸ್ಸಿಗೆ. ಪಕ್ಕದಲ್ಲೇ ಇದೆ, ಅದು ಅಷ್ಟು ಸ್ಪೀಡಲ್ಲಿ ಇರ್ತೀವಿ, ವಿ ಡೋಂಟ್ ಪಾಸ್ ಆ್ಯಂಡ್ ರಿಫ್ಲೆಕ್ಟ್. ಹೌದು, ಮನಸ್ಸು ರೆಡಿನೇ ಇರೋಲ್ಲ. ಯಾಕಂದರೆ ಯಾವಾಗಲೂ ಹೊರಮುಖವಾಗಿರುತ್ತೆ ಮನಸ್ಸು. ವಾಟ್ ನೆಕ್ಸ್ಟ್ ಅಂತ ರ್ಯಾಟ್ ರೇಸಲ್ಲಿ ಇರುತ್ತೆ. ಇದು ಒಂದು ಅರಿವು ಬೇಕು, ಆಗ ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ. ಸಾಕಪ್ಪ ಈ ಲೈಫು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೈರಾಗ್ಯ. ಸಾಕಪ್ಪ ಲೈಫ್ ಅಂದರೆ ವೈರಾಗ್ಯದ ಬಗ್ಗೆ ನಾನು ಮಾತಾಡ್ತಾ ಎಲ್ಲ ಮುಗೀತು, ಇನ್ನು ಲೈಫಲ್ಲಿ ಏನಿಲ್ಲ ಅನ್ನೋದು ವೈರಾಗ್ಯ. ಆ ವೈರಾಗ್ಯದ ಸ್ಟೇಟನ್ನು ನಾನು ಮಾತಾಡ್ತಾ ಇಲ್ಲ. ಕ್ಷಣದಲ್ಲೇ ಸುಸ್ತಾಗುವಂಥದ್ದು, ಸಾಕಪ್ಪ ಅನಿಸೋದು, ದಣಿವಾಗೋದು. ಬಿಕಾಸ್ ವಿ ಆರ್ ಆಲ್ ದ ಟೈಮ್ ರನ್ನಿಂಗ್ ಟು ಅಟೈನ್ ಸಮಥಿಂಗ್. ಅದು ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹಾಸ್ಯವಾಗಿ ಹೇಳ್ತಾ ಇರ್ತೀನಿ, ನಾನು ನಿಂತ್ಕೊಂಡು ನೋಡಿದ್ರೆ ಎಲ್ಲರೂ ಓಡ್ತಾ ಇದ್ದಾರಪ್ಪ ನನ್ನ ಮುಂದೆ, ಟು ಅಟೈನ್ ಸೋ ಮೆನಿ ಥಿಂಗ್ಸ್. ಆ ಓಡ್ತಾ ಇರೋರನ್ನೇನಾದರೂ ನಾನು ಇನ್ನೋಸೆಂಟಾಗಿ ನಿಲ್ಲಿಸ್ಬಿಟ್ಟು, ಹೇಳ್ತೀರಾ ಸ್ವಲ್ಪ ನನಗೆ ಯಾಕೆ ಓಡ್ತಾ ಇದ್ದೀರಾ ಅಂತ, ಸೊ ದಟ್ ನಾನು ನಿಮ್ಮ ಜೊತೆ ಓಡ್ಬೋದು ಅಂದರೆ, ಹೌದಾ ನನಗೆ ಗೊತ್ತಿಲ್ಲ, ಮುಂದ್ಗಡೆ ಅವ್ರು ಓಡ್ತಾ ಇದ್ದಾರೆ, ಲೇಟ್ ಆಗಿಬಿಟ್ರೆ ನಾನು ಮಿಸ್ ಮಾಡ್ತೀನಿ, ಯಾಕೆ ನಾನು ಓಡ್ತಿದ್ದೀನಿ, ನಿಮ್ಗೆ ಹೇಳೋಕ್ಕೆ ನಂಗೆ ಟೈಮ್ ಇಲ್ಲ. ದಿಸ್ ಇಸ್ ಕಾಲ್ಡ್ ಪಿಯರ್ ಪ್ರೆಷರ್ ಆರ್ ಫೋಮೋ. ಏನಂತನಾರು ಕರೀರಿ, ಕಾಲಕ್ಕೆ ಈ ಶಬ್ದಗಳು ಬದಲಾಗ್ತಾ ಇರುತ್ತೆ. ಟ್ರೆಂಡಿ ವರ್ಡ್ಸ್ ದ ಮೈಂಡ್ ಪಿಕ್ಸ್ ಅಪ್, ದ ಬಸ್ ವರ್ಡ್ಸ್. ಬಟ್ ಇಟ್ಸ್ ಆಲ್ವೇಸ್ ಬಿನ್ ಹರ್ಡ್ ಮೆಂಟಾಲಿಟಿ ನಮ್ದು ಯಾವತ್ತಿಂದನೂ. ಡೆಫಿನೆಟ್ಲಿ ಬೇರೆಯವನು ಓಡ್ತಾ ಇದ್ದಾನೆ, ನಾನು ಓಡಬೇಕು. ಒಂದು ಕ್ಷಣವಾದರೂ ಅವನು ಓಡ್ತಿದ್ದಾನೆ ಸರಿ, ನಾನೊಂಚೂರು ನಿಂತ್ಕೊಂಡು ಲೆಟ್ ಮೀ ರಿಫ್ಲೆಕ್ಟ್ ಅಪಾನ್ ವೈ ಐ ಹ್ಯಾವ್ ಟು ರನ್ ಅನ್ನೋದು ಏನಾದರೂ ಬಂದರೆ ಮನಸ್ಸಿಗೆ, ಆಗ ಐ ಕಾಲ್ ಇಟ್ ಎ ಸಿಂಪಲ್ ಸ್ಪಿರಿಚುವಲ್ ಅವೇಕನಿಂಗ್. ಒಂದು ಮ್ಯಾಪ್ ಸೇಯಿಂಗ್, ನಾನು ಏನಕ್ಕೆ ಬಂದೀನಿ ಲೈಫಲ್ಲಿ, ನಾನು ಏನು ಮಾಡಬೇಕಂತ ಇದ್ದೀನಿ, ಒಂದು ನಕ್ಷೆ ಹಾಕೊಳ್ಳೋದು, ಅಟ್ಲೀಸ್ಟ್ ಒಂದು ಲೆಕ್ಕಾಚಾರಕ್ಕೆ ಅರಿವು. ಏನು ಮಾಡ್ತಾ ಇದ್ದೀನಿ ಎನ್ನುವಾಗ, ರಶ್ಮಿ, ಐ ವಾಂಟ್ ಟು ಕ್ಲಾರಿಫೈ ವಾಟ್ ಈಸ್ ಇನ್ ಮೈ ಮೈಂಡ್. ಆಧ್ಯಾತ್ಮ ಅಂದರೆ ತುಂಬ ಜನ ಈ ಜಗತ್ತನ್ನೆಲ್ಲ ಬಿಟ್ಬಿಟ್ಟು ತಕ್ಷಣ ತಲೆಗೆ ಬರೋದು ಹಿಮಾಲಯ. ಎಲ್ರಿಗೂ ಹಿಮಾಲಯದಲ್ಲಿ ಯಾವುದೋ ಒಂದು ಕೇವಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು, ಅಲ್ಲಿ ಅನೇಕ ಯೋಗಿಗಳನ್ನು ಭೇಟಿ ಮಾಡಬೇಕು, ಪವಾಡಗಳನ್ನೆಲ್ಲ ನೋಡಬೇಕು ಅಂತ ಹೇಳಿ ಅಂತ. ಒಂದು ಹಂತದಲ್ಲಿ ಸರಿ ನಡ್ಕೊಂಡು ಹೋಗ್ತಿದೆ ಆ ರೀತಿ ಜಗತ್ತು. ಬಟ್ ಹಿಯರ್ ಐ ಆಮ್ ನಾಟ್ ಟು ಪ್ರಪೋಸ್ ದಟ್ ಪಾತ್ ಆಫ್ ಲೈಫ್. ಅಂದರೆ ಯಾಕೆಂದರೆ ಅದರಲ್ಲಿ ಕೂಡ ಅನೇಕ ಕಷ್ಟಗಳಿದೆ, ಸುಲಭ ಏನಲ್ಲ ಆ ದಾರಿ. ಮತ್ತು ಇದೇ ಮನಸ್ಸನ್ನು ನಾವು ಹಿಮಾಲಯಕ್ಕೂ ತೊಗೊಂಡು ಹೋಗೋದು. ಜಾಗ ಚೇಂಜ್ ಆಗುತ್ತೆ ಹೊರತು ನಾವು ಅಷ್ಟೇ. ಹಾಗಾಗಿ ಅಂಥ ಚಾಯ್ಸನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ ಚಾಯ್ಸಿನ ಅವಶ್ಯಕತೆ ಇಲ್ಲ ಅಂತ. ಹಿಮಾಲಯಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ಅಂದರೆ, ನಾನು ಏನು ಮಾಡಬೇಕು ಅಂತಂದರೆ, ಈಗ ರಶ್ಮಿಗೆ ನಾನು ಹೇಳೋದಾದರೆ, ಯು ಕಂಟಿನ್ಯೂ ಟು ರನ್ ದಿಸ್ ಸಿಸ್ಟಮ್. ನೀವು ಆಧ್ಯಾತ್ಮ ಮಾರ್ಗಕ್ಕೆ ಬಂದರೆ ಇದನ್ನೇ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಬೇಸಿಕ್ಲಿ ಯು ಆರ್ ಟ್ರೈಯಿಂಗ್, ಅಂದರೆ ಒಂದು ಮೆಟಫಾರಿಕಲಿ ಹೇಳಬೇಕಂದ್ರೆ, ಈಗ ರೈಲು ಹೋಗಬೇಕಾದಾಗ 2 ಹಳ್ಳಿಗಳಿರುತ್ತೆ. ಒಂದು ಮಾಡರ್ನ್ ವರ್ಲ್ಡಲ್ಲಿ ನಮ್ದು ಏನು ಒಂದಷ್ಟೆಲ್ಲ ಬೇಸಿಕ್ಸ್ಗೆ ಅಥವಾ ಫುಡ್, ಮನಿ,
ನಮ್ಮ ಒಂದಷ್ಟು ಅಕಾಂಪ್ಲಿಷ್ಮೆಂಟ್ಸಿಗೆ ಓಡ್ತಾ ಇರ್ತೀವೋ, ಪ್ಯಾರ್ಲಲಿ ದೇರ್ ಇಸ್ ಒನ್ ಇಟ್ ಕುಡ್ ಬಿ ನನ್ನ ಸೊಸೈಟಿಗೆ ಏನು ವಾಪಸ್ ಕೊಡ್ತೀನಿ ಅನ್ನೋ ಅರಿವಿರ್ಬೋದು, ಅಥವಾ ಸ್ಪಿರಿಚುಲಿ ನನ್ನ ಅವೇಕ್ನಿಂಗ್ ಏನೋ, ನನ್ನ ಪರ್ಪಸ್ಸು, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳೋ ಪ್ರಯತ್ನ ಖಂಡಿತ. ಆಧ್ಯಾತ್ಮಕ್ಕೆ ಬಂದರೆ ಏನನ್ನು ಬಾಹ್ಯದ ಬದಲಾವಣೆಗಳನ್ನು ಮಾಡಿಕೊಳ್ಳದೆ ಕ್ವಾಲಿಟಿ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಥಿಂಕಿಂಗ್ ಏನಿದೆ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ. ದೆನ್ ಆಟೋಮ್ಯಾಟಿಕಲಿ ದ ಕ್ವಾಲಿಟಿ ಆಫ್ ಯುವರ್ ವರ್ಕ್ ವಿಲ್ ಇಂಪ್ರೂವ್. ಹಾಗಾಗಿ ಯೋಗ ಕರ್ಮಸು ಕೌಶಲಂ ಅಂತ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಯಾವುದು ಯೋಗ? ಆಸನ ಮಾಡೋದು ಯೋಗ ಅಂತ ನಾನು ಹೇಳೋಲ್ಲ. ಆಸನ ಏನು, ಆಸನಗಳನ್ನು ಮಾಡ್ತೀವಿ. ಇವತ್ತು ಜಗತ್ತು ಯೋಗ ಅಂದರೆ ಆಸನ ಅಂತ ತಿಳ್ಕೊಂಡಿದೆ. ಇಂಟರ್ನ್ಯಾಷನಲ್ ಯೋಗ ಡೇನಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು ಅದನ್ನೇ. ಯಾಕೆ ಹೇಳಿ? ಈ ಶರೀರ ಸುಲಭವಾಗಿ ನಮಗೆ ಸಿಗುತ್ತೆ ಕಾಣೋಕ್ಕೆ, ಕೆಲಸ ಮಾಡೋಕ್ಕೆ. ಅಷ್ಟಾಂಗಗಳಲ್ಲಿ ಅದು ಒಂದು ಜಸ್ಟ್ ಥರ್ಡ್ ರಂಗ್ ಆಫ್ ದ ಲ್ಯಾಡರ್. ಆದರೆ ಅದಷ್ಟೇ ಅಲ್ಲ. ಹಾಗಾಗಿ ಆಧ್ಯಾತ್ಮ ಅಂತಂದರೆ ಇವೆಲ್ಲದರ ಒಂದು ಸಮ್ಮಿಶ್ರಣ. ಏನು? ನಾನು ಯಾರು ಅನ್ನೋ ಅನ್ವೇಷಣೆಯನ್ನು ಮಾಡೋದು. So true. But I really loved the line when you said, everybody talks about quality of life, but quality of thinking, I think that is a seed which basically root adu. That is the secret of success of your life, quality of thinking. ಯಾಕೆಂದರೆ ನನ್ನ ಈ ಸ್ಪಿರಿಚುವಲ್ ಜರ್ನಿಯ ಒಂದು 35-40 ವರ್ಷಗಳಿಗೆ ಹತ್ತಿರ ಬಂತು. ಜೀವನದಲ್ಲಿ ನಾನು ಬೇರೆಯವ್ರನ್ನ ಸಾವಿರಾರು ಜನರನ್ನು, ತರಹದ ಜನರನ್ನು ಭೇಟಿ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಕ್ವಾಲಿಟಿ ಆಫ್ ಲಿವಿಂಗ್ ಎಲ್ಲರ ಹತ್ರನೂ ಇರುತ್ತೆ ಇವಾಗ, ಮೋಸ್ಟ್ ಆಫ್ ದ ಟೈಮ್. ಯಾವುದದು ಕ್ವಾಲಿಟಿ ಆಫ್ ಲಿವಿಂಗ್ ಅಂದರೆ? ಪ್ಯಾರಾಫರ್ನೇಲಿಯಾ. ಹೊರಗಡೆ ನನಗೆ ಇದು ಬೇಕು, ಅದು ಬೇಕು, ಒಳ್ಳೆ ಕಾರ್ ಇರಬೇಕು. ಐ ಆಮ್ ನಾಟ್ ನೆಗೇಟಿಂಗ್. ಐ ಆಲ್ಸೋ ಹ್ಯಾವ್ ದ ಬೆಸ್ಟ್ ಕಾರ್. ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಅವೆಲ್ಲವನ್ನು ಇಟ್ಕೊಂಡಾಗ್ಲೂ ನನ್ನ ಕ್ವಾಲಿಟಿ ಆಫ್ ಥಿಂಕಿಂಗ್ ಏನಿದೆ, I see that most of the people have a scattered mind. True that. ಈಗಾಗಲೇ ನಮಗೆ ಗೊತ್ತು ಮೈಂಡ್ ಈಸ್ ಮಂಕಿ ಅಂತ ಅಲ್ವಾ? ಸೊ ಇನ್ ದಿಸ್ ರ್ಯಾಟ್ ರೇಸ್ ನಾವು ಏನು ಮಾಡ್ತೀವಿ ಅಂದರೆ, ಹೊರಗಡೆಯ ಸಕ್ಸಸ್ಸಿಗೋಸ್ಕರ ಒಳಗಡೆಯ ಕೆಲವೊಂದು ಸಹಜವಾಗಿರುವಂತಹ ದೈವದತ್ತವಾಗಿ ಬಂದಿರುವಂತಹ ಗುಣಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತೀವಿ. ಮ್ಯಾಮ್, ದೈವದತ್ತ ಗುಣಗಳು ಅಂದರೆ ಹುಟ್ಟಿನಿಂದ ನಾವೆಲ್ಲರೂ ಸಂತೋಷಿಗಳೇ. ಲುಕ್ ಎಟ್ ದ ಚೈಲ್ಡ್, ಹೌ ಹ್ಯಾಪಿ ಇಟ್ ಈಸ್, ಎ ನ್ಯೂ ಬಾರ್ನ್ ಬೇಬ್. ನಮ್ಮ ಉಪನಿಷತ್ತುಗಳು ಅದನ್ನೇ ಹೇಳುತ್ತೆ. ಯು ಆರ್ ದ ಸನ್ ಆಫ್ ಇಮ್ಮಾರ್ಟ್ಯಾಲಿಟಿ, ಅಮೃತತ್ವ ಪುರುಷ ನೀನು ಅಂತ. ಆದರೆ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಹುಟ್ಟಿದ ಮಗುವಾಗಿದ್ದಾಗ ನಮ್ಮದೊಂದು ಸಂಪ್ರದಾಯ ಇದೆ ಕರ್ನಾಟಕದಲ್ಲೆಲ್ಲ. ಏನು? ಚಿಕ್ಕ ಮಕ್ಕಳು 3 ವರ್ಷ ಇಷ್ಟರೊಳಗಿನ ಮಕ್ಕಳ ಹತ್ರ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿಸಲ್ಲ. ಐ ಡೋಂಟ್ ನೋ ವೆದರ್ ಪೀಪಲ್ ಆರ್ ಅವೇರ್ ಆಫ್ ಇಟ್. 3 ವರ್ಷದ ಮಗು ನಮ್ಮ ಹತ್ರ ಇದ್ದರೆ ಹಿರಿಯರು, ಅಜ್ಜ ಅಜ್ಜಿ ಅವರಿಗೆ ನಮಸ್ಕಾರ ಮಾಡಿಸೋದು, ಅವ್ರ ಕಾಲಿಗೆ ನಮಸ್ಕಾರ ಮಾಡಿಸೋದು ಅನ್ನೋದಿಲ್ಲ. ಯಾಕೆ ಅಂತಂದರೆ ಆ ಮಗು ಬ್ರಹ್ಮತ್ವದ ಸ್ಥಿತಿನಲ್ಲೇ ಇದೆ. ಅಲ್ಲಿ ಅದು 3, 3.5, 4 ವರ್ಷ ಅದು ದೈವತ್ವದ ಭಾವದಲ್ಲೇ ಇರುತ್ತೆ. ಯು ಲುಕ್ ಎಟ್ ಇಟ್ಸ್ ಇನ್ನೋಸೆನ್ಸ್. ದೈವ, ಡಿವಿನಿಟಿ ಅಂದರೆ ದಟ್ ಇನ್ನೋಸೆಂಟ್ ಈಸ್ ಪಾರ್ಟ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಡಿವಿನಿಟಿ. ಇನ್ನೋಸೆನ್ಸ್. ಆ ಬ್ರಹ್ಮತ್ವ ಅಂದರೆ ಅಲ್ಲಿವರೆಗೂ ಇನ್ನೋಸೆನ್ಸ್ ಬಿಟ್ಟು ಇನ್ನು ಎಲ್ಲಿಂದ ಬರ್ತೀವಿ ನಾವು? ಅಲ್ಲಿಂದನೇ ಇಲ್ಲಿಗೆ ಬಂದಿರೋದು. ಸೊ ಆ ಅಂಶ ಅಲ್ಲಿವರೆಗೂ ಇನ್ನೂ ಕಾಪಾಡ್ಕೊಂಡಿರ್ತೀವಿ. ಯಾಕೆಂದರೆ ನಾನು ಅನ್ನೋದು ಅಲ್ಲಿ ಇನ್ನೂ ಎವಾಲ್ವ್ ಆಗಿಲ್ಲ. ದ ಈಗೋ ಪ್ರಿನ್ಸಿಪಲ್, ಅಹಂಕಾರ ತತ್ವ. ಅದೇ ಮಗು 6 ವರ್ಷ, 7 ವರ್ಷ, 8 ವರ್ಷಕ್ಕೆ ಬಂದ ಮೇಲೆ ನಾನು 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 ಅನ್ನೋದನ್ನು ನಾವು ತುಂಬ್ತೀವಿ ಮಕ್ಕಳಲ್ಲಿ. ನೀನು ಸರಿ ಇಲ್ಲ, ನೀನು ಹೀಗೆ ಬಿಹೇವ್ ಮಾಡಬೇಕು, ಹಾಗೆ ಬಿಹೇವ್ ಮಾಡಬೇಕು ಅಂದಾಗ ಅದಕ್ಕೆ ಡಿವಿಷನ್ ಬರಲಿಕ್ಕೆ ಶುರುವಾಗುತ್ತೆ. ಏನು? ಬೇರೆಯವ್ರನ್ನ ನೋಡಿ ಅವ್ರು ಹಾಗಿದ್ದಾರೆ, ನಾನು ಹಾಗಿರಬೇಕೇನೋ. ದಿಸ್ ಈಸ್ ಸೊಸೈಟಲ್ ಕಂಪಲ್ಷನ್ಸ್ ಅಲ್ವೇ? ಇಲ್ಲದಿದ್ದರೆ ಜೀವನವನ್ನು ಕ್ವಾಲಿಟಿ ಲೈಫ್ ಮಾಡೋದಕ್ಕೆ ಹೇಗೆ ಸಾಧ್ಯ? ರೈಟ್? ಸೊ ವಿ ಸ್ಟಾರ್ಟ್ ಟ್ರೈನಿಂಗ್ ದ ಮೈಂಡ್ ಆಫ್ ದಿ ಚೈಲ್ಡ್ ಇನ್ ಎ ವೆರಿ ಇನ್ನೋಸೆಂಟ್ ವೇ. ಆಮೇಲೆ ನಿಧಾನಕ್ಕೆ ಆ ಇನ್ನೋಸೆನ್ಸ್ ಅನ್ನೋದು ಉಳಿಯೋದಿಲ್ಲ. ನಾನು ಬೇರೆ, ಜಗತ್ತು ಬೇರೆ ಅನ್ನುವ ಡಿವಿಷನ್ ಶುರುವಾಗುತ್ತೆ. ಅಲ್ಲಿವರೆಗೂ ತಾಯಿಯ ತೊಡೆ ಮೇಲೆ ಮಲ್ಕೊಂಡಿದ್ದು
ಆರಾಮಾಗಿರುತ್ತೆ. ಅದಕ್ಕೆ ಊಟದ ಬಗ್ಗೆ, ಹಾಲ್ ಬಗ್ಗೆ, ಅಥವಾ ತಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚಿಂತೆ ಇರುತ್ತಾ? ಇಲ್ಲ. ದಟ್ ಈಸ್ ವಾಟ್ ಐ ಕಾಲ್ ಡಿವೈನ್ ಕ್ವಾಲಿಟಿ. ಯಾಕೆಂದರೆ ನಾವು ಪರಮಾತ್ಮನ ಅನುಭವವನ್ನು ಅಂತಿಮವಾಗಿ ಪಡಿಬೇಕು ಅನ್ನೋದಾದರೆ ನಾನು ಅನ್ನೋದು ಇಲ್ಲವಾಗಬೇಕಾಗತ್ತೆ. ವಾವ್, ಸಚ್ ಅ ಸಿಂಪಲ್ ಥಿಯರಿ, ದ ವೆರಿ ಟಫೆಸ್ಟ್ ಟು ಫಾಲೋ ಪ್ರಾಬ್ಲಿ. ಟಫೆಸ್ಟ್ ಏನಿಲ್ಲ, ಮನಸ್ಸು ಅದನ್ನು ನಾನು ಬೇರೆ ಅಂತ ಒಪ್ಕೊಂಡು ಬಿಟ್ಟಿರೋದ್ರಿಂದ, ಕಂಡೀಷನಿಂಗ್ ಅಂದರೆ ಬೆಳೆಯುವ ಒಂದು ಪ್ರಕ್ರಿಯೆಯಲ್ಲಿ ನಾನು ಬೇರೆ ಅನ್ನುವಂತಹ ಕಂಡೀಷನಿಂಗ್, ಹಾರ್ಡನಿಂಗ್ ಆಗೋದ್ರಿಂದ ಇದು ಕಷ್ಟ ಅನಿಸುತ್ತೆ. ಇಲ್ಲದೇ ಇದ್ದರೆ ನಾವು ಅದೇನೇ, ನನ್ನ ನಿಜ ಸ್ವರೂಪ ಅದೇನೇ. ಸಾಧನೆ ಯಾಕಪ್ಪ ಮಾಡಬೇಕು ಅಂದರೆ ಆ ನಿಜ ಸ್ವರೂಪ ಅಂತ ನಾನು ಏನಿದ್ದೀನಿ ಅದನ್ನು ನಾನು ಮರ್ತು ಬಿಟ್ಟಿದ್ದೀನಿ. ಅಂದರೆ ಆತ್ಮದ ಸ್ವರೂಪದ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ಇದನ್ನು ಪತಂಜಲಿ ಮಹರ್ಷಿಗಳು ಯೋಗ ದರ್ಶನದಲ್ಲಿ ಪ್ರತಿಪ್ರಸವ ಅಂತ ಕರೀತಾರೆ, ಟೇಕಿಂಗ್ ಯು ಟರ್ನ್. ಓಕೆ. ಹಾಗಾಗಿ ನಾನು ಏನು ಅನ್ನೋದು ಮರ್ತೋಗಿ ಇನ್ನೇನೋ ಆಗಿದ್ದೀನಲ್ಲ ಹೊರ ಜಗತ್ತಿನಲ್ಲಿ, ಆದ್ದರಿಂದ ಮತ್ತೆ ಕಳ್ಚ್ಕೊಳ್ಳೋಕ್ಕೆ ಯು ಟರ್ನ್ ಮಾಡಿ ಮತ್ತೆ ಪ್ರತಿಪ್ರಸವವಾಗಿ, ಅಂದರೆ ರೀಟ್ರೇಸಿಂಗ್ ಯುವರ್ ಸೋರ್ಸ್, ಬ್ಯಾಕ್ ಟು ಯುವರ್ ರೂಟ್ಸ್. ಅದೇ ಸಾಧನೆ. ಅದರ್ವೈಸ್ ನೀನು ಅದೇ ಆಗಿದ್ದೀಯಾ ಮೊದಲಿಂದಾನು. ಅದೇನು ಅನ್ನೋದನ್ನು ಕಳ್ಕೊಂಡಿದ್ದೀನಿ, ಮರ್ತೋಗಿದ್ದೀನಲ್ಲ, ಅದನ್ನು ನೆನಪು ಮಾಡಿಕೊಡೋದೇ ಸಾಧನೆ. ಅದರಲ್ಲಿ ಗುರು ತುಂಬ ದೊಡ್ಡ ಕಾರ್ಯವನ್ನು ವಹಿಸ್ತಾನೆ. ಹಾಗಾಗಿ ಗುರುವೇ ಅರಿವು. ಅರಿವೇ ಗುರು, ಎರಡು ಥರನೂ. ಇಲ್ಲಿಂದ ಶುರು ಮಾಡಿದ್ರೆ ಹಾಗೆ, ಅಲ್ಲಿಂದ ಶುರು ಮಾಡಿದ್ರೆ ಹೀಗೆ. ಈಗ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೋಬೇಕು. ಕರೆಕ್ಟ್. ನಮ್ಮ ಜರ್ನಿ ಎಷ್ಟನೇ ಕಿಲೋಮೀಟ್ರಲ್ಲಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಸೊ ಮ್ಯಾಮ್, ಸ್ವಾಮಿ ರಾಮ ಅವರ ಒಂದು ಶಿಷ್ಯ ಆಗಿ ನಿಮ್ಮ ಇನಿಷಿಯಲ್ ದಿನಗಳು, ಅಲ್ಲಿವರೆಗೂ ನೀವು ಸಾಮಾನ್ಯ ಜೀವನದಲ್ಲಿ ಪ್ರೊಫೆಸರ್ ಆಗಿ ಒಂದಷ್ಟು ಜೀವನನ ನೋಡಿದ್ರಿ. ಈ ಒಂದು ಕನ್ನಡಿಯಿಂದ ಪ್ರಪಂಚನ ನೋಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಅರ್ಲಿ ಅಬ್ಸರ್ವೇಷನ್ಸ್ ಏನು? ಒಂದು ಸ್ಪಾಂಜ್ ಆಗಿ ಅಫ್ಕೋರ್ಸ್ ನೀವು ಗುರುಗಳ ಹತ್ರ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡಿಕೊಂಡು ಸಾಕಷ್ಟು ವಿಚಾರಗಳನ್ನು ಕಲಿಯೋಕ್ಕೆ ಅಂತ ಕುತೂಹಲಗಳನ್ನು ಇಟ್ಕೊಂಡಿದ್ರಿ. ಸೊ ಆ ದಿನಗಳು ಹೇಗಿತ್ತು? ಅಲ್ಲಿ ನನಗೆ ಅಂಥ ಡಿವಿಷನ್ ಏನೂ ಕಾಣೋದಿಲ್ಲ. ಅಂದರೆ ಗುರು ಸಿಕ್ಕ ಮೇಲೆ ನನಗೆ ದೊಡ್ಡ ರೀತಿಯಲ್ಲಿ ಅಧ್ಯಾತ್ಮದ ಅರಿವು ಮೂಡ್ತು ಅನ್ನೋದು ಸತ್ಯ. ಆದರೆ ಈ ಆರಂಭದಲ್ಲಿ ನಾನು ಹೇಳಿದಾಗೆ ಗುರು ಸಿಗಬೇಕಾದ್ರೂ ಕೂಡ ಎರಡು ವಿಷಯ ಇದೆ ಅದರಲ್ಲಿ. ಏನು? ಒಂದು, ಇವತ್ತಿನ ಒಂದು ಕಲ್ಪನೆ, ಸಾಮಾನ್ಯ ಜನರ ಕಲ್ಪನೆ ಏನಿದೆ, ವಿಂಡೋ ಶಾಪಿಂಗ್ ಆಫ್ ದ ಗುರೂಸ್ ಥ್ರೂ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಅದು ಆಗಲೇಬೇಕು, ಅನಿವಾರ್ಯ. ಸಿಚುವೇಶನ್ನೇ ಆ ರೀತಿ ಇದೆ. ಅದನ್ನಕ್ಕೆ ನನ್ನ ವಿರೋಧ ಏನಿಲ್ಲ. ಆದರೆ ಅಲ್ಲಿ ಒಂದು ಫ್ಲ್ಯಾಶನ್ನು ಕೊಡೋಕ್ಕೆ ನಾನು ಬಯಸ್ತೀನಿ. ಏನು ಅಂದರೆ, ಅಧ್ಯಾತ್ಮದಲ್ಲಿ ಅಥವಾ ಟು ಬಿ ಪರ್ಟಿಕ್ಯುಲರ್ ಶ್ರೀವಿದ್ಯೆಯ ಮಾರ್ಗದಲ್ಲಿ ನಾವು ಗುರುವನ್ನು ಹುಡ್ಕೊಳ್ಳೋಕ್ಕಾಗೋದಿಲ್ಲ. ಅದಾಗದೇ ಹುಡ್ಕೊಂಡು ಬರಬೇಕು ಅಂತಾನಾ ಮ್ಯಾಮ್? ಹುಡ್ಕೊಂಡು ಬರಬೇಕು ಅಲ್ಲ, ಬರುತ್ತೆ. ಯಾಕೆ ಅಂತಂದರೆ ಶ್ರೀವಿದ್ಯೆಯನ್ನು ದಿ ಸುಪ್ರೀಮ್ ನಾಲೆಡ್ಜ್ ಅಂತ ಕರಿತೀವಿ ನಾವು. ದ ಹೈಯೆಸ್ಟ್ ಅವೈಲಬಲ್ ಪ್ರಾಕ್ಟೀಸ್, ತಾಂತ್ರಿಕ್ ಪ್ರಾಕ್ಟೀಸ್ ಅವೈಲಬಲ್ ಇನ್ ಪ್ರೆಸೆಂಟ್ ಡೇ ಸಿಚುವೇಶನ್. ಅದಕ್ಕೆ ಅದು ಶ್ರೀ ಅಂತ ಹೇಳಿದ್ರೆ ಸುಪ್ರೀಮ್ ಅಂತ. ಸುಪ್ರೀಮ್ ಅಂದರೆ ಅದಕ್ಕಿಂತ ದೊಡ್ಡದಿಲ್ಲ. ನಾವು ಸುಪ್ರೀಮ್ ಅಂತ ಹೇಳ್ಕೊಬೋದು, ಆದರೆ ಸುಪ್ರೀಮೇ ಸುಪ್ರೀಮ್ ಓನ್ಲಿ ಅಲ್ವೇ? ವಿದ್ಯಾ, ವಿಸ್ಡಮ್, ಶ್ರೀ ವಿದ್ಯಾ. ಇದಕ್ಕೆ ಇನ್ನೂ ನೂರಾರು ಅರ್ಥಗಳಿದೆ. ಸಂಸ್ಕೃತ ಭಾಷೆನಲ್ಲಿರುವ ಒಂದು ಫೆಸಿಲಿಟಿ ಏನು ಅಂದರೆ, ಒಂದು ಶಬ್ದಕ್ಕೆ 100 ವಿನಿಯೋಗಗಳು, ಅರ್ಥಗಳು ಇದೆ ಡಿಕ್ಷನರಿನಲ್ಲಿ ಮಿನಿಮಮ್. ಕಾಂಟೆಕ್ಸ್ಚುಲಿ ನಾವು ಅದನ್ನು ತಕ್ಕನಾಗಿ ಯೂಸ್ ಮಾಡುವಂಥದ್ದು ಶಬ್ದಗಳನ್ನು. ಸೊ ಶ್ರೀ ಅನ್ನೋದಕ್ಕೆ ತುಂಬ ಅರ್ಥವ್ಯಾಪ್ತಿ ಇದೆ. ಶ್ರೀ ಅಂದ್ರೇ ದೇವಿ ಅಥವಾ ಭಗವತಿ, ಅವಳ ಹೆಸರೇ ಶ್ರೀ ಮತ್ತು ವಿದ್ಯಾ ಅಂತ ಶ್ರೀವಿದ್ಯೆನಲ್ಲಿ. ಆಯಿತಾ? ಇದನ್ನು ಸಮಯಾಚಾರ ಅನ್ನುವ ಒಂದು ಝೋನಲ್ಲಿ ನಾನು ಶ್ರೀವಿದ್ಯೆಯನ್ನು ನೋಡ್ತೀನಿ. ಯಾಕೆ ಅಂದರೆ ದ ಟ್ರೆಡಿಷನ್ ದಟ್ ಐ ಫಾಲೋ ಆಫ್ ಸ್ವಾಮಿ ರಾಮ ಈಸ್ ದಿ ಟ್ರೆಡಿಷನ್ ಆಫ್ ದಿ ಸೇಜಸ್. ವಾಟ್ ಡಸ್ ಇಟ್ ಮೀನ್? ಟ್ರೆಡಿಷನ್, ಋಷಿ ಪರಂಪರೆ ಅಂದರೆ ಹೇಗದು? ಯಾಕೆ ಅಂತಂದರೆ
ಶ್ರೀವಿದ್ಯೆಯೂ ತುಂಬ ಒಂದು ಸಮುದ್ರದಷ್ಟು ವ್ಯಾಪಕವಾದ್ದು. ಇದರಲ್ಲಿ ನೂರಾರು ಪರಂಪರೆಗಳು, ನೂರಾರು ಸಿಸ್ಟಮ್ಸ್ ಆಫ್ ಸ್ಕೂಲ್ ಆಫ್ ಪ್ರಾಕ್ಟೀಸಸ್ ಥಾಟ್ಸ್ ಇದೆ. ಅದನ್ನು ಬ್ರಾಡ್ ಡಿವಿಷನ್ನಾಗಿ ಮಾಡಿರುವಂಥದ್ದು 3. ಹೈಯೆಸ್ಟ್ನ ಸಮಯ, ಅದಕ್ಕಿಂತ ಕೆಳಗಡೆ ಇರುವಂಥದ್ದನ್ನು ಮಿಶ್ರ, ಅದಕ್ಕಿಂತ ಕೆಳಗಡೆ ಇರೋದನ್ನು ಕೌಲ ಅಂತ ಕರೀತಾರೆ. ಈಗ ವ್ಯೂವರ್ಸು ಕೇಳ್ತಾ ಇರೋರು ಯಾರಾದರೂ ಕೌಲ ಸಂಪ್ರದಾಯವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ದೇ ಗೆಟ್ ಅಫೆಂಡೆಡ್. ಅಥವಾ ಮಿಶ್ರ ಮಾರ್ಗವನ್ನು ಮಾಡ್ತಾಯಿದ್ರೆ ಇವರೇನು ಹೇಳ್ತಾ ಇದ್ದಾರೆ, ತಮ್ಮ ಮಾರ್ಗನೇ ಶ್ರೇಷ್ಠ ಅಂತ. ನೋಡಿ, ಇದರಲ್ಲಿ ನಾನು ಫ್ರಾಗ್ಮೆಂಟೇಷನ್ ಮಾಡೋದಾಗಲಿ, ಖಂಡತುಂಡ ಮಾಡೋದಾಗಲಿ, ಅಥವಾ ಒಂದು ಶ್ರೇಷ್ಠ ಇನ್ನೊಂದು ಹೀನ ಅಂತ ಹೇಳುವ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಇದೆಲ್ಲವೂ ತಂತ್ರ ಮಾರ್ಗವೇ. ಮೂರು ಹೆಸರುಗಳು, 3 schools ಆಫ್ ಥಾಟ್ಸ್ ಇನ್ ತಂತ್ರ ಸಾಧನ. ಚಿಕ್ಕ ಬ್ರೇಕ್ ಇಲ್ಲಿ ಮ್ಯಾಮ್. ಫಸ್ಟ್ ಕ್ಯಾನ್ ವಿ ಎಕ್ಸ್ಪ್ಲೇನ್ ಏನು ವಾಟ್ ಇಸ್ ತಂತ್ರ ಫಸ್ಟು, ಆಮೇಲೆ ಶ್ರೀವಿದ್ಯಾ ಹೆಂಗೆ ಅದು ರಿಲೇಟೆಡು, ಆಮೇಲೆ ಶ್ರೀವಿದ್ಯಾದು ಮಾರ್ಗಗಳು. ಓಕೆ ಅಲ್ವಾ ಮ್ಯಾಮ್? Wake up to fresh ideas. Repose. ಸೊ ವಾಟ್ ಇಸ್ ತಂತ್ರ? ತಂತ್ರ ಅಂತಂದರೆ ಅದು ಒಂದು ಬ್ರಹ್ಮಾಂಡ. ಅಂದರೆ ನೆಕ್ಸ್ಟ್ ಕ್ವೆಶ್ಚನ್, ಬ್ರಹ್ಮಾಂಡ ಅಂದರೆ ಏನು ಅಂತ. ನೋಡಿ, ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗಬೇಕಾದರೆ ಸ್ಕ್ರಿಪ್ಚರ್ಸ್, ಶಾಸ್ತ್ರಗಳು, ಅಧ್ಯಾತ್ಮದ ಶಾಸ್ತ್ರಗಳೇನಿದೆ ಅದನ್ನು ಟೆಕ್ಸ್ಟ್ಸ್ ಅಂತ ನಾನು ಹೇಳಲ್ಲ. ಟೆಕ್ಸ್ಟ್ ಅಂದರೆ ಅದು ತುಂಬ ಆರ್ಡಿನರಿ ಮೈಂಡ್ ಕ್ರಿಯೇಟ್ ಮಾಡಿದ್ದಾಗುತ್ತೆ. ಸ್ಕ್ರಿಪ್ಚರ್ಸ್ ಅಂತಂದರೆ ದೇ ಎಮಿಟ್ ಲೈಟ್, ಜ್ಞಾನದ ಬೆಳಕನ್ನು ಹೊಮ್ಮಿಸುತ್ತೆ ಅದು. ಸರಿ. ಹಾಗಾಗಿ ಇಂತಹ ಸ್ಕ್ರಿಪ್ಚರ್ಸು ಅಥವಾ ಶಾಸ್ತ್ರ ಗ್ರಂಥಗಳು ಏನು ಹೇಳುತ್ತೆ ಅಂತಂದರೆ, ಒಬ್ಬರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಅಧ್ಯಾತ್ಮದ ಒಂದು ಜಾಗೃತ ಸ್ಥಿತಿ ಬರಬೇಕು ಅನ್ನೋದಾದರೆ ಅದಕ್ಕೆ ಬಹಳ ಮುಖ್ಯವಾದ ಅರಿವು ಏನು ಬರಬೇಕು ಅಂದರೆ, ಈ ಭೂಮಿನೇ ದಿ ಎಂಡ್ ಆಫ್ ಆಲ್ ಮ್ಯಾಟರ್ಸ್ ಅಲ್ಲ. ಇದಕ್ಕೂ ಮೀರಿದೊಂದು ದೊಡ್ಡ ಬ್ರಹ್ಮಾಂಡ ಅನ್ನೋದಿದೆ. ಆ ಬ್ರಹ್ಮಾಂಡದ ಒಂದು ಚಿಕ್ಕ ಭಾಗ ಈ ಭೂಮಿ ಅಥವಾ ಪೃಥ್ವಿ. ಅದರಲ್ಲಿ ಒಂದು ಚಿಕ್ಕ ಭಾಗ ನಾನು ಅನ್ನುವ ಅರಿವು ಮೂಡಬೇಕು. ಹೇಗೆ ಮೂಡಬೇಕು? ಅದಕ್ಕೆ ಶಾಸ್ತ್ರಗಳಿದ್ದಾವೆ, ಗುರುಗಳಿದ್ದಾರೆ ಇಂಥದ್ರ ಬಗ್ಗೆ ಮಾತಾಡೋದಕ್ಕೆ. ಇದು ವಿತಂಡವಾದ ಮಾಡೋರು ಇರ್ತಾರಲ್ಲ, ಇವೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಅಂತ, ಅಂಥವ್ರಿಗೆ ಯೂಶಲಿ ಈ ಥರದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್? ಸ್ವಲ್ಪ ದಿವಸ ಅವ್ರ ದಾರಿಗೆ ಬಿಟ್ಟುಬಿಡ್ಬೇಕಾಗತ್ತೆ. ಇನ್ನೂ ಒಂದು ಸ್ವಲ್ಪ ಅನುಭವಿಸ್ಕೊಳ್ಳಿ ಕಷ್ಟ ಸುಖಗಳನ್ನು, ಕಷ್ಟ ಸುಖ ಎರಡನ್ನು. ಹಾಗಾಗಿ ಅದು ಆದಮೇಲೆ ನಾ ಹೇಳಿದ್ನಲ್ಲ, ಜೀವನದ ನಮ್ಮ ಕಷ್ಟ ಸುಖಗಳೇ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್. ಅವೇ ನಮಗೆ ಯೋಚನೆಗೆ ದಾರಿ ಮಾಡಿಕೊಡುತ್ತೇನು, ನನ್ನನ್ನು ಮೀರಿದ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅಂತ. ಸೊ ದ್ಯಾವ್ ಟು ವೇಟ್ ಫಾರ್ ದ ಟೈಮ್. ಹಂಗಿದ್ರೆ ಸ್ವಲ್ಪ ಮಾಡಬೇಕಾಗತ್ತೆ. ಆಮೇಲೆ ಗುರು ಸಿಗಬೇಕಾದ್ರೆ ಅನ್ನೋದು ತಾನೇ ನಮ್ಮ ಈ ಪ್ರಶ್ನೆ. ಎಸ್. ಕೇವಲ ಈ ಜೀವನದಲ್ಲಿ ನಾನು ಏನು ಆಗಿದ್ದೀನೋ ಅಷ್ಟ್ರ ಮೇಲಿಂದನೇ ಎಲ್ಲವೂ ತೀರ್ಮಾನ ಆಗಲ್ಲ. ಯಾಕೆಂದರೆ ಈ ಜೀವನಕ್ಕೆ ನಾನು ಬರುವ ಮುಂಚೆ ಐ ಆಮ್ ಎನ್ ಏನ್ಷಿಯಂಟ್ ಟ್ರಾವೆಲರ್ ವಿತ್ ದ ಸೇಮ್ ಮೈಂಡ್, ಚೇಂಜಿಂಗ್ ದ ಕಾಸ್ಟ್ಯೂಮ್ಸ್ ಅಲ್ವೇ? ಎಸ್. ಹಾಗಾಗಿ ಅದರ ಒಳಗಡೆ, ಈ ಶರೀರದ ಒಳಗಡೆ ಇಟ್ಸ್ ಎ ಬ್ಯಾಗೇಜ್. ಶರೀರ ಅನ್ನೋದು ಈ ಆತ್ಮಕ್ಕೆ ಸಂಬಂಧಪಟ್ಟಂತಹ, ಮನಸ್ಸಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಿದೆ. ಅದನ್ನು ಕರ್ಮ, ಸಂಸ್ಕಾರ, ವಾಸನ ಅಂತ ಕರೀತಾರೆ. ರಶ್ಮಿ, ತಿರ್ಗಾ ಈ 3 ಅಂದರೆ ಏನು ಅಂತ ಈಗ ಕೇಳಬೇಡ. ಕೇಳಿದ್ರೆ ಮತ್ತೆ ಮೂಲ ಪ್ರಶ್ನೆ ಬಿದ್ದು ಹೋಗ್ಬಿಡುತ್ತೆ. ಇಲ್ಲ ಆಯಿತಾ? ವಿ ವಿಲ್ ಸ್ಟಿಲ್ ಸ್ಟೇ ಆನ್ ದ ಟ್ರ್ಯಾಕ್ ಆಫ್ ವಾಟ್ ಇಸ್ ತಂತ್ರ. ಅದಕ್ಕೆ ಹಾಗಾಗಿ ಆ ಸ್ಪಿರಿಚುವಲ್ ಅವೇಕನಿಂಗ್ ಆಗುವಾಗ ಇನ್ನೊಂದು ಅಂಶವೂ ಬರುತ್ತೆ. ಏನು ಅಂದರೆ ಬ್ರಹ್ಮಾಂಡ ಅನ್ನೋದೊಂದು ಇದೆ ಅಂತ. ಇವತ್ತಿನ ಭಾಷೆಯಲ್ಲಿ ಯೂನಿವರ್ಸ್ ಅಂತ ನಾವು ಕರಿತೀವಿ, ಅದನ್ನು ವಿಶ್ವ ಪ್ರಜ್ಞೆ ಅಂತ ಕರಿತೀವಿ, ಅಥವಾ ಸುಪ್ರೀಂ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಶ್ರೀವಿದ್ಯೆ ಅಂತಂದರೆ ಆ ಸುಪ್ರೀಂ ಕಾನ್ಷಿಯಸ್ನೆಸ್ಸನ್ನು ಏನು ಅಂತ ತಿಳಿಸಿಕೊಡುವಂತಹ ಒಂದು ಮಾರ್ಗ. ಹಾಗಾದರೆ ತಂತ್ರ ಅಂದರೆ ಏನು ಅಂತ? ತಂತ್ರ ಅಂತಂದರೆ ಮತ್ತೆ ಅದು ಬ್ರಹ್ಮಾಂಡ ಅಂತ ಹೇಳಿದ್ದೀನಲ್ವಾ. ಹಾಗಾಗಿ ತುಂಬ ವಿಷಯಗಳನ್ನು ಇಲ್ಲೇ ಒಂದೇ ಕಾಂಟೆಕ್ಸ್ಟಲ್ಲಿ ಹೇಳೋದು ಕಷ್ಟ, ಸಮಯವನ್ನು ಬೇಡುತ್ತೆ ಅದು. ಹಾಗಾಗಿ ತಂತ್ರ ಅಂದರೆ ಸಂಸ್ಕೃತದಲ್ಲಿ ತನೋತಿ ಇತಿ ತ್ರಾಯತೆ ತಂತ್ರ ಅನ್ನೋ ಮಾತಿದೆ. ಏನು? ದಾಟ್ ವಿಚ್ ಪ್ರೊಟೆಕ್ಟ್ಸ್ ಯು. ತ್ರಾಯತೆ ಅಂದರೆ ಪ್ರೊಟೆಕ್ಷನ್ ಅಂತ. ಏನದು ಪ್ರೊಟೆಕ್ಷನು?
ಯಾವ ರಕ್ಷಣೆ ಅದು? ಆ ಹಿನ್ನೆಲೆಗೆ ಬಂದರೆ ಸ್ವಾಮಿ ರಾಮ ಅವ್ರು ಹೇಳಿರೋ ಮಾತು ನಾನಲ್ಲ. ಏನು? ತಂತ್ರ ಅಂದರೆ ಅದು ಹೈಯೆಸ್ಟ್ ಪ್ರೊಟೆಕ್ಷನ್ ಗಿವನ್ ಟು ಎ ಸಾಧಕ ಆರ್ ದಿ ಪ್ರಾಕ್ಟಿಷನರ್. ಯಾವುದದು ಹೈಯೆಸ್ಟ್ ಪ್ರೊಟೆಕ್ಷನ್? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಸ್ವಲ್ಪ ನಾನು ಡೈವರ್ಟ್ ಆಗಿ 1-2-3 ಉದಾಹರಣೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಕ್ಷಣೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಹುಡುಕ್ತಾ ಇರುವಂಥದ್ದು ಅಲ್ವೇ? ಹಾಗಾದರೆ ನಿಮ್ಮ ವ್ಯೂವರ್ಸಿಗೆ ಖಂಡಿತ ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಅನಿಸುತ್ತೇನೆ. ಯಾವುದದು ಪ್ರೊಟೆಕ್ಷನ್, ಹೈಯೆಸ್ಟ್ ಪ್ರೊಟೆಕ್ಷನ್ ದಟ್ ಸ್ವಾಮಿ ರಾಮ ಟಾಕ್ಸ್ ಅಬೌಟ್? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತಂದರೆ ಪ್ರತಿ ಕ್ಷಣದ ಮಾರ್ಗದರ್ಶನ. ಪ್ರತಿ ಕ್ಷಣದ ಮಾರ್ಗದರ್ಶನ. ಈ ದಾರಿನಲ್ಲಿದ್ದವರಿಗೆ ಪ್ರತಿ ಕ್ಷಣದ ಮಾರ್ಗದರ್ಶನ ಹೈಯೆಸ್ಟ್ ಸೋರ್ಸಿಂದ ಸಿಗುತ್ತೆ, ಲೈಕ್ ಎ ಹಾಟ್ಲೈನ್ ಕನೆಕ್ಷನ್. ಓಕೆ, ಒಂದು ಮಾರ್ಗದರ್ಶನ. ಆ ಮಾರ್ಗದರ್ಶನದಲ್ಲಿ ಬಹಳಷ್ಟು ಸರಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಈ ಸಾಧಕನ ಜೀವವನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಸದಾಕಾಲ ಇರುತ್ತೆ. ಸರಿ ತಪ್ಪುಗಳ ಬಗ್ಗೆ ನಮಗೆ ಸಾಧನೆ ಮಾಡುವಾಗ ಗೊಂದಲಗಳು ಇರುತ್ತೆ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಜೀವನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಈಗಂತೂ ಇಂಟ್ರಾ ರಿಲೇಷನ್ಶಿಪ್ ಅನ್ನೋದು, ಪರಸ್ಪರ ಸಂಬಂಧಗಳು ಅನ್ನೋದು ಇಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಪೀಪಲ್ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ತಮ್ಮ ಸಂಬಂಧಗಳು ಏನು ಅನ್ನೋದನ್ನು ಹ್ಯಾಂಡಲ್ ಮಾಡೋಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಬ್ಬ ಸಾಧಕನಾದ ತಕ್ಷಣ ಜೀವನನ ಬಿಟ್ಟಿರಲ್ವಲ್ಲ, ಜೀವನ ಜೊತೆಯಲ್ಲೇ ಇದು ಸಾಧನೆ ಮಾಡಬೇಕಲ್ವ. ಹಾಗಾಗಿ ಈ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ, ಪ್ರೊಟೆಕ್ಷನ್ ಆ್ಯಂಡ್ ಮಾರ್ಗದರ್ಶನ. ಇದಕ್ಕೊಂದು ಉದಾಹರಣೆ ಹೇಳಿದರೆ ಅವ್ರಿಗೆ ಅರ್ಥವಾಗುತ್ತೆ. ಬಹಳ ಇತ್ತೀಚಿನ ನನ್ನ ಒಂದು ಅನುಭವ. ಯಾಕಂದರೆ ಪುಸ್ತಕದಲ್ಲಿ 100 ಬರೆದಿದ್ದೀನಿ, ಅದೆಲ್ಲ 30 ವರ್ಷದ್ದು. ಪುಸ್ತಕದಲ್ಲಿ ಬರೀದೇ ಇರುವ ಒಂದು ಅನುಭವ, ಹೇಗೆ ಮಾರ್ಗದರ್ಶನ, ಪ್ರೊಟೆಕ್ಷನ್ ಮತ್ತು ಸಮಾಧಾನ ಸಿಗುತ್ತೆ ಅಂತ. ಸಮಾಧಾನ ಅಂದರೆ ನಾನು ಶಾಂತಿ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಉತ್ತರ ಕನ್ವಿನ್ಸಿಂಗ್. ಓಕೆ, ಈಗ ಐ ಗೆಟ್ ಕನ್ವಿನ್ಸ್ಡ್. ಯಾವುದೋ ಒಂದು ಪ್ರಶ್ನೆ ಇರುತ್ತೆ, ಐ ಗೆಟ್ ಕನ್ವಿನ್ಸ್ಡ್ ಬೈ ದಿ ಡೈರೆಕ್ಷನ್ ಐ ಗೆಟ್. ನಮ್ಮ ಈ ಪುಸ್ತಕದ ಅಂದರೆ ಮೆಸೇಜಸ್ ಫ್ರಮ್ ದಿ ಹಿಮಾಲಯನ್ ಮಾಸ್ಟರ್ಸ್, ಹಿಮಾಲಯನ್ ಸೇಜಸ್, ಟೈಮ್ಲಿ ಆ್ಯಂಡ್ ಟೈಮ್ಲೆಸ್, ಈ ಪುಸ್ತಕದ ಕವರ್ ಪೇಜ್ದು ಒಂದು ಬಿಡುಗಡೆಯನ್ನು ನಾವು ಮಾಡಿದ್ವಿ. ಐ ರಿಯಲಿ ವಾಂಟೆಡ್ ಇಟ್ ಟು ಬಿ ವೆರಿ ಬಿಗ್ ಆ್ಯಂಡ್ ಗ್ರ್ಯಾಂಡ್ ಆ್ಯಂಡ್ ರಾಯಲ್. ಸೊ ಬಂದಂತಹ ಅತಿಥಿಗಳು ಸಾಹಿತ್ಯ ಲೋಕದಲ್ಲಿ ಇರುವಂತಹ ಶ್ರೀಯುತ ಜೋಗಿಯವರು. ಅವರೇ ಅವರ ಮಾತಿನಲ್ಲಿ ವೇದಿಕೆ ಮೇಲೆ ಹೇಳಿದ್ದು, ಇಂತಹ ಪುಸ್ತಕ ಬಿಡುಗಡೆ ಅಥವಾ ಕವರ್ ಪೇಜಿನ ಬಿಡುಗಡೆಯ ಸಮಾರಂಭವನ್ನು ನಮ್ಮ ಸಾಹಿತ್ಯ ಲೋಕದಲ್ಲೇ ನೋಡಲಿಲ್ಲ ನಾವು. ಯಾಕೆ? ಯಾರೂ ಮಾಡಲ್ಲ ಆ ಥರ. ಏನಾಗಿತ್ತು ಅವತ್ತು? ಹೇಗಿತ್ತದು? ತುಂಬ ರಾಯಲ್ ಆಗಿತ್ತು. ಇಟ್ ವಾಸ್ ಲೈಕ್ ಯಾವುದೋ ಒಂದು ಪ್ಯಾರಡೈಸ್ ಒಳಗಡೆಗೆ ಬಂದಿದ್ದೀವಿ ಅನ್ನೋ ರೀತಿಯ ಗ್ರ್ಯಾಂಡ್ಯೂರ್. ಆಡಿಟೋರಿಯಮ್ಮಿನ ಡೆಕೋರೇಷನಿಂದ ಹಿಡಿದು ಲಿಟ್ರಲಿ ಟೇಕಿಂಗ್ ದೆಮ್ ಟು ದ್ಯಾಟ್ ವರ್ಲ್ಡ್, ಕ್ರಿಯೇಟಿಂಗ್ ದ್ಯಾಟ್ ವರ್ಲ್ಡ್. ಓಕೆ. ಮತ್ತು ಎಂಟೈರ್ ಮೀಡಿಯಾ ಬ್ಯಾಕ್ಡ್ ಅಪ್ ಅವರ್ ಪ್ರೋಗ್ರಾಮ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದರ ರೀಚ್ ಇತ್ತು. ಎರಡೂ ಭಾಷೆನಲ್ಲಿದೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಓಕೆ. ಮತ್ತು ಎಲ್ಲರೂ ತಮ್ಮ ತಮ್ಮ ಮೀಡಿಯಾದ ಮೂಲಕ ಇದರ ಕವರೇಜನ್ನು ಮಾಡಿದ್ರು, ವಿತೌಟ್ ಎನಿ ಎಕ್ಸೆಪ್ಷನ್. ಆಯಿತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಪುಸ್ತಕದ ಬಿಡುಗಡೆಯೇ ಒಂದು ರೀತಿ ಯುನೀಕ್ ಆಗಿತ್ತು. ಅದಕ್ಕಾಗಿ ಟೆಕ್ನಾಲಜಿಯನ್ನು ಮತ್ತೊಂದರ ಉಪಯೋಗವನ್ನು ಮಾಡಿಕೊಂಡು ಇರಲಿ. ಪುಸ್ತಕ ಬಿಡುಗಡೆ ಅಲ್ಲ, ನಾನು ಐ ಆಮ್ ಟಾಕಿಂಗ್ ಅಬೌಟ್ ದಿ ಕವರ್ ಪೇಜ್. ಕವರ್ ಪೇಜ್. ಸೊ ಇದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಎಟ್ ವಾಟ್ ಲೆವೆಲ್ ಕ್ಯಾನ್ ಐ ಸ್ಪೆಂಡ್ ಆ್ಯಂಡ್ ಡೂ ಇಟ್. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಮನಿ, ರೈಟ್? I said, my guru, like Swami Rama,
ಆಲ್ವೇಸ್ ಲಿವ್ಡ್ ಎ ರಾಯಲ್ ಲೈಫ್. ನಿಮಗೆ ಸಾಧು ಸಂತರು ಗಡ್ಡ ಬಿಟ್ಕೊಂಡು ತುಂಬ ತೆಳ್ಳಿಗೆ ಇದ್ಕೊಂಡು ಫ್ಯಾಮಿಸ್ಟ್ ಲುಕ್ಕಲ್ಲಿದ್ದು ಆ ಥರ ಇರುವಂತಹ ಸ್ವಾಮಿ ಆಗೇ ಇರಲಿಲ್ಲ ಅವರು. ಆಯಿತಾ? ಹಿ ಆಲ್ವೇಸ್ ಸ್ಟೇಡ್ ಇನ್ ಎ ಸ್ವೀಟ್ ಇನ್ ಎ ಹೋಟೆಲ್. ತುಂಬ ಜನಕ್ಕೆ ಅವರು ಏನು ಅಂತ ಯಾವ ರೀತಿ ಯೋಗಿಯಪ್ಪ ಇವರು, ಯಾಕಂದರೆ ನೀವು ಏನು ಡಿಫೈನ್ ಮಾಡೋಕ್ಕೆ ಹೋಗ್ತೀರ ಒಬ್ಬ ಯೋಗಿಯನ್ನು, ಆ ಡೆಫಿನೇಷನ್ಗೆ ಸಿಗ್ತಾ ಇರಲಿಲ್ಲ ಅವರು. ಅಂದರೆ ಈಗ ಹೇಳಿದ್ರಿ ಇತ್ತೀಚಿನ ದಿನದಲ್ಲಿ ಇಟ್ಸ್ ಚೇಂಜಿಂಗ್. ಈಗ ಐ ಮೀನ್ ಐ ಆಮ್ ಟಾಕಿಂಗ್ ಅಬೌಟ್ 50 years ಬ್ಯಾಕ್. ಬಿಕಾಸ್ ಎಟ್ ಟೈಮ್ ಅಂಡ್ ಅಗೇನ್ ಪೀಪಲ್ ಹ್ಯಾವ್ ಸೀನ್ ಈ ಥರದ ಗುರುಗಳು. ಅವರು ಅಲ್ಲಿ ಹಾಕ್ಕೊಟ್ಟಿರೋ ಮಾರ್ಗವನ್ನು ಕೆಲವರಾದರೂ ಇವತ್ತು ಫಾಲೋ ಮಾಡ್ತಾ ಇದ್ದರೆ ದಟ್ ಈಸ್ ಶ್ರೀವಿದ್ಯಾ. ಶ್ರೀವಿದ್ಯಾ, ಶ್ರೀ ಅಂದರೆ ಲಕ್ಷ್ಮಿ ಅಂತ ಇನ್ನೊಂದು ಅರ್ಥ. ಲಕ್ಷ್ಮಿ ಅಂದರೆ ಸಂಪತ್ತು, ಲಕ್ಷ್ಮಿ ಅಂದರೆ ಒಪ್ಯುಲೆನ್ಸ್. ಇಟ್ ಗಿವ್ಸ್ ಆಕ್ಸೆಸ್ ಟು ರಾಯಲ್, ಗ್ರ್ಯಾಂಡ್. ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್, ಪರ್ಸ್ಪೆಕ್ಟಿವ್. ಸೊ ನಿಮ್ಮ ಮೈಂಡ್ ಸೆಟ್ ಮೇಲಿಂದ ಯು ವಿಲ್ ಬಿಕಮ್ ಕೇಪಬಲ್ ಆಫ್ ಮ್ಯಾನಿಫೆಸ್ಟಿಂಗ್. ಶ್ರೀವಿದ್ಯಾ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಪವರ್. ಸೊ ಶ್ರೀವಿದ್ಯಾ ಅಡಪ್ಟ್ಸು ಗ್ಯಾಲಕ್ಸೀಸನ್ನ ಕ್ರಿಯೇಟ್ ಮಾಡ್ತಾರೆ. ಗ್ಯಾಲಕ್ಸೀಸನ್ನು ದೇ ಕ್ಯಾನ್ ಡಿಸ್ಟ್ರಾಯ್ ಎಟ್ ದೇರ್ ವಿಲ್. ಇದೊಂದು ಸ್ವಲ್ಪ ಬಿಡಿಸಿ ಹೇಳಿ ಮ್ಯಾಮ್. ಬಿಡಿಸಿ ಹೇಳೋಕ್ಕಾಗಲ್ಲ. ಸುಮ್ಮನೆ ನಿಮಗೆ ನಾನು ಗ್ಲಿಮ್ಸಸ್ಸಲ್ಲಿ ಕೊಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಬೀಯಿಂಗ್ ವಿತ್ ಮೈ ಗುರು. ಅಂದರೆ ದೇ ಕುಡ್ ಕಂಟ್ರೋಲ್ ಮೆನಿ ಥಿಂಗ್ಸ್. ನಾಟ್ ಮೆನಿ ಥಿಂಗ್ಸ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದು ದೇ ಆರ್ ಕಾಲ್ಡ್ ಸೇಜಸ್. ಅದಕ್ಕೆ ಆಕ್ಸೆಸ್ ಪಡ್ಕೊಳ್ಳೋದೇ ಆ ಸಾಧನೆ ಮೂಲಕ. ಗಿವ್ಸ್ ದಟ್ ಮಾಸ್ಟ್ರಿ ಓವರ್ ಪಂಚಭೂತಾಸ್ ಆ್ಯಂಡ್ ದಿಸ್ ಎಂಟೈರ್ ಕಾಸ್ಮಾಸ್. ಇದನ್ನೇ ನಾವು ಈ ಚಕ್ರಗಳಲ್ಲಿ ಬಂದಾಗ, ಕ್ರೌನ್ ಚಕ್ರ ಓಪನ್ ಆದಾಗ ಯು ಆರ್ ಕನೆಕ್ಟೆಡ್ ಟು ದ ಯೂನಿವರ್ಸ್ ಅನ್ನೋದು ಇದನ್ನೇನಾ? ಹೌದು. ಅದು ತುಂಬ ಕೆಳಗಿನ ಹಂತ, ಅದರಿಂದ ತುಂಬ ಮೇಲ್ಮೇಲಿನ ಹಂತಗಳು ಬಹಳಷ್ಟಿದ್ದಾವೆ. ಸೊ ತಂತ್ರ ಅಂತಂದರೆ ಯಾಕೆ ರಹಸ್ಯಮಯ ಅಂತಂದರೆ ಇಂಥ ವಿಷಯಗಳನ್ನೆಲ್ಲ ಒಳಗೊಂಡಿದೆ. ಅದಕ್ಕೆ ಅದು ನಿಗೂಢ ರಹಸ್ಯ. ಹಾಗಾಗಿ ಅದನ್ನು ಬಿಕಾಸ್ ಇಟ್ಸ್ ಸೋ ಪವರ್ಫುಲ್ ಇಟ್ ವಾಸ್ ಕೆಪ್ಟ್ ಗಾರ್ಡೆಡ್. ಅಂದರೆ ಅದು ಇನ್ ರಾಂಗ್ ಹ್ಯಾಂಡ್ಸ್ ಹೋಗ್ಬಿಟ್ರೆ ಅದು ಇಟ್ ಕ್ಯಾನ್ ಡೆಸ್ಟ್ರಾಯ್, ಮಿಸ್ಯೂಸ್ ಆಗಬಾರ್ದು ಅಂತ. ಮ್ಯಾಮ್, ಹೌ ಡು ವಿ ಕನೆಕ್ಟ್ ದಿಸ್ ಟು ಜನಸಾಮಾನ್ಯರು? ಅದಕ್ಕೆ ಆಮೇಲೆ ಬರೋಣ. ಯು ಕ್ಯಾನ್ ಹೋಲ್ಡ್ ಆನ್ ಟು ದಟ್ ಕ್ವೆಶ್ಚನ್ ಫಾರ್ ಎ ವೈಲ್. ನಾನು ಕವರ್ ಪೇಜಿನ ಇದನ್ನು ಮಾಡ್ತಾ ಇದ್ನಲ್ಲ, ಘಟನೆ ಹೇಳ್ತಾ ಇದ್ದೀನಲ್ವಾ, ಅದರಲ್ಲಿ ಏನಾಯಿತು, ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ, ಅಟ್ ವಾಟ್ ಲೆವೆಲ್ ಆಮ್ ಐ ಗೋಯಿಂಗ್ ಟು ಡೂ ದಿಸ್ ಪ್ರೋಗ್ರಾಮ್. ಐ ಸೆಡ್ ಲೆಟ್ ಮೀ ಅನ್ಲೀಶ್ ಆಲ್ ಮೈ ಪೊಟೆನ್ಷಿಯಲ್. ಶ್ರೀವಿದ್ಯೆ ಅಂತ ವಿದ್ಯೆಯನ್ನು ಗುರು ಕೊಟ್ಟಿದ್ದಾರೆ. ನೌ ಐ ವಾಂಟ್ ಟು ಆಫರ್ ಇಟ್ ಬ್ಯಾಕ್ ಟು ಹಿಮ್ ಆ್ಯಸ್ ಗುರುದಕ್ಷಿಣ. ಇದರಲ್ಲಿ ಯಾವುದೇ ಲ್ಯಾಪ್ಸಸ್ಸು, ಕೊರತೆಗಳು, ಡಿಫಿಷಿಯನ್ಸೀಸು ಇರಬಾರ್ದು. ಈವನ್ ಇಫ್ ಐ ಹ್ಯಾವ್ ಟು ಸ್ಟ್ರೆಚ್ ಬಿಯಾಂಡ್ ಮೈ ಕೆಪಾಸಿಟಿ, ಐ ಶುಡ್ ಬಿ ಏಬಲ್ ಟು ಡೂ ಇಟ್ ಅನ್ನೋ ಸಂಕಲ್ಪದೊಂದಿಗೆ ಮಾಡಿದೆ. ಅವತ್ತು ಕಾರ್ಯಕ್ರಮದ ದಿವಸ ಮನೆಯಿಂದ ಹೊರಡುವಾಗ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಟೀಮೆಲ್ಲ ಮುಂಚೆ ಹೋಗಿದ್ದರು, ನಾನು ಕರೆಕ್ಟ್ ಟೈಮಿಗೆ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲಿ ರೀಚ್ ಆಗೋದು ಅಂಥೇಳಿ. ಅದಕ್ಕೆ ಕರೆಕ್ಟಾಗಿ ಅರ್ಧ ಗಂಟೆ ಮುಂಚೆ ಹೋಗಿ ರೀಚ್ ಆಗಿ ಅಲ್ಲಿ ಬೋರ್ಡ್ ರೂಮಲ್ಲಿ, ಆಡಿಟೋರಿಯಂನಲ್ಲಿ ಕೂತ್ಕೊಂಡಿದ್ದೆ. ಫೈನಲ್ ಟಚಸ್ ಏನಿದೆ ಅದನ್ನು ನೋಡೋದಷ್ಟೇ ನನ್ನ ಕೆಲಸ ಇದ್ದಿದ್ದು ಅಂತ. ಸೊ ಐ ವಾಸ್ ಕಾಂಟಂಪ್ಲೇಟಿಂಗ್ ಆನ್ ದಿಸ್ ಹೋಲ್ ಥಿಂಗ್. ವಿ ಆರ್ ಅಬೌಟ್ ಟು ಮ್ಯಾನಿಫೆಸ್ಟ್ ಇಟ್ ಇನ್ ಫುಲ್ ಥ್ರಾಟಲ್ ಅನ್ನೋ ಫೀಲಿಂಗ್ ಬಂತು. ಆಗ ನನ್ನ ಒಬ್ಬಳು ಶಿಷ್ಯೆ ಬಂದು ನನ್ನ ಕಿವಿನಲ್ಲಿ ಮೆಲ್ಲಗೆ ಹೇಳಿ, ನಾನು ಅವಳು ಇಬ್ಬರೇ ಮಾತ್ರ ಇದ್ದಿದ್ದಲ್ಲಿ, ಅಮ್ಮ, ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಹ್ಯಾಪನ್ಡ್, ಶಿ ಸೆಡ್. ಏನು ಅಂದೆ. 9 ಗಂಟೆಗೆ ನಾವು ಎಲ್ಲ ರೆಡಿ ಮಾಡೋಕ್ಕೆ ಬಂದಿದ್ವಲ್ಲ, ಆವಾಗ ನಂದು ಕಟ್ಔಟ್ಸು ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನೆಲ್ಲ ಗೇಟ್ ಹತ್ರ ಅರೇಂಜ್ ಮಾಡೋದು, ಬ್ಯಾನರ್ ಹಾಕೋದು, ಅದು ಇದು ಎಲ್ಲ ಮಾಡ್ತಾಯಿದ್ದಾರೆ. ಗೇಟಿನ ಹೊರಗಡೆನೂ, ಆಡಿಟೋರಿಯಮಿನ ಹೊರಗಡೆನೂ ಕೂಡ ಒಂದು ಸ್ಟ್ಯಾಂಡಿ ನನ್ನ ಫುಲ್ ಪಿಕ್ಚರ್ ಇರುವಂಥದ್ದು ವಿತ್ ಸ್ವಾಮಿ ರಾಮ ಮತ್ತು ನನ್ನ ಇನ್ನೊಬ್ಬರು ಗುರುಗಳು, ರಾಸ ಗುರುಗಳು, ಮೈಸೂರು ಗುರುಗಳು, ಅವರ 3 ಜನದ್ದು ಫೋಟೋ ಇರುವಂಥದ್ದನ್ನು ಅಲ್ಲಿ ಎಲ್ಲ ಸೆಟ್ ಮಾಡ್ತಾಯಿದ್ದಾರೆ. ಆವಾಗ ಸುಮಾರು 9 ಗಂಟೆ, 8:45, 9 ಗಂಟೆ, 10:00ವರೆಗೆ ನಮ್ಮ ಕಾರ್ಯಕ್ರಮ. ಆಗ ಒಬ್ಬ ಚಿಂದಿಯನ್ನು ಅಂದರೆ ಕಲೆಕ್ಟ್ ಮಾಡಿ, ಚಿಂದಿ ಆಯೋನು ರ್ಯಾಕ್ ಕಲೆಕ್ಟರ್ ಅಲ್ವಾ, ಅವನು ಸರ ಎಲ್ಲಿಂದನೋ ಹೀಗೆ ಬಂದ, ಫುಟ್ಪಾತಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಎಲ್ಲರನ್ನು ನೋಡಿ
ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನಮ್ಮ ಟೀಮ್ ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಅಪ್ರಿಷಿಯೇಟ್ ಮಾಡಿ ಜಸ್ಟ್ ವಿತ್ ಹಿಸ್ ಎಕ್ಸ್ಪ್ರೆಷನ್ಸ್, ನೋ ಟಾಕಿಂಗ್. ಆಮೇಲೆ ಆ ಸ್ಟ್ಯಾಂಡಿ ಹತ್ರ ಹೋಗ್ಬಿಟ್ಟು ನನ್ನ ಫೋಟೋನ ಮುಟ್ಬಿಟ್ಟು ನೋಡಿ ತುಂಬ ಖುಷಿಯಾಗಿದೆ ನನಗೆ ಅನ್ನುವ ಮೀನಿಂಗನ್ನು ಕನ್ವೆ ಮಾಡಿ ತಕ್ಷಣ, ಯಾಕೆಂದರೆ ನನ್ನ ಶಿಷ್ಯೆ ಈಗಾಗಲೇ ಸಾಧನೆಯಲ್ಲಿ ನನ್ನ ಜೊತೆಯಲ್ಲಿ ಏನೋ ಮಂತ್ರವನ್ನು ತೆಗೆದುಕೊಂಡು ಸುಮಾರು 4 ವರ್ಷದಿಂದ ಶ್ರೀವಿದ್ಯೆಯ ದಾರಿನಲ್ಲಿ ಇದ್ದಾಳೆ ಅವಳು. ಅವಳು ರಿಪಬ್ಲಿಕ್ ಕನ್ನಡದಲ್ಲಿ ಇದ್ದಾಳೆ ಇವಾಗ, ಮೀಡಿಯಾ ಪರ್ಸನ್, ಶ್ರೀಲಕ್ಷ್ಮಿ ಅಂತ ಹೇಳಿ. ಅವಳಿಗೆ ಇಂತಹ ಅನುಭವಗಳು ಆಗುತ್ತೆ. ಮತ್ತು ಪುಸ್ತಕದ ಬಿಡುಗಡೆಗೋಸ್ಕರ ಅವಳು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಇಂತಹ ಅನುಭವಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇತ್ತು ಅವಳಿಗೆ. ಅದಕ್ಕೆ ಅವಳಿಗೆ ಇದು ಯಾರೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ತಕ್ಷಣ ಗೊತ್ತಾಗಿದೆ ಅವಳಿಗೆ. ಒಳಗಡೆ ಹೋಗಿಬಿಟ್ಟು ಗೆಸ್ಟ್ಗಳಿಗೆ ಅಂತೆಲ್ಲ ಕೊಡೋಕ್ಕೆ ಅಂತ ರೆಡಿ ಮಾಡಿರೋದು ಏನೋ ಡ್ರೈ ಫ್ರೂಟ್ಸು ಮತ್ತು ರೆಗ್ಯುಲರ್ ಫ್ರೂಟ್ಸು ಎಲ್ಲ ಟ್ರೈನಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ದು. ಅದರಲ್ಲಿಂದ ಒಂದಷ್ಟು ಡ್ರೈ ಫ್ರೂಟ್ಸು ಎಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟು ತೊಗೊಂಬಂದ್ಬಿಟ್ಟು ಅವರಿಗೆ ಕೊಟ್ಟಿದ್ದಾಳೆ. ಅದು ಕೊಟ್ಟ ತಕ್ಷಣವೇ ನಾನು ಹೋಗ್ತೀನಿ, ಐ ಆಮ್ ವೆರಿ ಹ್ಯಾಪಿ. ವಿತಿನ್ ಸೆಕೆಂಡ್ಸ್ ಈ ಡಿಸಪಿಯರ್ ಫ್ರಮ್ ದ ಸೀನ್. ಮತ್ತು ಫಾಲೋ ಮಾಡಿದ್ರು ಸಿಕ್ಕಲಿಲ್ಲ ಆತ ಎಲ್ಲಿ ಹೋದರು ಅಂಥೇಳಿ. ಸೊ ಇದನ್ನು ಅವಳಿಗೆ ಸ್ವಲ್ಪ ನನಗೆ ಹೇಳೋ ತನಕ ಸಮಾಧಾನ ಇಲ್ಲ. ಅವಳು ಹೇಳಿದ ತಕ್ಷಣ ನಾನಂದೆ, ಶ್ರೀಲಕ್ಷ್ಮಿ ಕಂಗ್ರ್ಯಾಚುಲೇಷನ್ಸ್. ಯಾಕಮ್ಮ ಏನಾಯಿತು? ಐ ಸೆಡ್ ಯು ಡಿಡ್ ದ ರೈಟ್ ಥಿಂಗ್ ಇನ್ ಆಫರಿಂಗ್ ಹಿಮ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಯಾಕೆಂದರೆ ಮೊಟ್ಟ ಮೊದಲನೇ ಅರ್ಪಣೆ ಆಗಬೇಕಾಗಿದ್ದಿದ್ದೆ ಆ ಗುರುವಿಗೆ. ಅವರೇ ಬಂದು ನಿನ್ನ ಹತ್ರ ಸ್ವೀಕಾರ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡದು ಇನ್ನೊಂದು ನನಗಿನ್ನೇನೂ ಬೇಕಿಲ್ಲ. ನನ್ನ ಲೆಕ್ಕದಲ್ಲಿ ಈ ಕಾರ್ಯಕ್ರಮ ಮುಗಿದು ಹೋಯಿತು ಅಂದೆ ಅವಳಿಗೆ. ವಾವ್, ಶುರು ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಎಲ್ಲಿ ಶುರು ಆಗಬೇಕು ಶುರುವಾಗಿ, that means the Brahmanda has come down to accept and tell me that what you have been doing is in the right track. We are happy about you. This is what I tell ಮಾರ್ಗದರ್ಶನ. ಇದನ್ನೇ ನಾನು ಸಮಾಧಾನ ಅಂತ ಕರೆಯೋದು. ಇದೇ ಹೈಯೆಸ್ಟ್ ಪ್ರೊಟೆಕ್ಷನ್. ಯಾಕೆ? ಎಲ್ಲಿ ಒಂದು ಕಡೆನೂ ಒಂದು ಸಣ್ಣ ಕುಂದು ಕೊರತೆ ಇಲ್ಲದೆ ಅಷ್ಟು ಮೆಗಾ ಪ್ರೋಗ್ರಾಮ್ ಆಗಬೇಕು ಅಂತಂದರೆ ಅದು ನಾನು ಮಾಡೋದ್ರಿಂದ ಆಗೋಲ್ಲ. ನಾನು ಮಾಡುವುದರ ಜೊತೆಯಲ್ಲಿ ಅದು ಕೈ ಜೋಡಿಸಿದಾಗ ಅದಕ್ಕೆ ಒಂದು ಎಕ್ಸ್ಟ್ರಾ ಚಾರ್ಮ್ ಬರುತ್ತೆ. ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟು ದೀಪವನ್ನು ಬೆಳಗಿ ನನ್ನ ಗುರುತತ್ವ ಆ ರೂಪದಲ್ಲಿ ಬಂದು, ಹೇಗೆ ಒಬ್ಬ ಸಾಮಾನ್ಯ ಚಿಂದಿ ಆಯುವ ರೂಪದಲ್ಲಿ ವ್ಯಕ್ತಿಯನ್ನು ಒಳಗಡೆ ಅವನನ್ನು ಹೀಚಿ ದಟ್ ಶಕ್ತಿ, ದಟ್ ಎನರ್ಜಿ, ಗುರುಶಕ್ತಿ chose that body to communicate this truth. ಯಾಕೆಂದರೆ ಅವರು ಆಮೇಲೆ ಆ ಹಂತದಲ್ಲಿ ಅವರಿಗೆ ನಾಮವೂ ಇಲ್ಲ, ರೂಪವೂ ಇಲ್ಲ. ಬೇಕಾದಾಗ ಬರ್ತಾರೆ, ಅದಕ್ಕೆ ಬೇಕು ಅಂದಾಗ ಮಾತ್ರ. ನನಗೆ ಗೊತ್ತು ಅದು ಬಂದಿದ್ದು ಸ್ವಾಮಿ ರಾಮನೇ ಅಂತ. ಆದರೆ ಅವ್ರು ಸ್ವಾಮಿ ರಾಮ ಅಲ್ಲ, ಹೊರಗಿನ ಜಗತ್ತಿನವರಿಗೆ ಒಬ್ಬ ರ್ಯಾಕ್ ಕಲೆಕ್ಟರ್. ಹೀಗೆ ಇದು ಒಂದು ಸಣ್ಣ ವಿಷಯ ನಾನು ಹೇಳ್ತಾ ಇರೋದು. ಆ ಪ್ರೊಟೆಕ್ಷನ್ ಅನ್ನೋದು ಪ್ರತಿ ಕ್ಷಣ ಹೇಗೆ ಸಿಗ್ತಾ ಇರುತ್ತೆ ಅಂತಂದರೆ, ಒಂದು ವೈಟ್ ಬರ್ಡ್, ನಾನೇನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇರ್ತೀನಿ, ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಅಂತ ಇಟ್ಕೊಳ್ಳಿ. ಅದು ಬಂದು ಬಾನೆಟ್ ಮೇಲೆ ಕೂತ್ಕೊಂಡು ಆ ಗ್ಲಾಸನ್ನು ಟಚ್ ಮಾಡುತ್ತೆ ವಿತ್ ಇಟ್ಸ್ ಬೀಕ್ ಆ್ಯಂಡ್ ದೆನ್ ಇಟ್ ಫ್ಲೈಸ್ ಆ್ಯಂಡ್ ಗೋಸ್ ಅವೇ. ನೋಡೋರಿಗೆ ಅದು ಕೋಇನ್ಸಿಡೆನ್ಸು, ಬಟ್ ನನಗೆ ಗೊತ್ತು ಅದೇನು ನನಗೆ ಹೇಳಿ ಹೋಯಿತು ಅಂತ. ಇದು ಆಧ್ಯಾತ್ಮ ಮಾರ್ಗದಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಸಿಗುವ ಹೈಯೆಸ್ಟ್ ಪ್ರೊಟೆಕ್ಷನ್ ಆ್ಯಂಡ್ ಗೈಡೆನ್ಸ್. ದೀಸ್ ಆರ್ ದ ಕ್ಲೂಸ್. ಕಣ್ಮುಂದೆ ನಿಮಗೆ ಅದು ಸಿಗ್ತಾ ಇರತ್ತೆ. ಐಡೆಂಟಿಫೈ ಮಾಡೋಕ್ಕೆ ಯು ಶುಡ್ ಬಿ ಕನೆಕ್ಟೆಡ್, ಯು ಶುಡ್ ಹ್ಯಾವ್ ದಟ್ ಆ್ಯಂಟನಾ ಟು ಕನೆಕ್ಟ್ ಟು ದಿಸ್ ಲ್ಯಾಂಗ್ವೇಜ್ ದಟ್ ಕಮ್ಸ್ ಥ್ರೂ ಸಾಧನ. ಮ್ಯಾಮ್, ಈ ಮಧ್ಯದಲ್ಲಿ ನೀವು ಹೇಳಿದ್ರಿ ಯಾರ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಂತ. ಇದು ಇವತ್ತಿಂದಲ್ಲ, ಒಂದು ಸ್ವಲ್ಪ 100-200 ವರ್ಷದ ಮುಂಚೆನೂ ಹೋದರೆ ನೀವು ಹಳೆ ಕಾಲದ ಸಿನಿಮಾಗಳಲ್ಲಿ, ಇನ್ಫ್ಯಾಕ್ಟ್ ನಮ್ಮದಲ್ಲೂ ನೋಡ್ಬೋದು, ದೇವರು ಯಾವ ರೂಪದಲ್ಲಿ ಬೇಕಾದ್ರೆ ಬಂದು ಪರೀಕ್ಷೆ ಮಾಡ್ತಾನೆ. ಹಾಗೆ ಈ ಲಕ್ಷ್ಮೀದು ಒಂದು ಕಥೆ ಇದೆಯಲ್ಲ, ಲಕ್ಷ್ಮೀ ಯಾವುದೋ ಒಂದು ಮನೆಯಲ್ಲಿ ಮಂಗಳವಾರ ಬಂದ್ಲು ಯಾವುದೋ ರೂಪದಲ್ಲಿ. ಎಲ್ಲವೂ ಸತ್ಯವೇ. ಆದರೆ ಇವತ್ತು ನಮ್ಮ ಮನಸ್ಸು ಎಷ್ಟು ಆಧುನಿಕವಾಗಿ ಕೇವಲ ಬುದ್ಧಿ ತರ್ಕದ ಮೇಲೆ ನಿಂತಿರೋದ್ರಿಂದ
ಇದನ್ನು ನಂಬುವ ಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದೆ. ದಿಸ್ ಈಸ್ ವಾಟ್ ಐ ಸೇ ಲೂಸಿಂಗ್ ಆಫ್ ಇನ್ನೋಸೆನ್ಸ್. ಓವರ್ ಅನಾಲಿಸಿಸು ಮತ್ತು ಓವರಾಗಿ ಇದು ಮಾಡಿ ಯು ಗಾನ್ ಟು ದಿ ಅದರ್ ಎಕ್ಸ್ಟ್ರೀಮ್. ಅದಕ್ಕೆ ಬೇರೆ ಅನೇಕ ಕಾರಣಗಳು. ಅವರ ಎಜುಕೇಷನ್ ಸಿಸ್ಟಮ್, ಟೆಕ್ನಾಲಜಿ, ಎಲ್ಲವನ್ನ ನಾನೇ ಮಾಡ್ತೀನಿ ಅನ್ನುವಂಥ ಭ್ರಮೆ. ಐ ಆಮ್ ದ ಡೂಯರ್. ಭ್ರಮೆ ಇಸ್ ರೈಟ್ ವರ್ಡ್. ಇದು ಮಾಯೇನೆ. ಅಂತಿಮವಾಗಿ ಅದು ಈ ಜೀವನ ಅನ್ನೋದು ಮಾಯವೇ. ಈ ಮಾಯೆ ಅಂದರೆ ಭ್ರಮೆ. ಅದರಲ್ಲಿ ಇರೋದ್ರಿಂದಾನೇ ಆ ಕನೆಕ್ಷನ್ ಸಿಗೋದು ನಮಗೆ ಸ್ವಲ್ಪ ತಡವಾಗುತ್ತೆ. ಬಿಕಾಸ್ ನಾನು ತುಂಬ ಒಂದು ಗೋಡೆಯಾಗಿ ನಿಂತಿರುತ್ತೆ. ಮಿತಿ ಮೀರಿ ಇವತ್ತು ಇಂಟ್ರಾ ಪರ್ಸನಲ್ ರಿಲೇಷನ್ಶಿಪ್ಸಲ್ಲಿ ಯಾಕೆ ಇಷ್ಟೊಂದು ಖೇದ, ದುಃಖ, ಡಿವಿಷನ್, ಡಿವೋರ್ಸ್, ಫೈಟ್ಸ್, ಆ್ಯಂಗರ್, ಜೆಲಸಿ ಇವೆಲ್ಲ ಯಾಕೆ ಜಾಸ್ತಿ ಆಗಿದೆ ಅಂದರೆ ನಾನು ಅನ್ನೋ ಗೋಡೆಯನ್ನು ನಾನು ಸಂಬಂಧಗಳಲ್ಲಿ ಇಟ್ಕೊಂಡಿರೋದ್ರಿಂದಾನೇ. ಎಲ್ಲ ಕಡೆನೂ ತುಂಬ ಮನುಷ್ಯ ದುಃಖವನ್ನು ಅನುಭವಿಸ್ತಾ ಇರೋದು ಇದಕ್ಕೆ. ಆದರೆ ತನ್ನ ದುಃಖವನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂದರೆ ಈ ಅಹಂಕಾರವನ್ನು ಸ್ವಲ್ಪ ಟೇಮಿಂಗ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ನನ್ನ ಹಿಂದೆ ಒಂದು ಅಹಂಕಾರ ತತ್ವ ಇದೆ, ಅಹಂಕಾರ ಅನ್ನೋದಿದೆ. ಮತ್ತು ಈ ಜೀವನ ಅಂತಂದರೆ ಬರೀ ಇವತ್ತಿನ ಕ್ಷಣ ಅಷ್ಟೇ ಅಲ್ಲ, ನಾನು ಅನೇಕ ಜನ್ಮಗಳ ಕರ್ಮದ ಬ್ಯಾಗೇಜನ್ನು ಹೊತ್ಕೊಂಡು ಬಂದಿದ್ದೀನಿ ಅನ್ನೋದು 99% ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಏನೇ ಘಟನೆಗಳು ಇವತ್ತಿನ ಜೀವನದಲ್ಲಿ ನಡೆದ್ರೆ ಅದಕ್ಕೆ ನೇರವಾದ ಸಂಬಂಧ ಈ ಜೀವನದ ಜೊತೆ ಇರೋದೇ ಇಲ್ಲ. ಹಾಗಾಗಿ ವೈ ಮೀ, ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ, ನಾನು ಯಾಕೆ ಹಿಂಗೆ ಕಷ್ಟಪಡ್ತಾ ಇದ್ದೀನಿ, ಇನ್ನೊಬ್ಬರು ಯಾಕೆ ಸುಖವಾಗಿದ್ದಾರೆ ಅನ್ನೋ ಪ್ರಶ್ನೆಗಳು ಬಂದರೆ ಈ ಜನ್ಮವನ್ನೇ ಈ ಜೀವನವನ್ನೇ ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ತಿಪ್ಪರ್ಲಾಗ ಹಾಕಿದರೂ ಉತ್ತರಗಳು ಸಿಗೋದಿಲ್ಲ ಅನ್ನೋದು ಆ ವಾಸ್ತವನ ಎಷ್ಟು ಬೇಗ ಅರ್ಥ ಮಾಡ್ಕೋತಾರೋ ಅಷ್ಟು. ಮಾಡ್ಕೊಂಡಿಲ್ಲ ಅಂದರೆ ನೀವೇ ಹೇಳ್ದಂಗೆ ಅದು ಯಾವತ್ತೋ ಅನಿಸ ಅದು ಅರ್ಥ ಆಗಬೇಕಾದ್ರೆ ಜೀವನದಲ್ಲಿ ಹೊಡೆತಗಳು ಬೀಳಬೇಕು, ಮೇಲಿಂದ ಮೇಲೆ. ಇಲ್ಲ ಸ್ವಲ್ಪ ಬುದ್ಧಿವಂತ ಆದರೆ ಬೇಗ ಎಚ್ಚೆತ್ಕೊಂಡು ಇನ್ನೊಂದು ಏನೋ ಇದೆ ಅಂತ ತಿಳ್ಕೊಂಡು ಆಧ್ಯಾತ್ಮದ ಮಾರ್ಗಕ್ಕೆ ಬರ್ತಾನೆ. ಇಲ್ಲ ಅಂದರೆ ಹೊಡೆತ ತಿಂದು ಒಂದು ಜೀವನ ಅಲ್ಲ, ಈ ಥರ ಹೋಗಿ ಬಂದು ಸಾವಿರಾರು ಜನ್ಮಗಳು ಆಗಿರುತ್ತೆ. ಯಾವುದೋ ಒಂದು ಜನ್ಮದಲ್ಲಿ ಒಂದಷ್ಟು ಸ್ವಲ್ಪ ಎಚ್ಚರ ಉಂಟಾದಾಗ ಆಧ್ಯಾತ್ಮನೇ ಅಂದರೆ ಯಾವುದೋ ಒಂದು ಶಕ್ತಿ ಇದೆ, ಅದಕ್ಕೆ ನಾನು ಮಣಿಬೇಕು ಅನ್ನುವ ದಟ್ ಸೆನ್ಸ್ ಆಫ್ ಸರೆಂಡರ್ ಆರಂಭ ಆದಾಗ ನನಗೆ ಗುರು ನನ್ನ ಬಾಗಿಲ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ದಟ್ ದಿಸ್ ಮಚ್ ಆಫ್ ಪ್ರಿಪ್ರೇಷನ್ ಈಸ್ ನೆಸೆಸರಿ. ಆದರೆ ಇದು ಕೇವಲ ಈ ಜೀವನದ ಪ್ರಿಪ್ರೇಷನ್ ಆಗಿರಲ್ಲ, ಅದು ಹಿಂದಿನ ಜನ್ಮದ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದು. ಈ ಜನ್ಮದಲ್ಲಿ ಅದಕ್ಕೆ ಒಂದು ಸರಿಯಾದ ರೂಪ ಸಿಗಬೇಕು ಅಂತಂದರೆ ಅದನ್ನು ಕೊಡೋದಕ್ಕೆ ಗುರು ಬರ್ತಾನೆ. ಆಮೇಲೆ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ನಮ್ಮ ಕೆಟ್ಟ ಕೆಲಸಗಳನ್ನು ಕಡಿಮೆ ಮಾಡ್ಕೊಳ್ಬೇಕು ಅಥವಾ ಅದನ್ನು ಕಳ್ಕೊಳ್ಬೇಕು ಅನ್ನೋದಕ್ಕೂ ರೂಪ ಕೊಡೋದಕ್ಕೆ ಗುರು ಬರ್ತಾನೆ. ಅಂದರೆ ಈ ಜೀವನದಲ್ಲಿ ಅಧ್ಯಾತ್ಮ ಅಂದರೆ ಪರ್ಹ್ಯಾಪ್ಸ್ ಇಟ್ಸ್ ಎ ನ್ಯೂ ಡೆಫಿನಿಷನ್, ಪೀಪಲ್ ಆರ್ ಲಿಸನಿಂಗ್ ಟು ಮೀ. ಈ ಜನ್ಮದಲ್ಲಿ ಅಧ್ಯಾತ್ಮ ಅಂದರೆ ಅದರ ಆರಂಭ ನಾನು ಮೊದಲು ಕರ್ಮಗಳನ್ನು ಕಳ್ಕೊಳ್ಳುವಂಥದ್ದು, ಕರ್ಮಗಳನ್ನು ತೊಳ್ಕೊಳ್ಳೋದು ಅಂತ ಹೇಳಿ. ತೊಳಗಿಯೋದೇ ಮೊದಲನೇ ಕೆಲಸ ಆಗುತ್ತೆ. ಅಂದರೆ ಹೇಗೆ ಮಾಡ್ಬೋದು? ಥ್ರೂ ಸ್ಪಿರಿಚುವಲ್ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡುವಾಗ ನನ್ನ ಆ್ಯಕ್ಷನ್ಸ್ ಏನಿರುತ್ತೆ, ಮುಂದಿನ ಕ್ರಿಯೆಗಳು, ಅದು ಕರ್ಮದ ಅರಿವಿನ ಮೂಲಕ ನಾನು ಮಾಡಿದಾಗ ತುಂಬ ಸರಿಯಾಗಿ ಕೆಲಸವನ್ನು ಮಾಡುವ ವಿವೇಕ ಜಾಗೃತವಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ದೆನ್ ದ ಕ್ವಾಲಿಟಿ ಆಫ್ ದ ಮೈಂಡ್. ಆರಂಭದಲ್ಲಿ ನಾನು ಹೇಳಿದ್ದು ಕ್ವಾಲಿಟಿ ಆಫ್ ಮೈಂಡ್. ಇಲ್ಲದೇ ಇದ್ದರೆ ಅಜ್ಞಾನದಲ್ಲೇ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಆ ಅಜ್ಞಾನಕ್ಕೆ ಬಲಿಯಾಗ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್, ಅಂದರೆ ಈ ಒಂದು ಲೆನ್ಸಲ್ಲೂ ಜೀವನನ ನೋಡ್ಬೋದು ಅಂತ ನಮಗೆ ಮತ್ತೆ ನೆನಪಿಸೋದಕ್ಕೆ ಥ್ಯಾಂಕ್ ಯು. ಸೊ ಮ್ಯಾಮ್, ನಾವು ಕಮಿಂಗ್ ಟು ತಂತ್ರ ಆಯಿತು ಆ್ಯಂಡ್ ಶ್ರೀವಿದ್ಯಾ ಅಂತ ಬಂದಾಗ ಇವತ್ತಿನ ಮಾಡರ್ನ್ ವರ್ಲ್ಡ್ಗೂ ಶ್ರೀವಿದ್ಯಾ ಪ್ರಾಕ್ಟೀಸನ್ನು ಒಬ್ಬ ಜನಸಾಮಾನ್ಯ ನೋವಿಸ್ ಏನೂ ಗೊತ್ತಿಲ್ಲದಿರೋರು ಅರ್ಥ ಮಾಡ್ಕೊಳ್ಳೋದು ಹೇಗೆ? ವೇರ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್? ಶ್ರೀವಿದ್ಯೆ ಎಲ್ಲರಿಗೂ ಬೇಕು ಅಂತಲೇ ನಾನು ನನ್ನದೇ ಯೂಟ್ಯೂಬ್ ಚಾನಲಲ್ಲೂ ಇದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀವಿದ್ಯೆಯ ಬಗ್ಗೆ
ಎಷ್ಟು ಹೇಳಿದರೂ ಎಲ್ಲವನ್ನ ಹೇಳಿದಾಗ ಆಗೋದೇ ಇಲ್ಲ. ಸಮುದ್ರಕ್ಕೆ ಅದು ಒಂದು ಹನಿ, ಸಮುದ್ರದ ಒಂದು ಹನಿಯ ಬಗ್ಗೆ ಹೇಳಿದಷ್ಟೇ ಆಗೋದು, ಗಂಟೆಗಟ್ಟಲೆ ಹೇಳಿದ್ರು. ಹಾಗಾಗಿ ಶಾಸ್ತ್ರಸಮ್ಮತವಾದ ಮಾತುಗಳನ್ನಾಗಲಿ ಶ್ರೀವಿದ್ಯೆ ಬಗ್ಗೆ, ಅಥವಾ ಇಷ್ಟು ನಿಗೂಢವಾದಂತಹ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಸಾಧನಾ ಮಾರ್ಗಗಳನ್ನಾಗಲಿ ಈ ಹಂತದಲ್ಲಿ ಹೇಳಿದರೆ ಯಾರಿಗೂ ಅರ್ಥವಾಗೋದಿಲ್ಲ. ಕಾರಣ ಶ್ರೀವಿದ್ಯೆ ಒಂದು ಸಾಧನಾ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್. ಸೈನ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾವುದದು ಸೈನ್ಸು? ಯಾವುದನ್ನು ಕರೆಕ್ಟಾಗಿ ವೆರಿಫಿಕೇಷನ್ ಮಾಡಲಿಕ್ಕಾಗುತ್ತೋ ಅದನ್ನೇ ಸೈನ್ಸ್ ಅಂತ ಕರೆಯೋದು. ವಾಟ್ ಎವರ್ ಯು ಕ್ಯಾನ್ ಪ್ರೂವ್, ಎವಿಡೆನ್ಸ್, ಪ್ರಿಮೈಸ್, ಇವೆಲ್ಲವನ್ನ ಇಟ್ಕೊಂಡು. ಎವಿಡೆನ್ಸ್ ಇಲ್ಲದೆ ಇದ್ದರೆ ಅದು ಸೈನ್ಸ್ ಅಲ್ಲ, ಗೊತ್ತಾನೆ? ರಿಸಲ್ಟ್ ಓರಿಯೆಂಟೆಡ್. ಹೌದು. 2+2=4 ಅಂದರೆ ನಾನು ಪ್ರೂವ್ ಮಾಡಬೇಕಲ್ಲಿ ಹೇಗೆ ಅದು ಅಂತ. ಸೊ ಎಂಟೈರ್ ಮ್ಯಾಥಮೆಟಿಕಲ್ ನಾಲೆಡ್ಜ್ ಹ್ಯಾಸ್ ಟು ಬಿ ಶೋನ್ ದೇರ್ ಸ್ಟೆಪ್ಸ್ ವೈಸ್. ಲ್ಯಾಬ್ರೇಟ್ರಿನಲ್ಲಿ ಕೆಮಿಸ್ಟ್ರಿ ಮತ್ತೊಂದು ಸಬ್ಜೆಕ್ಟಿನಲ್ಲಿ ಏನು ನಾನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ, ಅಲ್ಲಿ ಡಿಸೈರ್ಡ್ ರಿಸಲ್ಟ್ ಬರಬೇಕು ಅಂದರೆ ಆ ಸ್ಟೆಪ್ಸನ್ನು ನಾನು ಫಾಲೋ ಮಾಡಬೇಕು. ಅಂದರೆ ನಾನೊಂದು ತುಂಬ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇರೋದು ವ್ಯೂಯರ್ಸಿಗೆ. ಆ ಸ್ಟೆಪ್ಸ್ ಏನು ಅನ್ನೋದು ಕೂಡ ಆರಂಭದಲ್ಲಿ ನಾನು ಡಿಸೈರ್ಡ್ ರಿಸಲ್ಟನ್ನು ಕೊಡುವವರೆಗೂ ಅದು ಒಂದು ಊಹೆನೇ ತಾನೇ. ನನಗದು ಪ್ರೂಫ್ ಸಿಗೋವರೆಗೂ ನನ್ನ ನಂಬಿಕೆ ಅಷ್ಟೇ ಅದು. ಅಂದರೆ ನನ್ನ ಟೀಚರ್ ಹೇಳಿದ್ದಾರೆ, ಯಾರು ಕೆಮಿಸ್ಟ್ರಿ ಟೀಚರು, ನೀನು ಈ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡು ಬಂದರೆ ನಿನಗೆ ಡಿಸೈರ್ಡ್ ರಿಸಲ್ಟ್ ಸಿಗುತ್ತೆ. ಅಂದ್ರೇನು? ಒಂದು, ಟೀಚರ್ನ ನಾನು ನಂಬಬೇಕಾಗತ್ತೆ. ವಿತ್ ದ ಹೋಪ್, ನಂಬಿಕೆ, ಫೇತ್ ಅದು. ಟೀಚರ್ನ ಯಾಕೆ ನಂಬ್ತೀನಿ ನಾನು? ಅವನ ಹತ್ರ ವಿದ್ಯೆಯನ್ನು ಕಲ್ತ್ಕೊಳ್ಳೋಕೆ ಬಂದಿದ್ದೀನಿ ನಾನು ಕಾಲೇಜ್ಗೆ. ಅವನಲ್ಲಿ ಆ ವಿದ್ಯೆ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ಐ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆ್ಯಸ್ ಮೈ ಟೀಚರ್. ಹಾಗಾಗಿ ಅವನು ಹೇಳುವಂತಹ ಈ ಸ್ಟೆಪ್ಸನ್ನು ನಾನು ಫಾಲೋ ಮಾಡಿದರೆ, ಹಂತಗಳನ್ನು, ನನಗೆ ಬೇಕಾಗಿರುವ ರಿಸಲ್ಟನ್ನು ಗುರುಗೆ ಗೊತ್ತಿರೋದ್ರಿಂದ, ಅಂದರೆ ಟೀಚರಿಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಫಾಲೋ ಮಾಡಬೇಕು ಅನ್ನೋ ನಂಬಿಕೆ. ಮತ್ತು ಮಾಡ್ತಾ ಹೋಗುವಾಗಲೂ ಕೂಡ ಅನೇಕ ಸ್ಟೆಪ್ಸಲ್ಲಿ ಕೆಮಿಸ್ಟ್ರಿ ನೀವು ಎಕ್ಸ್ಪೆರಿಮೆಂಟನ್ನೇ ತೆಗೆದುಕೊಂಡ್ರೆ, ಅಥವಾ ಫಿಸಿಕ್ಸಿನ ಅನೇಕ ಫಿಸಿಕ್ಸ್ ಡೀಲ್ಸ್ ವಿತ್ ದಿಸ್ ಎಂಟೈರ್ ಯೂನಿವರ್ಸ್. ಸೌಂಡ್ ವೈಬ್ರೇಷನ್ಸ್, ಜಸ್ಟ್ ಒನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಅಬೌಟ್ ಫಿಸಿಕ್ಸ್. ಅದೆಲ್ಲವನ್ನು ಕೂಡ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿಯೋ ಮುಂಚೆನೂ ಅದು ಅವನಿಗೆ ಊಹೆನೇ ತಾನೆ. ಸೊ ಊಹೆ ಮತ್ತು ನಂಬಿಕೆ, ಇದು ಎರಡಿದ್ದಾಗ ಮಾತ್ರ ನಾನು ವೈಜ್ಞಾನಿಕ ಸತ್ಯವನ್ನು ಕೂಡ ಕಂಡುಕೊಳ್ಳೋಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾನು ಶ್ರೀವಿದ್ಯೆಯನ್ನು ಒಂದು ವೈಜ್ಞಾನಿಕವಾದಂತಹ ಸಾಧನಾ ಮಾರ್ಗ ಅಂತ ಕರೀತಾರೆ. ಸಾಧನಾ ಮಾರ್ಗ, ಪ್ರಾಕ್ಟೀಸ್ ಓರಿಯೆಂಟೆಡ್, ಲೈಕ್ ಇನ್ ದಿ ಲ್ಯಾಬೊರೇಟರಿ. ಅದಕ್ಕೆ ಲ್ಯಾಬಲ್ಲಿ ಮಾಡೋದಕ್ಕೆಲ್ಲ ಪ್ರಾಕ್ಟಿಕಲ್ಸ್ ಅಂತ ತಾನೇ ನಾವು ಕರಿತೀವಿ, ಥಿಯರಿ ಅಂತ ಕರೆಯೋದಿಲ್ಲ. ಥಿಯರಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬೈ ರೀಡಿಂಗ್ ಅಲ್ವಾ? ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ ಅದೇನು ಅಂತ ಮೊದಲೊಂಚೂರು ತಿಳ್ಕೊಳ್ಳೋದು. ಆಮೇಲೆ ನಾನು ಮಾಡಿದ ಮೇಲೆ, ಪ್ರಾಕ್ಟಿಕಲ್ಸ್ ಮಾಡಿದ ಮೇಲೆ ಮತ್ತೆ ಯು ಗೋ ಬ್ಯಾಕ್ ಟು ಥಿಯರಿ ಆ್ಯಂಡ್ ಫೈಂಡ್ ಔಟ್ ದಟ್ ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಈ ಹಿನ್ನೆಲೆಯಲ್ಲಿ ನಾನು ಆಧ್ಯಾತ್ಮಿಕ ಸತ್ಯಗಳನ್ನು ಅನ್ವೇಷಣೆ ಮಾಡೋದಕ್ಕೂ ಕೂಡ ನನಗೆ 2 ಗುಣಗಳು ಬೇಕು. ಏನದು? ನನ್ನ ಗುರುವಿನಲ್ಲಿ ನಂಬಿಕೆ, ಲೈಕ್ ಯು ಟ್ರಸ್ಟ್ ಯುವರ್ ಟೀಚರ್ ಅಬೌಟ್ ಹಿಸ್ ಕೆಪಾಸಿಟಿ ಟು ಟೀಚ್ ಯು ಕೆಮಿಸ್ಟ್ರಿ ಆರ್ ಫಿಸಿಕ್ಸ್. ಆಮೇಲೆ ನಾನು ಆ ದಾರಿಯಲ್ಲಿ ಹೋಗುವಾಗ ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಪ್ರಾಕ್ಟಿಕಲ್ಲಾಗಿ, ಗುರು ತಿಳಿಸ್ಕೊಟ್ಟಿದ್ದನ್ನು ನಾನೇ ಪ್ರಾಕ್ಟೀಸ್ ಮಾಡಬೇಕು. ಏನೂ ಮಾಡಲ್ಲ, ನನಗೆಲ್ಲ ನೀವು ಮಾಡಿಬಿಡಿ ಅಂತ ಗುರು ಬಗ್ಗೆ ಕೆಲವರು, ಗುರುವಿನ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿದೆ ಆಯಿತಾ. ಗುರುವನ್ನು ಕೆಲವರು ಕ್ರಚ್ಚಾಗಿ ಯೂಸ್ ಮಾಡ್ತಾರೆ, ಅವ್ರು ನಡಿಲಿಕ್ಕೆ ರೆಡಿನೇ ಇಲ್ಲ, ಗುರು ನಡೀಲಿ ನನ್ನ ಪರವಾಗಿ ಅಂತ. ಅಯ್ಯೋ, ದಟ್ಸ್ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇನ್ ದಿಸ್ ಫೀಲ್ಡ್. ಆಯಿತಾ? ನನ್ನ ಹತ್ರ ಮಂತ್ರೋಪದೇಶ ತೊಗೊಳಕ್ಕೆ ಬರ್ತಾರೆ, ಶ್ರೀವಿದ್ಯಾ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾರಲ್ಲ, ಮಂತ್ರೋಪದೇಶ ತೊಗೊಂಡ್ಮೇಲಂತೂ ಗುರು ಮಾಡ್ತಾನೆ ಬಿಡು ಅಂತ ಹಿಂಗೆ ಮಲ್ಕೊಳ್ಳೋರೇ ಜಾಸ್ತಿ. ದ್ಯಾಟ್ ಕ್ಯಾನಾಟ್ ಬಿ ದ ಕೇಸ್. ಯು ಹ್ಯಾವ್ ಟು ವರ್ಕ್ ಯುವರ್ ಲೈಫ್,
ಔಟ್. ನೀವು ದಾರಿ ತೋರಿಸ್ಬೋದು, ನೀವೇ ನಡಿಬೇಕು ಅಂತೀರಿ. ಸೊ ಮಂತ್ರೋಪದೇಶ, ಸೊ ಇದು ಈ ಮಾರ್ಗದ ಮೂಲಕ ಮಂತ್ರೋಪದೇಶ ಅನ್ನೋದು ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಂತಲೇ ಇಟ್ಕೊಳ್ಳಿ ನೀವು, ಪ್ರಾಕ್ಟಿಕಲ್ಸ್. ಆಗ ನೀವೇ ತಾನೇ ನಿಂತ್ಕೊಂಡು ಗುರು ಕ್ಲಾಸಲ್ಲಿ ಟೀಚರ್ ಎಲ್ಲ ಪಾಠ ಮಾಡಿದ ಮೇಲೂ ಪ್ರಾಕ್ಟಿಕಲ್ ನೀವೇ ಮಾಡಬೇಕಾಗಿರೋದು. ನೀವೇ ಲ್ಯಾಬ್ಗೆ ಹೋಗ್ಬೇಕು, ನೀವೇ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಮಾರ್ಕ್ಸು ನೀವೇ ತೊಗೊಳ್ಳೋದಲ್ವ ಅಲ್ವೇ? ಹಾಗಾಗಿ ಒಂದು ಊಹೆ ಏನು, ಈ ಸ್ಟೆಪ್ ಮಾಡಿದ್ರೆ ನೆಕ್ಸ್ಟ್ ಹೀಗಾಗ್ಬೋದಾ, ಪ್ರಿಮೈಸ್ ಅಂತ ಕರಿತೀವಿ ನಾವು ಅದನ್ನು. ಇದಾದ್ಮೇಲೆ ಇದಾಗುತ್ತಾ, ಅದಾದಮೇಲೆ ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ಕ್ಲಾಸಲ್ಲಿ ನಾನು ಥಿಯರಿ ಏನು ಕೇಳಿದ್ದೆ ಅದ್ರ ಪ್ರಕಾರ ಇಲ್ಲಿ ಹೀಗೆ ನಡೀತಾ ಇದೆ ಅಂತ ಹೇಳಿ ಅಂತ. ಹಾಗಾಗಿ ಶ್ರೀವಿದ್ಯಾ ಸಾಧನೆಯಲ್ಲಿ ಶಾಸ್ತ್ರವೂ ಮುಖ್ಯ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕೂಡ, ಪ್ರಾಯೋಗಿಕವಾದಂತಹ ಜ್ಞಾನವೂ ಮುಖ್ಯ. ಇದು ಶ್ರೀವಿದ್ಯೆಗೆ ದಾರಿಗೆ ಬರಬೇಕು ಅಂತ ಇರುವ ಆಸಕ್ತರಿಗೆ ನಾನು ಕೊಡ್ತಾ ಇರುವಂತಹ ಮೆಸೇಜ್ ಇದು. ಆ್ಯಂಡ್ ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಅಲ್ವ, ಯಾರು ಬೇಕಾದ್ರೂ ಶ್ರೀವಿದ್ಯೆಗೆ ಬರ್ಬೋದಾ? ಯೂಶ್ವಲಿ ಎಂಥವರು ಬರ್ತಾರೆ? ಇವಾಗ ನಾನು ವಿಷಯ ಕೇಳ್ತಿದ್ದಂಗೆ ಇಟ್ಸ್ ಹ್ಯೂಮನ್ ಕ್ಯೂರಿಯಾಸಿಟಿ, ರೈಟ್? ಅವ್ರೇನೋ ಹೇಳ್ತಾ ಇದ್ದಾರೆ ನಾವು ಒಂದು ಕೈ ನೋಡಬೇಕಲ್ವಾ ಅನ್ನೋದು. ಬಟ್ ಆಗಲೇ ನೀವೊಂದು ಮಾತು ಕೂಡ ಹೇಳಿದ್ರಿ, ನೀವೇ ಹುಡ್ಕೊಂಡು ಹೋಗೋದಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ. ಸೊ ಇವಾಗ ಈ ಎರಡೂ ಥಾಟ್ಸ್ ಮಧ್ಯೆ ನಾವು ಐ ಆಮ್ ಸ್ಯಾಂಡ್ವಿಚ್ಡ್. So that's why I call Srividya as a paradoxical, seemingly opposites. ಪ್ಯಾರಾಡಾಕ್ಸಿಕಲ್ ಅಂದರೆ ಸೀಮಿಂಗ್ಲಿ ಆಪೋಸಿಟ್ಸ್, ರೈಟ್? ಈ ಸೀಮಿಂಗ್ಲಿ ಆಪೋಸಿಟ್ಸ್ ಏನಿದೆ ಅದೆಲ್ಲೋ ಒಂದು ಕಡೆ ಮುಖಾಮುಖಿ ಆಗುತ್ತೆ. ಅದು ಆಗಿದ್ದನ್ನು ನಾನು ಫೀಲ್ ಮಾಡಬೇಕು, ಅನುಭವದಲ್ಲಿ ನಿಲ್ಲಿಸ್ಕೋಬೇಕು ಅಂದರೆ ಸಾಧನೆ ಮಾಡಿದಾಗ ಇವುಗಳು ಅರ್ಥವಾಗುತ್ತೆ. ಇಲ್ಲದಿದ್ದರೆ ಇದು ಯಾವಾಗಲೂ ಬಿಗ್ ಕ್ವಶನ್ ಮಾರ್ಕ್, ವಾಟ್ ಈಸ್ ಶ್ರೀವಿದ್ಯಾ. ಹಾಗಾಗಿ ಕುತೂಹಲಕ್ಕೆ ನಾನು ಒಂದು ಕೈ ನೋಡಬೇಕು. ಐ ಆಮ್ ರಿಪೀಟಿಂಗ್ ಯುವರ್ ಸ್ಟೇಟ್ಮೆಂಟ್. ಸರಿ, ತಪ್ಪೇನಿಲ್ಲ ಅದರಲ್ಲಿ. ಆದರೆ ಅದು ಕೇವಲ ವಿಂಡೋ ಶಾಪಿಂಗ್ ಆಗಿಬಿಟ್ರೆ ಅಲ್ಲಿ ಏನೂ ಸಿಗಲ್ಲ. ಏನೂ ಸಿಗಲಿಲ್ದಾಗ ಈ ಗುರು ಸರಿ ಇಲ್ಲ, ಅಥವಾ ಆ ವಿಂಡೋ ಶಾಪಿಂಗಲ್ಲಿ ನಾನು ಇದು ಅದು ಎಲ್ಲ ನೋಡಿದ್ನಲ್ಲ, ಇದು ಯಾವುದೂ ಉಪಯೋಗಕ್ಕಿಲ್ಲ ಅನ್ನೋ ಭ್ರಮೆಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಹಾಗಾಗಿ ಗುರು ತಾನೇ ಬರ್ತಾನೆ ಅನ್ನೋದು ಸತ್ಯ. ಇವಾಗ ನಾನು ರೆಡಿ ಇದ್ದಾಗ ಯಾವ ಹಂತದ ರೆಡಿ ಅನ್ನೋದು ಪ್ರಶ್ನೆ. ಹಾಗಾಗಿ ಆದರೆ ನಾನು ಒಂದಷ್ಟು ಪ್ರಯತ್ನವನ್ನು ಮಾಡಲೂಬಹುದು, ಎರಡೂ ಬೇಕು. ಗುರು ತುಂಬ ಸುಲಭವಾಗಿ ಯಾರಿಗೆ ಸಿಗ್ತಾರೆ ಅಂತಂದರೆ ಹಿಂದಿನ ಜನ್ಮದ ಒಂದಷ್ಟು ಸಾಧನೆ ಇದ್ದಾಗ ಗುರು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಮತ್ತೆ ರೀಕನೆಕ್ಟ್ ಆಗ್ತಾರೆ. ಅದೇ ಗುರು ಆಗಬೇಕಂತೇನಿಲ್ಲ, ಗುರು ಅನ್ನೋ ತತ್ವ ಶರೀರ ಬದಲಾಗ್ತಾ ಆಗತ್ತೆ. ಅಂಥವ್ರನ್ನ ನೋಡಿಕೊಂಡು ನಾನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ನಾನು ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ರೆ ಸಾಕು, ಗುರುನೇ ಎಲ್ಲ ಬಂದು ಹೇಳಿಬಿಡ್ತಾನೆ, ಅದು ಅಲ್ಲ. ಇದು ಅಲ್ಲ, ಅದು ಅಲ್ಲ, ಅದು ಹೌದು, ಇದು ಹೌದು. ಅರ್ಥ ಆಯ್ತು. ಈಗ ಒಂದು ಸ್ಟೆಪ್ ಮುಂದೆ ಹೋಗೋದಾದರೆ, ಐ ಆಮ್ ಶೋರ್ ನಿಮ್ಮ ಆಶ್ರಮದಲ್ಲಿ ತುಂಬ ಜನ ಮಂತ್ರ ದೀಕ್ಷೆ ತೊಗೊಳಕ್ಕೆ, ಶ್ರೀವಿದ್ಯೆ ಕಲೀಲಿಕ್ಕೆ ಅಂತ ಬರ್ತಾರೆ. ಯೂಶ್ವಲಿ ಹೆಂಗಿರುತ್ತೆ ಅಲ್ಲಿ ಜನ ಬಂದಾಗ? ಒಡ್ಡುದೇ ಗೋತ್ರು, ರಾಮನಗರದಲ್ಲಿ ಆಶ್ರಮ ಇರೋದು, ವೇರಿಯಸ್ ಆಪ್ಷನ್ಸ್ ಇಟ್ಟಿದ್ದೀನಿ ಎಲ್ಲರಿಗೂ. ಯಾಕೆಂದರೆ ಐ ಆಮ್ ವರ್ಕಿಂಗ್ ಎಟ್ ದಿ ಗ್ಲೋಬಲ್ ಲೆವೆಲ್ ಶ್ರೀವಿದ್ಯೆ ಬಗ್ಗೆ. ಹಾಗಾಗಿ ನಂದು ಆನ್ಲೈನ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಎಲ್ಲಿಂದ ಯಾರು ಬೇಕಾದ್ರೂ ಕನೆಕ್ಟ್ ಆಗಿ ತೆಗೆದುಕೊಳ್ಬೋದು. ಕೆಲವರಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ, ಏನು ಗುರುವನ್ನೇ ನೇರವಾಗಿ ಭೇಟಿ ಮಾಡಬೇಕು, ಮಾಡಿ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು. ಇಟ್ಸ್ ಆಲ್ ನೈಸ್, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆಯಿತಾ? ಕೂತ್ಕೊಂಡು ಒಂದೆರಡು ಮಾತುಗಳನ್ನು ಆಡಬೇಕು, ಆಮೇಲೆ ಗುರು ತನ್ನ ತಲೆ ಮೇಲೆ ಕೈ ಇಡಬೇಕು, ಆಶೀರ್ವಾದ ಮಾಡಬೇಕು. ಇದೆಲ್ಲ ಟ್ರೆಡಿಷನಲ್ಲಿ ಬಂದಿರುವಂಥದ್ದು. ಹಾಗೆ ಮಾಡಿ ಮಂತ್ರವನ್ನು ತೆಗೆದುಕೊಂಡ್ರೆ ಅವರಿಗೆ ಒಂದು ಖುಷಿ, ಒಂದು ನೆಮ್ಮದಿ, ಒಂದು ಸಮಾಧಾನ ಸಿಗುತ್ತೆ. ಅದಕ್ಕೆ ನಾನು ಯಾಕೆ ಆಬ್ಸ್ಟಕಲ್ ಆಗಬೇಕು ಅಲ್ವೇ? ಹಾಗಾಗಿ ಇನ್ ಪರ್ಸನ್ ಇನಿಸಿಯೇಷನ್ ಅನ್ನೋದು ಇದೆ. ಸೊ ಆಶ್ರಮಕ್ಕೆ ಬರ್ತಾರೆ, ಸುಮಾರು ಒಂದೆಲ್ಲ 3 hours ಒಂದು ಅಫೇರ್ ಇದು. ಏನಾಗತ್ತೆ ಮ್ಯಾಮ್ ಅದು? ಅಂದರೆ ಎಷ್ಟು ಇಲ್ಲಿ ಹೇಳ್ಬೋದು ಅಲ್ಲಿ ಮಂತ್ರ ಅಂದರೆ ಏನು, ಇದು ನನಗ ಅಂತ ಒಂದು ಪ್ರಚೋದನೆ ಸಿಕ್ಕ ಮೇಲೆ ನೀವು ಸೆಕೆಂಡ್ ಹಾಫ್ ಹೇಳಿದ್ರಿ, ಕೊಟ್ಮೇಲೆ ಪ್ರತಿದಿನ ನೀವೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಇದು ಇಮ್ಮಿಡಿಯೇಟಾಗಿ ಬರಲ್ಲ. ಸೊ ಒಂದೊಂದೇ ಹಂತವಾಗಿ ಹೆಲ್ಪಿಂಗ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಮಂತ್ರದ ಉಪದೇಶ ಅಂದ್ರೇ ಶ್ರೀವಿದ್ಯೆನಲ್ಲಿ ಒಂದು ಮಂತ್ರ ಗುರುವಿನ ಮೂಲಕ ಸಿಕ್ತು ಅಂತಂದರೆ ಅದನ್ನು 2ನೇ ಜೀವನ ಅಥವಾ 2ನೇ ಜನ್ಮ ಅಂತ ಕರೀತಾರೆ, ಸೆಕೆಂಡ್ ಬರ್ತ್.
ಅಂಥೇಳಿ. ಓಹೋ. ಮೊದಲನೇ ಬರ್ತ್ ತಂದೆ ತಾಯಿ ಕೊಡುವಂಥದ್ದು. ಅವ್ರೇನು ಮಾಡಬೇಕು, ನಿಮ್ಮ ಈ ಶರೀರವನ್ನು ಪೋಷಣೆ ಮಾಡ್ತಾರೆ, ಒಂದಷ್ಟು ನಿಮ್ಮ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮ ವ್ಯಕ್ತಿತ್ವದ ವಿಕಾಸ ಒಂದು ಹಂತದ ತನಕ ಆಗುತ್ತೆ. ಆದರೆ ಅದು ಪೂರ್ಣ ಆಗಿರೋಲ್ಲ. ನನ್ನ ಪ್ರಯತ್ನದ ಮೂಲಕ ಮಾಡುವುದು, ತಂದೆ ತಾಯಿಗಳ ಸಹಕಾರದಿಂದ ಮಾಡೋದು, ಇವೆಲ್ಲ ಒಂದು ಹಂತದ ತನಕದ ವಿಕಾಸ ಮಾತ್ರ. ಮುಖ್ಯವಾದ ವಿಕಾಸ ಏನು ಅಂತಂದರೆ, ನಿಜವಾಗಿಯೂ ನನಗೆ ಒಬ್ಬ ಗುರು ಸಿಕ್ಕಾಗ ಅದು ಇನ್ನೊಂದು ಹಂತಕ್ಕೆ ತಲುಪುತ್ತೆ ಅಂತ. ಇದರಲ್ಲಿ ಅನೇಕ ಮಾರ್ಗಗಳಲ್ಲಿ ಗುರು ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಇದರಲ್ಲಿ ತುಂಬ ಸುಲಭವಾದ್ದು ಮತ್ತು ಪ್ರಮುಖವಾದ್ದು ಮತ್ತು ಜನಪ್ರಿಯವಾದ್ದು ಅಂತಂದರೆ ಮಂತ್ರಯೋಗ. ಸರಿ. ಈ ಮಂತ್ರಯೋಗದ ಮೂಲಕ ಗುರು ಒಂದು ಮಂತ್ರವನ್ನು ನಮಗೆ ಕೊಟ್ಟು ಅದನ್ನು ಜಪ ಮಾಡೋದಕ್ಕೆ ಕ್ರಮಗಳನ್ನು ತಿಳಿಸ್ಕೊಡ್ತಾನೆ. ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಏನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇವುಗಳನ್ನೆಲ್ಲ ಹೇಳ್ಕೊಡ್ತಾನೆ. ಹೇಳ್ಕೊಟ್ಟ ಮೇಲೆ ಶಿಷ್ಯ ಅದನ್ನು ಮಾಡ್ತಾ ಹೋಗಬೇಕು. ಮಾಡುವ ಸಮಯದಲ್ಲಿ ಅನೇಕ ನನಗೆ ಗೊಂದಲಗಳು ಬರ್ಬೋದು, ಪ್ರಶ್ನೆಗಳು ಉಂಟಾಗ್ಬೋದು. ನಾನು ಮಾಡ್ತಿರೋ ಸರಿ ಇದೆಯೇ, ಅಥವಾ ಇನ್ನೇನಾದರೂ ಇದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕೇ, ಅನೇಕ ಬರುತ್ತೆ. ಇಟ್ಸ್ ನಾಟ್ ಎ ವೆರಿ ಸಿಂಪಲ್ ಅಫೇರ್. ಏನು, ಗುರು ಹತ್ರ ಹೋಗೋದು, ಮಂತ್ರ ತೊಗೊಂಡೆ, ನನ್ನ ಪಾಡಿಗೆ ತಾನು ಇದ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಅಂತಲ್ಲ. ದ ಕನೆಕ್ಟಿವಿಟಿ ವಿತ್ ದ ಗುರು ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪಾತ್. ಇಲ್ಲದೇ ಇದ್ದರೆ ತುಂಬ ಜನ ಮಂತ್ರ ತೊಗೊಂಡು ಹೊರಡೋಗ್ತಾರೆ, ದೇ ಡಿಸಪಿಯರ್. 2-3 ವರ್ಷ ಆದರೂ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿರೋದಿಲ್ಲ. ಸೊ ಆಗಾಗ ಬಂದು ಸಂಪರ್ಕದಲ್ಲಿದ್ದು ಹೆಂಗೆ ನಡೀತಾ ಇದೆ, ಬರಲೇಬೇಕು ಅಂತಲ್ಲ, ಸಂಪರ್ಕಕ್ಕೆ ಇವತ್ತು ಏನಮ್ಮ. ಆಮೇಲೆ ಅವರಿಗೆ ಸಾಧನೆ ಮಾಡೋದನ್ನು ಸೀರಿಯಸ್ ಆಗಿ ಮಾಡಿದರೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಅವರಿದ್ದಲ್ಲೇ ಗುರು ಸಂಪರ್ಕ ಮಾಡ್ತಿದ್ದಾನೆ ಅಂತ. ನೀವು ಆವಾಗಲೇ ಹೇಳ್ದಂಗೆ ಅದು ಗೊತ್ತಾಗತ್ತೆ. ಸರಿ. ಅನೇಕರಿಗೆ ನಾನೇ ಅವರಿಗೆ ಸಂಪರ್ಕ ಮಾಡಿರೋದು, ಅವರ ಧ್ಯಾನದಲ್ಲಿ ಮಂತ್ರಜಪದಲ್ಲಿ ಆಗಿರೋ ಅನುಭವಗಳು ಇದ್ದಾವೆ. ತಕ್ಷಣ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ನೀವು ನನ್ನ ಕನಸಲ್ಲಿ ಬಂದಿದ್ರಿ, ಈ ಥರ ಮಾರ್ಗದರ್ಶನ ಮಾಡಿದ್ರಿ ಅಮ್ಮ, ಅಥವಾ ನಾನು ಹಿಂಗೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಾನು ನಿಮ್ಮನ್ನು ನೋಡಿದೆ. ಮೆನಿ ಎಕ್ಸ್ಪೀರಿಯನ್ಸಸ್ ದೇ ಗೋ ಥ್ರೂ. ಇದನ್ನು ನಾನು ಮಾಡಿದೆ ಅಂತ ಹೇಳಲ್ಲ, ಯಾಕೆಂದರೆ ಆಧ್ಯಾತ್ಮ ಮಾರ್ಗ ಬಂದಮೇಲೆ ನಾನು ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ನಾನು ಅನ್ನೋದು ಮುಗಿದಾಗ ಅದು ಎಂಟರ್ ಆಗುತ್ತೆ. ಈಗ ಕಪ್ಪಲ್ಲಿ ಆಗಲೇ ಕಾಫಿನೋ ಹಾಲೋ ಬರ್ತಿ ಇದ್ದರೆ ಹೊಸದಕ್ಕೆ ಜಾಗ, ಆ ದೈವಿಕ ಕೃಪೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅದೇನಾರು ಹಾಕಿದರೆ ಅದು ಓವರ್ಫ್ಲೋ ಆಗಿ ಚೆಲ್ಲಿ ಹೋಗುತ್ತೆ. ಹಾಗಾಗಿ ಸಾಧನೆ ಅಂತಂದರೆ ನನ್ನನ್ನು ನಾನು ಖಾಲಿ ಮಾಡ್ಕೊಳ್ಳೋದು, ಸೊ ದಾಟ್ ಕ್ಯಾನ್ ಎಂಟರ್ ಇಂಟು ಆ್ಯಂಡ್ ಯು ಬಿಕಮ್ ದ್ಯಾಟ್. ಡಿವಿನೈಸಿಂಗ್ ಅಂದರೆ ಅದೇನೆ. ಸೊ ಮ್ಯಾಮ್, ಮಂತ್ರಯೋಗದ ಬಗ್ಗೆ ಮಾತಾಡಿದ್ರಲ್ಲ, ಎಷ್ಟು ಟೈಮ್ ತೊಗೊಳತ್ತೆ ಈಗ ದಿನ ಪ್ರಾಕ್ಟೀಸ್ ಮಾಡಬೇಕಂದಾಗ? ಆಮೇಲೆ ಈ ಮಂತ್ರ ನನಗೆ ಸೆಪ್ರೇಟ್ ಇರುತ್ತಾ, ಅಥವಾ ಇಟ್ಸ್ ಯೂನಿವರ್ಸಲ್ ಮಂತ್ರನಾ ಫಾರ್ ಎವ್ರಿಬಡಿ? ಅದು ಸನ್ನಿವೇಶಗಳಲ್ಲಿ ಕೆಲವು ಸರಿ ಬದಲಾಗುತ್ತೆ. ಅವರು ಏನನ್ನು ಬಯಸಿ ಬಂದಿದ್ದಾರೆ ಅನ್ನೋದ್ರ ಮೇಲೆ ಅದಕ್ಕೆ ತಕ್ಕನಾಗೆ ಕೆಲವು ಸಲ ಮಂತ್ರಗಳ ಪರ್ಮಿಟೇಷನ್ ಕಾಂಬಿನೇಷನ್ಸನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮಾಡಲ್ಲ, ಆದರೆ ಕೆಲವು ಸಲ ಮಾಡುವ ಸನ್ನಿವೇಶಗಳು ಇರುತ್ತೆ. ಬಟ್ ಯಾವ ಮಂತ್ರಗಳು ಗುರು ಪರಂಪರೆಯಿಂದ ಶತಮಾನಗಳಿಂದ ಬಂದಿದೆ ಅದನ್ನು ನಾವು ಟಚ್ ಮಾಡೋ ಹಾಗಿಲ್ಲ, ಅದನ್ನು ಯಾವ ರೀತಿಯ ಬದಲಾವಣೆಯನ್ನು ಮಾಡುವ ಹಾಗಿಲ್ಲ. ಆಯಿತಾ? ಉದಾಹರಣೆಗೆ ನಾನು ಶ್ರೀವಿದ್ಯನಲ್ಲಿ ಒಂದು ವೆರಿ ಪವರ್ಫುಲ್ ಪ್ರಾಕ್ಟೀಸ್ ಅಂತಿದೆ, ಅದನ್ನು ತಿಥಿನಿತ್ಯ ಉಪಾಸನ ಅಂತ ಕರಿತೀವಿ ನಾವು. ತುಂಬ ಜನಕ್ಕೆ ನಾನು ಮಂತ್ರೋಪದೇಶ ಮಾಡ್ತಾ ಇರೋದೇ ತಿಥಿನಿತ್ಯ ಉಪಾಸನದಲ್ಲಿ. ಏನು ಮ್ಯಾಮ್ ಹಂಗಂದ್ರೆ? ಅದರಲ್ಲಿ ಚಂದ್ರನ ಚಲನೆಗಳಿದೆಯಲ್ಲ, ಮತ್ತು ಅವನ ಅಂಶಗಳಿದೆಯಲ್ಲ, ಏನು ದ ಡಿಜಿಟ್ಸ್ ಆಫ್ ದಿ ಮೂನ್ ಅಂತ ಹೇಳ್ತೀವಿ, ಅದನ್ನು ಅಮಾವಾಸ್ಯೆಯಿಂದ ಪೂರ್ಣಿಮೆವರೆಗೆ ಅಂತಂದಾಗ 15 ದಿವಸಗಳಿಗೆ 15 ಸೈಜಸ್ಸಲ್ಲಿ ನಾವು ಚಂದ್ರನನ್ನು ನೋಡ್ತೀವಿ. ನಾವೆಲ್ಲ ಅಂದ್ಕೊಂಡಿರೋದೇನು, ನಾವೆಲ್ಲ ಸೈಂಟಿಸ್ಟ್ ಅಲ್ವಾ, ಅಥವಾ ಸೈನ್ಸಿನ ದಾರಿಯಲ್ಲಿ ಹೋಗ್ತಾ ಇರೋರು ಅದನ್ನೊಂದು ಪ್ಲಾನೆಟ್ ಅಂತ ಕರೆದುಬಿಡ್ತೀವಿ ಅಷ್ಟೇ, ಒಂದು ಗ್ರಹ, ಒಂದು ಸ್ಯಾಟಲೈಟ್ ಅಷ್ಟೇ. ಆದರೆ ಅಧ್ಯಾತ್ಮದಲ್ಲಿ ಎಸ್ಪೆಷಲಿ ಶ್ರೀವಿದ್ಯನಲ್ಲಿ, ಶ್ರೀವಿದ್ಯಾ ಅಂದ್ರೇ ಚಂದ್ರವಿದ್ಯೆ ಅಂತ ಅದಕ್ಕೆ ಇನ್ನೊಂದು ಹೆಸರು. ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಚಂದ್ರ.
ಹಾಗಾಗಿ ಈ ತಿಥಿನಿತ್ಯ ಉಪಾಸನೆಯಲ್ಲಿ ಈ 15 ದಿನಗಳ ಚಂದ್ರನ ಚಲನೆ ಏನಿದೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ, ಅದನ್ನು ನಾವು ತಿಥಿ ಅಂದರೆ ಡೇಟ್ ಅಂತ, ದಿನಾಂಕನೂ ಅಲ್ಲ, ದಿನ. ತಿಥಿ ಅಂದರೆ ದಿನಾಂಕನೂ ಆಗುತ್ತೆ ಅದು, ಬಟ್ ವೆಸ್ಟರ್ನ್ ಕ್ಯಾಲೆಂಡರ್ ಪ್ರಕಾರ ಅಲ್ಲ ಅದು. ತಿಥಿಗಳು ಪ್ರತಿ ತಿಂಗಳದ್ದು ಬೇರೆ ಬೇರೆ ರೀತಿ ಆಗುತ್ತೆ. ಯಾಕೆಂದರೆ ಲ್ಯೂನಾರ್ ಕ್ಯಾಲೆಂಡರಲ್ಲಿ ದಿನಗಳು 15+15 ಯಾವಾಗಲೂ 30. ಒಂದು ಫೆಬ್ರವರಿನಲ್ಲಿ 29, 28 ದಿವಸ, ಮಾರ್ಚಲ್ಲಿ 31 ದಿವಸ, ಅದೆಲ್ಲ ವೆಸ್ಟರ್ನ್ ಕ್ಯಾಲೆಂಡರ್ ಆಯಿತು. ನಾವು ಫಾಲೋ ಮಾಡೋದು ಸಾಧನೆಗೆ ಲ್ಯೂನಾರ್, ಚಾಂದ್ರಮಾನ. ಅದರಲ್ಲಿ ಈ 15 ದಿವಸಗಳಿಗೆ 15 ತಿಥಿನಿತ್ಯ ದೇವಿಯರು ಅಂತ ಇದ್ದಾರೆ ಶ್ರೀವಿದ್ಯನಲ್ಲಿ. ಅವರೆಲ್ಲ ಶಕ್ತಿ ಸ್ವರೂಪ, ಆಯಾ ಫೀಮೇಲ್ ಡೈಟೀಸ್. I think Srividya is only associated with divine feminine energy. ಹೌದು, ಫೆಮಿನೈನ್. ಹಾಗಾಗಿ ಈ 15 ದಿನಗಳ ಒಂದೊಂದು ಶಕ್ತಿಯನ್ನು ಒಂದೊಂದು ಹೆಸರಿನಲ್ಲಿ, ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಹಿನಿವಾಸಿನಿ, ಈ ರೀತಿ ಆಗಿ 15 ದೇವಿಯರ ಉಪಾಸನೆಯನ್ನು ಮಾಡಿ ನಾವು ಅಥವಾ ಸಾಧಕರು ಆ ಶಕ್ತಿಯರನ್ನು ಸುಪ್ರೀತಗೊಳಿಸ್ಕೊಂಡ್ರೆ ಆಗ 16ನೇ ಒಂದು ಶಕ್ತಿ ಇದೆ. ಆದರೆ ದಿನ ಇರೋದು 15 ದಿವಸ ಅಲ್ವೇ? ಆ 16ನೇ ಶಕ್ತಿಯನ್ನು ನಾನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಈ 15 ಶಕ್ತಿಯರೇನಿದ್ದಾರೆ ಇವರನ್ನ ಸುಪ್ರೀತಗೊಳಿಸಿದರೆ ಅದರ ಏಕೀಭವಿಸಿದ ಶಕ್ತಿಯಿಂದಾಗಿ ಆ 16ನೇ ಶಕ್ತಿಯ ಪ್ರಕಟ ಅಥವಾ ಸಾಕ್ಷಾತ್ಕಾರ ತಾನೇ ಆಗೋದೇ ಶ್ರೀವಿದ್ಯೆಯ ರಹಸ್ಯ, ನಿಗೂಢತೆ. ಈ ತ್ರಿಪುರ ಸುಂದರಿ, ಲಲಿತಾ ತ್ರಿಪುರ ಸುಂದರಿ, ಅದೇನಾ ಮ್ಯಾಮ್ 16ನೇ ಇದು ಅಂದರೆ? ಹೌದು, ಅವಳನ್ನು ಆ ಕಾಂಟೆಕ್ಸ್ಟಲ್ಲಿ ಲಲಿತಾ ಮಹಾನಿತ್ಯ ಅಂತ ಕರೀ. ಇವರೆಲ್ಲ ನಿತ್ಯೆಯರು, ತಿಥಿ ನಿತ್ಯೆಯರು. ಅವಳು 16ನೇ ದಿವಸ ಇಲ್ವಲ್ಲ, 15 ದಿವಸದಲ್ಲೇನೆ ನೆಕ್ಸ್ಟ್ ಡೇ ಹೋಗ್ತಿದ್ದಂಗೆ ಅಮ್ಮ ಹುಣ್ಣಿಮೆ ಆದ ತಕ್ಷಣವೇ ಮತ್ತೆ ಪಾಡ್ಯ, ಬಿದಿಗೆ, ತದಿಗೆ ಶುರುವಾಗ್ಬಿಡುತ್ತೆ. ಸೊ ಬಿಟ್ವೀನ್ 15th ಆ್ಯಂಡ್ ದ ಫಸ್ಟ್ ಡೇ ರಿವರ್ಸಲ್ಲಿ, ಆ ಮಧ್ಯದಲ್ಲಿ ಅದರ ಅಸ್ಟ್ರಾಲಜಿನಲ್ಲೂ ಕಸ್ಪ್ ಅಂತ ಕರೀತಾರೆ, ಸಂಧ್ಯಾಕಾಲ ಅಂತ ಕರೀತಾರೆ. ಆವಾಗ ಪ್ರತ್ಯಕ್ಷ ಆಗೋಳು, ಅದು ಒಲಿದ್ರೆ ಎಲ್ಲರೂ ನಾವು ಹೇಗೆ ಸಾಧನೆ ಮಾಡ್ತೀವಿ ಅನ್ನೋದ್ರ ಮೇಲೆ, ಯಾವ ರೀತಿಯಲ್ಲಿ ಸಾಧನೆ ಮಾಡ್ತೀವಿ, ಯಾವ ಮನಸ್ಸಿನ ಹಿನ್ನೆಲೆಯಲ್ಲಿ ಸಾಧನೆ ಮಾಡ್ತೀವಿ, ನಮ್ಮ ಆಶೋತ್ತರಗಳೇನಿದೆ ಜೀವನದಲ್ಲಿ, ಏನು ಆಗಲಿಕ್ಕೆ ಬಯಸ್ತೀವಿ, ಏನು ಬೇಕು ನನಗೆ ಅನ್ನೋದ್ರ ಮೇಲೆ ಆ ಸಾಧನೆಯ ಫಲಗಳು ಕೊಡೋದು ಅದೇ ಮಂತ್ರ ಆದರೂ, ಪರಂಪರೆಯಿಂದ ಬಂದಿರುವ ಮಂತ್ರ ಆದರೂ, ಪ್ರತಿಯೊಬ್ಬರಿಗೂ ಸಿಗುವ ಫಲಗಳು ಬೇರೆ ಬೇರೆ ರೀತಿ ಇರುತ್ತೆ. ವಾವ್. ಎನಿ ಟೈಮ್ ಲೈನ್ ಮ್ಯಾಮ್? ಯೂಶಲಿ ಈ ಥರ ಸಿದ್ಧಿಗೆ ಇಷ್ಟು ನೀವು ಟೈಮ್ ಕೊಡಬೇಕು ಅಂತನಾ, ಅಥವಾ ಅದು ಒಬ್ಬೊಬ್ರಿಗೆ ಒಂದೊಂದು ಥರನಾ, ಅವ್ರ ಶ್ರದ್ಧಾ ಭಕ್ತಿ ಮೇಲೆನಾ ಮ್ಯಾಮ್? ಖಂಡಿತ ಒಬ್ಬೊಬ್ಬರಿಗೆ ಒಂದೊಂದು ಥರ ಶ್ರದ್ಧಾಭಕ್ತಿಯ ಮೇಲೆ ಕೂಡ ಅದು ಅವಲಂಬಿಸಿದೆ. ಆದರೆ ಭಗವತಿಯನ್ನು ನಾವು ಲಲಿತೆಯನ್ನು ತಾಯಿ ಅಂತ ತಾನೇ ಕರಿತೀವಿ, ಶಕ್ತಿಯ ಆರಾಧನೆ ಅಲ್ವೇ? ಹೌದು. ಅವಳ ಕೃಪೆ ಯಾವಾಗ, ಯಾರಿಗೆ, ಹೇಗೆ, ಯಾಕೆ ಆಗುತ್ತೆ ಅನ್ನೋದನ್ನು ಈ ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ. ಜೊತೆಯಲ್ಲಿ ಶ್ರೀವಿದ್ಯೆಯಲ್ಲಿ ಗುರುವೇ ಎಲ್ಲವೂ. ಇದು ಇನ್ನೊಂದು ಶ್ರೀವಿದ್ಯೆಯ ರಹಸ್ಯ. ಕೆಲವ್ರು ಕೇಳ್ತಾರೆ, ಸ್ವಾಮಿ ರಾಮ ಅವ್ರು ಹೇಳ್ತಾರೆ, ಇದು ಶಾರ್ಟೆಸ್ಟ್ ಕಟ್ ಆಫ್ ಆಲ್ ಪಾತ್ಸ್. ಅದಕ್ಕೆ ಇದನ್ನು ಸುಪ್ರೀಂ ವಿದ್ಯೆ ಅಂತ ಕರೆಯುವಂಥದ್ದು, ಸಮಯಾಚಾರವನ್ನು. ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಏನು, ಶ್ರೀವಿದ್ಯೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಏನಿದೆ, ಈ ಸಾಧನೆ ಹೈಯೆಸ್ಟ್ ಅಂತ ನಾನು ಯಾಕೆ ಕರಿತೀನಿ ಅಂತಂದರೆ, ನಾನು ಈಗಾಗಲೇ ಹೇಳಿದೆ 3 schools ಆಫ್ ಥಾಟ್ ಅಂತ. ಒಂದು ಕವಲ, ಇನ್ನೊಂದು ಮಿಶ್ರ, ಇನ್ನೊಂದು ಸಮಯ ಅಂತ. ನಾವು ಫಾಲೋ ಮಾಡೋದು ಈ ಸಮಯಾಚಾರ. ಸೈಂಟಿಫಿಕ್ಕಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಕೇಳುಗರು ಯಾರಾದರೂ ಕೌಲ ಮಾರ್ಗ ಮತ್ತೊಂದನ್ನು ಈಗಾಗಲೇ ಆರಂಭ ಮಾಡ್ಕೊಂಡಿದ್ರೆ ಇದರಲ್ಲಿ ಬೇಸರ ಪಟ್ಕೊಳ್ಳುವಂತಹ ವಿಷಯ ಏನಿಲ್ಲ, ತಿಳ್ಕೊಳ್ಳುವಂತಹ ವಿಷಯ ಇದೆ. ತಿಳ್ಕೊಂಡ್ರೆ ಅವರಿಗೆ ಅವರ ಸ್ಪಿರಿಚುವಲ್ ಅಪ್ಲಿಟ್ಮೆಂಟ್ಗೆ ಒಂದು ಬೆಳಕು ಸಿಗತ್ತೆ. ಹಾಗಾಗಿ ಪ್ರಿಜುಡೀಸ್ ಆಗದೆ, ಇಮೋಷನ್ಸಿಗೆ ಒಳಗಾಗದೆ, ನಾನು ಹೇಳಿದ್ದನ್ನು ಯಥಾರ್ಥವಾಗಿ ಅರ್ಥವನ್ನು ಮಾಡಿಕೊಂಡ್ರೆ
ಅವರಿಗೆ ಆಧ್ಯಾತ್ಮಿಕವಾದಂಥ ತುಂಬ ಲಾಭಗಳು ಸಿಗುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದು ಯಾವುದೋ ಒಂದು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಕೌಲ ಮಾರ್ಗ ಅಂತಂದರೆ ಶಾಸ್ತ್ರಗಳಲ್ಲಿ ಬರೆದಿಟ್ಟಿರೋದೇ ಮಾತನ್ನು ನನ್ನ ಗುರು ಹೇಳಿರೋದು, ಅದನ್ನು ನಾನು ಹೇಳ್ತಾ ಇರೋದು. ನಾನೇನು ಔಟ್ ಆಫ್ ದಿ ಬಾಕ್ಸನ್ನು ಏನೂ ಹೇಳ್ತಾ ಇಲ್ಲ. ಓಕೆ, ಕೌಲ ಮಾರ್ಗ ಅಂತಂದರೆ ಅದರಲ್ಲಿ ಭಗವತಿಯ ಸಾಕ್ಷಾತ್ಕಾರ ಅನ್ನುವಂಥದ್ದು ಮೂಲಾಧಾರ ಚಕ್ರದಲ್ಲಿ ನಡೆಯುತ್ತೆ. ಅದು ಮೊಟ್ಟ ಮೊದಲನೇ ಚಕ್ರ, ರೂಟ್ ಚಕ್ರ. ಮೂಲಾಧಾರ ಚಕ್ರ ಅಂತಂದರೆ ಅದು ನಮ್ಮ ಈ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ನಮ್ಮ ಭಯ, ಹೋರಾಟಗಳು, ದ್ವಂದ್ವಗಳು, ದುಃಖಗಳು, ಪ್ರಶ್ನೆಗಳು ಇವೆಲ್ಲವೂ ಕ್ರೋಢೀಕರಿಸಿ ಇಟ್ಕೊಂಡಿರುವಂತಹ ಚಕ್ರ ಅದು ಮೂಲಾಧಾರ ಚಕ್ರ. ಹಾಗಾಗಿ ಅಲ್ಲಿ ತುಂಬಿರೋದೇ ಅದರಿಂದ. ನಮ್ಮ ಪ್ರಯಾಣ ಮೂಲಾಧಾರ ಚಕ್ರದಿಂದ ಆರಂಭ ಆಗಿ, ದಟ್ಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಚಕ್ರ. ಅದಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ. ಮೂಲಾಧಾರ ಚಕ್ರ ಎಲ್ಲಿಯವರೆಗೂ ಚೆನ್ನಾಗಿರುತ್ತೆ ನಮ್ಮ ಶರೀರದೊಳಗಡೆ, ಅಲ್ಲಿಯವರೆಗೂ ನಮ್ಮ ಆರೋಗ್ಯ ಎಕ್ಸಲೆಂಟ್ ಆಗಿರುತ್ತೆ. ನನಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಕ್ಷಮತೆ ಈ ಶರೀರಕ್ಕೆ ಬರೋದೇ ಮೂಲಾಧಾರ ಚಕ್ರವನ್ನು ನಾವು ಚೆನ್ನಾಗಿ ಇಟ್ಕೊಂಡಾಗ. ಅಂದರೆ ಎಷ್ಟು ಇಂಪಾರ್ಟೆಂಟ್ ಚಕ್ರ ಅದು. ಅಲ್ಲಿ ಭಗವತಿಯ ಸಾಕ್ಷಾತ್ಕಾರ ಆದಾಗ ನಮಗೆ ಈ ಜೀವನಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳೆಲ್ಲ ಕಡಿಮೆಯಾಗಿ ಬೇಕಾಗಿರುವಂಥದ್ದು ಸಿಗತ್ತೆ. ಹಾಗಂತ ಅವಳು ಸಿಗ್ತಾಳೆ ಅಂತಲ್ಲ, ಆ ಶಕ್ತಿಯ ಮೂಲಕ ಏನು ಬೇಕೋ ಅದು ನಿಮಗೆ. ಹಾಗಾಗಿ ನಾನು ಏನನ್ನು ಕೇಳ್ತೀನೋ ಅದಕ್ಕೆ ತಕ್ಕನಾಗೆ ನನಗೆ ಸಿಗುವ ಪ್ರತಿಫಲಗಳು ಅಂತ. ಮುಂದಕ್ಕೆ ಹೋಗ್ತೀನಿ. ಇಷ್ಟು ಹೇಳಿ ಏನು ನೆಕ್ಸ್ಟ್ ಮಿಶ್ರಕ್ಕೆ ಬಂದರೆ ಅದು ಕೌಲಾಚಾರದ ಬಹಳ ಪ್ರಮುಖವಾದ ಅಂಶಗಳನ್ನು ಬೆರೆಸಿ ಅದಕ್ಕೆ ಇನ್ನೊಂದಷ್ಟು ಬೇರೆಯ ಅಂಶಗಳನ್ನು ಬೆರೆಸೋದ್ರಿಂದನೇ ಮಿಶ್ರ ಅಂದರೆ ಬೆರಿಕೆ ತಾನೆ. ಸಮಯಾಚಾರದ ಕೆಲವು ಅಂಶಗಳು ಮಿಶ್ರದಲ್ಲಿ ಇದೆ, ಮಿಶ್ರ ಮಾರ್ಗದಲ್ಲಿ ಇದೆ. ಕೌಲಾಚಾರದ ಕೆಲವು ಅಂಶಗಳು ಮಿಶ್ರ ಮಾರ್ಗದಲ್ಲಿ ಇದೆ. ಅಲ್ಲಿ ಹಾಗೆ ಕಾಂಬಿನೇಷನನ್ನು ಮಾಡಿದಾಗ ಸ್ವಾಮಿ ರಾಮ ಅವ್ರು ಹೇಳ್ತಾರೆ, ಅಲ್ಲಿ ಒಂದು ಎವಲ್ಯೂಷನ್ ಆಗುತ್ತೆ, ಸ್ಪಿರಿಚುವಲ್ ಎವಲ್ಯೂಷನ್. ಏನು, ಮೂಲಾಧಾರ ಚಕ್ರದಲ್ಲೇ ನನಗೆ ಭಗವತಿಯ ಸಾಕ್ಷಾತ್ಕಾರ ಆಗಿಬಿಟ್ರೆ ನನ್ನ ಸಾಧನೆ ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಅದು ಪರಿಪೂರ್ಣವಾದ ಸಾಧನೆ ಅಲ್ಲ. ಆದರೆ ಕೌಲದಲ್ಲಿ ಆ ಭ್ರಮೆ ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ನನಗೇನು ಬೇಕೋ ಅದು ಸಿಕ್ತು ಅಂತ ಹೇಳಿ ಸಾಕು, ಮುಗೀತಂತ. ಟಿಕೆಟ್ಟು ನಾನು ಮುಂಬೈಗೆ ತೊಗೊಳೋದು, ಆದರೆ ಅದು ಎಲ್ಲಿ ಡೆಸ್ಟಿನೇಷನ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಅಂದರೆ ಬೆಂಗಳೂರಿಂದ ಒಂದು 5-6 ಸ್ಟೇಷನ್ ಆದಮೇಲೆ ಟಿಕೆಟ್ ಟ್ರೈನಲ್ಲಿ ಬಂತೇನೋ ನನ್ನ ಸ್ಟೇಷನ್ನು ಅಂತ ನಾನು ಹೇಳಿದ್ಬಿಡ್ಬೋದು. ಈ ಸಾಧ್ಯತೆಗಳಿರುತ್ತೆ ಅಂತ. ಮಿಶ್ರದಲ್ಲಿ ಇದು ಸ್ವಲ್ಪ ಮುಂದಕ್ಕೆ ಕರ್ಕೊಂಡೋಗಿ ಸಾಧನೆಯಲ್ಲಿ ಅದು ಅನಾಹತ ಚಕ್ರದಲ್ಲಿ ಭಗವತಿಯ ಸಾಕ್ಷಾತ್ಕಾರ ಆಗುತ್ತೆ. ಎಲ್ಲ ಕಡೆ ಆಗೋದು ಭಗವತಿಯ ಸಾಕ್ಷಾತ್ಕಾರವೇ, ಬಟ್ ಬೇರೆ ಬೇರೆ ಚಕ್ರಗಳಲ್ಲಾದಾಗ ಅದರ ರಿಸಲ್ಟ್ಸು ಬೇರೆ ಬೇರೆ ಇರುತ್ತೆ ನ್ಯಾಚುರಲಿ. ಬಿಕಾಸ್ ಅದರದ್ದು ಇಂಪ್ಲಿಕೇಶನ್ಸ್ ಆರ್ ಡಿಫ್ರೆಂಟ್. ಒಂದೊಂದು ಚಕ್ರನೂ ಬೇರೆ ಬೇರೆ. ನಾನು ಏನನ್ನ ಡಿಸೈರ್ ಮಾಡಿ ಈ ಸಾಧನೆ ಮಾಡ್ತಿದ್ದೀನೋ ಆಯಾ ಚಕ್ರಗಳಲ್ಲಿ ಅದು ಆಗುತ್ತೆ. ಸರಿ, ಆಯಿತು. ಇದು 2 ಆಯಿತು. ಸಮಯಾಚಾರ ಅಂತ ಯಾಕೆ ಇದನ್ನು ನಾವು ಕರಿತೀವಿ? ಸಮಯ ಅಂತಂದರೆ ಅದರ ಅರ್ಥ ಐ ಆಮ್ ವಿತ್ ಯು ಅಂತ ಭಗವತಿ ಹೇಳ್ತಿದ್ದಾಳೆ ಅಂತ. ಅಮೇಝಿಂಗ್. ಸೊ ಈ ರೀತಿ ಸಮಯಾಚಾರದಲ್ಲಿ ನಾವು ಇದನ್ನು ಎಷ್ಟು ಗುರುವಿನ ಪ್ರೊಟೆಕ್ಷನ್, ಗೈಡೆನ್ಸ್ ಮತ್ತು ಸಮಾಧಾನ, ಈ 3 ಇಟ್ಕೊಂಡು ನಾನು ಈ ಕ್ರಮದಲ್ಲಿ ಸಾಧನೆಯನ್ನು ಮಾಡ್ತಾ ಹೋದರೆ ನನಗೆ ಭಗವತಿಯ ಸಾಕ್ಷಾತ್ಕಾರ ಸಹಸ್ರಾರ ಚಕ್ರದಲ್ಲೇ ಆಗತ್ತೆ. ಅದನ್ನು ಬಿಂದು ಭೇದನ ಅಂತ ಕರೀತಾರೆ. ಇಟ್ಸ್ ಎ ಟೆಕ್ನಿಕಲ್ ವರ್ಡ್, ನಾನು ಅದನ್ನೇನು ವಿವರಿಸಕ್ಕೆ ಹೋಗಲ್ಲ. ಆದರೆ ಜನರಿಗೆ ಇವಾಗ ಸ್ವಲ್ಪ ಚಕ್ರಗಳ ಬಗ್ಗೆ ಅರಿವಿರೋದ್ರಿಂದ ಗೊತ್ತಿಲ್ಲದೆ ಇರೋರು ಈ ನನ್ನ ಮಾತು ಕೇಳಿದ ಮೇಲೆ ಯೂಟ್ಯೂಬ್, ಗೂಗಲ್ ಬಾಬಾ ಮೂಲಕ ಚಕ್ರಗಳ ಬಗ್ಗೆ ತಿಳ್ಕೊಂಡ್ರೆ ಅವರು ಸಹಸ್ರಾರ ಚಕ್ರ ಇದು ಹೈಯೆಸ್ಟ್ ಚಕ್ರ ಅಂತ ಗೊತ್ತಾಗುತ್ತೆ ಅವರಿಗೆ. ಅಂದರೆ ನಾನು ಮನೋಬುದ್ಧಿ, ಚಿತ್ತ, ಅಹಂಕಾರ ಈ ಎಲ್ಲ ತತ್ವಗಳನ್ನು ದಾಟ್ಕೊಂಡು ನಾನು ಅಂದರೆ ಬರೀ ಶರೀರ ಅಲ್ಲ, ನಾನು ಅಂದರೆ ಬರೀ ಪ್ರಾಣ ಅಲ್ಲ, ನಾನು ಅಂದರೆ ಕೇವಲ ಭಾವನೆಗಳಲ್ಲ, ನಾನು ಅಂದರೆ ಕೇವಲ ಬುದ್ಧಿ ಅಲ್ಲ, ನಾನು ಅಂತಂದರೆ ಆನಂದ ಮಾತ್ರ ಅಲ್ಲ. ಆನಂದ ಅನ್ನೋದೇನಿದೆ ತುಂಬ ಜನ ಅದೇ ಕೊನೆ ಭಾಗ ಅಂತ ತಿಳ್ಕೊಂಡಿದ್ದಾರೆ. ಶ್ರೀವಿದ್ಯೆನಲ್ಲಿ ಅದು ಹಾಗಲ್ಲ.
ಆನಂದ ಅನ್ನೋದನ್ನು ತುಂಬ ಜನ ಸ್ಟೇಟ್ ಆಫ್ ಬ್ಲಿಸ್ ಅಂತ ಅಂದ್ಕೊಳ್ತಾರೆ. ಅದು ಹಾಗೂ ಅಲ್ಲ. ಆನಂದ ಅಂದರೆ ನಾನಿಲ್ಲಿ ರೆಫರ್ ಮಾಡ್ತಾ ಇರೋದು ಒಂದು ಪ್ಲೀಸಿಂಗ್ ಸ್ಟೇಟ್ ಆಫ್ ಬೀಯಿಂಗ್. ಎಲ್ಲ ರೀತಿಯಿಂದ ನಾನು ಆರಾಮಾಗಿದ್ದೀನಪ್ಪ ಅನ್ನುವ ಭಾವನೆ, ಅದು ಆನಂದ. ಇದನ್ನೂ ದಾಟಿ ಹೋಗಬೇಕು ಶ್ರೀವಿದ್ಯಾನಲ್ಲಿ. ಆಗ ನಾನು ಸಹಸ್ರಾರ ಚಕ್ರದ ಮೂಲಕ, ಅಟ್ಲೀಸ್ಟ್ ಫಾರ್ ಯುವರ್ ಕ್ಯೂರಿಯಾಸಿಟಿ, ಅಟ್ಲೀಸ್ಟ್ ರಶ್ಮಿಗೋಸ್ಕರ, ಈ ಸಹಸ್ರಾರ ಚಕ್ರ ಹೀಗೆ ಮುಖ ಮಾಡಿದೆ. ಇಟ್ಸ್ ಆಲ್ ಶೋನ್ ಇನ್ ದ ಪೆಟಲ್ಸ್. ನೀವು ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಇದಿಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಬ್ರಹ್ಮರಂಧ್ರ ಇದೆ. ಆ ಬ್ರಹ್ಮರಂಧ್ರದ ಮೂಲಕ ನನ್ನ ಶಕ್ತಿಯನ್ನು ಜಾಗೃತ ಮಾಡಿ, ಅದು ಎಸೋಟರಿಕ್ ವೇನಲ್ಲಿ ಮತ್ತು ಕಣ್ಣಿಗೆ ಕಾಣದ ರೀತಿನಲ್ಲಿ ಅದು ಇನ್ನೊಂದು ಚಕ್ರ ಇದೆ ನಮ್ಮ ತಲೆಯ ಮೇಲೆ, ವಿಚ್ ಇಸ್ ಕಾಲ್ಡ್ ಆಂಟನಾ. ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಅದು ಹೀಗೆ ಮುಖ ಮಾಡಿದೆ. ಇಲ್ಲಿದು ಹೀಗೆ ಮುಖ ಮಾಡಿದರೆ ಇದು ಮೇಲಿನ ಪೆಟಲ್ಲು ಲೋಟಸ್ ಹೀಗೆ ಮುಖ ಮಾಡಿದೆ. ಇಲ್ಲಿಂದ ಅದು ಅಲ್ಲಿ ಕನೆಕ್ಟ್ ಆಗಬೇಕು. ಇಲ್ಲಿ ಕನೆಕ್ಟ್ ಆಗಬೇಕಾದ್ರೆ ಇಲ್ಲಿ ಏನೂ ಪ್ರಾಪ್ ಇಲ್ಲ. ಶರೀರದ ಒಳಗಡೆ ಇರುವ ಚಕ್ರಗಳಿಗೆ ಕನೆಕ್ಷನ್ ಇದೆ ನಾಡಿಗಳ ಮೂಲಕ ಅಲ್ವೇ. ಅದು ಸುಷುಮ್ನಾ ನಾಡಿಯ ಮೂಲಕ ಎಲ್ಲ ಚಕ್ರಗಳು ನಾಡಿಗಳು ಕನೆಕ್ಟ್ ಆಗಿದೆ. ದಟ್ ಈಸ್ ಇನ್ ದ ಸ್ಪೈನ್. ಸೊ ಸ್ಪೈನ್ ಒಂದು ಆಧಾರ ನಮಗೆ. ಸ್ಪೈನ್ ಅಂದರೆ ನಮ್ಗೆ ಗೊತ್ತಾಗುತ್ತೆ, ವಿ ಕ್ಯಾನ್ ಸಿ ಅನಾಟಮಿನಲ್ಲಿ ನಿಮಗೆ ಗೊತ್ತಾಗುತ್ತೆ. ದಟ್ ಸಿಯಬಲ್ ಸ್ಟೇಟ್, ಅರ್ಥ ಮಾಡ್ಕೊಳ್ಳುವ ಸ್ಟೇಟು ಇಲ್ಲಿವರೆಗೆ ಮಾತ್ರ ಇರೋದು. ಆ ಶಕ್ತಿ ಯಾವುದು, ಕುಂಡಲಿನಿ ಶಕ್ತಿ, ಎಲ್ಲ ಚಕ್ರಗಳನ್ನು ಇದೇ ಶ್ರೀವಿದ್ಯಾ ಅಂದರೆ ಎಲ್ಲದರಿಂದ ಭೇದಿಸ್ಕೊಂಡು ಬ್ರಹ್ಮರಂಧ್ರದಿಂದ ಹೊರಗಡೆ ಬಂದ ಮೇಲೆ ಅದು ಕರೆಕ್ಟ್ ವೇನಲ್ಲಿ ಹೋಗಬೇಕು ಅಂತಂದರೆ ಅದು ತುಂಬ ದೊಡ್ಡ ಸಾಧನೆ. ಅದಕ್ಕೆ ಅದನ್ನು ಬಿಂದು ವೇದನ ಅಂತ ಕರೀತಾರೆ. ಅಲ್ಲಿ ಗುರುವಿನ ಮಾರ್ಗದರ್ಶನ ಮತ್ತು ಭಗವತಿಯ ಕೃಪೆ ಎರಡು ಇದ್ದಾಗ ಮಾತ್ರ ಅದಾಗುತ್ತೆ. ಅದಕ್ಕೆ ಇದನ್ನು ಹೈಯೆಸ್ಟ್ ಅಂತ ಸ್ವಾಮಿ ರಾಮ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಮತ್ತು ಆ ಬಿಂದು ಭೇದನ ಅನ್ನೋದನ್ನು ಕೂಡ ತುಂಬ ಗೌಪ್ಯವಾಗಿ ಕಾಪಾಡಿಟ್ಟಿದ್ದಾರೆ. ಯಾಕೆ ಅಂದರೆ ಅದು ಆಯಿತು ಅಂದರೆ ಯು ಆರ್ ಸೂಪರ್ ಹ್ಯೂಮನ್. ಅಂದರೆ ನೀವು ಆವಾಗಲೇ ಹೇಳ್ದಂಗೆ ನೀವು ಏನು ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಅದನ್ನೇ ಹಳೆ ಕಾಲದಲ್ಲಿ ಈಗ ಉದಾಹರಣೆಗೆ ಸಾಯಿಬಾಬಾ ಅವರು ಅಥವಾ ರಾಘವೇಂದ್ರ ಸ್ವಾಮಿಗಳು, ಸೊ ಈ ತರಹದ ಉದಾಹರಣೆಗಳನ್ನ ಎಲ್ಲೋ ಒಂದು ಕಡೆ ಸತ್ಯನೇ ಹೇಳಬೇಕು ರಶ್ಮಿ, ಸಾಯಿಬಾಬಾ ಅಥವಾ ಯಾರು ರಾಘವೇಂದ್ರ ಸ್ವಾಮಿಗಳು ಈ ಥರದವರು ಖಂಡಿತ ದೇ ಹ್ಯಾವ್ ಅಟೈನ್ಡ್ ಎ ವೆರಿ ಹೈ ಲೆವೆಲ್ ಆಫ್ ಸಾಧನ ಮಾಡಿದ್ದಾರೆ. ಹಾಗಾಗಿಯೇ ಅವರು ಅನೇಕ ಪವಾಡಗಳನ್ನು ಮಾಡಬಲ್ಲರು, ಮಿರಾಕಲ್ಸನ್ನ ಮಾಡಬಲ್ಲರು. ಆದರೂ ನಾನು ಏನನ್ನು ಇವಾಗ ಹೇಳ್ತಾ ಇದ್ದೀನಿ ಅದು ಇದೆಲ್ಲದಕ್ಕೂ ಮೀರಿದ್ದು, ಇನ್ನೂ ನೆಕ್ಸ್ಟ್ ಲೆವೆಲ್ ಹೌದು ಅನ್ನೋದು. ಹಾಗಾಗಿ ಈ ಲೆವೆಲ್ ಏನಿದೆ, ಇಲ್ಲಿಂದ ಮುಂದಿನ ಲೆವೆಲ್ ಏನಿದೆ, ಅದು ಕನೆಕ್ಟಿಂಗ್ ಟು ದಿ ಕಾಸ್ಮಾಸ್. ಈ ಲೆವೆಲ್ಗೆ ಇಷ್ಟು ಜನಸಾಮಾನ್ಯರಲ್ಲಿ ಎಷ್ಟು ಎಷ್ಟು ಜನ ಹೋಗ್ಬೋದು ಮ್ಯಾಮ್? ಅಂದರೆ ಅವ್ರವ್ರ ಸಾಧನೆ, ಅವ್ರವ್ರ ಇದು ಅಲ್ಲ. ನೋಡಿಮ್ಮ, ಈ ಜನ್ಮದಲ್ಲಾದರೂ ಇಂಥದ್ದೊಂದು ವಿಷಯ ಇದೆ ಅಂತ ತಿಳ್ಕೊಂಡಿದ್ರೆ ಅದು ಸೀಡಾಗಿ ನನ್ನ ಮನಸ್ಸಿನಲ್ಲಿರುತ್ತೆ. ಐ ಆಮ್ ಏನ್ಷಿಯಂಟ್ ಟ್ರಾವೆಲರ್ ಅಲ್ವಾ, ಮತ್ತೆ ಬರಬೇಕಲ್ವಾ, ಬಂದಾಗ ಅಲ್ಲಿಂದ ಮುಂದಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಸಾಧನೆ ಅನ್ನೋದು ಒಂದು ಜನ್ಮದಲ್ಲಿ ಮುಗಿಯುವಂಥದ್ದು ಅಲ್ಲ. ಸೊ ಆಫ್ಟರ್ ಯು ರೀಚ್ ದಟ್ ಸ್ಟೇಟ್ ಅಂದರೆ ಅದು ಮೋಕ್ಷ, ಅದು ಮೋಕ್ಷವೇ. ಮೋಕ್ಷಕ್ಕೂ ಕೂಡ ಅನೇಕ ಹಂತಗಳು, ಅನೇಕ ಮುಖಗಳಿದ್ದಾವೆ, ಆಯಿತಾ. ಹಾಗಾಗಿ ಮೋಕ್ಷ ಅನ್ನೋದೇ ತುಂಬ ಕಾಂಟ್ರವರ್ಷಿಯಲ್ಲು ಇವತ್ತಿಗೆ ಮಾತಾಡುವಾಗ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮೋಕ್ಷ ಅಂತ ಹೇಳ್ತಾರೆ. ಮತ್ತೆ ಜನ್ಮ ಇಲ್ಲದಕ್ಕೆ ಮೋಕ್ಷ, ಅದು ನನಗೆ ಗೊತ್ತಿರೋದು. ಅದು ಒಂದು ಅರ್ಥದಲ್ಲಿ ಮತ್ತೆ ನಾನು ಈ ಶರೀರಕ್ಕೆ ಬರಬೇಕಾಗಿಲ್ಲ ಅಂತ ಮೋಕ್ಷ ಅಂದರೆ. ಆದರೆ ಮೋಕ್ಷ ಅದಷ್ಟೇ ಅಲ್ಲ, ಶರೀರಕ್ಕೆ ಬರಬೇಕಾಗಿಲ್ಲ ಅನ್ನೋದು ಒಂದು ಡೈಮೆನ್ಷನ್, ಆಯಿತಾ. ಇದಾದಮೇಲೆ ದೇರ್ ಆರ್ ಮಲ್ಟಿಪಲ್ ಗ್ಯಾಲಕ್ಸೀಸ್. ಬ್ರಹ್ಮಾಂಡ ಅಂದರೆ ಅನೇಕ ಲೋಕಗಳಿದೆ. ಈ ಶರೀರಕ್ಕೆ ಮತ್ತೆ ಬರೋದು ತಪ್ಪಿಸ್ಕೊಂಡ ಮೇಲೆ ಅದು ಈ ಲೋಕ, ಅದೇ ದೊಡ್ಡ ಗಂಡಾಂತರ. ಈ ಲೋಕದಲ್ಲೇ ಇದ್ದು ನಾನು ಇಲ್ಲಿರಕ್ಕೆ ಬಂದಿಲ್ಲ, ಬಂದು ಹೋಗಲಿಕ್ಕೆ ಬಂದಿದ್ದೀನಿ ಅನ್ನೋದು ಮೊದಲನೇ ಅವೇರ್ನೆಸ್ಸು. ಇಟ್ಸ್ ನಾಟ್ ಎ ಪರ್ಮನೆಂಟ್ ಪ್ಲೇಸ್ ಅಂತ. ಅರೆ ಸುತ್ತಲೂ ಜಗತ್ತಿನಲ್ಲಿ ಜನರು ನಡ್ಕೊಳ್ಳೋವಂಥ ರೀತಿಯನ್ನು ನೋಡಿದರೆ ನಿಮಗೇನು ಅನಿಸುತ್ತೆ? ಯು ಓನ್ ದಿಸ್ ಪ್ಲೇಸ್. ನಾನು ಪರ್ಮನೆಂಟಾಗಿ ಇಲ್ಲಿರಕ್ಕೆ ಬಂದಿದ್ದೀನಿ ಅಂದ್ಕೊಂಡೇ ಥರನೇ ಇರುತ್ತೆ ಅವ್ರ ಬಿಹೇವಿಯರು.
ನನ್ನ ಗಾಡಿ ನಾನು ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ನನ್ನ ಜಾಗದಲ್ಲಿ ನೀನು ಯಾಕೆ ಬಂದು ಪಾರ್ಕ್ ಮಾಡಿದೆ, ಇದು ನನ್ನದು, ದಿಸ್ ಇಸ್ ಮೈ ಲ್ಯಾಂಡ್, ದಿಸ್ ಇಸ್ ಮೈ ಪ್ರಾಪರ್ಟಿ, ದಿಸ್ ಇಸ್ ಮೈ ಪಾರ್ಕಿಂಗ್ ಪ್ಲೇಸ್. ಅಲ್ಲಿಂದ ಶುರುವಾಗುತ್ತೆ ನಾನು ನನ್ನದು. ಜಸ್ಟ್ ಎನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ನಾನು ನನ್ನದು ಅನ್ನೋದನ್ನು ಬಿಡೋದು ಯಾವಾಗ ಗೊತ್ತಾಗುತ್ತೆ ಅಂದರೆ, ನನಗಿಂತಲೂ ಒಂದು ದೊಡ್ಡದಾದಂಥ ಒಂದು ಸೃಷ್ಟಿ ಇದೆ, ಅದರಲ್ಲಿ ನಾನು ಒಂದು ಸ್ಮಾಲ್ ಸ್ಪೆಕ್ ಅಂತ ಗೊತ್ತಾದಾಗ ಎಷ್ಟೊಂದು ಹ್ಯುಮಿಲಿಟಿ ಬರುತ್ತಲ್ವಾ. ಗ್ರೌಂಡೆಡ್ ಆಗಿರ್ತೀವಿ. ಹಾಂ, ಆ ಗ್ರೌಂಡೆಡ್ ಆಗಿರಬೇಕಾದ್ರೆ ಮೂಲಾಧಾರ ಚಕ್ರ ಕರೆಕ್ಟಾಗಿ ಕೆಲಸ ಮಾಡಬೇಕು. ಮ್ಯಾಮ್, ದಿನ ಶ್ರೀವಿದ್ಯೆ ಮಂತ್ರ ಉಪದೇಶ ಆದಮೇಲೆ ಎಷ್ಟು ಹೊತ್ತು ಕೊಡಬೇಕಂದ್ರೆ, ಇವೆಲ್ಲ ಜನಸಾಮಾನ್ಯರ ಪ್ರಶ್ನೆ, ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯವಾದ ಪ್ರಶ್ನೆಗೆ ಉತ್ತರ ನಾನೀಗ ಹೇಳಿದ್ನಲ್ಲ, ಅದು ರಿಫ್ಲೆಕ್ಷನ್ನು. ಸೊ ನನಗೆ ಈ ಸಾಧನೆಯನ್ನು ಯಾವ ಹಂತದಲ್ಲಿ ತಗೊಳ್ಬೇಕು ಅಂತ ನಾನು ತೀರ್ಮಾನ ಮಾಡ್ತೀನೋ ಅದಕ್ಕೆ ತಕ್ಕನಾಗೆ ಪ್ರತಿಫಲಗಳು ಸಿಗುತ್ತೆ ಅನ್ನೋದು ನನ್ನ ಪಾಯಿಂಟು. ಈಗ ಸಮುದ್ರಕ್ಕೆ ಹೋಗಿ ನಾನು ಒಂದು ಕೊಡ ಎತ್ಕೊಂಡು ಹೋದರೆ ಕೊಡದಷ್ಟು ನೀರು ಸಿಗುತ್ತೆ, ಒಂದು ಚಿಕ್ಕ ಬಟ್ಲನ್ನು ಎತ್ಕೊಂಡು ಹೋದರೆ ಚಿಕ್ಕ ಬಟ್ಲಲ್ಲೇ ನೀರು ಸಿಗುತ್ತೆ. ವಾಪಸ್ ಬರುವಾಗ ನಾನು ಅಯ್ಯೋ ಒಂದು ಕೊಡ ತೊಗೊಂಡೋಗ್ಬೇಕಾಗಿತ್ತು ಅಂದರೆ ಏನಾದ್ರು ಉಪಯೋಗ ಇದೆಯಾ? ಇಲ್ಲ. ಅದಕ್ಕೆ ಮತ್ತೆ ಮುಂದಿನ ಜನ್ಮ ಕಾಯಬೇಕು ಅಂತ. ಹಾಗೆ ಶ್ರೀವಿದ್ಯೆಯನ್ನು ಯಾವ್ಯಾವ ಹಂತದಲ್ಲಿದ್ದೀರೋ ಅಲ್ಲಿಂದನೇ ಆರಂಭ ಮಾಡಬಹುದು. ದಿಸ್ ಈಸ್ ಫಸ್ಟ್ ಕನ್ಸೋಲೇಷನ್ ಐ ಗಿವ್ ಟು ಅವರ್ ವ್ಯೂಯರ್ಸ್. ಎಷ್ಟೊತ್ತು ಅಭ್ಯಾಸ ಮಾಡಬೇಕು ಅಂತ ಕೇಳಿದ್ರೆ, ಪರೀಕ್ಷೆಗೆ ನಾನು 1 ಗಂಟೆ ಓದಿದರೆ ಸಾಕಾ ಅಂತ ನಿಮ್ಮ ಟೀಚರನ್ನ ಕೇಳಿದ್ರೆ, ಇಫ್ ಐ ಸ್ಟಡಿ ಫಾರ್ 1 hour ಫಾರ್ ಮೈ ಎಕ್ಸಾಮ್, ವಿಲ್ ಐ ಗೆಟ್ ದ ಫಸ್ಟ್ ರ್ಯಾಂಕ್ ಅಂತ ಕೇಳಿದ ಹಾಗೆ ಇದೆ ಈ ಪ್ರಶ್ನೆ. ಅಲ್ಲಿ ನಿಮ್ಗೆ ಉತ್ತರ ಗೊತ್ತು ಏನು, ನಾನು ಎಷ್ಟೆಷ್ಟು ಹಾರ್ಡ್ ವರ್ಕ್ ಮಾಡ್ತೀನೋ ಅಷ್ಟಷ್ಟು ಅಲ್ಲಿ ಫಲಿತಾಂಶ ಇದೆ. ನನಗೆ ಅರ್ಥ ಆಗಲ್ಲ, ಆಧ್ಯಾತ್ಮಕ್ಕೆ ಬಂದ ತಕ್ಷಣ ಈ ಚೌಕಾಸಿ ಯಾಕೆ ಮಾಡ್ತಾರೆ ಜನ ಅಂತ. ಅಗೇನ್ ಇಟ್ಸ್ ಇಗ್ನೋರೆನ್ಸ್. ನೀವು ಎಷ್ಟು ಧಾರೆ ಎರಿತೀರೋ ಅಷ್ಟು ವೈ ದಿಸ್ ಬಾರ್ಗೇನಿಂಗ್ ಕ್ವಾಲಿಟಿ, ಅಷ್ಟು ಯಾರು ಅದನ್ನು ಕೊಡ್ತಾ ಇರೋದು ಸಮಯ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಎಷ್ಟೊತ್ತು ಕೂತ್ಕೊಂಡು ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮಾಡಿ. ಅದೇ ನಿಮ್ಮ ನಿಷ್ಠೆ ಎಷ್ಟಿರುತ್ತೋ ಅಷ್ಟು ಅಲ್ವೇ. ಪ್ರತಿಫಲ. ಈಗ ನಾನು ಒಬ್ಬ ಸ್ಕೂಲಿನ ವಿದ್ಯಾರ್ಥಿಯಾಗಿ ಅಥವಾ ಕಾಲೇಜ್ ವಿದ್ಯಾರ್ಥಿಯಾಗಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ, ಮೆಡಿಕಲ್ ವಿದ್ಯಾರ್ಥಿಯಾಗಿ ನನಗೆ ಗೊತ್ತಿರುತ್ತೆ ನಾನು ಎಷ್ಟು ಗಂಟೆ ಓದಿದರೆ ನನಗೆ ಬೇಕಾಗಿರೋ ರಿಸಲ್ಟನ್ನು ಪಡ್ಕೊಳ್ಬೋದು ಅಂತ. ಅಂದರೆ ಇನ್ನೂ ಎಷ್ಟು ಪೋರ್ಷನ್ ಬಾಕಿ ಇದೆ ಇವೆಲ್ಲ ಲೆಕ್ಕ ಬರುತ್ತೆ ಅಲ್ವಾ. ಕಾಲೇಜಲ್ಲಿ ಕುತ್ಕೊಂಡು ಪಾಠ ಕೇಳಬೇಕು 9 to 5, ಆಮೇಲೆ ಮನೆ ಬಂದು ಓದಬೇಕು, ಲೈಬ್ರರಿಗೆ ಹೋಗಿ ರೆಫರೆನ್ಸ್ ಮಾಡಬೇಕು, ಆಮೇಲೆ ಪ್ರಾಬಬಲ್ ಕ್ವಶನ್ ಪೇಪರನ್ನು ಇಟ್ಕೊಂಡು ನಾನು ಆನ್ಸರ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು. ಎಲ್ಲ ಸ್ಟೆಪ್ಸ್ ಗೊತ್ತಿರುತ್ತೆ ಅವರಿಗೆ. ಎಷ್ಟು ಜನ ಮಾಡ್ತಾರೆ ಹೇಳಿ ಅದನ್ನು? ಎಷ್ಟು ಜನ ಮಾಡ್ತಾರೆ? ಅವ್ರವ್ರ ಕೆಪಾಸಿಟಿಗೆ ತಕ್ಕನಾಗೆ ಮಾಡೋದು ಕೊನೆಗೆ ಅವರು. ಹೌದಾನೆ? ಇದೆಲ್ಲ ಸ್ಟೆಪ್ಸ್ ಗೊತ್ತಿದ್ರೂ ಕೂಡ ನಾನು ಇಷ್ಟು ಸಮಯ ಕೊಡಬೇಕು ಅಂತ ಗೊತ್ತಿದ್ರೂ ಮಾಡೋರು ಎಷ್ಟು ಜನ? ಅದಕ್ಕೆ ತಕ್ಕನಾಗೆ ಅವರಿಗೆ ಗೋಲ್ಡ್ ಮೆಡಲೋ ಮತ್ತೊಂದು ಮೆಡಲೋ, ಇಲ್ಲ 45% ಪಾಸೋ, ಇಲ್ಲ 2 ಪೇಪರು ಔಟು, ಮತ್ತೆ ಸೆಪ್ಟೆಂಬರ್, ಈಗ ಸೆಪ್ಟೆಂಬರ್ ಇಲ್ವೇ ಇಲ್ವಲ್ಲ, ಅಂದರೆ ಮತ್ತೆ ಎಕ್ಸಾಮಿನೇಷನ್ ತಗೊಳ್ಳೋದಕ್ಕೆ. ಎಸ್, ಇದು ಹಾಗೇನೆ ಶ್ರೀವಿದ್ಯೆ ಅಂದ್ರೂ ನೀನು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀಯೋ ಅಷ್ಟು ಸಿಗುತ್ತೆ. ಹಾಗಂತ ನೀನು ಶ್ರೀವಿದ್ಯೆಗೆ ಬರಬೇಡ ಅಂತಲ್ಲ. ನಾವು ಶ್ರೀವಿದ್ಯೆಗೆ ಬರಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅಂತ ವಾಟ್ಸಪ್ಪಲ್ಲಿ ಪ್ರಶ್ನೆಗಳು ಕಳಿಸ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾರೆ. ಒಂದು ದಿವಸಕ್ಕೆ 500 ಮೆಸೇಜಸ್ ಇರುತ್ತೆ. ಮೋಸ್ಟ್ ಕಾಮನ್ ಇದು ಸ್ಟೆಪ್ಸ್ ಏನಾರು ಇರುತ್ತಾ ಮ್ಯಾಮ್? ಈಗ ಫಸ್ಟ್ ಮಂತ್ರ, ಯಾವ್ದಾದ್ರು ಒಂದು ಮಂತ್ರ ಉದಾಹರಣೆ ಕೊಡ್ಬೋದಾ? ಅದೇ ಹೇಳಿದ್ನಲ್ಲ, ಈ ತಿಥಿನಿತ್ಯ ಉಪಾಸನೆಯಲ್ಲಿ 15 ಮಂತ್ರಗಳಿದೆ. 15 ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಲ್ವೇ. ಇವಾಗ ಪ್ರತಿ ದಿವಸ ಊಟ ಮಾಡ್ಬೇಕು ನಾನು. 15 ದಿವಸದಿಂದ 1 ದಿವಸದಲ್ಲಿ ತಿಂತೀನಿ ನಾನು ಅಂತ ಹೇಳೋರಿದ್ದಾರೆ ಬಂದು. 15 ಮಂತ್ರನೂ ಒಟ್ಟಿಗೆ ಕೊಟ್ಬಿಡಿ ಅಂತ. ನೋಡಪ್ಪ, ನಿಮ್ಮ ಕನ್ವೀನಿಯನ್ಸಿಗೋಸ್ಕರ ನಾನಿಲ್ಲಿಲ್ಲ. ಪರಂಪರೆಯಿಂದ ಏನಿದೆ ಅಕ್ರಮ ಸ್ವಲ್ಪ ಮಟ್ಟಿಗೆ ಕಾಲಕ್ಕೆ ತಕ್ಕನಾಗಿ ಸಿಂಪ್ಲಿಫೈ ಮಾಡಿ ನಾನು ಕೊಡ್ಬೋದೇ ಹೊರತು 15 ನಿಮಗೆ ಕೊಟ್ಟು ಅಜೀರ್ಣ ಆದರೆ ಆಮೇಲೆ ನನ್ನ ಹತ್ರನೇ ಬರ್ತೀರ ನೀವು, ಅದಾಗೋದಿಲ್ಲ. ಸೊ ಒಂದೊಂದು ಮಂತ್ರಕ್ಕೆ ಈ ಸಿಸ್ಟಮಲ್ಲಿ ನಾನು 3 ತಿಂಗಳ ಸಮಯ ಕೊಡ್ತೀನಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ. ಎಷ್ಟು ಅಂತಂದರೆ ಒಂದು 20 ನಿಮಿಷ ಮಾಡೋಕ್ಕೆ ಸಾಧ್ಯವಾದರೆ ಮಾಡಿ ಅಂತ. ಆಗಲ್ವಾ? 3 ನಿಮಿಷ ಮಾಡ್ತೀರಾ? ಮಾಡಿ. ಈಗ ನಾನು ಹೇಳಿದ್ನಲ್ಲ, ಮೆಡಿಕಲ್ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಏನು ಸ್ಟೆಪ್ಸ್ ಇದೆಯೋ ಹಾಗೇನೆ.
ಹಾಗಂತ ಹೇಳಿ ಕೆಲವರಿಗೆ ಕಡಿಮೆ ಸಾಧನೆ ಮಾಡಿದಾಗಲೇ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು ಇರುತ್ತೆ, ಬಿಕಾಸ್ ಆಫ್ ದೇರ್ ಪಾಸ್ಟ್ ಲೈಫ್ ಕರ್ಮಾಸ್. ಹಾಗಾಗಿ ಈ ಪ್ರಶ್ನೆಗಳಿಗೆ ಯಾವುದೂ ವ್ಯಾಲಿಡ್ ಆನ್ಸರ್ಸ್ ಅಂತ ಇಲ್ಲ, ವೆರಿ ಸಬ್ಜೆಕ್ಟಿವ್, ಇಂಡಿವಿಜುವಲ್. ಮತ್ತು ನೋಡಿ, 50 ಜನಕ್ಕೆ 500 ಜನಕ್ಕೆ ನಾನು ಒಂದೇ ಮಂತ್ರವನ್ನು ಕೊಟ್ಟರೂ ಕೂಡ ಅದರ ಇಂಪ್ಯಾಕ್ಟ್ ಒಬ್ಬೊಬ್ರಿಗೂ ಬೇರೆ ಬೇರೆ ಬೇರೆನೂ ಇರುತ್ತೆ. ಗುರು ಪರಂಪರೆಯಿಂದ ಎಷ್ಟು ಶಕ್ತಿಯನ್ನು ಆ ಮಂತ್ರಕ್ಕೆ ತುಂಬಿಕೊಡಬೇಕೋ ಅಷ್ಟು ನಿರ್ವಂಚನೆಯಿಂದ ಪ್ರತಿಯೊಬ್ಬರಿಗೂ ಸಿಕ್ಕಿರುತ್ತೆ. ಮ್ಯಾಮ್ ಇದು ಹೆಂಗಾಯ್ತಂದರೆ ಎಲ್ಲರಿಗೂ ಒಂದೇ ಕೋವಿಡ್ ವ್ಯಾಕ್ಸಿನ್ ಆದ್ರೂ ವ್ಯಾಕ್ಸಿನ್ ನನಗೆ ಬೇರೆ ಥರ ಎಫೆಕ್ಟ್ ಆಗಿರುತ್ತೆ, ಇನ್ಯಾರಿಗೂ ಡಿಪೆಂಡ್ಸ್ ಆನ್ ಮೈ DNA, ಮೈ ಜೀನ್ಸ್, ಮೈ ಬಾಡಿ, ಅದೇ ಥರನೇ. ಡಾಕ್ಟರ್ ಏನು ಅದರಲ್ಲಿ ಕಾಂಬಿನೇಷನ್ ಚೇಂಜ್ ಮಾಡಲ್ಲ ಕೋವಿಡ್ ಇಂಜೆಕ್ಷನಲ್ಲಿ ಅಲ್ವಾ. ಸೊ ಇಟ್ಸ್ ಲೈಕ್ ನಿಮ್ಮ ಕರ್ಮ, ನಿಮ್ಮ ದೇಹ, ನಿಮ್ಮ ಸಾಧನೆ, ಶ್ರದ್ಧೆ, ಈ ಥರ ಮಲ್ಟಿಪಲ್. ಇದು ಏನು ಬೇಕು ಈ ಸಾಧನೆ ಮೂಲಕ ಆಸೆ ಪಡೋದು. ಯೂಶಲಿ ಏನೇನು ಆಸೆಗಳಿಗೆ ಸಾಧನೆ ಅಂತ ಮಾಡ್ತಾರೆ ಮ್ಯಾಮ್? ಇದನ್ನು ಶ್ರೀವಿದ್ಯನ ಭೋಗ ಮೋಕ್ಷ ರೂಪೇಣ ಅಂತ ಕರಿತೀವಿ ನಾವು. ಏನು ಭೋಗ ಅಂತಂದರೆ ಎಂಜಾಯ್ಮೆಂಟ್ ಆಫ್ ಲೈಫ್. ಅಲ್ಲಿ ಏನೇನು ಬೇಕಾದ್ರೆ ಲಿಸ್ಟಲ್ಲಿ ಬರ್ಕೊಳ್ಳಿ ನೀವು, ಸರಿ ಆಯಿತಾ. ಇಟ್ಸ್ ಸೋ ಪವರ್ಫುಲ್. ಒಂದು ಮಂತ್ರವನ್ನು ಸ್ವಲ್ಪ ತಮಾಷೆಯಿಂದನೂ ಮತ್ತು ಸ್ವಲ್ಪ ಸತ್ಯವನ್ನು ಇಟ್ಟು ಈ ಉದಾಹರಣೆ ಹೇಳ್ತಾ ಇದ್ದೀನಿ. ನನಗೆ ಈಗ ಪ್ರೆಸೆಂಟ್ ಸಿನಾರಿಯೋನಲ್ಲಿರುವ ದಿ ಬೆಸ್ಟ್ ಕಾರ್ ಬೇಕು ಅಂತ ನೀವು ಮಂತ್ರ ಜಪ ಮಾಡ್ಕೋಬೋದು. ಸೊ ದಿಸ್ ಇಸ್ ಹೌ ದ ಪ್ರಾಸೆಸ್ ಫಂಕ್ಷನ್ಸ್. ಮತ್ತು ಈ ಶ್ರದ್ಧೆ ಏನೇನು ಕೇಳುತ್ತೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಕೆಲವು ಕಟ್ಟುಪಾಡುಗಳಿದೆ ಅಲ್ವಾ, ಈ ದಿನ ಇಂಥ ಕೆಲಸ ಮಾಡಬಾರ್ದು. ಮತ್ತು ಈಗ ಕೆಲವು ಸೈಂಟಿಫಿಕ್ ರೀಸನ್ಸ್ ಇವತ್ತು ಜಸ್ಟಿಫೈ ಮಾಡ್ತಾರೆ, ಪೀರಿಯಡ್ಸ್ ಇದ್ದಾಗ ದೇವಸ್ಥಾನಕ್ಕೆ ಹೋಗಬಾರ್ದು. ಸೊ ಈ ಥರ ಗಂಡು ಮಕ್ಕಳು, ಆಮೇಲೆ ಮಾಂಸ ತಿನ್ನಬಾರ್ದು, ಆಲ್ಕೋಹಾಲ್ ತೊಗೊಳ್ಬಾರ್ದು. ಸೊ ಇವೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಬೇಕಾದಷ್ಟಿದೆ. ಯಾರು ಫಾಲೋ ಮಾಡ್ತಾರೆ ಇವತ್ತಿಗೆ? ಅದು ನಮ್ಮ CCTV ಕ್ಯಾಮ್ರಾ ಒಳಗಡೆ ಮನಸ್ಸಾಕ್ಷಿ ಅದು ಹೇಳಬೇಕು. ಸೊ ಇದಕ್ಕೆ ಏನು ಆ್ಯಕ್ಚುಲಿ ರೂಲ್ಸ್ ಇರೋದು ಮ್ಯಾಮ್? ಹಾಗಾಗಿ ನಾನು ಯಾವ ರೂಲನ್ನು ಹೇಳಲ್ಲ. ನಾನು ಅವ್ರನ್ನ ಕೇಳೋದು ಇಲ್ಲ, ನೀವು ಮಾಂಸ ತಿಂತೀರಾ ತಿನ್ನಲ್ವಾ ಅಂತಲೂ ಕೇಳಲ್ಲ. ಸೊಲ್ಯೂಷನ್ ಇಲ್ವಾ? ಇದೆ. ಏನದು ಪರಿಹಾರ? ನಾನು ನನ್ನ ಅನುಭವ ಮಾರ್ಗದಿಂದ 30 ವರ್ಷದಿಂದ ಮಂತ್ರೋಪದೇಶ ಮಾಡ್ತಾ, ನಾನು ಈ ಸಾಧನೆಯನ್ನು ಮಾಡಿದ ಮೇಲೆ ತಾನೇ ಇವ್ರಿಗೆ ಮಂತ್ರ ಕೊಟ್ಟಿರೋದು. ಇವೆಲ್ಲವನ್ನು ನೋಡಿಕೊಂಡಾಗ ಒಂದು ಸತ್ಯ ನನಗೆ ಗೋಚರಕ್ಕೆ ಬಂದಿರೋದೇನು ಅಂತಂದರೆ, ಇವತ್ತಿನ ಕಾಲಕ್ಕೆ ಕಲಿಯುಗದಲ್ಲಿ ತುಂಬ ಡಿಸಿಪ್ಲೀನು ಸಾಧ್ಯ ಇಲ್ಲ. ಹಾಗಂತ ಹೇಳಿ ಸಾಧನೆ ಮಾಡಬಾರ್ದಾ? ಖಂಡಿತ ಮಾಡ್ಬೋದು. ಯಾಕೆಂದರೆ ನಾನು ಈ ಜನ್ಮಕ್ಕೆ ಬಂದಿರೋದೇ ಈ ಶರೀರದಲ್ಲಿ, ನಾನು ಹಿಂದಿನ ಜನ್ಮದಲ್ಲಿ ಏನಿದ್ನೋ ಅದಕ್ಕಿಂತ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಬಂದಿರೋದು. ಹಾಗಾಗಿ ಇನ್ನೊಂದು ಜನ್ಮದ ಅವಕಾಶವನ್ನು ಆ ಯೂನಿವರ್ಸ್ ನನಗೆ ಕೃಪೆಯಿಂದ ಕೊಟ್ಟಿರುವಂಥದ್ದು. ಆಲ್ ದ ಮಿಸ್ಟೇಕ್ಸ್ ಯು ಕರೆಕ್ಟ್ ಇನ್ ದಿಸ್ ಲೈಫ್, ಸೊ ಯು ಎವಾಲ್ವ್. ಎವಲ್ಯೂಷನಿಗೋಸ್ಕರನೇ ಪುನರ್ಜನ್ಮಗಳಿರೋದು. ಹಾಗಿರುವಾಗ ಸಾಧನೆ ಮಾಡಬಾರ್ದು, ನಿನ್ನನ್ನು ನೀನು ಇಂಪ್ರೂವ್ ಮಾಡ್ಕೋಬಾರ್ದು ಅಂತ ಯಾರು ಹೇಳೋಕ್ಕೆ ಸಾಧ್ಯ? ಯಾರೂ ಹೇಳಲ್ಲ. ನಿಜವಾದ ಗುರು ಅಂತೂ ಖಂಡಿತ ಹೇಳಲ್ಲ. ಹಾಗಾಗಿ ಇನ್ನೊಂದು ಪ್ರಿನ್ಸಿಪಲ್ ತುಂಬ ಸರಳವಾಗಿ ನಿಮಗೆ ಹೇಳ್ತೀನಿ, ಯಾಕೆಂದರೆ ಇದೆಲ್ಲರ ಪ್ರಶ್ನೆಯೂ ಆಗಿರೋದ್ರಿಂದ, ಕೇವಲ ರಶ್ಮಿದಲ್ಲ, ಎಲ್ಲರ ಪ್ರಶ್ನೆಯೂ ಆಗಿರೋದ್ರಿಂದ. ಆಲ್ಕೋಹಾಲ್ ತೊಗೊಳ್ಳುವಂಥವ್ರು ಯಾವುದೋ ಒಂದು ಕಡೆ ಇನ್ನೆಲ್ಲೋ ಕೇಳಿರ್ತಾರೆ, ಇಂಥ ಈ ವಿದ್ಯೆ ಮಾಡಬೇಕಾದ್ರೆ ತುಂಬ ಡಿಸಿಪ್ಲಿನ್ ಬೇಕು, ಅವರಲ್ಲೇ ಕನ್ಕ್ಲೂಡ್ ಮಾಡ್ಕೊಂಡು ಅಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ. ನನಗೆ ಆಲ್ಕೋಹಾಲ್ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ, ಅಥವಾ ಮಾಂಸ ತಿನ್ನೋದೇ ನಂಗೆ ಬದುಕೋಕ್ಕಾಗಲ್ಲ, ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ನಾನು ಇದಕ್ಕೆ ಅರ್ಹರೇ ಅಲ್ಲ. ಅವರೇ ಕೆಲವರು ಬಿಟ್ಬಿಡ್ತಾರೆ, ಬರೋದೇ ಇಲ್ಲ, ಎನ್ಕ್ವೈರಿಗೆ ಬರಲ್ಲ. ಅಥವಾ ಕೆಲವರು ಬಂದು ಹೇಳ್ಕೊಳ್ತಾರೆ, ಏನು ಮಾಡಲಿ ನಾನು ಅಂತ. ಹೀಗಿದೆ ನನ್ನದು, ನಾನು ಮಂತ್ರ ತೊಗೊಳ್ಬೋದಾ, ಸಾಧನೆ ಮಾಡ್ಬೋದಾ ಅಂತ. ಒಂದು ಸಿಂಪಲ್ ಸೈಕಾಲಜಿ ಕೇಳಿದ್ಮೇಲೆ ನಿಮಗೂ ಇದು ಸತ್ಯ ಅಂತ ಅನ್ನಿಸ್ಬೋದು. ಏನು ಅಂತಂದರೆ, ಈಗ ನನ್ನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳೇ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ನೆಗೆಟಿವ್ ಥಿಂಕಿಂಗ್, ಡಿಪ್ರೆಷನ್ ಬಗ್ಗೆ ಇರ್ಬೋದು, ಅಥವಾ ಕೆಟ್ಟ ವಿಚಾರಗಳು ಅಂದರೆ ಬೇರೆಯವ್ರನ್ನ ಹಾಳು ಮಾಡೋ ವಿಚಾರಗಳು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಕೇಡು ಬಯಸೋದು. ಮೀನ್ಸ್ ಇಟ್ ಈಸ್ ಅನ್ ಇಂಪ್ಯೂರ್ ಮೈಂಡ್. ಇಟ್ ಈಸ್ ಆ್ಯನ್ ಇಂಪ್ಯೂರ್ ಮೈಂಡ್. ಸಾಧನೆಗೆ ಬರೋದು ಯಾತಕ್ಕೆ? ಯಾವ ಆಸೆಯಿಂದ ಬರ್ತಾರೆ ಅವರು?
ನಾನೊಂಚೂರು ಮೈಂಡನ್ನು ಪ್ಯೂರಿಫೈ ಮಾಡ್ಕೋಬೇಕು ಅಂತ ಬರ್ತಾರೆ. ಆದರೆ ಗೊತ್ತು ಪ್ಯೂರಿಫೈ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್. ಏನು, ಒಂದು ಗೆರೆ ಬರೀರಿ, ಬರ್ದಿದ್ದು ಈಗಾಗಲೇ ಇದೆ, ಏನು, ವಾಟ್ ಯು ಆರ್. ಸ್ವಲ್ಪ ಗಮನ ಕೊಟ್ಟು ಕೇಳಿ. ದೇರ್ ಈಸ್ ಲಾಜಿಸ್ಟಿಕ್ಸ್ ಆಲ್ಸೋ ಇನ್ ದಿಸ್. ನೀವು ನನ್ನ ಹತ್ರ ಬರೋ ಹೊತ್ತಿಗೆ ನಿಮಗೊಂದು 25, 30, 40, 50 ವರ್ಷ ಆಗಿದ್ರೆ ಆ ಜೀವನದ ಒಂದು ಸ್ಪ್ಯಾನ್ ಇದೆಯಲ್ಲ, ಅದನ್ನು ನಾನು ಒಂದು ಗೆರೆ ಅಂತ ಕರಿತಾ ಇರೋದು. ಗೋಡೆ ಮೇಲೆ ಬರ್ಕೊಂಡ್ಬಿಟ್ಟಿದ್ದೀರ ಈಗಾಗಲೇ ನೀವೇನು ಅಂತ. ನನ್ನ ಹತ್ರ ಬಂದರೆ ನಾನು ಹೇಳ್ತೀನಿ, ಅದು ಆಗೋಗಿರೋ ಕೆಲಸ. ಇಟ್ಸ್ ಎ ಕಂಪ್ಲೀಟೆಡ್ ಕರ್ಮ ಇನ್ ಯುವರ್ ಲೈಫ್ ಅಲ್ವೇ? ಅದು ಅಲ್ಲಿ ಎಕ್ಸಿಸ್ಟ್ ಆಗಿಬಿಟ್ಟಿದೆ, ಮ್ಯಾನಿಫೆಸ್ಟ್ ಆಗಿಬಿಟ್ಟಿದೆ ಈಗಾಗಲೇ. ನೀವೇನು ಅನ್ನೋದೀಗ ಏನು, ನಾನು ಮಾಂಸ ತಿಂತೀನಿ, ನಾನು ಕುಡಿತೀನಿ, ನನಗೆ ಬೇರೆ ಚಟಗಳಿದೆ, ಸ್ಮೋಕ್ ಮಾಡ್ತೀನಿ, ಇದೆಲ್ಲ ನಾನು ಅಂತ ನೀವು ಆಗಲೇ ರೆಡಿಯಾಗಿ ಬಂದುಬಿಟ್ಟಿದ್ದೀರ ನನ್ನ ಹತ್ರ. ಈಗ ಅದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ವಾಟ್ ಇಸ್ ಡನ್ ಇಸ್ ಡನ್. ಯು ಆರ್ ಆಲ್ರೆಡಿ ಬಿಕಮ್ ದಾಟ್. ಎಸ್, ಅದನ್ನು ಟಚ್ ಮಾಡಲೇಬೇಡಿ. ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು ಇಲ್ಲ. ಕುಡಿತೀರಾ, ಹಾಗಾದರೆ ನಿಮಗೆ ಮಂತ್ರ ಕೊಡಲ್ಲ? ನೋ, ಐ ಡೋಂಟ್ ಇವನ್ ಆಸ್ಕ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ವಾಟ್ ಯು ಆರ್ ಆಲ್ರೆಡಿ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ವಾಟ್ ಯು ಹ್ಯಾವ್ ಟು ಬಿಕಮ್. ಸೊ ವಾಟ್ ಐ ಟೆಲ್ ದೆಮ್ ಈಸ್, ಡೋಂಟ್ ಟಚ್ ಅಪ್ ಆನ್ ಯುವರ್ ವೀಕ್ನೆಸ್ಸಸ್. ಇದೆಲ್ಲ ವೀಕ್ನೆಸ್ಸಸ್ ಅಲ್ವಾ? ತೊಂದರೆ ಮಾಡ್ತಾಯಿದೆ ನನಗೆ. ಕುಡಿದು ನರ್ವಸ್ ಸಿಸ್ಟಮ್ ಎಲ್ಲ ಡೆಬಿಲಿಟಿ ಸ್ಟೇಟಿಗೆ ಬಂದುಬಿಟ್ಟಿದೆ, ಲಿವರ್ ಹಾಳಾಗ್ತಾ ಇದೆ, ರಾತ್ರಿ ಸರಿಗೆ ನಿದ್ದೆ ಬರ್ತಾ ಇಲ್ಲ, ಸ್ಮೋಕ್ ಮಾಡಿ ಲಂಗ್ಸ್ ಎಲ್ಲ ಹಾಳಾಗ್ತಾ ಇದೆ, ಆದರೆ ಬಿಡೋಕ್ಕಾಗ್ತಾ ಇಲ್ಲ ನನಗೆ. ಅದು ಅವರಿಗೂ ಗೊತ್ತಿದೆ. ಮತ್ತು ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಅವರಿಗೆ ಉಪದೇಶ ಕೊಟ್ಟರೆ ಏನು ಉಪಯೋಗ ಆಗುತ್ತೆ ಅವರಿಗೆ? ಬಿಡಬೇಕು ಕಣಪ್ಪ ಸ್ಮೋಕಿಂಗನ್ನು ಅಂತ ನಾನು ಹೇಳಿದ್ರೆ, ಡಾಕ್ಟರ್ಸ್ ಎಷ್ಟು ಸರಿ ಹೇಳಿರ್ತಾರೋ ಅವರಿಗೆ, ಮನೇಲಿ ಅಪ್ಪ ಅಮ್ಮಂದ್ರೆ ಎಷ್ಟು ಹೇಳಿರ್ತಾರೋ, ಫ್ರೆಂಡ್ಸ್ ಎಷ್ಟು ಹೇಳಿರ್ತಾರೋ, ಹೆಂಡತಿ ಎಷ್ಟು ಹೇಳಿರ್ತಾಳೋ, ಹೆಂಡತಿ ಸ್ಮೋಕ್ ಮಾಡ್ತಿದ್ರೆ ಗಂಡ ಎಷ್ಟು ಹೇಳಿರ್ತಾನೋ. ತಿರ್ಗಾ ನಾನು ಹೇಳೋದಾದರೆ, ಹೌ ಡು ಐ ಬಿಕಮ್ ಎ ಸ್ಪಿರಿಚುವಲ್ ಟೀಚರ್ ಅನಿಸುತ್ತೆ ತಾನೇ? ಅದಕ್ಕೆ ನಾನು ಹೇಳ್ತೀನಿ, ಆ ಪ್ರಶ್ನೆ ಅಸಂಬದ್ಧ, ಇರ್ರೆಲೆವೆಂಟ್. ಆ್ಯಂಡ್ ತಂತ್ರ, ತುಂಬ ಜನ ಅಂದ್ಕೊಳ್ತಾರೆ ತಂತ್ರ ತುಂಬ ಕಷ್ಟ, ಆದರೆ ತುಂಬ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ. ಎಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ. ಆದರೆ ಅಲ್ಲಿ ಒಂದು ದ ಮೋಸ್ಟ್ ಚಾರ್ಮಿಂಗ್ ಆಸ್ಪೆಕ್ಟ್ ಆಫ್ ತಂತ್ರ ಈಸ್, ಒಬ್ಬ ತಾಂತ್ರಿಕ್ ಗುರು ಮೋರ್ ಆರ್ ಲೆಸ್ accepts the disciple, whoever he is, whatever he is, wherever he is, however he is, he or she is. ಅಲ್ಲಿಂದ ಮುಂದಕ್ಕೆ ಏನು ಮಾಡಿದರೆ ಇವನು ಸರಿ ಹೋಗ್ತಾನೆ ಅನ್ನೋ ಪ್ರಯತ್ನವನ್ನು ಒಬ್ಬ ನಿಜವಾದ ತಾಂತ್ರಿಕ ಗುರು ಮಾಡ್ತಾನೆ. ಅದಕ್ಕೆ ಅವನನ್ನು ತಾಯಿ ಅಂತ ಕರಿತೀವಿ, ಗುರುವನ್ನು ತಂದೆ ಅಂತ ಕರಿತೀವಿ, ಸ್ನೇಹಿತ ಅಂತ ಕರಿತೀವಿ. ಅವತಾರಗಳನ್ನು ಕೂಡ ಹಾಗೆ ಕರೆಯೋದು. ಅವತಾರಗಳು ರಾಮ, ಕೃಷ್ಣ ಅವರೆಲ್ಲರೂ ಪ್ರತಿ ಒಬ್ಬರಿಗೂ ಯಾವ ರೋಲ್ ಬೇಕೋ ಆ ರೋಲ್ನ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಅರ್ಜುನನಿಗೆ ಸಖ ಆದ ಕೃಷ್ಣ, ಫ್ರೆಂಡ್. ಯಾಕೆ? ಅದು ಅವನ ವ್ಯಕ್ತಿತ್ವ ಅರ್ಜುನಂದು. ಅವನಿಗೆ ನೀನು ಆ ರೀತಿ ಸಪೋರ್ಟ್ ಮಾಡಿದ್ರೆ ಅವನ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಹಾಗಾಗಿ ಒಬ್ಬ ತಾಂತ್ರಿಕ ಗುರು ಶಿಷ್ಯನಿಗೆ ಏನು ಬೇಕಾಗಿದೆ ಅನ್ನೋದನ್ನು ಬಹಳ ತಕ್ಷಣ ಗುರುತಿಸ್ತಾನೆ. ನೀನು ಏನು ಮಾಡಬೇಡ ಅಂತ ಹೇಳೋ ಕೆಲಸ ಮಾಡಲ್ಲ ಅವನು. ಇದು ಮಾಡಬೇಡ, ಅದು ಮಾಡಬೇಡ ಅಂತ. ಸೊ ಯೂಶಲಿ ಅವರೇ ಬಂದು ಕೇಳ್ತಾರೆ, ದಿಸ್ ಇಸ್ ವಾಟ್ ಐ ಆಮ್ ಕಮಿಂಗ್ ಫಾರ್ ಅಂತ, ಅಥವಾ ತರಹ ಹಾಗೆ ಇರುತ್ತೆ. ಕೆಲವರು ಬರೋದೇ ಇಲ್ಲ, ನಾನು ಈ ಥರ ಎಲ್ಲ ಇದ್ದೀನಿ, ನಾನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ. ಅದು ಈ ಜೀವನದಲ್ಲಿ ಆಗಲ್ಲ. ಏನೋ ಸ್ಮೋಕ್ ಮಾಡೋದನ್ನ ನಿಲ್ಲಿಸ್ತೀನಿ, ಯಾವತ್ತೋ ಒಂದು ದಿವಸ ಕುಡಿಯೋದನ್ನ ನಿಲ್ಲಿಸ್ತೀನಿ, ಆಮೇಲೆ ಮಾಂಸ ತಿನ್ನೋದನ್ನ ನಿಲ್ಲಿಸ್ತೀನಿ, ದೆನ್ ಐ ಬಿಕಮ್ ಎಲಿಜಿಬಲ್, ಆಮೇಲೆ ಹೋಗ್ತೀನಿ ಅಂದರೆ ಕಾಯ್ತಾನೆ ಇರಬೇಕಾಗುತ್ತೆ. ಹಾಂ, ಅದನ್ನು ಮಾಡ್ಕೊಂಡು ಬರೋ ತಾಕತ್ತಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ನಿನ್ನ ಜರ್ನಿ ಕಟ್ ಶಾರ್ಟ್ ಆಗುತ್ತಲ್ಲ. ಎವ್ರಿಥಿಂಗ್ ಈಸ್ ಇನ್ ಯು, ಇಟ್ಸ್ ಯುವರ್ ಲೈಫ್. You choose what route ನಿಮಗೆ ಬೇಕು. So I'm coming back to that line which you have drawn already. ಅದು ಇರಲಿ ಅಲ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಟ್ರೈ ಟು ಡ್ರಾ ಎ ಲಾಂಗರ್ ಲೈನ್ ನೌ. ಆಗೇನಾಗುತ್ತೆ, ನೀವು ಲಾಂಗರ್ ಲೈನನ್ನು ಎಳೆದ ಕೂಡಲೇ ಆ ಚಿಕ್ಕ ಗೆರೆ ಇದೆಯಲ್ಲ, ದಟ್ ಆಟೋಮೆಟಿಕಲಿ ಬಿಕಮ್ಸ್ ಇನ್ಸಿಗ್ನಿಫಿಕೆಂಟ್.
ಲಾಂಗರ್ ಲೈನ್ ಎಳೆಯೋದು ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಎನರ್ಜಿ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ ಅಲ್ಲಿ. ಆಗ ಆ ಚಿಕ್ಕ ಲೈನು ಇದು ಸರಿ ಇಲ್ಲ ಅಂತ ಒರೆಸೋದಕ್ಕೆ ನಿನಗೇ ಆಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದಟ್ಸ್ ದ ಟ್ರೂತ್ ಅಬೌಟ್ ಹ್ಯೂಮನ್ ಮೈಂಡ್. ಹೌದು. ಹಾಗಾಗಿ ನೀನು ಏನು ಲಿಮಿಟೆಡ್ ಬೀಯಿಂಗ್ ಆಗಿದೆಯಾ, ಇತಿಮಿತಿಗಳಿಂದ ಕೂಡಿದೆಯಾ ತಾನೇ, ಅದನ್ನು ಅನ್ಲಿಮಿಟೆಡ್ ಮಾಡೋದು ಹೇಗೆ ಅನ್ನೋದನ್ನು ತಂತ್ರದ ದಾರಿನಲ್ಲಿ ಸಾಧ್ಯತೆಗಳನ್ನು ಇಟ್ಟು ಕಲಿಸಿಕೊಡುತ್ತೆ. ಈಗ ಒನ್ ಮೋರ್ ಕ್ವೆಶನ್ ರೆಪ್ರೆಸೆಂಟಿಂಗ್ ದ ಮಾಸಸ್. ಇದಕ್ಕೆ ಎಷ್ಟು ದುಡ್ಡಾಗತ್ತೆ? ನನಗೆ ಇವಾಗ ಡಾಕ್ಟ್ರ್ ಹೇಳ್ತಾರೆ ನಿನಗೆ ದೇರ್ ಇಸ್ ಎ ಹೋಲ್ ಇನ್ ದ ಹಾರ್ಟ್. ಆಪರೇಷನ್ ಆಗಬೇಕು, ಚಿಕಿತ್ಸೆ ಆಗಬೇಕು, ಎಷ್ಟು ಖರ್ಚಾಗುತ್ತೆ? ಡಾಕ್ಟ್ರನ್ನ ಹೇಳ್ತಾರೆ ಅವರು, ಅಯ್ಯೋ ಇಷ್ಟೊಂದು ಖರ್ಚಾಗುತ್ತಪ್ಪ, ಆಪ್ರೇಷನ್ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಬಿಡೋಕ್ಕಾಗತ್ತೆಯೇ? ಆಗಲ್ಲ ಅಲ್ವಾ? ಅಂದರೆ ಅದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿದ್ದು ಅದು ಬೇಕಂದರೆ ಅದ್ರಲ್ಲಿ ನಂಬಿ ಮುಂದುವರಿಬೇಕು. ಹಣದ ವಿಷಯ ಬಂದಾಗ ಒಬ್ಬ ಶಿಷ್ಯನಿಗೆ ನಿಜವಾದ ಗುರು ಫ್ರೀಯಾಗೂ ಹೇಳ್ಕೊಡ್ಬೋದು. ದಟ್ ಈಸ್ ಹಿಸ್ ಚಾಯ್ಸ್, ಗುರುಸ್ ಚಾಯ್ಸ್ ಅನ್ನಿಸ್ಬೇಕು. ಇಲ್ಲ ನಿನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡು ಅಂತಲೂ ಹೇಳ್ಬೋದು. ಅಥವಾ ನಿನಗೆ ಕೆಪ್ಯಾಸಿಟಿ ಇದೆ, ಇಷ್ಟನ್ನು ಕೊಡಬೇಕು ನೀನು ಅಂತಲೂ ಹೇಳ್ಬೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್, ಐ ಆಮ್ ಟಾಕಿಂಗ್ ಅಬೌಟ್ ದ ಗುರುಸ್ ಇನ್ ಜನರಲ್. ನಮ್ಮಲ್ಲಿ ಒಂದು ಫ್ಯಾಡ್ ಇದೆ, FAD, ಅಬೌಟ್ ಸ್ಪಿರಿಚುಯಾಲಿಟಿ. ಬಾಕಿದಕ್ಕೆಲ್ಲ ಐ ಆಮ್ ರೆಡಿ ಟು ಪೇ ಎನಿ ಚಾರ್ಜಸ್. ಮತ್ತು ಬಾಕಿದಕ್ಕೆಲ್ಲದಕ್ಕೂ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಬೇಕು ಅಂತಂದರೆ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುಯಾಲಿಟಿ ಎವ್ರಿಥಿಂಗ್ ಶುಡ್ ಬಿ ಅವೈಲಬಲ್ ಆ್ಯಸ್ ಫ್ರೀ ಅಂತಿದೆಯಲ್ಲ, ಇದೇ ಈ ಭಾವನೆನೇ ಅವರಿಗೆ ಈ ವಿದ್ಯೆ ಸಿಗದೇ ಇರೋ ಹಾಗೆ ಆಗ್ಬಿಡುತ್ತೆ. ಸೊ ನೀವೇನು ಹೇಳ್ತಾ ಇದ್ದೀರಾ, ಈಗ ಒಂದು ಡಾಕ್ಟ್ರು ಕೋರ್ಸ್ ಮಾಡಬೇಕಂದ್ರೆ ದೆರ್ ಇಸ್ ಎ ಫೀ, ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊತೀರಾ. ಅದೇ ಥರ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸನ್ನು ಯಾಕೆ ವೈ ಕಾಂಟ್ ಯು ವ್ಯಾಲ್ಯೂ ಇಟ್ ಅಂಡ್ ಒಬ್ಜೆಕ್ಟಿವ್ ಡ್ರಿವನ್ ಆಗಿ? ಯಾಕೆಂದರೆ ನನ್ನದೇ ಅನುಭವವನ್ನು ನೀವು ಕೇಳಿದರೆ 20-30 ವರ್ಷ ನಾನು ಮಂತ್ರಗಳನ್ನು ಫ್ರೀಯಾಗೇ ಕೊಡ್ತಾಯಿದ್ದೆ. ಅದನ್ನು ಕಸದ ರೀತಿಯಲ್ಲಿ ತಿಪ್ಪೆಗೆ ಬಿಸಾಕಿದ್ರು ನನ್ನ ಕಣ್ಣೆದುರಿಗೆ ಬೇಕಷ್ಟು ಜನನ ನಾನು ನೋಡಿಬಿಟ್ಟೆ. ಇಟ್ಸ್ ಆಲ್ ದಿ ಸ್ಟೇಟ್ಸ್ ಆಫ್ ನಥಿಂಗ್ ಪರ್ಸನಲ್, ನಥಿಂಗ್ ಇಂಡಿವಿಜುವಲ್ ಅಬೌಟ್ ಇಟ್. ಅವ್ರಗಳ ಬಗ್ಗೆ ಯೋಗಿಕ್ ಲ್ಯಾಂಗ್ವೇಜಲ್ಲಿ ಶ್ರೀವಿದ್ಯಾ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಅವ್ರು ಇನ್ನೂ ಮೂಲಾಧಾರ ಚಕ್ರದಲ್ಲಿದ್ದಾರೆ. ಸಹಸ್ರಾರ ಚಕ್ರಕ್ಕೆ ಬರೋಕ್ಕೆ ಇನ್ನೂ ಅವರಿಗೆ ಎಷ್ಟು ಸಮಯ ಬೇಕೋ, ಲೆಟ್ ದೆಮ್ ಟೇಕ್ ದೇರ್ ಓನ್ ಸ್ವೀಟ್ ಟೈಮ್. ಐ ಆಮ್ ನಾಟ್ ಇನ್ ಎ ಹರಿ. ಗುರು ಈಸ್ ನೆವರ್ ಇನ್ ಎ ಹರಿ. ಬಿಕಾಸ್ ಗುರು ಮತ್ತೆ ಜನ್ಮಾಂತರದಲ್ಲಿ ಅವ್ರಿಗೆ ಸಿಗ್ತಾನೆ ಇರ್ತಾನೆ, ಬೇರೆ ಬೇರೆ ರೂಪದಲ್ಲಿ. ಅವನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಹಾಗಾಗಿ ಗುರು ಅಂದರೆ ಕರುಣಾಮಯಿ. ಆದರೆ ನಾವು ಗುರುವನ್ನು ನೋಡುವ ರೀತಿಯೇ ನಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ಅನ್ಕೋತೀವಿ ಸ್ಪಿರಿಚುಯಾಲಿಟಿ ಅಂದರೆ ಸ್ಕೈ ಫಾಲನ್ ಅಂತ. ಹಿಂಗೆ ಅದು ಮೇಲಿಂದ ಬರುತ್ತೆ, ಅದು ನಾನು ಹಿಂಗೆ ಹಿಡ್ಕೊಂಡ್ಬಿಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಗುರುವಿನ ಜೊತೆಯಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋದಕ್ಕೆ ಒಂದು ಇಡೀ ಜೀವನ ಆಗುತ್ತೆ ಅನ್ನೋದಕ್ಕೆ ನಾನು ಬರೆದಿರೋ ಪುಸ್ತಕ, ವಿಚ್ ಐ ಆಮ್ ಗೋನ್ ಟು ಟಾಕ್ ಅಬೌಟ್ ನೆಕ್ಸ್ಟ್. ಸೊ ನನಗೆ ಗೊತ್ತಿರೋ ಪ್ರಕಾರ ಯೂಶಲಿ ಶ್ರೀವಿದ್ಯಾ ನೀವು ಹೇಳ್ದಂಗೆ ಯು ಆನ್ಸರ್ಡ್ ಕಪಲ್ ಆಫ್ ಇದು ಇಷ್ಟ ಬಂದಷ್ಟು ಕೊಡಬಹುದು, ಫ್ರೀಯಾಗೂ ಕೊಟ್ಟಿದ್ದೀರಾ. ಕೆಲವು ಸತಿ ಏನು ಗೊತ್ತಮ್ಮ, ಇದರಲ್ಲಿ ಇನ್ನೊಂದು ಮಾತಿದೆ ಅನ್ಸೆಡ್, ತುಂಬ ಮುಖ್ಯ. ಅನೇಕ ಸರ್ತಿ ಗುರು ಹಣವನ್ನು ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಶಿಷ್ಯನಿಂದ ಸ್ವೀಕಾರ ಮಾಡೋದು ಯಾಕೆ ಅಂತಂದರೆ ನೇಚರ್ಸ್ ಲಾ ಒಂದಿದೆ. ಇದು ತುಂಬ ನಿಗೂಢವಾದ್ದು, ಅನೇಕರಿಗೆ ಅರ್ಥ ಆಗಲ್ಲ. ಏನು ಅಂದರೆ, ನಾನು ಇವತ್ತು ರಶ್ಮಿಯನ್ನು ಭೇಟಿ ಮಾಡಿದರೆ ಅಥವಾ ರಶ್ಮಿ ನನ್ನನ್ನು ಭೇಟಿ ಮಾಡಿದರೆ ಅದರಲ್ಲಿ ನಿಗೂಢವಾದಂತಹ ಕಾರ್ಯಕಾರಣ ಸಂಬಂಧ ಮತ್ತು ಕರ್ಮದ ಒಂದು ಭಾಗ ಇಲ್ಲದೇ ಇದ್ದರೆ ನಾನು ನೀನು ಏನು ಮಾಡಿದ್ರೂ ಮೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಹೋ, ಅಂದರೆ ಎಲ್ಲವೂ ಕಾಣದ ಲೆಕ್ಕಾಚಾರಗಳಲ್ಲಿ ಇರುವಂಥ ಎವ್ರಿಥಿಂಗ್ ಇಸ್ ಪ್ರಿಡೆಸ್ಟಿನ್ಡ್. ಹಾಗಾದರೆ ನಮ್ಮ ಕೈನಲ್ಲಿ ಏನೂ ಇಲ್ವಾ ಅಂದರೆ ಇದೆ.
ಯಾವುದು? ಈ ಕ್ಷಣದಲ್ಲಿ ನಾನು ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಯಾವ ರೀತಿ ಕಾರ್ಯದಲ್ಲಿ ಪ್ರವರ್ತವಾಗಬಹುದು ಅನ್ನುವ ಫ್ರೀಡಮ್ ಮಾತ್ರ ಇದೆ. ದ್ಯಾಟ್ ಈಸ್ ಕಾಲ್ಡ್ ಫ್ರೀ ವಿಲ್. ಅದನ್ನು ಬಿಟ್ಟರೆ ವಾಟ್ ಈಸ್ ಎಟ್ ಮೈ ಬ್ಯಾಕ್, ಈ ಕ್ಷಣದ ಹಿಂದಿನ ಏನೆಲ್ಲ ಇದೆ ಅದಷ್ಟೂ ಕೂಡ ನನ್ನ ಹಿಂದಿನ ಜನ್ಮದ ಕರ್ಮಗಳ ಬ್ಯಾಗೇಜಿನ ಸೋರ್ಸಿಂದಾನೇ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಗುರು ಆದವನು ಏನು ಮಾಡ್ತಾನೆ ಅಂತಂದರೆ, ಇದನ್ನು ಅರ್ಥ ಮಾಡಿಕೊಂಡು ಕರ್ಮದ ಲಾ ಆಫ್ ಕರ್ಮ ಇದನ್ನು ಅವನು ಅರ್ಥ ಮಾಡ್ಕೊಂಡೇ ಇರ್ತಾನೆ. ಮಾಡ್ಕೊಳ್ದೇ ಇದ್ರೆ ಅವ್ನು ಗುರು ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದಾಗ ಆ ಶಿಷ್ಯನ ಕರ್ಮದ ಒತ್ತಡ ಎಷ್ಟಿದೆ ಅದಕ್ಕೆ ತಕ್ಕನಾಗೆ ವಿದ್ಯೆಯನ್ನು ಕೊಡೋದು ಅಥವಾ ಅವನಿಂದ ಏನನ್ನಾರ ಬಯಸೋದು ಮತ್ತು ಅವನಿಗೆ ಕೊಡೋದು ತಗೊಳ್ಳೋದನ್ನು ರಿಲೇಟ್ ಮಾಡಬಲ್ಲ ಗುರುವಿಗೆ ಮಾತ್ರ ಇದು ಕಣ್ಣಿಗೆ ಕಾಣಿಸುವಂಥದ್ದು. ಮತ್ತು ನನ್ನಲ್ಲಿ ನಿನಗೆ ಕೊಡಬೇಕಾದಂತಹ ಯಾವುದೇ ಕರ್ಮದ ಅಂಶನೇ ಇಲ್ಲ ಅಂತ ಆದರೆ ನಾವಿಬ್ಬರು ರಿಲೇಟೇ ಆಗಲ್ಲ. ಇವತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದು ದ ಕ್ಲೋಸೆಸ್ಟ್ ರಿಲೇಷನ್ಶಿಪ್, ಬಿಕಾಸ್ ಇಟ್ ಇಸ್ ಫಿಸಿಕಲ್. ಕರ್ಮದ ದೃಷ್ಟಿನಲ್ಲಿ ಇದು ತುಂಬ ಭಾರವಾದಂಥ ಸಂಬಂಧ. ಕರ್ಮ ಲಾ ಆಫ್ ಕರ್ಮ ದೃಷ್ಟಿಯಿಂದ ಈ ಸಂಬಂಧ ಇದೆಯಲ್ಲ, ಇದು ಇಷ್ಟೊಂದು ಕ್ಲಿಷ್ಟಕರವಾದ್ದು. ಯಾಕೆ ಅಂತಂದರೆ ಇಟ್ಸ್ 100% ಕಾರ್ಮಿಕ್ ರಿಲೇಷನ್ಶಿಪ್. ಇಲ್ಲದಿದ್ದರೆ ನೀವು ಒಟ್ಟಾಗ್ತಾನೆ ಇರಲಿಲ್ಲ. ಬಿಡಿ, ಕರ್ಮದ ರಹಸ್ಯಗಳನ್ನು ಹೇಳೋದು ಅಂತಂದರೆ ಇನ್ನೊಂದು 10 ಗಂಟೆ ನಾನು ಮಾತಾಡಿದ್ರೂ ಅದು ಸಾಕಾಗಲ್ಲ. ಇಲ್ಲಿಗೆ ನಿಲ್ಲಿಸಿ, ಒಬ್ಬ ಗುರುವಿನ ಹತ್ರ ಒಂದು ಮಂತ್ರ ತಗೊಳ್ಬೇಕು ಅಂದಾಗ ಅದು ಕಾರ್ಯಕಾರಣ ಸಂಬಂಧ, ಕರ್ಮದ ಸಂಬಂಧ ಇರುತ್ತೆ. ಹಾಗಾದರೆ ಗುರುವಿಗೂ ಕರ್ಮ ಇದೆಯಾ ಅಂದರೆ ಇದೆ. ತುಂಬ ಜನ ವಾಟ್ಸಾಪ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀನಿ. ಯಾವುದಾದ್ರೂ ಗುರುವಿಗೆ ಇನ್ನೂ ಕರ್ಮ ಇದೆ ಅಂತಾದರೆ ಅವನು ಎನ್ಲೈಟನ್ಡ್ ಮಾಸ್ಟರೇ ಅಲ್ಲ ಅಂತಾರೆ. ವಾಟ್ ನಾನ್ಸೆನ್ಸ್ ದೇ ಟಾಕ್ ಆರ್ ವಾಟ್ ನಾನ್ಸೆನ್ಸ್ ದೇ ಕ್ಯಾರಿ ಇನ್ ದೇರ್ ಮೈಂಡ್. ನಾನು ಶರೀರಕ್ಕೆ ಬಂದೆ ಅಂದ ತಕ್ಷಣವೇ ಕರ್ಮವನ್ನು ಕಟ್ಕೊಂಡೇ ಬಂದೆ ಅಂತ. ಯಾವ ಲೆವೆಲಿನ ಕರ್ಮ, ಯಾವ ಕ್ವಾಲಿಟಿ ಆಫ್ ಕರ್ಮ ಅನ್ನೋದು ಒಬ್ಬೊಬ್ಬರಿಗೂ ಬೇರೆ ಬೇರೆ ಇರುತ್ತೆ, ಗುರುವಿಗೆ ಬೇರೆ ಇರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಜನರಿಗೆ ಅರ್ಥ ಆಗಲಿ ಅಂತ. ಸ್ವಾಮಿ ರಾಮ ಅವರು ಸ್ಮೋಕ್ ಮಾಡ್ತಾಯಿದ್ರು. ಸ್ವಾಮಿ ರಾಮ ಎಷ್ಟು ಸ್ಮೋಕ್. ಅವ್ರು ತುಂಬ ವರ್ಷ, 25 ವರ್ಷ ವೆಸ್ಟಲ್ಲೇ ಇದ್ದಿದ್ದವರು. ಹಾಗಾಗಿ ಅವರ ಮೋಸ್ಟ್ ಆಫ್ ದಿ ಡಿಸೈಪಲ್ಸ್ ಎಲ್ಲ ವೆಸ್ಟರ್ನರ್ಸು. ಅವರು ಎಲ್ಲ ಅಲ್ಲಿ ಲೇಡೀಸು ಸ್ಮೋಕ್ ಮಾಡ್ತಾರೆ, ಜೆಂಟ್ಸು ಸ್ಮೋಕ್ ಮಾಡ್ತಾರೆ ಅಲ್ವಾ. ಇಲ್ಲೂ ಶುರುವಾಗಿದೆ ಅದು. ತಪ್ಪು ಸರಿಯ ಪ್ರಶ್ನೆ ನಾನೇನು ಹೇಳ್ತಾ ಇಲ್ಲ. ಅವರಿಂದ ಅವ್ರ ಬುರುಡೆ ಅಷ್ಟೇ ಸದ್ಯಕ್ಕೆ ಚೆನ್ನಾಗಿ ಹೇಳಿದೆ. ಹಾಗಾಗಿ ಕೇಳ್ತಾ ಇದ್ರು, ನೀವು ಇಷ್ಟು ದೊಡ್ಡ ಎನ್ಲೈಟನ್ಡ್ ಮಾಸ್ಟರು, ನೀವು ಯಾವ ಸಿದ್ಧಿಯ ಹೆಸರನ್ನ ಹೇಳಿ, ಅಣಿಮ, ಗರಿಮ, ಈಶತ್ವ, ಪ್ರಾಪ್ತಿ, ಯಾವ ಹೇಳಿ, ಅದೆಲ್ಲದರ ಮಾಸ್ಟರ್ ಆ್ಯಂಡ್ ಅಡಾಪ್ಟ್ ಆಗಿದ್ರು ಅವರು. ನಮ್ಮ ಮನೆಯಲ್ಲಿ ಮುಚ್ಚಿದ ಕಿಟಕಿ ಬಾಗಿಲುಗಳು ಇತ್ತು. ರಾತ್ರಿ 12:30 ಹಾಗೆ ಒಳಗಡೆ ಬಂದರು ಅವರು. ಓಹೋ, ಅದು ಸಿದ್ಧಿಗಳಿಂದಾಗೇ ಬರೋದವರು. ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತಿರೋದು. ಹಾಗಾಗಿ ನೀವು ಎನ್ಲೈಟನ್ಡ್ ಮಾಸ್ಟರ್ ಆಗಿದ್ದು ಯಾಕೆ ಸಿಗರೇಟ್ ಸ್ಮೋಕ್ ಮಾಡ್ತೀರಾ ನೀವು? ವೈ ಆರ್ ಯು ಇಂಟು ದಿಸ್ ಬ್ಯಾಡ್ ಹ್ಯಾಬಿಟ್? ಅದಕ್ಕೆ ಅವ್ರು ಏನು ಉತ್ತರ ಹೇಳೋರು ಗೊತ್ತಾ? ಎಸ್, ಐ ಡೂ ಸ್ಮೋಕ್ ಆ್ಯಂಡ್ ಐ ಆಲ್ಸೋ ನೋ ಹೌ ಟು ಕ್ಲೀನ್ ಮೈ ಲಂಗ್ಸ್. ಕ್ಯಾನ್ ಯು ಡೂ ಇಟ್? ಆಮೇಲೆ ಅಂತಹ ಸಿದ್ಧ ಪುರುಷರು ಯಾರನ್ನೇ ನೋಡಿ ನೀವು, ಐ ಆಮ್ ಟಾಕಿಂಗ್ ಅಬೌಟ್ ತಾಂತ್ರಿಕ್ ಗುರುಸ್. ತಾಂತ್ರಿಕ್ ಗುರುಸ್ ಅನ್ನೋದೇ ಬೇರೆ ಕ್ಯಾಟಗರಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ಇಟ್. ಹಾಗಾದರೆ ಬೇರೆಯವರೆಲ್ಲ ಯಾವ ಗುರುಗಳು ಅಂದರೆ, ದಿಸ್ ಇಸ್ ನಾಟ್ ಮೈ ಪ್ಲ್ಯಾಟ್ಫಾರ್ಮ್ ಟು ಟಾಕ್ ಅಬೌಟ್. ಸೊ ಐ ಆಮ್ ಪ್ಯೂರ್ಲಿ ಫೋಕಸ್ಡ್ ಆನ್ ತಾಂತ್ರಿಕ್ ಗುರುಸ್. ಇನ್ನೊಂದು ಸರಿ ಯಾವಾಗಾದರೂ ತಾಂತ್ರಿಕ್ ಗುರುಸ್, ನಾನ್ ತಾಂತ್ರಿಕ್ ಗುರುಸ್ ಯಾರು ಅಂತ ಬೇಕಾದ್ರೆ ಮಾತಾಡೋಣ. ತಾಂತ್ರಿಕ್ ಗುರುಸ್ಸು ಇಂತಹ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಗೆ ಅವ್ರು ಬೈಂಡ್ ಮಾಡಿಕೊಂಡೇ ಇರಲ್ಲ. ಅದಕ್ಕೆ ನಿಮಗೆ ಅನೇಕ ಯೋಗಿಗಳು ತುಂಬ ವಿಚಿತ್ರ ಅಂತ ಅನಿಸುತ್ತೆ. ಅನೇಕ ಋಷಿ ಮುನಿಗಳನ್ನು ನೋಡಿದಾಗ ಇವರು ನಾರ್ಮಲ್ ಅಂತ ಅನಿಸೋದೇ ಇಲ್ವಲ್ಲ ಅಂತ ಅನಿಸುತ್ತೆ ನಿಮಗೆ. ಯಾಕೆಂದರೆ ನಾರ್ಮಲ್ ಅಂತ ನಾನೇನು ಡಿಫೈನ್ ಮಾಡ್ತೀನೋ
ಆ ಫ್ರೇಮ್ ವರ್ಕಿಂದ ಅವ್ರು ತುಂಬ ಹೊರಗಡೆ ಹೋಗಿ ತುಂಬ ದೂರ ಹೊರಟೋಗ್ಬಿಟ್ಟಿರ್ತಾರೆ ಅವರಾಗ್ಲೇ. ಅದಕ್ಕೆ ಅವ್ರು ಡಿಫ್ರೆಂಟಾಗಿ ಕಾಣೋದು. ದಟ್ಸ್ ವೈ ದೇ ಆರ್ ಏಬಲ್ ಟು ಪರ್ಫಾರ್ಮ್ ಮಿರಕಲ್ಸ್. ಅಂದರೆ ಎಲ್ಲವೂ ಇದೆ, ಎಲ್ಲವೂ ಇರುತ್ತೆ. ನಾವು ಇಲ್ಲಿ ಕೆಲವು ಕಟ್ಪಾಡುಗಳಂತ ಹಾಕ್ಕೊಂಡಿರೋದು ಕೆಲವ್ರ ಅನುಕೂಲಕ್ಕೆ, ಕೆಲವ್ರ ಸಿಲೆಬಸ್ ಪ್ರಕಾರನೇ ಅದೇ ಗುರು ಅಂತಲ್ಲ. ದೇರ್ ಆರ್ ಆಲ್ ಸಾರ್ಟ್ಸ್ ಆಫ್ ವೆರೈಟೀಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಗುರುವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಸೊ ತುಂಬ ಜನ ಇಂತಹ ಸಿದ್ಧ ಪುರುಷರು ಏನೋ ಒಂದು ಅಭ್ಯಾಸವನ್ನು ಇಟ್ಕೊಂಡೇ ಇರ್ತಾರೆ. ಒಂದು ತಂಬಾಕು, ಇಲ್ಲ ಒಂದು ಸಿಗರೇಟ್ ಸ್ಮೋಕಿಂಗು, ವಿಚಿತ್ರವಾಗಿರುತ್ತೆ ಅವ್ರದ್ದು ಕೆಲವೆಲ್ಲ. ನಾವು ಅದನ್ನ ಮೂಲಕ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಹೋಗಿ ಈಸ್ ನಾಟ್ ಎನ್ ಎನ್ಲೈಟನ್ಡ್ ಪರ್ಸನ್ ಅಂತಂದರೆ ನಾವು ಮೋಸ ಹೋಗ್ತಿದ್ದೀವಿ ಅಂತ ಹೇಳಿ. ದಟ್ಸ್ ನಾಟ್ ದ ರೈಟ್ ಲೆನ್ಸ್ ಟು ಜಡ್ಜ್ ಸಂಬಡೀಸ್ ಪವರ್ ಅಂತೀರಿ. ಹಾಗಾದ್ರೆ ಅವ್ರು ಯಾಕಂತದೊಂದು ಇಟ್ಕೊಂಡಿರ್ತಾರೆ ಅಂದರೆ, ಅದನ್ನೇನಾದರೂ ಅವ್ರು ಬಿಟ್ಟರೆ ಅವ್ರಿಗೆ ಶರೀರದಲ್ಲಿ ಇರೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಸೋ ಪ್ಯೂರ್. ದೇ ಆರ್ ಜಸ್ಟ್ ಎ ಬಾಡಿ ಆಫ್ ಲೈಟ್ ಆ್ಯಂಡ್ ಎಥೀರಿಯಲ್ ಬಾಡಿ ಅವ್ರದ್ದು. ಇದ್ರೊಳಗಡೆ ಈ ಕೇಜ್ ಒಳಗೆ, ಇದು ಕೇಜ್, ಈ ಕೇಜ್ ಒಳಗಡೆಗೆ ಇರಬೇಕು ಅಂತಂದರೆ ಸ್ವಲ್ಪ ಇಂಪ್ಯೂರಿಟಿಯನ್ನು ಅವರು ಇಟ್ಕೊಂಡೇ ಇರಬೇಕಾಗತ್ತೆ. ಆಸೆ ಅಂತಾರಲ್ಲ, ಶರೀರ ಎಂಥದೋ ಅದು ಏನು ಬೇಕಾದರೂ ಇರ್ಬೋದು. ಒಂದು ಸಣ್ಣದು ಏನೋ ಒಂದು ಕನೆಕ್ಟಿಂಗ್ ಲಿಂಕ್ ಅವರಿಗೆ ಏನೋ ಭೌತಿಕ ಶರೀರದಲ್ಲಿ ಒಳಗಡೆ ಇರೋದಕ್ಕೆ, ಅದನ್ನು ಅವ್ರು ಏನಾದರೂ ಡ್ರಾಪ್ ಮಾಡಿದರು ಅಂತ ಅಂದರೆ ಮತ್ತೆ ಅವ್ರಿಗೆ ಶರೀರದಲ್ಲಿ ಇರೋಕ್ಕಾಗಲ್ಲ. ಸರಿ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಬಹಳ ಅದ್ಭುತವಾದಂಥ ವಿಚಾರ ಇದೆ. ಏನು ಅಂದರೆ, ಯಾವಾಗಲೂ ಅವರು ಬಂದು ಶಾರದೆ ಅವರ ಹೆಂಡತಿ ಅಲ್ವೇ, ಶಾರದೆ ಹತ್ರ ಬಂದು, ಇವತ್ತೇನು ಅಡುಗೆ ಮಾಡಿದ್ಯಾ, ನೀನು ಇದನ್ನ ಯಾಕೆ ಮಾಡಿಲ್ಲ, ಅದನ್ನ ಯಾಕೆ ಮಾಡಿಲ್ಲ, ಇಷ್ಟು ವೆರೈಟಿ ಯಾಕೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ತಲೆ ತಿನ್ನೋರಂತೆ. ಪುಸ್ತಕಗಳೆಲ್ಲ ಡಾಕ್ಯುಮೆಂಟ್ ಆಗಿದೆ, ಕಾಂಟೆಕ್ಸ್ಚುಯಲ್ ಆಗಿ ನಾನು ಹೇಳ್ತಾ ಇರೋದು. ಅವ್ರಿಗೆ ಶಾರದೆಗೆ ಕೆಲವು ಸರಿ ತುಂಬ ಇರಿಟೇಟ್ ಆಗೋದಂತೆ. ಅವರು, ನೀವು ಇಷ್ಟು ದೊಡ್ಡ ಮಹಾತ್ಮರು ಈ ಊಟ ತಿಂಡಿ ಬಗ್ಗೆ ಏನು ಇಷ್ಟೊಂದು ಸಾಯ್ತೀರಾ ನೀವು ಅನ್ನೋ ಥರ ಬೇಜಾರಾಗಿ ಯಾವತ್ತೋ ಒಂದು ದಿವಸ ಹೇಳಿದ್ರಂತೆ. ತಕ್ಷಣ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಈ ಮಾತು ನೆನ್ಪಿಟ್ಕೋ, ಯಾವತ್ತು ನಾನು ಇದೆಲ್ಲ ಬೇಡ ಅಂತೀನಿ ಅವತ್ತು ಕೊನೆ ದಿವಸ ನಂದು ಶರೀರದ್ದು. ಆಸೆ ಅನ್ನೋದು ಏನೋ ಒಂದು ಡಿಸೈರ್, ಅದನ್ನು ಅವರು, ನಾವು ನೀವೆಲ್ಲ ಆಸೆಯಿಂದ ತಿನ್ನೋದು ರಶ್ಮಿ, ಅವರು ಅದನ್ನು ಒಂದು ಉದ್ದೇಶದಿಂದ, ಅದನ್ನು ಏನಾರು ಅವ್ರು ಇಟ್ಕೊಳ್ಳಿಲ್ಲ ಅಂದರೆ ಅವ್ರು ಚಾಯ್ಸೋದು, ಇಟ್ಕೊಂಡಿಲ್ಲ ಅಂದರೆ ಅವ್ರಿಗೆ ಶರೀರದಲ್ಲಿ ಇರೋಕ್ಕಾಗಲ್ಲ. ಶರೀರದಲ್ಲಿದ್ದು ಮಾಡಬೇಕಾದಂಥ ಅನೇಕ ಕಾರ್ಯಗಳಿದೆ. ಅನೇಕ ಶಿಷ್ಯರಿಗೆ ಅನೇಕ ಜನ್ಮಗಳಲ್ಲಿ ಪ್ರಾಮಿಸ್ ಮಾಡಿರ್ತಾರೆ, ಇಂಥ ಜನ್ಮದಲ್ಲಿ ಬಂದು ನಾನು ನಿನ್ನನ್ನು ಕಾಪಾಡಿ ನಿನಗೆ ಆ ಜ್ಞಾನವನ್ನು ಮೋಕ್ಷವನ್ನು ಕೊಡ್ತೀನಿ ಅಂತ. ಐ ಮೀನ್ ಎಟ್ ದ ಲೆವೆಲ್ ಆಫ್ ರಾಮಕೃಷ್ಣ ಪರಮಹಂಸ ಐ ಆಮ್ ಸೇಯಿಂಗ್. ಹಾಗಾಗಿ ಅವರು ಶರೀರವನ್ನು ಹಿಡಿದಿಟ್ಕೋಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಚಾಯ್ಸ್ ತೊಗೊಳ್ತಾರೆ. ರಾಮಕೃಷ್ಣ ಪರಮಹಂಸರು ಊಟದ ವೆರೈಟಿ. ಯಾವತ್ತೋ ಒಂದು ದಿವಸ ಅವ್ರು ಹೇಳ್ತಾರೆ, ನನಗಿನ್ನೇನು ನೀನು ಅಡುಗೆ ಮಾಡೋದು ಬೇಡ ಶಾರದಾ ಅಂತ. ಅವತ್ತು ಶಿ ಬಿಕಮ್ಸ್ ವೆರಿ ಆ್ಯಂಕ್ಷಿಯಸ್. ಆಯಿತು, ಇನ್ನವ್ರು ಇನ್ನಿರಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಗುರು ಏನು ತಿಂತಾನೆ, ಏನು ಕುಡಿತಾನೆ, ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಯಾವ ಕಾರಲ್ಲಿ ಓಡಾಡ್ತಾನೆ, ಡೋಂಟ್ ಫಾಲ್ ಫಾರ್ ದಿ ಎಕ್ಸ್ಟೀರಿಯರ್ಸ್, ಅಥವಾ ಯಾವಾಗಲೂ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನ. ಕಾವಿ ಬಟ್ಟೆ ಹಾಕ್ಕೊಂಡು ಅನಾಚಾರ ಮಾಡೋರನ್ನ ಎಷ್ಟು ಜನ ನೋಡಿಲ್ಲ ನಾವು. ನಿಜ. ಇದು ಯಾವುದು ಕೂಡ ಒಬ್ಬ ನಿಜವಾದ ಗುರುವನ್ನು ಅಳೆಯುವ ಯಾರ್ಡ್ ಸ್ಟಿಕ್ ಅಲ್ಲ. ಹಾಗಾಗಿ ಸ್ವಾಮಿ ರಾಮ ಅವರು ಈ ಕರ್ಮ ಮತ್ತು ಇದರ ಬಗ್ಗೆ ಉತ್ತರಗಳಿವು. ಒಬ್ಬ ಸರ್ದಾರ್ಜಿ ಅವರಿಗೆ, ಸರ್ದಾರ್ಜಿ ಅಂದರೆ ಸಿಖ್, ಎಸ್, ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಪೆಂಡಾಲನ್ನು ಹಾಕ್ಕೊಡ್ತಾಯಿದ್ರು, ಅದಕ್ಕೆ ಹಣ ಕೊಡ್ತಾಯಿದ್ರು. ಯಾವತ್ತೋ ಒಂದು ದಿವಸ ಅವನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು ಇವರಿಗೆ. ಅಷ್ಟೆಲ್ಲ ಏನು ಜೀವನ ನಡೆಸೋದು ಕಷ್ಟ ಆಗುತ್ತೆ ಅವನಿಗೆ ಅಂತೇಳಿ ಹೇಳಿದ್ರು, ನಾನು ಅದೆಷ್ಟೋ 14-21 ದಿವಸವೋ ಏನೋ ಪ್ರತಿ ಸೋಮವಾರ ನಿಮ್ಮ ಮನೆಗೆ ಬಂದು ಊಟಕ್ಕೆ ಬರ್ತೀನಿ ಅಂತ. ಸುತ್ತಲೂ ಇದ್ದವರೆಲ್ಲ ಹೇಳಿದ್ರು, ಸ್ವಾಮೀಜಿನ ಅವ್ರು ಹೇಳ್ತಾರೆ ಬರಲ್ಲ, ನೀನೇನು ಅಡುಗೆ ಎಲ್ಲ ಮಾಡ್ಕೊಂಡು ಕಾಯಬೇಡ ಅಂತ. ಆದರೂ ಅವ್ರ ಹೆಂಡತಿ, ಗುರು ಬರ್ತಾನೆ ಅಂತ ಹೇಳಿದ್ಮೇಲೆ ಅಡುಗೆ ನಾನು ಮಾಡಲೇಬೇಕು, ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಎಲ್ಲರ ಆಶ್ಚರ್ಯನೂ ಹೋಗ್ಬಿಟ್ಟು ಊಟ ಮಾಡ್ತಾರೆ ಅವ್ರ ಮನೆಯಲ್ಲಿ. ಗಡಿಬಿಡಿ ಇವರಿಗೆ ಎಲ್ಲೋ ಬರಲ್ವೇನೋ ಅಂತ ಒಂದು ಮೈಂಡಲ್ಲಿ ಇರುತ್ತಲ್ಲ, ಬಂದೇ ಬಿಟ್ರು ಅಂತ ಹೇಳಿ. ಅದೇ ಥರ ಪ್ರಾಮಿಸ್ ಮಾಡಿದ ಅಷ್ಟು ಸೋಮವಾರಗಳು ಹೋಗಿ ಊಟ ಮಾಡಿದ ಮೇಲೆ ಗುರು ಇವಾಗ ಅವ್ರ ಹತ್ರ ಹೋಗಿ ತಿಂದಿರೋ ಅನ್ನದ ಋಣವನ್ನು ತೀರಿಸ್ಬೇಕು ಬಂತೀಗ. ಅವರೇ ಕ್ರಿಯೇಟ್ ಮಾಡ್ಕೊಂಡ್ರೆ ಅದನ್ನು. ಇಲ್ಲದೇ ಇದ್ದರೆ ಅವನಿಗೇನು ಸಹಾಯ ಮಾಡೋಕ್ಕಾಗೋದಿಲ್ಲ ಪ್ರಾಪಂಚಿಕದಲ್ಲಿ. ಅದು 21 ದಿವಸ ಆದಮೇಲೆ ಒಂದು ದೊಡ್ಡ ಮೀಟಿಂಗ್ ಇರುತ್ತೆ. ಹಿ ವಾಸ್ ಎ
yogi at very high level connections. All central ministers, they were all his disciples. ಸೊ ಅವತ್ತು ಪ್ರೋಗ್ರಾಮಲ್ಲಿ ಚೀಫ್ ಗೆಸ್ಟು ಇವರು ಮತ್ತು ಇವ್ರದ್ದೇ ಪ್ರೋಗ್ರಾಮು, ಸ್ವಾಮಿ ರಾಮ ಅವ್ರದ್ದೇ. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ಸು ಚೀಫ್ ಗೆಸ್ಟ್ಸ್. ಸರ್ದಾರ್ಜಿ ಇದ್ದಾರೆ ಅಲ್ಲಿ, ಪೆಂಡಾಲು ಅದು ಇದು ಎಲ್ಲ ಹಾಕೊಂಡು ಓಡಾಡ್ತಾರೆ. ಇದರ ಅವ್ವ ಬೇಟೆ ಕರೆದು ಪಕ್ಕದಲ್ಲಿ ಕೂತಿರುವಂತಹ ಸೆಂಟ್ರಲ್ ಪೆಟ್ರೋಲಿಯಂ ಮಿನಿಸ್ಟರ್ಗೆ ಗಿವ್ ಹಿಮ್ ಎ ಪೆಟ್ರೋಲ್ ಬಂಕ್, ಸ್ಯಾಂಕ್ಷನ್ ಹಿಮ್ ಎ ಪೆಟ್ರೋಲ್ ಬಂಕ್. ಹಿ ಗೆಟ್ಸ್ ಇಟ್. ಯಾಕೆ ಅಲ್ಲಿ ಪೆಟ್ರೋಲ್ ಬಂಕ್ ಸಿಕ್ತು ಅನ್ನೋದು ಮುಖ್ಯ ಅಲ್ಲ ಮೈ ಡಿಯರ್ ವ್ಯೂವರ್ಸ್. ಗುರು ಯಾಕೆ 21 ದಿವಸ ಅವನ ಮನೆಯೊಳಗೆ ಊಟ ಮಾಡಿ ಆಮೇಲೆ ಅವನಿಗೆ ಅದನ್ನು ಕೊಡ್ಲಿಕ್ಕಾಯಿತು ಅಂದರೆ, ನಿಮ್ಮ ಪ್ರಶ್ನೆ ಅಮ್ಮ ಏನು, ಮಂತ್ರೋಪದೇಶ ಮಾಡ್ಬೇಕಾದ್ರೆ ಫೀಸ್ ಎಷ್ಟಾಗುತ್ತೆ ಅನ್ನೋದಕ್ಕೆ. ವಾಟ್ ಇಸ್ ದ ಫೀಸ್ ಯು ಟೇಕ್? ಸೊ don't lose your spiritual guru or your spiritual path with these silly, meaningless questions and the stand you take about not paying. ತುಂಬ ಜನ ಫೋನಲ್ಲಿ ಗಲಾಟೆ ಮಾಡ್ತಾರೆ, ನಮಗೆ ಯಾಕೆ ಫ್ರೀಯಾಗಿ ಮಂತ್ರ ಕೊಡಲ್ಲ, ನೀವು ಚಾರ್ಜ್ ಮಾಡೋದಾದ್ರೆ ನಾವು ಮಂತ್ರ ತೊಗೊಳ್ಳಲ್ಲ. ಇಟ್ಸ್ ಯುವರ್ ಪ್ರಾಬ್ಲಮ್, ಇಟ್ಸ್ ಯುವರ್ ಚಾಯ್ಸ್. ಸೊ ನಾನು ನೋಡ್ದಂಗೆ ಕೇಳಿರೋ ಹಾಗೆ ಶ್ರೀವಿದ್ಯಾ ಎಲ್ಲ 50,000 ಚಾರ್ಜ್ ಮಾಡೋರಿದ್ದಾರೆ, 1 lakh ಚಾರ್ಜ್ ಮಾಡೋರಿದ್ದಾರೆ. ಯಾಕೆ ಮಾಡಬಾರ್ದು ಅಂತ ನಾನು ಕೇಳೋದು. ನಾನು ಮಾಡಲ್ಲ, ಹಾಗಂತ ಜನ ಅದನ್ನು ಕನ್ಕ್ಲೂಡ್ ಮಾಡೋದು ಬೇಡ. ಐ ಡೋಂಟ್ ಚಾರ್ಜ್ 1 lakh 10 lakhs ಆ್ಯಂಡ್ ಆಲ್ ದ್ಯಾಟ್. ಬಟ್ ಈ ಪ್ರಶ್ನೆಗೆ ನಿಮಗೆ ಉತ್ತರ ಇದೆಯಾ? ಸೊ ಹೌ ಟು ಲುಕ್ ಅಟ್ ಫ್ಯೂ ಆಸ್ಪೆಕ್ಟ್ಸ್ ಸ್ಪಿರಿಚುಯಾಲಿಟಿದು ಆ್ಯಂಡ್ ಅನ್ನೋದು. ಅದೇ ಗುರು ಪೆಟ್ರೋಲ್ ಬಂಕನ್ನು ಸ್ಯಾಂಕ್ಷನ್ ಮಾಡಿಸಿರೋ ಗುರು ಅನೇಕ ಶಿಷ್ಯರಿಗೆ, ಉದಾಹರಣೆಗೆ ನಾವೇ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ, ಬೇಟೆ ಐ ನೋ ಯು ಕೆನಾಟ್ ಪೇ ಫಾರ್ ದಿ ಆಶ್ರಮ್ ರೆಂಟ್. 10 days ಇದ್ವಿ ನಾವು ಅವ್ರ ಆಶ್ರಮದಲ್ಲಿ ರಿಷಿಕೇಶದಲ್ಲಿ. ಹಿ ಕಾಲ್ಡ್ ಇಸ್ ಮ್ಯಾನೇಜರ್ ಕಾಲ್ಡ್ ಹಿಮ್, ಸೆಡ್ ದೀಸ್ ಟು ಮೈಸೆಲ್ಫ್ ಆ್ಯಂಡ್ ಮೈ ಹಸ್ಬೆಂಡ್, ನಮ್ಮಿಬ್ಬರನ್ನ ತೋರಿಸಿ ಇವರಿಬ್ಬರು ನನ್ನ ಗೆಸ್ಟ್ಸು, ಯು ಡೋಂಟ್ ಚಾರ್ಜ್ ಹಿಮ್. ಗುರು ಕೆನ್ ಬೇನಿ. ಹಾಗಾದರೆ ಅವನ ಮನಿ ಮೈಂಡೆಡೇ ಆಗಿದ್ದರೆ 10 ದಿವಸದ ಚಾರ್ಜ್ ಕೊಟ್ಟು ಹೋಗು ಅಂತ ಹೇಳ್ತಿದ್ದ ಒಬ್ಬ ಗುರು. ಹಾಗಾದರೆ ನೀವು ಆಶ್ರಮದಲ್ಲಿ ಬಂದರೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ತಿಳ್ಕೊಂಡು ಬರೋದು ಲೌಕಿಕ. ಅದನ್ನು ನಾನು ಕ್ವಶನ್ ಮಾಡ್ತಿಲ್ಲ. ಇಷ್ಟ್ಯಾಕೆ ಚಾರ್ಜ್ ಮಾಡ್ತೀರಾ ನೀವು ಅಂತಂದರೆ, ನಿಂಗೆ ಬೇಕಾದ್ರೆ 5 star ಹೋಟೆಲ್ಗೆ ಹೋಗ್ತೀಯಾ, ಅಲ್ಲಿ ನೀವು ಇಷ್ಟ್ಯಾಕೆ ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತೀರಾ? ಇಲ್ಲ. ಅಥವಾ ನಾ ಯಾವ್ದಾದ್ರು ಒಂದು ಚೌಲ್ಟ್ರಿನಲ್ಲಿ ಹೋಗಿ ಉಳಿಬಹುದು, ಅದು ಫ್ರೀ ಇರ್ಬೋದು. ಇಟ್ಸ್ ಯುವರ್ ಚಾಯ್ಸ್, ಯು ಮೇಕ್. There's a price for everything, but why is that only spirituality is always connected to charity and selfless ಆಗಿರಬೇಕು ಅನ್ನೋದನ್ನ ಯಾಕೆ ರಾಂಗ್ ಆಗಿ ಅರ್ಥ ಮಾಡ್ಕೊತೀರಾ? ರಾಂಗ್ ಆಗಿ ಅರ್ಥ ಮಾಡ್ಕೊಂಡಾಗ ಕರ್ಮದ ಫಿಲಾಸಫಿ ನಿಮಗೆ ಗೊತ್ತಾಗಿಲ್ಲ ಅಂತಲೇ. ಹಾಗಾಗಿ ಗುರು ಕೆಲವರಿಗೆ ಫ್ರೀಯಾಗೇ ಹೇಳ್ಕೊಡ್ಬೋದು, ಕೆಲವರಿಗೆ ನೀನು ಇಷ್ಟನ್ನು ಕೊಡು ಅಂತ ಹೇಳ್ಬೋದು. ಆ ಕೊಡು ಅಂತ ಹೇಳುವುದರ ಹಿಂದೆ ಅವನ ಕರ್ಮವನ್ನು ಕಳೆಯುವ ಉದ್ದೇಶ ಇರುತ್ತೆ. ಇಲ್ಲದ್ರೆ ಸ್ವಾಮಿ ರಾಮ ಯಾಕೆ ತನ್ನ ಶಿಷ್ಯನ ಮನೆಗೆ ಹೋಗಿ ಒಂದು ಆರ್ಡಿನರಿ ಆಗಿರೋ ಊಟವನ್ನು ಮಾಡ್ಕೊಂಡು ಬರಬೇಕಾಗಿತ್ತು? ತಂದೆ ಕಾರಲ್ಲಿ ಕೂತ್ಕೊಂಡು ತನ್ನದೇ ಪೆಟ್ರೋಲ್ ಖರ್ಚು ಮಾಡಿಕೊಂಡು 30 ಕಿಲೋಮೀಟ್ರ್ ಏನೋ ಟ್ರಾವೆಲ್ ಮಾಡಿ ಅಷ್ಟು ಟೈಮ್ ಕೊಟ್ಟು, ಹಣದ ವಿಷಯ ಹಾಳಾಗಲಿ, ಒಬ್ಬ ಗುರುವಿಗೆ ಒಂದು ಸಮಯ ಅನ್ನೋದೊಂದು ಇರುತ್ತೆ. Can you not value the time that he is going to spend with you? Time is the biggest currency we are all operating with today. ಈ ಪ್ರಶ್ನೆಗಳೆಲ್ಲ ಅರ್ಥ ಆಗಿದ್ದರೆ ಯಾರು ಇಂಥ ಪ್ರಶ್ನೆ ಕೇಳೋದೇ ಇಲ್ಲ. ಯಾರಾದರೂ ಕೇಳ್ತಾ ಇದ್ದಾರೆ ಅಂತಂದರೆ ಅವರ ಎವಲ್ಯೂಷನ್ನು 0 ಕಿಲೋಮೀಟ್ರಲ್ಲಿದೆ. ದೇ ಹ್ಯಾವ್ ಎ ಲಾಂಗ್ ವೇ ಟು ಟ್ರಾವೆಲ್. ಅಷ್ಟೇ ನನ್ನ ಉತ್ತರ. Thank you for throwing some light on this, man. It's a very important light. Hopefully, I mean, I just hope the right bulbs and the tube lights are connected to it. Yeah. Hopefully, floodlight. If it gets connected, again it is grace and blessing. ಸೊ ನಾವು ಮುಂದೆ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಅಂತ ನೀವು ಬರೆದಾಗ ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ ನೋಡಿದೆ. ಹಿಂದ್ಗಡೆ ಯು ಸ್ಪೋಕ್ ಅಬೌಟ್ ಯೂನಿಯನ್ ಆಫ್ ನಾರ್ತ್ ಆ್ಯಂಡ್ ಸೌತ್. ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳ ಯೂನಿಯನ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಅಂದರೆ ಯೂಶಲಿ ಡಿಫ್ರೆನ್ಸಸ್ ಇದ್ದೇ ಇದೆ ಪ್ರಾಕ್ಟೀಸಸ್ಗಳಲ್ಲಿ, ದ ವೇ ಆಫ್ ಲೈಫ್ ಎಲ್ಲನೂ.
ಈ ಲೈನ್ ಅಂತ ಬರೆದಾಗ ವಾಟ್ ಡಿಡ್ ಯು ಮೀನ್ ಬೈ ದ್ಯಾಟ್? ಆ್ಯಂಡ್ ಅದಾದಮೇಲೆ ಐ ಲಾಸ್ಟ್ ಮೋರ್ ಕ್ವೆಶನ್ಸ್ ಅಬೌಟ್ ದ ಬುಕ್. ಯೂನಿಯನ್ ಅಂತಂದರೆ ನೀವು ಯಾವ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದೀರೋ ಪ್ರತಿಯೊಂದು ಶಬ್ದಕ್ಕೂ ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಇರುತ್ತೆ ಆಯಿತಾ. ನನಗೆ ಗೊತ್ತಿಲ್ಲ ಯಾವ ದೃಷ್ಟಿಯಿಂದ ಇದನ್ನು ನೋಡ್ತಿದ್ದೀರಿ ಅಂತ. ಇಲ್ಲಿ ಒಂದು ಸೀಮಿತವಾದ ಅರ್ಥದಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ, ಭಾರತದ 2 ಭಾಗಗಳು ಡಿವೈಡ್ ಆಗಿರೋದೇ ವಿಂಧ್ಯ ಪರ್ವತದಲ್ಲಿ. ಈ ವಿಂಧ್ಯ ಪರ್ವತವನ್ನು ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ದಾಟ್ಕೊಂಡು ಬರೋದು ಅನ್ನೋದು ತುಂಬ ಕಷ್ಟ ಇತ್ತು. ಇವತ್ತು ಟೆಕ್ನಾಲಜಿ ಅವೆಲ್ಲ ಇರೋದ್ರಿಂದ ನಮಗೆ ಯಾವ ಜಾಗವೂ ದೂರ ಹತ್ರ ಅಂತ ಅನಿಸೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಹೇಳಿರೋ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದರೆ, ಆ ಕಾಲದಲ್ಲಿ ಯಾವ್ಯಾವ ಸಂಪ್ರದಾಯಗಳು ಎಲ್ಲೆಲ್ಲಿ ಹುಟ್ಕೊಂಡಿತ್ತೋ ಅವು ಇಂಟ್ಯಾಕ್ಟ್ ಅಲ್ಲಲ್ಲೇ ಇತ್ತು. ಆದರೂ ಋಷಿ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಜ್ಞಾನದ ಪ್ರಸಾರಕ್ಕೋಸ್ಕರ ಅನೇಕ ಋಷಿಗಳನ್ನು ಅಲ್ಲಿಂದ ಡೌನ್ ಸೌತಿಗೆ ಕಳಿಸ್ತಾ ಇದ್ರು. ಅಥವಾ ಕೆಲವರು ಸಾಧಕರು ಹಠ ಹಿಡಿದು ಅದನ್ನು ದಾಟ್ಕೊಂಡು ಎಷ್ಟೋ ಕಿಲೋಮೀಟರ್ಸ್ ಪ್ರಯಾಣಗಳನ್ನು ಮಾಡಿಕೊಂಡು ನಾರ್ತಲ್ಲಿರುವಂಥ ಹಿಮಾಲಯಕ್ಕೆ ಹೋದವರು ಅನೇಕ ಕಾಲದಿಂದ ಇದ್ದಾರೆ. ಇವಾಗ ಟೆಕ್ನಾಲಜಿ ಇದೆ ಮತ್ತು ಫ್ಲೈಟ್ ಇದೆ ಅನ್ನೋ ಕಾರಣಕ್ಕೆ ಹೋಗೋದಲ್ಲ. ಎಲ್ಲ ಕಾಲದಲ್ಲೂ ಈ ನಾಲೆಡ್ಜ್ ಎಕ್ಸ್ಚೇಂಜ್ ಅನ್ನೋದು ಇತ್ತು ಆಯಿತಾ. ಆದರೆ ಈಗಿನ ಶರವೇಗದಲ್ಲಿ ನಡೆಯುವಷ್ಟು ಆವಾಗ ಇರಲಿಲ್ಲ. ಹಾಗಾಗಿ ಶ್ರೀವಿದ್ಯೆ ಅನ್ನೋದು ಒಂದು ರೀತಿಯಲ್ಲಿ ಉತ್ತರ ಭಾರತದ ಸಂಪ್ರದಾಯಗಳು ಅಂತ ಒಂದು ರೀತಿಯಲ್ಲಿ ಇಂಟ್ಯಾಕ್ಟಾಗಿ ಅದನ್ನು ಇಟ್ಕೊಂಡು ನಡೆಸ್ತಾ ಇದ್ದಾರೆ. ದಕ್ಷಿಣದಲ್ಲೂ ಕೂಡ ಅನೇಕ ಸಂಪ್ರದಾಯಗಳಿದೆ. ನಾನು ದಕ್ಷಿಣದಲ್ಲಿ ವಿದ್ಯಾರಣ್ಯರ ಸಂಪ್ರದಾಯಕ್ಕೆ ಬಂದಿದ್ದು ಹೇಗೆ ಅಂತಂದರೆ, ನಾನು ಬಂದಿದ್ದಲ್ಲ ಅದು. ನನಗೆ ಸ್ವಾಮಿ ರಾಮರಿಂದ ಮಂತ್ರ ದೀಕ್ಷೆ ಆದಮೇಲೆ ಅವರು ಶರೀರ ಬಿಟ್ಟ ಮೇಲೆ ಸ್ವಲ್ಪ ದಿನಗಳ ನಂತರ ಮತ್ತೆ ಕಾಣಿಸ್ಕೊಂಡು, ಅಂದರೆ ಧ್ಯಾನದಲ್ಲಿ ನಾನು ಹೊರಗಡೆ ಈಗ ನಿನ್ನನ್ನು ನೋಡಿದ್ರೆ ಹೇಗೋ ಹಾಗೆ ಅವ್ರು ಕಾಣಿಸಿದ್ದು. ಧ್ಯಾನದಲ್ಲೂ ಕಾಣಿಸ್ಕೊಂಡು ಐ ವಾಂಟ್ ಯು ಟು ಲರ್ನ್ ಶ್ರೀವಿದ್ಯಾ ಇನ್ ದಿ ಸೌತ್ ಇಂಡಿಯನ್ ಟ್ರೆಡಿಷನ್ ಅಂತ ಹೇಳಿ ಈ ಗುರುವಿನ ಕಡೆಗೆ ನನ್ನನ್ನು ತೋರಿಸಿ ಕಳಿಸ್ಕೊಟ್ಟಿದ್ದು. ಅದೊಂದು ಬಿಗ್ ಸ್ಟೋರಿ ಆಯಿತಾ. ಹಾಗಾಗಿ ನಾನು ಬಂದಾಗ ನನಗೆ ಯಾಕೆ ಮತ್ತೆ ಶ್ರೀವಿದ್ಯೆಯನ್ನು ಈ ಮಾರ್ಗದಲ್ಲಿ ಕಲಿಬೇಕು ಅಂತ ಕಳಿಸಿದ್ದಾರೆ ಅಂತ ಅರ್ಥ ಆಗಿರಲಿಲ್ಲ. ಈಗ ದಿಸ್ ಫೇಸ್ ಆಫ್ ಲೈಫಲ್ಲಿ ಅದರ ಸತ್ವ ಏನಿದೆ ಅದು ಪೂರ್ತಿ ಸಮಯಾಚಾರ, ಅಂದರೆ ಆಂತರ್ಯದಲ್ಲೇ ಎಲ್ಲವೂ ಆಗುವಂಥದ್ದು. ಯಾವುದು? ಋಷಿ ಮುನಿಗಳ ಶ್ರೀವಿದ್ಯಾ ಪ್ರಾಕ್ಟೀಸ್. ಇದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ನಾನು ಹೇಳಬೇಕು ಅಂತಂದರೆ, ಇಲ್ಲೆಲ್ಲ ಶ್ರೀವಿದ್ಯೆ ಅಂದರೆ ಮಠಗಳ ಸಂಪ್ರದಾಯದಲ್ಲೂ ಕಲಿಸ್ತಾರೆ. ಆ ಮಠದಲ್ಲಿ ಇರುವಂತಹ ಶ್ರೀವಿದ್ಯಾ ಗುರುಗಳು ಕಲಿಸುವಂತಹ ಕ್ರಮಗಳು ಅಂತ ಒಂದಷ್ಟಿದೆ. ಸರಿ. ಆಮೇಲೆ ಸ್ವಂತವಾಗಿ ಗುರು ಮೂಲಕ ಗುರುವಿನ ಗುರುಕುಲಗಳಲ್ಲಿ ಕಲ್ತ್ಕೊಂಡಿರೋ ಶ್ರೀವಿದ್ಯಾ ಸಂಪ್ರದಾಯಗಳು ಇದ್ದಾವೆ ದಕ್ಷಿಣದಲ್ಲೂ ಆಯಿತಾ. ಅವರದ್ದೇ ಬೇರೆ ಬೇರೆ ಮಾರ್ಗಗಳಿದೆ. ತಾತ್ಪರ್ಯದಲ್ಲಿ ಏನು ಅಂತಂದರೆ, ಇದು ಸ್ಟ್ರಕ್ಚರ್ಡ್ ಶ್ರೀವಿದ್ಯಾ. ಸ್ಟ್ರಕ್ಚರ್ಡ್ ಟು ಲರ್ನ್ ಶ್ರೀವಿದ್ಯಾ. ಮಂತ್ರಗಳು ಡಿಸೈಡೆಡು, ಎಲ್ಲವೂ ಡಿಸೈಡೆಡು, ಹೀಗೆ ಒಂದು ಕರಿಕ್ಯುಲಮ್ ಇದೆ. ನೀವು BSc BA ಓದ್ದ ಹಾಗೆ ಸ್ಟ್ರಕ್ಚರ್ಡ್ ಇವೆಲ್ಲ. ವಾಟ್ ಸ್ವಾಮಿ ರಾಮ ಟಾಕ್ಸ್ ಅಬೌಟ್ ದ ಶ್ರೀವಿದ್ಯಾ ಈಸ್ ನಾಟ್ ಅಬೌಟ್ ದಿಸ್ ಆರ್ಗನೈಸ್ಡ್ ವೇ ಆಫ್ ಲರ್ನಿಂಗ್ ಶ್ರೀವಿದ್ಯಾ. ಆರ್ಗನೈಸ್ಡ್ ಅನ್ನೋ ಶ್ರೀವಿದ್ಯೆ ಕಾನ್ಸೆಪ್ಟ್ ಬಂದಿದ್ದೆ ಶಂಕರಾಚಾರ್ಯರಿಂದ. 4 ಮಠಗಳನ್ನು ಅವರು ಸ್ಥಾಪನೆ ಮಾಡಿ ಶ್ರೀವಿದ್ಯೆಯ ಸ್ಪಷ್ಟವಾದ ಚಿತ್ರಣ ಇದು ಹೀಗೆ ಇರಬೇಕು ಅಂತ ಮಾಡಿ ಜನರಿಗೆ ಸುಲಭವಾಗಲಿ ಅಂಥೇಳಿ ಪ್ರಸಾರ ಮಾಡೋಕ್ಕೆ ಮಾಡಿದ್ದು. ಆದರೆ ಒಂದು ಶ್ರೀವಿದ್ಯಾ ಕ್ರಮ ಅನ್ನೋದು ಇನ್ನೊಂದು ಏನಿದೆ, ಅದು ಶಂಕರಾಚಾರ್ಯರ ಮೂಲಕ ಪ್ರಾಪಗೇಟ್ ಆಗೋ ಮುಂಚೆ ಏನಿತ್ತು, ಅದು ಎಲ್ಲ ಋಷಿ ಮುನಿಗಳು ಹಿಮಾಲಯದಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಸಿಸ್ಟಮ್ಸ್. ಮತ್ತು ಅನೇಕ ಗುರುಕುಲಗಳು ಇವತ್ತಿಗೂ ಆಸ್ಟ್ರಲ್ ಬಾಡಿನಲ್ಲಿದೆ. ನೀವು ಹುಡುಕಿದ್ರೆ ಸಿಗೋಲ್ಲ ಅದು. ಆಸ್ಟ್ರಲ್ ಬಾಡಿ ಅಂದರೆ ಒಂದು ಪೋರ್ಟಲ್ಸ್ ಥರ. ಅದು ಫಿಸಿಕಲ್ ಬಿಲ್ಡಿಂಗ್ ಇಲ್ಲ, ಎನರ್ಜಿ ಅಥವಾ ಕೇವ್ಗಳಲ್ಲಿಲ್ಲ. ನೀವು ಕೇವ್ ಆದರೆ ಹುಡ್ಕೊಂಡು ಹೋಗ್ಬೋದು. ಅದನ್ನು ಮೀರಿದ 5th ಡೈಮೆನ್ಷನ್ ಅಂತ ಇಟ್ಕೊಳ್ಳಿ ಬೇಕಾದರೆ ಅದನ್ನು. ಅದು ಕೇವಲ ಬೆಳಕಿನ ಲೋಕದಲ್ಲಿ ಇರುವಂತಹ ಗುರುಕುಲಗಳು ಇದ್ದಾವೆ. ಅಲ್ಲಿ ಅಡ್ವಾನ್ಸ್ಡ್ ಯೋಗಿಗಳಿಗೆ ಮಾತ್ರ ಪರ್ಮಿಷನ್, ವೇರ್ ದೇ ಕ್ಯಾನ್ ಶೆಡ್ ದೇರ್ ಬಾಡಿ ಆ್ಯಂಡ್ ಗೋ ವೆನ್ ದೇ ಆರ್ ಇನ್ ದ ಬಾಡಿ. ಹೋಗಿ ಆ ಹೈಯೆಸ್ಟ್ ಅಡ್ವಾನ್ಸ್ಡ್ ಶ್ರೀವಿದ್ಯೆಯನ್ನೆಲ್ಲ ಕಲ್ತ್ಕೊಳ್ತಾರಲ್ಲ, ಅದು ಇವತ್ತಿಗೂ ಇಂಟ್ಯಾಕ್ಟ್ ಆಗಿದೆ, ರಹಸ್ಯಮಯವಾಗಿದೆ. ಅದು ಹೈಯೆಸ್ಟ್ ಶ್ರೀವಿದ್ಯಾ ಅಂತ ಸ್ವಾಮಿ ರಾಮ ಅವ್ರು ಹೇಳುವಂಥದ್ದು.
ಇದರಲ್ಲಿ ನಂದೇನೂ ಇಲ್ಲ. ಅವ್ರೇನು ಹೇಳಿದಾರೋ ಅದನ್ನು ಲೋಕಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಸಾಧ್ಯವಾದರೆ ಇದನ್ನು ಅನ್ವೇಷಣೆ ಮಾಡಿ ಅಂತಲೂ ಹೇಳ್ತಾರೆ ಸ್ವಾಮಿ ರಾಮ ಅವರು. ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. So that's what you mean when you say Union of North and South learning. ಕೆಲವು ಸ್ಟ್ರಕ್ಚರ್ಡ್ ಲರ್ನಿಂಗನ್ನು ನನಗೆ ಕಲಿಯೋದಕ್ಕೆ ಸ್ವಾಮಿ ರಾಮ ಅವರು ಬಯಸಿದ್ರು. ಇಲ್ಲದೇ ಇದ್ರೆ ನನಗೆ ಆ ವಿದ್ಯೆ ಕೊಡೋದು ಕಷ್ಟ ಆಗುತ್ತೆ, ಸ್ಟ್ರಕ್ಚರ್ಡ್ ಇಲ್ಲದೇ ಇದ್ರೆ. ಈಗ ಕೇಳ್ತಿರಲ್ಲಮ್ಮ, ಎಷ್ಟು ಮಂತ್ರ, ಎಷ್ಟು ಡ್ಯೂರೇಷನ್ನು, 20 ದಿವಸನ, 20 ನಿಮಿಷನ, ಎಷ್ಟು ವರ್ಷ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಎನ್ ಆನ್ಸರ್ ಫಾರ್ ಸ್ಟ್ರಕ್ಚರ್ಡ್ ಲರ್ನಿಂಗ್ ಅಲ್ವೇ? ಹಾಗಾಗಿ ನೀವು ಇವತ್ತು ಶ್ರೀವಿದ್ಯಾ ಮಠಗಳಲ್ಲಿ ಹೋಗಿ ಕಲಿಬೇಕು ಅಂದರೆ ದೆರ್ ಆರ್ ಲಾಟ್ ಆಫ್ ಡೂಸ್ ಆ್ಯಂಡ್ ಡೋಂಟ್ಸ್. ಎಲ್ರಿಗೂ ಅದನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗುರುವಿನ ಇಷ್ಟ ಬಹುಶಃ ನನ್ನನ್ನು ಈ ದಾರಿಗೆ ಹಚ್ಚಿದ್ದು. ಯಾಕೆಂದರೆ ನನಗೆ ತಿಥಿನಿತ್ಯೋಪಾಸನೆಯನ್ನು ನೀವು ಪುಸ್ತಕದಲ್ಲಿ ಬರೆದಿದ್ದೀನಿ. ಅಗಸ್ತ್ಯರು ಒಂದು ಕ್ಷಣದಲ್ಲಿ ಕೊಟ್ಟಿದ್ದ ವಿದ್ಯೆ ಅದು ನನಗೆ. ಇಟ್ಸ್ ಎನ್ ಎಸೋಟೆರಿಕ್ ನಾಲೆಜ್. ಇಟ್ ವಾಸ್ ಟ್ರಾನ್ಸ್ಮಿಟೆಡ್, ನಾಟ್ ಸಿಟ್ಟಿಂಗ್ ವಿತ್ ದ ಗುರು ಆ್ಯಂಡ್ ದೆನ್ ಲರ್ನಿಂಗ್ ಫಾರ್ ಸೋ ಮೆನಿ ಡೇಸ್, ಆ ಥರ ಅಲ್ಲ. ಆದರೆ ಸ್ಟ್ರಕ್ಚರ್ಡ್ ಶ್ರೀವಿದ್ಯೆಯನ್ನು ನನಗೆ ರಾಸಗುರುಗಳು ಮೈಸೂರಲ್ಲಿ ಕಲಿಸಿದ್ದು. ಇದೆಲ್ಲರ ಒಂದು ಅಮಾಲ್ಗಮೇಷನ್ ನಾನು ಆದಾಗ ಬಹುಶಃ ಇವತ್ತಿನ ಜನಾಂಗಕ್ಕೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ, ಶ್ರೀವಿದ್ಯೆಯನ್ನು ಹೇಳ್ಕೊಡುವಂತಹ ಒಂದು ಇನ್ಸೈಟ್ ನನಗೆ ಗುರುವಿನ ಕೃಪೆಯಿಂದ ಸಿಕ್ಕಿರುವಂಥದ್ದು. ಹಾಗಾಗಿ ಬಹುಶಃ ನೀವೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇಟ್ಕೊಂಡು ಬರಬೇಡಿ, ತಗೊಳ್ಳಿ ಮಂತ್ರ ಅಂತ ನನ್ನನ್ನು ಬಿಟ್ಟರೆ ಇನ್ನಾರು ಹೇಳ್ತಾರಾ ಅಂತ ನನಗೆ ಗೊತ್ತಿಲ್ಲ. ವೆರಿ ಪ್ರಾಕ್ಟಿಕಲ್ ಅಪ್ರೋಚ್. ಅದನ್ನು It ನೀವು happens ಯಾವತ್ತು only because of the grace of the Divine Mother and the Guru. He has given this task to perform a different role. ಮತ್ತೆ ಅವರಿಗೆಲ್ಲ ವಿರೋಧನೂ ಆಗ್ಬೋದು ನನ್ನ ಮಾತು ಕೇಳಿದ್ರೆ. ಈಕೆ ಏನು ಮಾತಾಡ್ತಾರೆ, ಇದು ತಲೆ ಸರಿ ಇಲ್ದವ್ರು ಮಾತಾಡೋದು ಅಂತ ಅಂದ್ಕೊಂಡ್ರೆ ಏನೂ ಆಶ್ಚರ್ಯ ಇಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಬಿಕಾಸ್ ನಾನೇನು ಮಾತಾಡ್ತೀನಿ ಇಲ್ಲಿ ಕೂತ್ಕೊಂಡು ಅದು ಮೊದಲೇ ಡಿಸೈಡ್ ಆಗಿರುತ್ತೆ, ನನಗೆ ಗೊತ್ತಿರಲ್ಲ. ಆಮೇಲೆ ಈಗಾಗಲೇ ಹೇಳಿದೆ, ಶ್ರೀವಿದ್ಯಾ ಅಂದರೆ 100% ಪ್ರೊಟೆಕ್ಷನ್, ಗೈಡೆನ್ಸ್ ಆ್ಯಂಡ್ ಆನ್ಸರ್ಸ್. ಈ ಕ್ಷಣದಲ್ಲೂ ನನಗೆ ಸಿಗ್ತಾ ಇರುತ್ತೆ ಅದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ಹಾಗಾಗಿ ಹೂ ಆಮ್ ಐ ಟು ಸೇ ಡೂಸ್ ಆ್ಯಂಡ್ ಡೋಂಟ್ಸ್? ಒಂದು ಮಂತ್ರೋಪದೇಶವನ್ನು ಮಾಡಿ ನಿನ್ನೆ ಅನುಭವ, ಎಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್. ಒಂದಷ್ಟು ಜನ ವೆಸ್ಟಿಂದ ಬಂದಿದ್ದರು ಮಂತ್ರವನ್ನು ತೆಗೆದುಕೊಳ್ಳೋದಕ್ಕೆ ಆಶ್ರಮದಲ್ಲಿ. ಎಲ್ಲರಿಗೂ ಮಂತ್ರಗಳನ್ನು ಕೊಟ್ಟೆ ನಾನು. ಕೊಟ್ಟು ಹೊರಗಡೆ ಬಂದ ತಕ್ಷಣ ಎದುರುಗಡೆ ಇರುವ ಮರದಲ್ಲಿ ಒಂದು ಗೂಬೆ, ಒಂದು ಬಾಜ್ ಅಂದರೆ ಗಿಡುಗ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ನಾನು ಮಂತ್ರ ಕೊಡುವಾಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಮಂತ್ರ ಕೊಟ್ಟಿದ್ದು ನಾನು. ಆ ಸೀಕ್ವೆನ್ಸೇ ಬೇರೆ, ಹೇಳೋದಲ್ಲ, ಹಾಗೂ ಕೊಡ್ತೀನಿ, ಹೀಗೂ ಕೊಡ್ತೀನಿ, ಡಿಪೆಂಡ್ಸ್ ಆನ್ ಹೂ ಇಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ. ತಕ್ಷಣ ನನಗೆ ಅವ್ರ ವಾಯ್ಸಲ್ಲಿ ಗೂಬೆ ಹೇಗೆ ಕೂಗುತ್ತೆ, ಒಂದು ಬಾಜ್ ಹೇಗೆ ಕೂಗುತ್ತೆ, ಇಟ್ಸ್ ಫಾಲಿಂಗ್ ಆನ್ ಮೈ ಇಯರ್ಸ್. ಪ್ರತಿಯೊಬ್ಬರು ಬಂದು ಮಂತ್ರವನ್ನು ತಗೊಂಡು ಎದ್ದು ಹೋಗುವಾಗ ಹೊರಗಡೆ ಬಂದ ತಕ್ಷಣ ಎಲ್ರಿಗೂ ಅದರ ದರ್ಶನ. ಕಣ್ಣಾರೆ ನೋಡಿದ್ರು ಅವರು, ಅಷ್ಟು ಹತ್ತಿರದಲ್ಲಿ. ಐ ಸೆಡ್, ದಿಸ್ ಈಸ್ ಮೈ ಪರಮೇಷ್ಠಿ ಗುರು ಹೂ ಹ್ಯಾಸ್ ಕಮ್. He is not in the body. I am talking about 5,000 years back. He has come to tell me that you are in the right path. You go ahead. We are with Samaya means I am always with you. Samayachara. ಆ ಮಾರ್ಗ. Samaya means I am always with you. So I am with you. What you are doing is correct. Don't have any hesitation. ಮನಸ್ಸಲ್ಲೆಲ್ಲೋ ಒಂದು ಕಡೆ ಅನಿಸುತ್ತೆ, ಈ ವ್ಯಕ್ತಿ, ನನ್ನ ಎದುರುಗಡೆ ಕೂತಿರೋ ವ್ಯಕ್ತಿಗೆ ಯಾವುದೋ ಒಂದು ಮಂತ್ರ ಕೊಟ್ಟೆ, ಕರೆಕ್ಟಾಗಿ ಕೊಟ್ಟಿದ್ದೀನ? ಬಿಕಾಸ್ ಇಟ್ ಇಸ್ ಡಯಾಗ್ನೋಸಿಸ್ ಆ್ಯಂಡ್ ಪ್ರಿಸ್ಕ್ರೈಬಿಂಗ್ ದ ಮೆಡಿಸಿನ್, ರೈಟ್? ಮಂತ್ರ ಅಂದರೆ ಎಟ್ ಒನ್ ಲೆವೆಲ್. ಸೊ ನನಗೆ ಎನರ್ಜಿ ಪಾಸ್ ಮಾಡಿರೋದು ಕರೆಕ್ಟಾಗಿದೆಯಾ? ಇಫ್ ಇಟ್ ಈಸ್ ಮೋರ್ ದೇ ಗೆಟ್ ಇನ್ ಟು ಪ್ರಾಬ್ಲಮ್, ಇಫ್ ಇಟ್ ಈಸ್ ಲೆಸ್ ಇಟ್ ಡಸಂಟ್ ವರ್ಕ್. ಲಾಟ್ ಆಫ್ ಥಿಂಗ್ಸ್ ಮೈ ಡಿಯರ್ ರಶ್ಮಿ, ಶ್ರೀವಿದ್ಯಾ ಮೀನ್ಸ್. ಸೊ ಎಲ್ಲೋ ಒಂದು ಕಡೆ ನನಗೆ, ಬಿಕಾಸ್ ಯಾವ ಕಾರಣಕ್ಕೂ ನನ್ನ ಗುರುವಿಗೆ ನನ್ನ ನಡವಳಿಕೆಯಿಂದ, ನನ್ನ ಡಿಸಿಷನ್ಸಿಂದ ಬೇಸರ ಆಗಬಾರ್ದು. ಅಂದರೆ
ನನಗೆ ಕಾನ್ಸ್ಟೆಂಟಾಗಿ ಯಾವ ಪ್ರಜ್ಞೆ ಇರಬೇಕು, ಎಲ್ಲವೂ ಅವನೇ ಮಾಡಿಸ್ತಾ ಇರೋದು, ಗುರುವೇ ಮಾಡಿಸ್ತಾ ಇರೋದು, ಐ ಆಮ್ ಜಸ್ಟ್ ಆನ್ ಇನ್ಸ್ಟ್ರೂಮೆಂಟ್ ಅಂತ. ಆದರೂ ತರ್ಕದ ಒಂದು ಮನಸ್ಸು ಅನ್ನೋದು ಇರುತ್ತಲ್ವ, ಒಂದು ಕಡೆ ಎಲ್ಲೋ ಒಂದೊಂದು ಕಡೆ ಐ ರಿಯಲಿ ಡೋಂಟ್ ನೋ ಅಂದಾಗ ಅಲ್ಲಿಂದ ಸಪೋರ್ಟ್. ಓಕೆ, ವಾಟ್ ಯು ಆರ್ ಡೂಯಿಂಗ್ ಈಸ್ ಪರ್ಫೆಕ್ಟ್, ಗೋ ಹೆಡ್. ಸೊ ವೆನ್ ಐ ಕೇಮ್ ಔಟ್ ಐ ವಾಸ್ ಸೋ ಹ್ಯಾಪಿ, ಆಲ್ ಮೈ ಬರ್ಡನ್ ವಾಸ್ ವಾಶ್ಡ್ ಆಫ್ ಫ್ರಮ್ ಮೈ ಮೈಂಡ್. ಸೊ ಈ ಥರ ನಿಮ್ಗೆ ಆಗಾಗ ಎಲ್ಲ ಕಡೆನೂ ನೀವು ನೋಡ್ತಾ ಇರ್ತೀರ, ಪ್ರತಿ ಕ್ಷಣದಲ್ಲೂ ಅನ್ನಿಸ್ತಾ ಇರುತ್ತೆ. ಇವತ್ತು ವಿ ರೀಚ್ಡ್ ಡೆಡ್ ಎಂಡ್ ವೈಲ್ ಡ್ರೈವಿಂಗ್ ದ ಕಾರ್. ರೋಡ್ ಬ್ಲಾಕ್ ಆಗಿಬಿಟ್ಟಿದೆ ಅಲ್ಲಿ. ನಮ್ಮ ಮುಂದೆ ಹೋಗ್ತಿರೋರೆಲ್ಲ ಚಿಕ್ಕ ಇದು ಜಾಗ ಬಿಟ್ಟಿದೆಯಲ್ಲ, ಅದರಲ್ಲಿ ಟೂ ವೀಲರ್ನವ್ರು ಹೋದರು, ಅವರೆಲ್ಲ ಹೋದರು. ನಮ್ಮ ಕಾರ್ ದೊಡ್ಡದು ಬೇರೆ, ಅಲ್ಲಿ ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ಮತ್ತೆ ಯೂ ಟರ್ನ್ ತೊಗೊಂಡು ಹೋಗಿ, ಹಾಗಾಗಿ ಮತ್ತೂ ಲೇಟ್ ಆಯ್ತು ನಾವು ಬರೋದು. ಎಲ್ಲವೂ ಸುಸೂತ್ರವಾಗಿ ಬಂದು ತಲುಪಿದರೆ ಅದೊಂಥರ ಮೆಸೇಜು. ಸ್ವಲ್ಪ ಹಿಂದೆ ಮುಂದೆ ಆಗಿ ಹೀಗಾಗಿ ಹಾಗಾಗಿ ಆದರೆ ಅದರಲ್ಲೂ ಅವರ ಕೈವಾಡ ಇರುತ್ತೆ. ದೇ ಆರ್ ಗೈಡಿಂಗ್ ಮೀ, ಪ್ರೊಟೆಕ್ಟಿಂಗ್ ಮೀ. ಏನು ಇಲ್ಲದೆ ಸಲೀಸಾಗಿ ಬಂದ್ರೂ ಅದರಲ್ಲೂ ಪ್ರೊಟೆಕ್ಷನ್ ಇರುತ್ತೆ, ಗೈಡೆನ್ಸ್ ಇರುತ್ತೆ. ಅದು ನನಗೆ ಮಾತ್ರ ಕೊಟ್ಟಿರುವಂತಹ ಉತ್ತರ. ಅರ್ಥ ಆಯ್ತಾ? ನಿಮಗೆ ನನಗೆ ಟೈಮ್ ಡಿಸಿಪ್ಲಿನ್ ಇಲ್ಲ, ಲೇಟಾಗಿ ಬಂದರು ಅನಿಸಿದ್ರು ಕೂಡ ಇಟ್ಸ್ ಆಲ್ ರೈಟ್ ಫಾರ್ ಮೀ. ನಾನು ಅದನ್ನ ಇನ್ನೊಂದು ಥರ ನೋಡ್ತೀನಿ. ನನಗೆ ಇನ್ನೂ ಹೆಚ್ಚು ಟೈಮ್ ಸಿಕ್ತಲ್ಲ ಪ್ರಿಪ್ರೇಷನ್. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು, ಹೂ ಈಸ್ ಸಿಟ್ಟಿಂಗ್ ದೇರ್, ರೈಟ್? ಹಾಗೆ ಇರೋದ್ರಿಂದ ಗುರು ಈಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್. ಸೊ ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಗುರು. ನನಗೆ ಮಂತ್ರೋಪದೇಶ ಮಾಡಿದ ದಿವಸ ಸ್ವಾಮಿ ರಾಮ ಇದನ್ನೇ ಹೇಳಿದ್ದೇನು, ಡೋಂಟ್ ಯು ಎವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ದ ಮೋರ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, ದ ಮೋರ್ ಕನ್ಫ್ಯೂಸ್ಡ್ ಯು ವಿಲ್ ಬಿ. ನಮ್ಮನ್ನ ಅಳಿಯಕ್ಕೆ ಬಂದಿಲ್ಲ ನೀನು, ನಿಂದು ಏನು ಕೆಲಸ ಇದೆಯೋ ಅದ್ರಲ್ಲಿ ಫೋಕಸ್ ಇಟ್ಕೊಂಡು ನಿನ್ನ ಪಡಿ ನೀನು ನಡಿ ಅನ್ನೋದು ಒಂದು ಶಿಷ್ಯನಿಗೆ ಬೇಕಾಗಿರೋ ಜಾಣತನ. ಯುವರ್ ಬ್ಯಾಕ್, ಪ್ರೊಟೆಕ್ಟಿಂಗ್ ಯು, ಗೈಡಿಂಗ್ ಯು. ಇನ್ನೊಂದು ಅನುಭವವನ್ನು ಹೇಳ್ತೀನಿ ಇದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ. ಡೆಲ್ಲಿನಲ್ಲಿ ಸ್ವಾಮಿ ಮಲೈ ಮಂದಿರ್ ಅಂತ ಒಂದು ಟೆಂಪಲ್ ಇದೆ, ಆರ್ ಕೆ ಪುರಮಲ್ಲಿ ತುಂಬ ಫೇಮಸ್ ಅದು, ಕೆ ಆರ್ ಪುರಮಲ್ಲಿ. ಅಲ್ಲಿ ನಂದು ಲೆಕ್ಚರ್ ಇತ್ತು ಶ್ರೀವಿದ್ಯ ಬಗ್ಗೆ. ಆ ದೇವಸ್ಥಾನದಲ್ಲಿ ಶಂಕರಾಚಾರ್ಯರ ಇದು ಎಲ್ಲ ಇಟ್ಟಿದ್ದಾರೆ. ತುಂಬ ಒಳ್ಳೆ ದೇವಸ್ಥಾನ, ತುಂಬ ಹಳೆಯ ಕಾಲದ ದೇವಸ್ಥಾನ. ಅಲ್ಲಿ ಮೇಲ್ಗಡೆ ಒಂದು ಹಾಲಲ್ಲಿ ನಂದು ಅರೇಂಜ್ ಆಗಿತ್ತು. ಸರಿ, ನಾನು ಎಲ್ಲೇ ಹೋದರೂ ಒಂದು ಗುರು ಆಲ್ಟಾರನ್ನು ಇಟ್ಕೊಳ್ತೀನಿ. ಅದರಲ್ಲಿ ಸ್ವಾಮಿ ರಾಮ ಅವರ ಫೋಟೋ, ನನ್ನ ಈಗಿನ ಶ್ರೀವಿದ್ಯಾ ಗುರುಗಳ ಫೋಟೋ, ಭಗವತಿ ಫೋಟೋ, ಇದನ್ನೆಲ್ಲ ಇಟ್ಕೊಂಡು ಮಾಡೋದು ಅದೊಂದು ನನಗಿಷ್ಟ ಆಗುತ್ತೆ, ಮಾಡ್ತೀನಿ ಅಂತ. ಹಾಗೆ ಇತ್ತು ಅಲ್ಲಿ. ಕಾರ್ಯಕ್ರಮ ಮುಗೀತು. ಕೆಳಗಡೆ ಒಂದು ನೋಟಿಸ್ ಬೋರ್ಡಲ್ಲಿ ನನ್ನ ಪ್ಯಾಂಪ್ಲೆಟು ಪ್ರೋಗ್ರಾಮ್ ಬಗ್ಗೆ ಎಲ್ಲ ಇತ್ತು. ಅದನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಬಂದವರು ಬಂದಿದ್ದರು ಮೇಲ್ಗಡೆ. ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಒಂದು ತಾಯಿ ಒಂದು 8 ವರ್ಷದ ಮಗುವನ್ನು ಇಟ್ಕೊಂಡು ಕಾಯ್ತಾಯಿದ್ರು. ಬಂದು ನನ್ನ ಮಗಳು, ನಿಮ್ಮ 8-10 ವರ್ಷ ಇರ್ಬೋದು ಅವಳಿಗೆ, ನಮ್ಮ ಮಗಳು ನಿಮಗೇನೋ ಹೇಳಬೇಕಂತೆ. ಸಬ್ಜೆಕ್ಟ್ ಬಗ್ಗೆ ಇರೋದಕ್ಕೆ ಸಾಧ್ಯ ಇಲ್ಲ. ನಂಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಏನು ಪುಟ, ಏನು ಹೇಳಬೇಕು ನೀನು ಅಂತ ಕೇಳಿದೆ. ಅವಳು ಹೇಳಿದ್ಲು, ನಾನು ಕೆಳಗಡೆ ನಿಮ್ಮ ಪ್ಯಾಂಪ್ಲೆಟ್ ನೋಡಿದೆ, ಓದಿದೆ. ಅವ್ರು ಹೇಳಿದ್ರು ತಾಯಿ, ನನ್ನನ್ನು ಇವಳೇ ಬಲವಂತವಾಗಿ ಹೇಳ್ಕೊಂಬಂದಿರೋದು ಮೇಲ್ಗಡೆಗೆ ಅಂತ. 8-10 ವರ್ಷದ ಹುಡುಗಿ. ಹಾಂ, ಅದಕ್ಕೆ ಅವಳು ಹೇಳಿದ್ಲು, ಆ ಪ್ಯಾಂಪ್ಲೆಟ್ ನೋಡಿದ ತಕ್ಷಣ ನಂಗೆ ಮೇಲೆ ಬರಬೇಕು ಅಂತ ಅನ್ನಿಸ್ತು, ಬಂದರೆ ಇಲ್ಲಿ ಏನಾಗ್ತಿತ್ತು, ನೀವು ಮಾತಾಡ್ತಾ ಇದ್ದೀರಲ್ಲ ಆಂಟಿ, ಅವಳು ಆಂಟಿಯಿಂದ ನನ್ನ ಕರೆಯೋದು, ಆಂಟಿ ನೀವು ಮಾತಾಡ್ತಾ ಇದ್ರಲ್ಲ ಅಲ್ಲಿ ನಿಮ್ಮ ಹಿಂದ್ಗಡೆ ಒಬ್ಬರು ನಿಂತ್ಕೊಂಡಿದ್ದು ನೋಡಿದೆ ಅಂತಂದ್ಲು. ಹೇಗೆ ನಿಂತ್ಕೊಂಡಿದ್ರು ಅಂದರೆ, ನೀವೇ ಕೂತಿದ್ರು ಹಾಗೆ ನಿಂತ್ಕೊಂಡಿದ್ರು ಒಬ್ಬರು ಅಲ್ಲಿ, ಹ್ಯೂಮನ್ ಫಿಗರ್. ಯಾರು ಅಂತ ನಿಂಗೆ ಗೊತ್ತಾಯ್ತಾ ಅಂತ ಕೇಳಿದೆ. ಹತ್ರ ಬಂದು ನನ್ನ ಗುರುಗಳ ಫೋಟೋ ತೋರಿಸಿದ್ಲವಳು. ಈ ಸೈಡಲ್ಲಿರುತ್ತೆ, ನಾನು ಈ ಕಡೆ ಕೂತಿರ್ತೀನಿ ಸೈಡಲ್ಲಿ. ಅವರು ಅಂದರೆ ನನ್ನ ರಾಸ ಗುರುಗಳು. ಆ ಫೋಟೋದಿಂದ ಎದ್ದು ನಡ್ಕೊಂಡು ಬಂದು ನಿಮ್ಮ ಹಿಂದೆ ನಿಂತ್ಕೊಂಡಿದ್ರು, ನೀವು ಮಾತಾಡ್ತಾ ಇರೋ ತನಕ ನಾನು ನೋಡಿದೆ, ಅದು ನಿಮ್ಗೆ ಹೇಳಬೇಕು ಅಂತಲೇ ನಮ್ಮಮ್ಮ ಮನೆಗೆ ಹೋಗೋಣ ಟೈಮ್ ಆಯಿತು ಅಂತ ಇದ್ರೂ ಹಠ ಮಾಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದು, ನಿಮಗೆ ಅದನ್ನು ಹೇಳಿ. ಈ ಥರ ನಿಮಗೆ ಕ್ಲೂಸ್ಗಳು ಜೊತೆಗಿದ್ದಾರೆ ಅನ್ನೋದು ಸಿಗ್ತಾನೇ ಇದೆ ಕಾನ್ಸ್ಟೆಂಟ್ಲಿ. ಹಿಯರ್ ಐ ನೋ ದೇ ಆರ್ ಪ್ರೆಸೆಂಟ್. ಒಂದು, if you don't mind, can I talk about another podcast? Yeah, sure. Yeah? Okay. ರಣಬೀರ್ ಪಾಡ್ಕಾಸ್ಟ್ ತುಂಬ ಓಡ್ತಾ ಇರೋ ಕುದುರೆ ಇವತ್ತು ಅಲ್ವೇ? ರಣಬೀರ್ ಅಲಹಾಬಾದಿಯಾ.
ಮಿಲಿಯನ್ಸ್ ಆಫ್ ವ್ಯೂವರ್ಸ್ ಇದ್ದಾರೆ ಆತನಿಗೆ. ನಾನು ಹೋಗಿದ್ದಲ್ಲ, ನಾನು ಪಾಡ್ಕಾಸ್ಟಲ್ಲೇ ಇಲ್ಲ. ನನ್ನ ಹಿಸ್ಟ್ರಿ ನೀವು ತೊಗೊಂಡ್ರೆ ಒಂದು 6 ತಿಂಗಳಾಯ್ತು ಅಷ್ಟೇ. ಆಯಿತಾ? ವಿತಿನ್ ನೋ ಟೈಮ್ ಅದು ವೈರಲ್ ಆಯಿತು. ಶ್ರೀವಿದ್ಯೆ ಬಗ್ಗೆ ನಾನು ಫಸ್ಟ್ ಫ್ಯೂ ಪಾಡ್ಕಾಸ್ಟ್ ಮಾಡಿದ್ದು. ಸೊ ವೆನ್ ಐ ಮೆಟ್ ಹಿಮ್, ಅಂದರೆ ರೆಕಾರ್ಡಿಂಗಿಗೂ ಮುಂಚೆ ಕೇಳಿದೆ, ವಾಟ್ ಮೇಡ್ ಯು ಕಾಲ್ ಮೀ ಹಿಯರ್ ಅಂತ. ಹಿ ಸೆಡ್, ಕೆನ್ ಐ ಕಾಲ್ ಯು ಅಮ್ಮ? ಸೆಡ್ ಎಸ್ ಯು ಕ್ಯಾನ್. ಅಂದರೆ ನಿಂಗೆ ಏನು ಇಷ್ಟನೋ ಅದನ್ನು ಕರಿಯಪ್ಪ ಅಂದೆ. ಹೆಸರಲ್ಲಿ ಏನಿದೆ? ಈ ಸೆಡ್, ಯಾರನ್ನೇ ನಾವು ಪಾಡ್ಕಾಸ್ಟಿಗೆ ಕರೆಯೋ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ತೀವಿ. ಆ ರಿಸರ್ಚಲ್ಲಿ ನಿಮ್ಮನ್ನು ಕರಿಬೇಕು ಅನ್ನೋದು ಬಂತು. ಸೊ ಹ್ಯಾವ್ ಕಾಲ್ಡ್ ಯು. ನಾನು ಹೇಳಿದೆ, ಇದು ನಾನು ಬಂದಿರೋದಲ್ಲಪ್ಪ, ನನ್ನ ಗುರುವಿನ ಇಚ್ಛೆಯಿಂದ ಬಂದಿರೋದು ನಾನು ಅಂತ ಹೇಳಿ. ಮೇ ಬಿ ಎಸ್ ಈ ಸೆಡ್. ಯಾಕಂದರೆ ನನ್ನ ಗುರುವಿಗೆ ಸಂಬಂಧಪಟ್ಟಿದ್ದಲ್ವ, ಹೌ ಕ್ಯಾನ್ ಈ ಸೇ ಎಸ್ ಎಸ್. ಪ್ರಾರಂಭ ಮಾಡುವಾಗ ಹೇಳಿದೆ, ವೆನ್ ಐ ಟಾಕ್, ಐ ಆಲ್ವೇಸ್ ಟಾಕ್ ವಾಟ್ ಮೈ ಸೇಜಸ್ ಇನ್ ದ ಟ್ರೆಡಿಷನ್ ಆ್ಯಂಡ್ ಮೈ ಗುರೂಸ್ ವಾಂಟ್ ಮೀ ಟು ಟಾಕ್. ದೇ ಹ್ಯಾವ್ ಚೋಸನ್ ದಿಸ್ ಬಾಡಿ ಆಸ್ ದೇರ್ ಇನ್ಸ್ಟ್ರೂಮೆಂಟ್. That's all I believe in. That's all I know. Otherwise, who am I to talk about such a great wisdom called Sri Vidya? I have to talk about Bhagavati. Bhagavati means Brahmanda. What eligibility do I have? It's only their grace that makes it happen. So they are going to be here during the podcast, I said. ಆಮೇಲೆ ಅವರ ಮೋಡಸ್ ಆಪರಂಡಿ ಏನು ನಂಗೆ ಗೊತ್ತು. ಮಧ್ಯದಲ್ಲಿ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ ಅವರು. At the fag end of the talk or the program, they will make their presence felt. Sometimes only to me, sometimes to the audience also. Depends. Sometimes ಅವ್ರು ಯಾರು ಅಂತ ನಮಗೆ ಗೊತ್ತಾಗುತ್ತೆ, ಸಮ್ಟೈಮ್ಸ್ ಯಾರು ಅಂತ ಗೊತ್ತಾಗಲ್ಲ, ಬಂದು ಮಾಡಿ ಹೋದರು ಅಂತ ಗೊತ್ತಾಗುತ್ತೆ. ಅಲ್ಲೇನಾಯಿತು, ಕೊನೆಯಲ್ಲಿ ಈ ಪುಸ್ತಕವನ್ನು ಅವನಿಗೆ ಕೊಡಬೇಕು. ಒಂದು ಬ್ರೇಕ್ ಇತ್ತು ಮಧ್ಯದಲ್ಲಿ, ಚಿಕ್ಕ ಬ್ರೇಕು. ನನಗೇನು ಬ್ರೇಕೇ ಬೇಡ ಅಂತ ಹೇಳಿದ್ದೆ ನಾನು ಅವನಿಗೆ. ಹೀ ವಾಂಟೆಡ್ ಎ ಬ್ರೇಕ್. ಸೊ ಅದು ಮಾಡಿ ಮತ್ತೆ ಅವನು ಬಂದು ಕೂತ್ಕೊಂಡಾಗ ಅಷ್ಟೊತ್ತಿಗೆ ನನಗೆ ಪುಸ್ತಕವನ್ನು ಇವ್ರು ತಂದು ಕೊಟ್ಟರು. ಲಾಸ್ಟಲ್ಲಿ ಅವನಿಗೆ ಅದನ್ನು ಕೊಡಬೇಕು. ಜಸ್ಟ್ ವಿ ಹ್ಯಾಡ್ ರಿಲೀಸ್ಡ್ ಇಟ್, ಸ್ವಲ್ಪ ದಿವಸ ಆಗಿತ್ತು, ಇಂಗ್ಲೀಷ್ ವರ್ಷನ್. ಅದನ್ನು ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ, ಎದುರುಗಡೆ ಟೇಬಲ್ ಇತ್ತು, ಇಟ್ಕೊಂಡಿದ್ದೆ. ಫಸ್ಟ್ ಅದನ್ನು ಏನು ಅಂತ ಹೇಳಿಬಿಟ್ಟು ನಾನು ಅದನ್ನು ಕೊಡೋಣ ಅಂತ. ಆತ ಬಂದು ಕೂತ್ಕೊಂಡ ತಕ್ಷಣವೇ ಹಿ ಆನ್ ಇಸ್ ಓನ್ ಹಿ ಟುಕ್ ದ ಬುಕ್. ತಾನೇ ಅದನ್ನು ತಗೊಂಡು, ಇದು ನನಗೆ ಕೊಡಕ್ಕೆ ತಾನೇ ನೀವು ಇದು ಮಾಡ್ತಾ ಇರೋದು, ನನಗೆ ತಾನೇ ಕೊಡಕ್ಕೆ ತಾನೇ ನೀವು ಇಟ್ಕೊಂಡಿರೋದು ಇಲ್ಲಿ ಅಂತ. ಮತ್ತೆ ನಾನು ಅದನ್ನು ವಾಪಸ್ ಇಸ್ಕೊಂಡು, ನನಗೋಸ್ಕರನೇ ತಂದಿರೋದು ಕೊಡೋಕ್ಕೆ, ಬಟ್ ಅದೊಂದು ಪ್ರಾಪರ್ ಇಂಟ್ರೊಡಕ್ಷನ್ ಕೊಟ್ಟು ನಾನು ನಿನಗೆ ಕೊಡ್ತೀನಿ ಅಂದೆ. ಓಕೆ 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 ದೆನ್ ಈ ವೇಟೆಡ್. ಆ ಪುಸ್ತಕ ನಾನು ಕೈಯಲ್ಲೇ ಹಿಡ್ಕೊಂಡು, ಇದು ಏನಿದ್ರ ಬಗ್ಗೆ ಅಂತ 1-2 ಮಾತನ್ನು ಹೇಳಿ, ದೆನ್ ಐ ಗೇವ್ ಇಟ್ ಟು ಹಿಮ್. ಸಡನ್ಲಿ ಆತ, ನನ್ನ ಪುಸ್ತಕ ತಗೋ, ನಾನು ಬರೆದಿರೋ ಪುಸ್ತಕ ತಗೋ ಅನ್ನೋ ಥರದಲ್ಲಿ ಹೇಳಿದೆ ನಾನು. ಡಿಡ್ ಯು ರೈಟ್ ದಿಸ್ ಬುಕ್? ಡಿಡ್ ಯು ಕಮ್ ಹಿಯರ್ ಟು ಸ್ಪೀಕ್ ಟುಡೇ? ಬೇರೆ ಲೆವೆಲಲ್ಲಿ he said. But he was not speaking. So that's the clue you found. Clue alla, immediately understand the energy in the style. Because I have lived with my guru last 35-40 years. ಆ ಟೋನ್, ಆ ಡೈಲೆಕ್ಟ್ ಅಲ್ಲೇ ನೀವು ನೋಡ್ಬಿಟ್ಟಿದ್ದೀರಾ. ಆ ಮೋಡಸ್ ಆಪರಂಡಿ ಕೊನೆಯಲ್ಲಿ ಅದು ದಟ್ ವಾಸ್ ದ ಕನ್ಕ್ಲೂಷನ್. ಯಾವುದು ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಆದಮೇಲೆ ಇಷ್ಟೊತ್ತು ನೀವು ಅನ್ಕೊಂಡ್ರ ನೀವೇ ಮಾತಾಡಿದ್ದು ಅಂತ. ಆಮೇಲೆ ನೀನು ಬರೆದಿದ್ದ ಈ ಪುಸ್ತಕ ಅಂತ ಒಂಥರ. ನಾನು ಬರೆದಿದ್ದಲ್ಲ, ಅದು ನಿಮ್ಮ ಮೂಲಕ ಆಗಿರೋದು, ಬಟ್ ಪ್ರಚೋದನೆ ಅಲ್ಲಿ ನಿಮ್ಮ ಗುರುಗಳ ಕಡೆಯಿಂದ. ಸೊ ಅಬೌಟ್ ದಿಸ್ ಬುಕ್ ಅಗೇನ್ ನನ್ನ ಕೈನಲ್ಲಿದೆ. ನಿಮ್ಮ ಎಷ್ಟು ಟೈಮ್ ತೊಗೊಂಡ್ರಿ ಇದನ್ನು ಬರೆಯೋಕ್ಕೆ? ಸುಮಾರು 1.5 ವರ್ಷ. ಆದರೆ ಪ್ರಾಕ್ಟಿಕಲಿ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಮೇಲೆ ನಂಗೆ ಗೊತ್ತಾಯಿತು 2 ವರ್ಷ ತೊಗೊಂಡಿದ್ದೀನಿ ಅಂತ. ಅಲ್ಲಿ ಆ ಪಾಡ್ಕಾಸ್ಟಲ್ಲಿ ಹಿ ಟುಕ್ ದ ಬುಕ್ ಅರ್ಲಿಯರ್ ಓನ್ಲಿ, ನೋ ಬಿಫೋರ್ ಐ ಕುಡ್ ಗಿವ್ ಇಟ್ ಟು ಹಿಮ್. ವೆನ್ ಐ ಗೇವ್ ಇಟ್ ಟು ಹಿಮ್, ಹಿ ಸೆಡ್, ಐ ವಾಸ್
I have been waiting for this book for the last 2 years, he said. How will he know? ಅಲ್ವಾ? How can Ranbir know that? ನೀವು 2 ವರ್ಷ ಆಯ್ತು ಅದು ಬರ್ದು. He doesn't know me. ಹ್ಮ್. It's recorded in the video. ವಾವ್. ಏನು ಹೇಳೋದು ಈ ಥರದೆಲ್ಲ ಕೇಳಿದಾಗ He said, I have been waiting for this book. That's why I showed that anxiety, and then before I could give, he wanted to take it away. But he himself doesn't know. Ranbir Alabadiya. ಅಗೇನ್ ಹೀ ಈಸ್ ಜಸ್ಟ್ ಅ ವೆಸಲ್. Yes. ಅವ್ರ ಮೂಲಕ ಇದೆಲ್ಲ ಆಗಿರೋದು. ಸೊ ಆ ಥರ ಪ್ರತಿ ಕ್ಷಣದಲ್ಲಿ ಆಗುವ ಅನುಭವಗಳನ್ನು ಹೇಳ್ತಾ ಹೋದರೆ ಕೇಳೋರು ಸುಸ್ತಾಗ್ಬಿಡ್ತಾರೆ. ಮ್ಯಾಮ್, ನಿಮ್ಮ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಬುಕ್, ಐ ಆಮ್ ಶ್ಯೂರ್ ನೀವೊಂದು ವೆಸಲ್ ಆಗಿ ಬರ್ದಿದ್ದೀರಾ, ಆದ್ರೂ ನಿಮಗೆ ಭಾಳ ತೃಪ್ತಿ ಕೊಟ್ಟಿರುವಂತಹ ಪೋರ್ಷನ್ ಯಾವುದು ಈ ಒಂದು ಅಂತ ಚೂಸ್ ಮಾಡೋದು ತುಂಬ ಕಷ್ಟ. ನಾನು ಬರೆಯುವಾಗ ಇದನ್ನು ಯಾಕೆ ಬರಿತಿದ್ದೀನಿ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಇವಾಗ ಗುರುಗಳು ಬರ್ಸಿರ್ತಾರೆ ಅನ್ನೋ ನಿಮ್ಮ ನಂಬಿಕೆ ಆಯ್ತಾ. ಇದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ, ಈ ಪುಸ್ತಕ ಬರೆಯುವ ಪ್ರತಿ ಕ್ಷಣವೂ ಕೂಡ ಮಾರ್ಗದರ್ಶನ ಸಿಗ್ತಾ ಇತ್ತು. ದಟ್ಸ್ ವಾಟ್ ಶ್ರೀವಿದ್ಯಾ ಈಸ್, ಐ ಟೋಲ್ಡ್ ಯು. ಹೇಗೆ ಫಸ್ಟ್ ಒಂದು ಟೀಮ್ ನನಗೆ ಹೆಲ್ಪ್ ಮಾಡಿದೆ ಇದನ್ನು ಬುಕ್ ಫಾರ್ಮಲ್ಲಿ ತರೋದಕ್ಕೆ, ರೈಟಿಂಗಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಾವು ಫಸ್ಟ್ ಆಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ಯಾವುದು ಮಿಸ್ ಆಗಬಾರ್ದು ರೆಕಾರ್ಡಿಂಗ್ಸ್ ಅಂತ, ಅದಕ್ಕೆ ಒಂದು 6 months ಆಯಿತು. ಆ ಟೀಮ್ನ ಆಶ್ರಮಕ್ಕೆ ಬರ್ತಾಯಿದ್ರು ವೀಕೆಂಡ್ಸಲ್ಲಿ ಎಲ್ಲ ಮಾಡ್ಕೋತಾ ಇದ್ವಿ. ಕೆಲವು ಸರಿ ನಾನೇ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದೆ. ಬೋತ್ ಥಿಂಗ್ಸ್ ವರ್ ಹ್ಯಾಪ್ನಿಂಗ್, ವಾಯ್ಸ್ ರೆಕಾರ್ಡಿಂಗ್. ಆ ಥರ ಆದಾಗ ನಾನು ಯಾವುದೋ ಒಂದು ಅನುಭವವನ್ನು ನನಗೆ ಹೀಗೆ ಅನ್ನಿಸ್ತಾ ಇದೆಯಪ್ಪ, ಈ ಅನುಭವ ಈ ರೀತಿಯ ಒಂದು ಉತ್ತರ ಅನ್ನೋ ಥರ ಏನಾದರೂ ನಾನು ಅದನ್ನು ರೆಕಾರ್ಡಿಂಗಲ್ಲಿ ನನ್ನ ಎದುರುಗಡೆ ಕೂತಿರೋರಿಗೆ ಹೇಳ್ತಾ ಇದ್ದರೆ, ಸಾಯಂಕಾಲ ಲೇಟ್ ಈವ್ನಿಂಗ್ ಆಗಿದ್ದರೆ ಲೈಟು ಫ್ಲಿಕ್ಕರ್ ಆಗುತ್ತೆ ಫಾರ್ ನೋ ರೀಸನ್. ಅಲ್ಲಿವರೆಗೂ ಇಲ್ಲ, ಆಮೇಲೂ ಇಲ್ಲ, ನಾವು ಕೂತಿರೋ ಜಾಗದಲ್ಲಿ. ಇಟ್ ಟೆಲ್ಸ್ ಮೀ, ಎಸ್ ವಾಟ್ ಯು ಸೆಡ್ ಇಸ್ ಕರೆಕ್ಟ್. ನಿನಗೆ ನೀನು ಆ ಡೌಟ್ ಇಟ್ಕೊಳ್ಳೋದು ಬೇಡ. ಅಥವಾ ಹೇಳ್ತಾ ಇರುವಾಗ ಯಾವುದೋ ಒಂದು ಅನುಭವವನ್ನು, ಎ ವೈಟ್ ಬಟರ್ಫ್ಲೈ ಗಾರ್ಡನ್ನಿಂದ ಹಾರ್ಕೊಂಡು ಬಂದು ಕಂಟಿನ್ಯೂಸ್ ಆಗಿ ನನ್ನ ತಲೆ ಮೇಲೆ ಸುತ್ತಾಡೋದು. ಬಟರ್ಫ್ಲೈಸ್ ಹಾಗೆ ಬಿಹೇವ್ ಮಾಡ್ತಾವ? ಇಲ್ಲ ಅಲ್ಲ. ಆಮೇಲೆ ಅಲ್ಲಿ ಕೂತಿರೋರ್ನೆಲ್ಲ ಟಚ್ ಮಾಡೋದು, ಟಚ್ ಮಾಡಿ ಹೋಗೋದು, ಟಚ್ ಮಾಡಿ ಹೋಗೋದು, ಟಚ್ ಮಾಡಿ ಹೋಗೋದು. ಅಂದರೆ ನೀನೇನು ರೆಕಾರ್ಡ್ ಮಾಡ್ತಿದ್ಯಾ, ನಮ್ಮ ಸಪೋರ್ಟ್ ನಿನಗಿದೆ, ವಿ ಆರ್ ಲಿಸನಿಂಗ್ ಟು ಇಟ್, ಡೋಂಟ್ ವರಿ ಅಬೌಟ್ ಇಟ್ಸ್ ಕ್ವಾಲಿಟಿ. ನಾನು ಕರೆಕ್ಟಾಗಿ ಹೇಳಿದ್ದೀನ, ಬರ್ಸಿದ್ದೀನ? ಯಾಕೆಂದರೆ ನನ್ನ ಶ್ರೀವಿದ್ಯಾ ಗುರುಗಳು ಹೇಳಿರೋದು, ಪುಸ್ತಕದಲ್ಲಿ ಬರ್ತಿದ್ದೀನಿ. ಮತ್ತೆ ಏನು, ನೀ ಯಾವತ್ತೋ ಒಂದು ಸರಿ ಪುಸ್ತಕ ಬರೀತೀಯಾ ಅಂತ ಹೇಳಿದ್ರು ಅವ್ರು ನನಗೆ. ಆದರೆ ಈ ಪುಸ್ತಕ ನಂಗೆ ಗೊತ್ತಿರಲಿಲ್ಲ. ಪುಸ್ತಕ ಬರೀತೀಯಾ, ಒಂದು ನಿಮಿಷ ನೆನಪಿನಲ್ಲಿ ಇಟ್ಕೋ, ಎಲ್ಲೂ ಉತ್ಪ್ರೇಕ್ಷೆ ಇಲ್ಲದ ಹಾಗೆ ಬರೀ ಅಂತ. ಸೊ ನನ್ನ ಮನಸ್ಸಲ್ಲಿ ಏನಿರೋದು, ಇದನ್ನೆಲ್ಲ ಮಾಡುವಾಗ ಎಲ್ಲಾದರೂ ಉತ್ಪ್ರೇಕ್ಷೆ ಆಗಿದೆಯಾ, ಎಲ್ಲಾದರೂ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ನಾನು ಹೆಚ್ಚು ಕಡಿಮೆ ಮಾಡಿದ್ದೀನ. 25-30 ವರ್ಷದ ಅನುಭವಗಳಲ್ವಾ, ಕೆಲವು ಸ್ವಲ್ಪ ಫೇಡ್ ಔಟ್ ಆಗಿರುತ್ತೆ ಅಂತ. ಹಾಗೆ ಅನಿಸ್ದಾಗೆಲ್ಲ ಚಿಟ್ಟೆ ರೂಪದಲ್ಲಿ ಬಂದು ಹೀಗೆ ಕೆನ್ನೆ ಮುತ್ತಿಕ್ ಹೋಗೋದು. ಡಿಫ್ರೆಂಟ್ ವೇಸಲ್ಲಿ ನೀನು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆ, ನಾವು ವಾಚ್ ಮಾಡ್ತಿದ್ದೀವಿ, ವಿ ಆರ್ ಸ್ಕ್ರೂಟಿನೈಸಿಂಗ್ ಇಟ್, ಯು ಡೋಂಟ್ ವರಿ. ಚಿಕ್ಕ ಒಂದು ಸಬ್ ಪ್ರಶ್ನೆ ಇಲ್ಲಿ, ಬಿಕಾಸ್ ಜನಸಾಮಾನ್ಯರಿಗೆ ಇದು ರಿಲೇಟ್ ಮಾಡೋ ಥರ, ಈಗ ನಮ್ಮನ್ನು ಬಿಟ್ಟು ಹೋಗಿರೋರು ಕಾಗೆ ರೂಪದಲ್ಲಿ ಬಂದು ಪಿಂಡ ಅಂತ ಹೇಳ್ತಾರೆ. ಈ ಥರ ಆಲ್ಸೋ ಬಿಳಿ ಪಕ್ಷಿ, ಸಿಂಬಲ್ ಆಫ್ ಪ್ಯೂರಿಟಿ, ಸ್ಪಿರಿಚುಯಾಲಿಟಿ ಅಂತಲ್ಲ ಮ್ಯಾಮ್, ಈ ಕನೆಕ್ಷನ್ಸ್ಗಳು ನಿಮ್ಮ ಅನುಭವ? ಅದೇ ಹೇಳಿದ್ನಲ್ಲ, ಒಂದು ಬಿಳಿ ಹಕ್ಕಿ ಬಂದು ಕಾರಿನ ಬಾನೆಟ್ ಮೇಲೆ ಕೂತ್ಕೊಂಡು ಗ್ಲಾಸನ್ನು ಹೀಗೆ ಕುಕ್ಬಿಟ್ಟು ಹೋಗುತ್ತೆ. ನೀವು ಕೇಳಬಹುದು ಅಷ್ಟರಿಂದನೇ ನಿಮ್ಗೆ ಏನಾರ ಏನು ಅರ್ಥ ಆಗ್ಬಿಡುತ್ತೆ ಅಂತ. ಅಷ್ಟರಿಂದ ಅರ್ಥ ಆಗೋದಲ್ಲ ಅದು. ಆ ಥಾಟ್ ಪ್ರೋಸೆಸ್ ಏನಿದೆ ಅದೊಂದು ಎನರ್ಜಿ. ಇಟ್ಸ್ ನಾಟ್ ಎನ್ ಆರ್ಡಿನರಿ ಬರ್ಡ್. ಅದರೊಳಗಡೆ ಒಂದು ಎನರ್ಜಿ ಇದೆ ವಿಚ್ ಹ್ಯಾಸ್ ಕಮ್ ಟು ಕಮ್ಯುನಿಕೇಟ್ ವಿತ್ ಮೀ. ದಟ್ ಈಸ್ ದ ಹೈಯೆಸ್ಟ್ ಪ್ರೊಟೆಕ್ಷನ್ ಐ ಆಮ್ ಟಾಕಿಂಗ್ ಅಬೌಟ್. ದಟ್ ಈಸ್ ದ ಹೈಯೆಸ್ಟ್ ಗೈಡೆನ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಅದು ಬಂದು ಹಾಗೆ ಮಾಡಿ ಹೋದಾಗ ಅದೇನು ಮೆಸೇಜ್ ಅಂತ ಎನರ್ಜಿ ಟ್ರಾನ್ಸ್ಮಿಷನಲ್ಲಿ ನಂಗೆ ಗೊತ್ತಾಗುತ್ತೆ. ಯು ನೀಡ್ ಟು ನೋ ಹೌ ಟು ರೀಡ್ ಇಟ್. ಹಾಂ, ಅಂದರೆ ಸಾಧನೆ ಒಂದು ಸ್ವಲ್ಪ ಮಾಡಿದರೆ ಇದರಲ್ಲಿ ಕ್ಲಾರಿಟಿ ಇನ್ನೂ ಜಾಸ್ತಿ ಇರುತ್ತೆ, ಕಮ್ಯುನಿಕೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲದೇ ಇದ್ದರೆ ಕಾಗೆ ಬರುತ್ತಂತೆ ಅಂತ ಆಗುತ್ತೆ. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್?
ಆ ರೀತಿ ಯಾರಿಗೋ ಒಬ್ರು ಅನುಭವ ಆಗಿರೋದು ಅದು ಸತ್ಯವಾದ್ದು ಪ್ರಾಮಾಣಿಕವಾದಿರುತ್ತೆ. ಅದೇ ಇನ್ನೊಬ್ರಿಗೆ ಹೇಳಿದಾಗ ಅವ್ರಿಗೆ ನಂಬಿಕೆ ಇಲ್ದಿದ್ದಾಗ ಕಾಗೆ ಬರುತ್ತಂತೆ ಅಂತ ಆಗುತ್ತೆ. ಅದು ಅವರಿಗೆ ಕಾಗೆ ಬಂತು, ಇವರಿಗೆ ಕಾಗೆ ಬರುತ್ತಂತೆ. ಬರೀ ಕತೆ ಅಷ್ಟೇ, ಅನುಭವ ಅಲ್ಲ ಹಾ, ಅನ್ನೋದು ಹಾಗೆ. ಹೇಳ್ತಾ ಇದೆ. ಡೆಫಿನೆಟ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಇರೋದ್ರಿಂದಾಗಿ ಎಷ್ಟು ಟೈಮ್ ತೊಗೊಂಡ್ರಿ ಹೇಳಿದ್ರಿ, ರೀಸನ್ Almost 2 ಯಾಕೆ years, yes. ರೀಸನ್ ಯಾಕೆ, ಟ್ರಿಗರ್ ಹೇಳಿದ್ರಿ, ಫೇವ್ರೆಟ್ ಪಾರ್ಟ್ ಅನ್ನೋದಕ್ಕಿಂತ ಬರಿಬೇಕಾದಾಗ ಆದ ಅನುಭವಗಳನ್ನು ಅವೇ ತುಂಬ ಹೇಳಿದ್ರಿ. ಫೇವ್ರೇಟ್. ಯಾಕಂದರೆ ಇಟ್ ವಾಸ್ ಟು ಬಿ ಸೋ ಪ್ಲೀಸಿಂಗ್ ಆ್ಯಂಡ್ ಸೋ ಕನ್ವಿನ್ಸಿಂಗ್, ಹ್ಯಾಪಿ ಮೂಮೆಂಟ್ಸ್ ಆಫ್ ಮೈ ಲೈಫ್ ವೆನ್ ಐ ರೋಟ್ ದಿಸ್. ನನಗೆ ಯಾವುದೋ ಒಂದು ಬೇರೆ ಡೈಮೆನ್ಷನಲ್ಲಿ ಇದ್ದೀನಿ. 2 ವರ್ಷ ಕಳೀತು ನನ್ನ ಜೀವನದಲ್ಲಿ ಅನ್ನೋದು ಖಂಡಿತವಾಗಿ ನನಗೆ ಗೊತ್ತಾಗಲಿಲ್ಲ. ಫಸ್ಟ್ ಆಫ್ ಆಲ್ ಇರ್ತಾ ಇದ್ದಿದ್ದು ಆಶ್ರಮದಲ್ಲಿ. ಗೇಟಿಂದ ಆಚೆನೇ ನಾನು 6 ತಿಂಗಳು ಹೋಗ್ತಾ ಇರಲಿಲ್ಲ ಹೊರಗಡೆ. ಅವಶ್ಯಕತೆನೇ ಕಾಣಿಸ್ತಾ ಇರಲಿಲ್ಲ. ಈ ಪುಸ್ತಕದ ಕೆಲಸ ಬಂದ ಮೇಲಂತೂ ಬೆಂಗಳೂರು ಅನ್ನೋದೊಂದಿದೆ, ನನ್ನವರು ತನ್ನವರು ಅನ್ನೋರಿದ್ದಾರೆ, ಯಾವುದು ನನ್ನ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾನೆ ಇರಲಿಲ್ಲ. ಯಾವುದೋ ಒಂದು ಲಹರಿ ಅಂತೀವಲ್ಲ ನಾವು, ಆ ರೀತಿ ಇರ್ತಾ ಇದೆ. ಇಟ್ ಈಸ್ ಟು ಬಿ ಸಚ್ ಎ ಬ್ಲಿಸ್ಫುಲ್ ಸ್ಟೇಟ್. ಅಷ್ಟೇ ಚಾಲೆಂಜಸ್ ಇತ್ತು, ಡಿಫಿಕಲ್ಟೀಸ್ ಇತ್ತು. ಅಂದರೆ ಕೆಲವು ಸರಿ ಪುಸ್ತಕ ಇದು ಮಾಡಿ ಮುಗಿಸ್ತೀವಾ, ಪ್ರಿಂಟ್ ಆಗುತ್ತಾ ಅನ್ನುವಂಥ ಚಾಲೆಂಜಸ್ಸು ಇತ್ತು ನನಗೆ, ಅನೇಕ ಆ್ಯಂಗಲ್ಸಿಂದ. ಆದರೆ ಬಿಕಾಸ್ ದೆ ಮಾನಿಟರ್ಡ್ ಇಟ್, ಇಟ್ ಹ್ಯಾಪನ್ಡ್. ಈಗ ಟ್ರಾನ್ಸ್ಲೇಟರ್ ಒಬ್ಬರು ಬೇಕಿತ್ತು, ಕನ್ನಡದಲ್ಲಿ ಬರೆದಿದ್ದು. ಬಂದರು, ಒಂದು ಪಾರ್ಟ್ ಆಫ್ ಇಟ್ ಕೊಟ್ಟೆ, ತೊಗೊಂಡು ಹೋದರು. ಯಾವುದೋ ಒಂದು ಡೇಟ್ ಕೊಟ್ಟಿದ್ರು, ಕೊಡ್ತೀನಿ ಅಂತ. ಯಾವಾಗ 1-2 ಸರಿ ಫೋನ್ ಮಾಡಿದ್ವಿ. ಆಯಿತು, ನಾನು ಬರಿತಿದ್ದೀನಿ, ಈಗೇನೋ ಎಕ್ಸಾಮ್ ಇದೆ, ಹಂಗಿದೆ ಅಂತೇನೋ ಹೇಳಿದ್ರು. 2.5 ತಿಂಗಳು ಇಟ್ಕೊಂಡು ಮಹಾನುಭಾವರು ಏನನ್ನೂ ಬರೆಯೋದೇ ವಾಪಸ್ ಕೊಟ್ಟರು. ಸೊ ಆ 2 ತಿಂಗಳು ಕಳ್ಕೊಂಡಿರೋ ಸಮಯವನ್ನು ನಾನು ಸ್ಪೀಡಪ್ ಮಾಡಬೇಕು ಅಂದರೆ ಎಟ್ ವಾಟ್ ಲೆವೆಲ್ ಐ ಹ್ಯಾವ್ ಟು ಎಕ್ಸಲರೇಟ್ ದ ಟೈಮಿಂಗ್. ಯಾಕಂದರೆ ಡೇಟ್ ಫೈನಲ್ ಮಾಡಿಬಿಟ್ಟಿದ್ದೀನಿ, ಗುರುಪೂರ್ಣಿಮೆ ದಿವಸ ಚಂಡೀಗಢಲ್ಲಿ ಪುಸ್ತಕ ರಿಲೀಸ್ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಕವರ್ ಪೇಜು, ಆ ಕಮಿಟ್ಮೆಂಟ್ ಅಲ್ವಾ ಅವೆಲ್ಲ, ಎಷ್ಟೊಂದು ಚಾಲೆಂಜಸ್ ಇತ್ತು. ಯಂಗ್ಸ್ಟರ್ಸ್ ವಾಚಿಂಗ್ ಅಸ್ ಟುಡೇ, ಈ ಪುಸ್ತಕದ ಟೇಕ್ ಅವೇ ಫಾರ್ ದೆಮ್, ಎಷ್ಟು ರುಚಿ ತೋರಿಸೋದಂತಾರಲ್ಲ, ಅದಕ್ಕೆ ಈ ಪ್ರಶ್ನೆ ಏನೇನಿದೆ ಮ್ಯಾಮ್? ಒಂದು ನೇರವಾದ ಇನ್ಫಾರ್ಮೇಷನ್ ಏನು ಅಂತಂದರೆ, ಇದರಲ್ಲೆಲ್ಲ ಬರೆದಿರೋದು ನಿಗೂಢವಾದಂತಹ, ರಹಸ್ಯಮಯವಾದಂತಹ, ಇಂದ್ರಿಯಾತೀತವಾದಂತಹ ಅನುಭವಗಳೇ. ಆದರೆ ಇದೆಲ್ಲವೂ ನನಗೆ ಸಾಧ್ಯವಾಗಿಸಿದ್ದು ಕರುಣೆ ಕೃಪೆಯಿಂದ ಋಷಿ ಮುನಿಗಳು ಮತ್ತು ಅವರು ಯೋಗೀಸ್ ಆಲ್ಸೋ. ಹಾಗಾಗಿ ದ ಫಸ್ಟ್ ಸೇಜ್ ದಟ್ ಐ ಎನ್ಕೌಂಟರ್ಡ್ ಇನ್ ಮೈ ಲೈಫ್ ವಾಸ್ ಸ್ವಾಮಿ ರಾಮ. ಅವರು ಶರೀರದಲ್ಲಿದ್ದಾಗ ವೆಸ್ಟರ್ನರ್ಸ್ ಅವ್ರನ್ನ ಸೇಜಸ್ ಅಂತ ಕರೆದ್ರು, ಇಂಡಿಯಾದಲ್ಲಿ ಯಾರೂ ಅವ್ರನ್ನ ಕರೀಲಿಲ್ಲ ಆ ರೀತಿ. ದಿಸ್ ಈಸ್ ದಿ ಐರನಿ ಆಫ್ ಸಿಚುವೇಶನ್. ಅವ್ರು ಐ ಥಿಂಕ್ 1960s ಅಲ್ಲಿ 1992 ಐ ಮೆಟ್ ಹಿಮ್. 96 he left his body. ತುಂಬ ರೀಸೆಂಟೇ, ಆ ಥರ ಏನು 2000-3 ವರ್ಷದ ಹಿಂದಿನ ಸಂತರು ಅಂತಲ್ಲ. ವೆಸ್ಟಲ್ಲಿ ಅವ್ರನ್ನ ಒಬ್ಬ ಋಷಿ ಅಂತ ಕರೆಯುವಷ್ಟು ಅಲ್ಲಿ ಜನಕ್ಕೆ ಅರ್ಥ ಆಗಿತ್ತು. ಇಲ್ಲಿ ಹೆಚ್ಚು ಸಮಯ ಇರಲಿಲ್ಲ. ಅವರು ಕೊನೆಯಲ್ಲಿ ಗುರು ಕಾಣಿಕೆ ಕೊಡಬೇಕು ಅಂತ ಹೇಳಿ ಅವರು ಒಂದು ಮೆಡಿಕಲ್ ಸಿಟಿಯನ್ನು ಗುರುವಿನ ಹೆಸರಿನಲ್ಲಿ ಕಟ್ಟಿದರು. ಅಲ್ಲಿನ ಗಢವಾಲ್ ಏರಿಯಾದ ಪರ್ವತ ಶ್ರೇಣಿಗಳ ಮಧ್ಯೆ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ ಜನರಿಗೆ. ತಾನು ಹುಟ್ಟಿ ಬೆಳೆದಂತಹ ಜಾಗದ ಜನರಿಗೆ ಕೊಡಬೇಕು ಅಂತ ಹೇಳಿ ಆ ಎಂಟೈರ್ ರೀಜನ್, ಋಷಿಕೇಶಿಂದ ಹಿಡಿದು ಋಷಿಕೇಶಿಂದ 20 ಕಿಲೋಮೀಟ್ರ್ ದೂರದಲ್ಲಿರುವ ದೊಡ್ಡ ಮೆಡಿಕಲ್ ಸಿಟಿ ಕಟ್ಟಿದರು 1000 acres. ಅದು ದಟ್ ವಾಸ್ ಇಸ್ ಲಾಸ್ಟ್ ಪ್ರಾಜೆಕ್ಟ್. ಆಫ್ಟರ್ ದಟ್ ಹಿ ಲೆಫ್ಟ್ ಹಿಸ್ ಬಾಡಿ. ಅಷ್ಟು ಮಾತ್ರ ಇಲ್ಲಿಯ ಜನರಿಗೆ ಗೊತ್ತು. ಸೊ ಗುರುವಿನ ಕರುಣೆ ಕೃಪೆ ಅನ್ನೋದು ಇದ್ದಾಗ ಮಾತ್ರವೇ ಆಗುವಂಥದ್ದು. ಐ ಆಮ್ ನಾಟ್ ದ ಡೂಯರ್, ಕ್ಷಣ ಕ್ಷಣದ ಅನುಭವ. ಅದೇ ಇದರ ವಿಶೇಷ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಬಿಫೋರ್ ವಿ ರೋಲ್ ದ ಕ್ಯಾಮ್ರಾಸ್, ವಿ ವರ್ ಟಾಕಿಂಗ್ ಆಫ್ ದ ಕ್ಯಾಮ್ರಾ. ಸ್ಪಿರಿಚುಯಾಲಿಟಿ, ಗುರುಗಳು ಅಂತೆಲ್ಲ ಬಂದಾಗ ತುಂಬ ಮೇಲ್ ಡಾಮಿನೇಟೆಡ್ ಗುರುಮ. ಅಂದರೆ ಇತ್ತೀಚೆಗೆ ಒಂದಷ್ಟು ಜನರನ್ನ ನಾವು ನೋಡ್ತೀವಿ, ಹೆಣ್ಮಕ್ಳು ಸ್ಪಿರಿಚುಯಾಲಿಟಿ ಅದ್ರ ಮೂಲಕ ಪ್ರಪಂಚಕ್ಕೆ ಜ್ಞಾನನ ತೋರಿಸೋ ಜಾಗದಲ್ಲಿ ಇದ್ದಾರೆ ಅನುಭವದ ಮೂಲಕ. ಸೊ ಹೌ ಹ್ಯಾಸ್ ಇಟ್ ಬೀನ್ ಫಾರ್ ಯು ಟು ಬಿ ಅ ವುಮನ್ ಇನ್ ಬೀಂಗ್ ಅ ಸ್ಪಿರಿಚುವಲ್ ಲೀಡರ್? ಸ್ಪಿರಿಚುವಲ್ ಲೀಡರ್ ಬೇಡ ಅಂತ ಕಾಣಿಸುತ್ತೆ. ಸ್ಪಿರಿಚುವಲ್ ಪಾತಲ್ಲಿ ಇರುವಂತಹ ಒಬ್ಬ ಸಾಧಕಿ ನಾನು, ಆಯಿತಾ? ಯಾಕೆ ಅಂತಂದರೆ
ಪರ್ಟಿಕ್ಯುಲರ್ಲಿ ಶ್ರೀವಿದ್ಯೆನಲ್ಲಿ ದೇರ್ ಇಸ್ ನೋ ಬಡಿ ಹೂ ಕ್ಯಾನ್ ಬಿ ಎ ಸೆಲ್ಫ್ ಪ್ರೊಕ್ಲೈಮ್ಡ್ ಗುರು. ಯಾಕೆ ಅಂತಂದರೆ ಸ್ವಾಮಿ ರಾಮನೇ ಹೇಳೋದು ಈ ಮಾತನ್ನು, ಏನು, ನಾವು ಯಾರು ಶರೀರದಲ್ಲಿರೋರು ಗುರು ಅಲ್ಲವೇ ಅಲ್ಲ, ಜನರು ನಮ್ಮನ್ನು ಗುರು ಅಂತ ಕರೆಯುವಂಥದ್ದು. ಹಾಗಂತ ನಾವು ಗುರುಗಳಾಗ್ಬಿಟ್ವಿ ಅಂತಲ್ಲ. ಸೊ ವಿ ಆರ್ ಓನ್ಲಿ ರೆಪ್ರೆಸೆಂಟೇಟಿವ್ಸ್ ಆಫ್ ದಟ್ ಎಂಟೈರ್ ಲೀನಿಯೇಜ್ ಆಫ್ 20,000 ಇಯರ್ಸ್. ಓ, ಹಾಗಾಗಿ ಮಂತ್ರೋಪದೇಶವನ್ನು ಮಾಡುವಾಗ ನಾನು ಕೇವಲ ಒಂದು ಮೈಕ್ ಇದ್ದ ಹಾಗೆ ಆ್ಯಂಪ್ಲಿಫೈ ಮಾಡುವಂಥದ್ದು. ಬಟ್ ದ ಹೋಲ್ ಹೋಸ್ಟ್ ಆಫ್ ದ ಗುರೂಸ್ ಆರ್ ಎಟ್ ಮೈ ಬ್ಯಾಕ್, ಬ್ಲೆಸ್ಸಿಂಗ್, ಗೈಡಿಂಗ್ ದ ಮಂತ್ರ ಆ್ಯಂಡ್ ದ ಡಿಸೈಪಲ್ಸ್. ನೈಸ್. ಮುಂದೆ ಟು ದ ಮಾಡರ್ನ್ ವರ್ಲ್ಡ್ ಟುಡೇ, ಬಾಡಿ ಸೋಲ್ ಎರಡು ಕನೆಕ್ಷನನ್ನು ಮೇಂಟೈನ್ ಮಾಡ್ತಾ ಅವ್ರ ಇನ್ನರ್ ವಾಯ್ಸನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಎನಿ ಸಜೆಷನ್ಸ್ ದಟ್ ನೀವು ಕೊಡೋಕ್ಕೆ ಇಷ್ಟಪಡ್ತೀರಿ? Try to simplify your life by simplifying your mind. Today's mind is a very complex mind, full of desires. ಡಿಸೈರ್ಸ್ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದೊಡ್ಡ ಮೂಟೆಯಷ್ಟು ಡಿಸೈರ್ಸನ್ನು ಇಟ್ಕೊಂಡ್ರೆ ಯಾವುದನ್ನು ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ at one point of life, become choosy about what you really want out of that junk of desires. Pick out the best. ಅದರಲ್ಲಿ ಸಾಧ್ಯವಾದರೆ ಸ್ಪಿರಿಚುಯಾಲಿಟಿನ ಸೇರಿಸ್ಕೊಳ್ಳಿ. ದಟ್ಸ್ ನಾಟ್ ಈವನ್ ಕಂಪಲ್ಸರಿ. ಐ ಆಮ್ ಟೆಲಿಂಗ್ ಯು, ಯು ಎಕ್ಸಿಸ್ಟ್ ಹಿಯರ್ ಬಿಕಾಸ್ ಆಫ್ ಯುವರ್ ಡಿಸೈರ್ಸ್. ಅದನ್ನು ಕ್ಲಾರಿಟಿ ಆಫ್ ಮೈಂಡ್ನಲ್ಲಿ, ಕ್ವಾಲಿಟಿ ಆಫ್ ಲೈಫ್ನಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. That itself is spiritual evolution. Buzzwords ಅನ್ನೋದಕ್ಕಿಂತ ಇವತ್ತಿನ ರಿಯಲ್ ಲೈಫ್ ಪ್ರಾಬ್ಲಮ್, ಆಂಗ್ಸೈಟಿ, ಡಿಪ್ರೆಷನ್. ಸೊ ಹೌ ಕ್ಯಾನ್ ಸ್ಪಿರಿಚುವಲ್ ಟೀಚಿಂಗ್ಸ್ ಹೆಲ್ಪ್ ಪೀಪಲ್ ಫಸ್ಟ್ ಟು ಐಡೆಂಟಿಫೈ ದಿಸ್ ಆ್ಯಂಡ್ ಆಲ್ಸೋ ಸೆಲ್ಫ್ ಹೆಲ್ಪ್ ಅಂತಾರಲ್ಲ, ಅವ್ರಿಗೆ ಅವರೇ ಎಂಡ್ ಆಫ್ ದ ಡೇ ಅವ್ರಿಗೆ ಅವರೇ ಶತ್ರು, ಅವ್ರಿಗೆ ಅವರೇ ಗುರಿ ಎಲ್ಲ. ಸೊ ಇದು ಈ ಒಂದು ಪರ್ಸ್ಪೆಕ್ಟಿವಲ್ಲಿ ಹೆಂಗೆ ಅವರನ್ನು ಅವರು ಹಿಡಿತದಲ್ಲಿ ಇಟ್ಕೋಬಹುದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳ ಮೂಲಕ? ವಾಟ್ ಆರ್ ದೀಸ್ ಪ್ರಾಕ್ಟೀಸಸ್ ಇಫ್ ದೇರ್ ಆರ್ ಎನಿ? Any spiritual practice, you don't have to name it. Even if it's done little bit. Unlike ಮೆಡಿಟೇಷನ್, ಪೂಜೆ, ಮೆಡಿಟೇಷನ್ ಅನ್ನೋದು ತುಂಬ ಸುಲಭವಾದ ಶಬ್ದ ಆಗಿಬಿಟ್ಟಿದೆ. ನನ್ನ ಪ್ರಕಾರ ಮೆಡಿಟೇಷನ್ ಅನ್ನೋ ನಿಜವಾದ ಶಬ್ದದ ಅರ್ಥವನ್ನು ನಾವು ಗ್ರಹಿಸ್ಕೊಂಡು ಆ ಹಂತವನ್ನು ತಲುಪಬೇಕು ಅಂತಂದರೆ ಇಟ್ ನೀಡ್ಸ್ ಲಾಟ್ ಆಫ್ ಎಫರ್ಟ್ಸ್. ತುಂಬ ಜನ ಮೆಡಿಟೇಷನ್ ಅಂದರೆ ಕಣ್ಮುಚ್ಚಿ ಕೂತ್ಕೊಳ್ಳೋದು ಅಂತ ಅಂದ್ಕೊಳ್ತಾರೆ, ಜಸ್ಟ್ ಯು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಸಿಟ್ ಅಂತ. ಹಾಗಾಗಿ ಸುಮ್ಮನೆ ಧ್ಯಾನ ಮಾಡೋರನ್ನ ಮನೆಯವರು ಸುಮ್ಮನೆ ಕೂತಿದ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದೆಯಲ್ಲ ಅಂತ ಬೈಯೋರು ಇರ್ತಾರೆ ಮನೆಯಲ್ಲಿ, ಪೇರೆಂಟ್ಸ್ ಯಂಗ್ಸ್ಟರ್ಸ್ಗೆ. ಆದರೆ ಮೆಡಿಟೇಷನ್ ಈಸ್ ದ ಬೆಸ್ಟ್ ಟೂಲ್ ವೇರ್ ಯು ಕ್ಯಾನ್ ಗೇನ್ ಯುವರ್ ಇನ್ನರ್ ಸ್ಟ್ರೆಂತ್. ಹಾಗಂತ ಹೇಳಿ ಮೆಡಿಟೇಷನಿನ ಹೈಯೆಸ್ಟ್ ಲೆವೆಲ್ ಇದೆಯಲ್ಲ ಅದನ್ನು ಓವರ್ನೈಟ್ ಅಚೀವ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಯಂಗ್ಸ್ಟರ್ಸ್ ನನಗೆ ದ ಫಸ್ಟ್ ಕ್ವೆಶ್ಚನ್ ದೇ ಆಸ್ಕ್ ಈಸ್, ವೆನ್ ವಿ ಸಿಟ್ ಫಾರ್ ಮೆಡಿಟೇಷನ್ ಸೋ ಮೆನಿ ಥಾಟ್ಸ್ ಕಮ್ ಆ್ಯಂಡ್ ಬಾದರ್ ಅಸ್, ವಾಟ್ ಕ್ಯಾನ್ ವಿ ಡೂ ಅಂತ ಕೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ, ನಾನು ಸುಮ್ಮನೆ ಕೂತ್ಕೊಂಡ್ರೆ, ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಮೆಡಿಟೇಷನ್ ಆಗೋಗುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ. ವಾಟ್ ಇಸ್ ಇಟ್ ಅಂದರೆ ನಾನು ಕಣ್ಮುಚ್ಚಿ ಕೂತ್ಕೊಂಡಾಗ ಫಸ್ಟ್ ಬರೋದೇ ಅತ್ಯಂತ ದೊಡ್ಡ ಸ್ಪಿರಿಚುವಲ್ ಮಾಸ್ಟರ್ಸ್ಗೂ ಕೂಡ ವೆನ್ ದೇ ಆರ್ ದ ಬಿಗಿನರ್ಸ್ ಇನ್ ದೇರ್ ಲೈಫ್ಸ್ ಬರೋದೇ ಥಾಟ್ಸ್. ಹೌದು. ಹಾಗಾಗಿ ಅದನ್ನು ಹಿಡ್ಕೊಂಡು ನೀನು ಮುಂದಕ್ಕೆ ಹೋಗಿ 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 ಮನಸ್ಸನ್ನು ನಿಧಾನವಾಗಿ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಒಳಮುಖ ಮಾಡ್ಕೊಳ್ತಾ ಬಂದಾಗ, ನಿನಗೆ ನಿನ್ನ ಥಾಟ್ಸನ್ನು ನೋಡೋದಕ್ಕೆ ಬಂದಾಗ ಅದು ಒಂದು ಹಂತದ ಮೆಡಿಟೇಷನ್. ವೆನ್ ಯು ಆರ್ ಏಬಲ್ ಟು ಸಿ ಥಾಟ್ಸ್. ಯಾಕೆಂದರೆ ನಮ್ಮ ಆಲೋಚನೆಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ, ನಾವು ನೋಡ್ತಾ ಇರಲ್ಲ. ಏನು ಮಾಡ್ತೀವಿ ಹಾಗಾದ್ರೆ? ಅದ್ರ ಜೊತೆ ಕಳೆದೋಗ್ತೀವಿ. ಇಟ್ಸ್ ಅನ್ ಆನ್ಸರ್ ಫಾರ್ ದ ಯಂಗ್ಸ್ಟರ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್, ದ್ಯಾಟ್ ಮನಸ್ಸು ಆಲೋಚನೆಗಳನ್ನು ಹೇಗೆ ನೋಡುತ್ತೆ? ಈ ಮನಸ್ಸು ಯಾವಾಗಲೂ ಎಲ್ಲವನ್ನ ಇನ್ಕ್ಲೂಡಿಂಗ್ ಥಾಟ್ಸ್ ನನಗೆ ಹೇಗೆ ಬೇಕೋ ಹಾಗೆ ನೋಡೋಕ್ಕೆ ಇಷ್ಟಪಡುತ್ತೀಯೇ ಹೊರತು ಅದು ಹೇಗಿದೆಯೋ ಅದನ್ನು ಹಾಗೆ ನೋಡೋಕ್ಕೆ ಇಷ್ಟನೂ ಇಲ್ಲ, ನೋಡೋಕ್ಕೂ ಬರಲ್ಲ. ಹಾಗಾಗಿ ನಮ್ಮ ಎಲ್ಲ ಥಾಟ್ ಪ್ರೋಸೆಸ್ ಕೂಡ ಡಿಸ್ಟಾರ್ಟೆಡ್, ಕಲರ್ಡ್, ಇಂಪ್ಯೂರ್.
ಹಾಗಾಗಿ ಮೆಡಿಟೇಷನಲ್ಲಿ ನನ್ನ ಥಾಟ್ ಪ್ರೋಸೆಸ್ಸನ್ನು ಅದು ಹೇಗಿದೆಯೋ ಹಾಗೆ ಅಷ್ಟಿಷ್ಟು ಚೇಂಜ್ ಮಾಡದೆ ಅದನ್ನು ಥಾಟ್ ಜೊತೆ ಇಮೋಷನ್ನ ನೀನು ಬರೆಸಿದ ಕೂಡಲೇ ಒಂದು ಕಲರ್ ಸೇರ್ಕೊಳ್ತದಕ್ಕೆ. ಎಷ್ಟು ಸೆಕೆಂಡ್ ಬೇಕು ನಿಮಗೆ ಗೊತ್ತೇ ಆಗಲ್ಲ ಯಾವಾಗ ಯಾವ ಥಾಟಿಗೆ ಯಾವ ಇಮೋಷನ್ ಹೋಗಿ ಸೇರಿಕೊಳ್ತು ಅಂಥೇಳಿ. ಸೊ ದಟ್ ಥಾಟ್ ಬಿಕಮ್ಸ್ ದಟ್ ಇಮೋಷನ್ ಆ್ಯಂಡ್ ದಟ್ ಥಾಟ್ ವಿತ್ ದಟ್ ಇಮೋಷನ್ ಯು ಬಿಕಮ್ ದಟ್. ಸೊ ವೇರ್ ಇಸ್ ದ ರಿಯಾಲಿಟಿ? ವೇರ್ ವಿಲ್ ಯು ಸಿ ದ ಥಾಟ್ಸ್ ಆ್ಯಸ್ ದೇ ಆರ್? ಇಟ್ಸ್ ನಾಟ್ ಪಾಸಿಬಲ್. ಆಲ್ವೇಸ್ ಇನ್ಫ್ಲೂಯೆನ್ಸ್ಡ್ ಬೈ ಪ್ರೆಜುಡಿಸ್ ಅಂದನ್ ಏನೋ. ಹಾಗಾಗಿ ಅಲ್ಲಿ ಏನೇನು ನೋಡ್ತೀನಿ ಅಂತ ನಾನು ಅಂದ್ಕೊಳ್ತಿದ್ದೀನೋ ಅದೆಲ್ಲ ನಾನೇ ಪ್ರೊಜೆಕ್ಟ್ ಮಾಡ್ತಾ ಇರೋದಾಗಿರುತ್ತೆ. ಸೊ ನೋಡಿ, ಸುಮ್ಮನೆ ಕೂತ್ಕೊಂಡು ನೋಡಿ, ಲೈಕ್ ಅ ಪಾಸಿಂಗ್ ಕ್ಲೌಡ್ ಥರ ಥಾಟ್ಸನ್ನು ಅಬ್ಸರ್ವ್ ಮಾಡಿ, ಡೋಂಟ್ ಇನ್ವಾಲ್ವ್ ಅಂತೀರಿ. ಇದೆಲ್ಲ ಟೆಕ್ನಿಕ್ಸ್ ಹೇಳೋಕೆ ಸುಲಭ. ಇವತ್ತು ಎವ್ರಿ ಅದರ್ ಪರ್ಸನ್ ಕ್ಯಾನ್ ಟಾಕ್ ಅಬೌಟ್ ದಿ ಟೆಕ್ನಿಕ್ಸ್ ಆಫ್ ಮೆಡಿಟೇಷನ್, ಬಟ್ ಆರ್ ಯು ಏಬಲ್ ಟು ಅಟೈನ್ ದ ಸ್ಟೇಟ್ ಇಸ್ ದ ಮ್ಯಾಟರ್. ಬಟ್ ವೆನ್ ಯು ನೋ ದಿಸ್ ಮಚ್ ಆಲ್ಸೋ, ಇಟ್ ಈಸ್ ಸಚ್ ಎ ಗ್ರೇಸ್. ವಾಟ್ ಯು ಸೆಡ್ ನಾವು ಸುಮ್ಮನೆ ಕೂತ್ಕೊಳ್ಳೋದು, ಕ್ಲೌಡ್ ಥರ ಪಾಸ್ ಆಗ್ತಿದೆ ಅಂತ ನೋಡೋದು ಅನ್ನೋದೊಂದು ಇದೆ ಅಂತ ಗೊತ್ತಾಗೋದಿದೆಯಲ್ಲ, ದಟ್ಸ್ ಎ ಬಿಗ್ ಸ್ಟ್ರೆಂತ್ ಆ್ಯಂಡ್ ಎ ಗ್ರೇಟ್ ಅವೇರ್ನೆಸ್, ಐ ಟೆಲ್ ಯು. ದಟ್ ಮೀನ್ಸ್ ಯು ಹ್ಯಾವ್ ಬ್ರೋಕನ್ ದ ಐಸ್ ಆಫ್ ದಿ ಮಿಸ್ಟ್ರಿ ಆಫ್ ವಾಟ್ ಈಸ್ ಮೆಡಿಟೇಷನ್. ಏನಾಗುತ್ತೆ ಅಂತ ಅದೊಂದೊಂದು ರಹಸ್ಯವನ್ನು ಹೇಳ್ಬಿಡ್ತೀನಿ. ಯಾವಾಗ ನಾವು ಥಾಟ್ಸನ್ನು ಹೇಗಿದೆಯೋ ಹಾಗೆ ನೋಡುವ ಹಂತಕ್ಕೆ ಬರ್ತೀವಿ, ಅದು ಧ್ಯಾನದಲ್ಲೇ ಆಗಬೇಕು ಅಂತೇನಿಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಲ್ವಾ, ದೇರ್ ಆರ್ ಸೋ ಮೆನಿ ಥಾಟ್ಸ್ ಐ ಆಮ್ ಪುಟಿಂಗ್ ಅಕ್ರಾಸ್. ಹೌದು. ಆಮ್ ಐ ಏಬಲ್ ಟು ಸಿ ಆ್ಯಸ್ ದೇ ಆರ್, ಆರ್ ಆಮ್ ಐ ಆ್ಯಡಿಂಗ್ ಮಸಾಲಾ ಟು ಇಟ್? ರೈಟ್? ಸೊ ವೆನ್ ಐ ಟಾಕ್ ಆಲ್ಸೋ ಇಟ್ಸ್ ಮೆಡಿಟೇಷನ್. ನೋ ವರ್ಡ್ ದಟ್ ಐ ಯೂಸ್ ಶುಡ್ ನಾಟ್ ಗೋ ಔಟ್ ಆಫ್ ಮೈ ಸ್ಕ್ಯಾನಿಂಗ್. ಅವೇರ್ ಆಗಿ ಗೊತ್ತಿದ್ದು ಎಲ್ಲವೂ ಕಾನ್ಷಿಯಸ್ ಆಗಿ ಪರ್ಪಸ್ಫುಲ್ ಆಗಿ ಸ್ಕ್ಯಾನ್ ಮಾಡಿ 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 ಥಾಟ್ ಓನ್ಲಿ ಬಿಕಮ್ಸ್ ಸೌಂಡ್ ಆ್ಯಂಡ್ ಟಾಕ್. ಥಾಟ್ ಇಲ್ದಿದ್ರೆ ಮಾತೇ ಇಲ್ಲ ಅಲ್ಲಿ. ಹಾಗಾಗಿ ಈ ಮಾತಿಗೆ ಶಕ್ತಿಯ ಹಿಂದೆ ಇರೋದು ಆಲೋಚನೆ, ಆಲೋಚನೆಯ ಹಿಂದೆ ಇರುವ ಶಕ್ತಿ ಇಮೋಷನ್ನು, ಇಮೋಷನ್ನಿನ ಹಿಂದೆ ಇರೋ ಶಕ್ತಿ ಎನರ್ಜಿ. ಎವ್ರಿಥಿಂಗ್ ಈಸ್ ಎನರ್ಜಿ. ಅದರ ಹಿಂದಿರುವ ಶಕ್ತಿ ಯಾವುದು ಅಂತಂದರೆ ನನ್ನ ಕರ್ಮ ಸಂಸ್ಕಾರ ವಾಸನೆಗಳು, ವಿಚ್ ಪೀಪಲ್ ಡೋಂಟ್ ನೋ. ವಿಚ್ ಓನ್ಲಿ ಕೊನೆಯಲ್ಲಿ ನೀನು ನನಗೆ ಕಪಾಳ ಕೊಡದೆ ಅನ್ನೋದು ಕಾಣಿಸುತ್ತೆ ಆ್ಯಕ್ಷನ್ನಾಗಿ. ಅದರ ಹಿಂದೆ ಇರೋ ಪ್ರೋಸೆಸ್ ಏನು? ವಾಟ್ ಥಾಟ್ ಐ ಹ್ಯಾಡ್, ವಾಟ್ ಇಮೋಷನ್ ಐ ಹ್ಯಾಡ್, ಈ ಇಮೋಷನ್ನಿಗೆ ಅದರ ಹಿಂದಿರುವ ನನ್ನ ಕರ್ಮ ಸಂಸ್ಕಾರ ವಾಸನೆಗಳು ಏನೇನು ಕೆಲಸ ಮಾಡಿದೆ. ಕೊನೆಯಲ್ಲಿ ಆ್ಯಕ್ಷನ್ನಾಗಿ ಕಾಣೋದು ಫೈನಲ್ ಔಟ್ಕಮ್. ಅದರ ಹಿಂದೆ ಒಂದು ದೊಡ್ಡ ಡ್ರಾಮಾ ಸ್ಕ್ರಿಪ್ಟೇ ಇರುತ್ತೆ. ಸೊ ಹೋಲ್ ಲೈಫ್ ಇಸ್ ಎ ಡ್ರಾಮಾ. ಲಾಸ್ಟ್ಲಿ ಆಶ್ರಮಕ್ಕೆ ಬರೋಕ್ಕೆ ಇಷ್ಟಪಡೋರು ಹೆಂಗೆ ಮ್ಯಾಮ್ ಅದು ಗುರುಮಾ, ನಾವು ಯಾವಾಗ ಬೇಕಾದ್ರೂ ಬರ್ಬೋದಾ? ನಿಮ್ಮ ಅವೈಲಬಿಲಿಟಿ ಹೇಗಿರುತ್ತೆ? ಸಾಮಾನ್ಯವಾಗಿ ವಿತೌಟ್ ಅಪಾಯಿಂಟ್ಮೆಂಟ್ ಐ ಡೋಂಟ್ ಸಿ ಎನಿ ಒನ್, ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಇನ್ಸ್ಟಾಗ್ರಾಮ್ ನನ್ನ ಹೆಸರಿನಲ್ಲಿದೆ, ಯೂಟ್ಯೂಬ್ ಇದೆ, ಅದರದೆಲ್ಲ ಇನ್ಫಾರ್ಮೇಷನನ್ನು ನೀವು ಡಿಸ್ಪ್ಲೇ ಮಾಡ್ತು ಅಂತಂದರೆ ದೇ ಗೋ ಥ್ರೂ ಎ ಪ್ರೋಸೆಸ್. ನಮ್ಮ ಟೀಮ್ ಅದನ್ನು ಸ್ಕ್ರೂಟಿನೈಸ್ ಮಾಡ್ತಾರೆ. ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ, ಕೆಲವನ್ನ ಪ್ರೋಸೆಸ್ ಮಾಡಲೇಬೇಕು. ಕೆಲವ್ರ ಪ್ರಶ್ನೆಗಳು ಎಷ್ಟೊಂದು ವಿಚಿತ್ರವಾಗಿರುತ್ತೆ ಅಂದರೆ ಅದಕ್ಕೆ ಉತ್ತರಗಳೇ ಇರೋದಿಲ್ಲ. ಬಟ್ 99% ಆಫ್ ದಿ ಕ್ವೆಶನ್ಸ್ ಐ ಆನ್ಸರ್. ಐ ಮೀನ್ಸ್ ಮೈ ಬಿಹಾಫ್ ದ ಟೀಮ್. ಆಮೇಲೆ ಅವರಿಗೆ ಒಂದು ಟೈಮನ್ನು ಕೊಡುತ್ತೆ. ಆನ್ಲೈನ್ ಇನಿಷಿಯೇಷನ್ಸ್ ಇದ್ದರೆ ರಿಜಿಸ್ಟ್ರೇಷನ್ಸು, ಆಫ್ಲೈನ್ ಇದ್ದರೆ ಡೇಟನ್ನು ಫೈನಲ್ ಮಾಡಿ ಅವರೆಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರಲ್ವ, ಅವ್ರದ್ದೇ ಒಂದು ಗ್ರೂಪನ್ನು, ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ದೇ ವಿಲ್ ಬಿ ಇನ್ಫಾರ್ಮ್ಡ್, ಲೊಕೇಶನ್ನು, ಹೇಗೆ ಬರಬೇಕು, ಟೈಮು ಎಲ್ಲವನ್ನು ಕೊಟ್ಟಿರುತ್ತೆ. 11 ಗಂಟೆಗೆ ಇತ್ತು ಅಂತಂದರೆ ಇನಿಷಿಯೇಷನ್ 10:30 ಬರಬೇಕು ಅಂತ ಇನ್ಸ್ಟ್ರಕ್ಷನ್ ಇರುತ್ತೆ. ಅವರಿಗೆ ಒಂದಷ್ಟು ಊಟದ ಉಪಚಾರಗಳು ಆಶ್ರಮ ಆಗಿದ್ದರಿಂದ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಅದಕ್ಕೆ ಚಾರ್ಜ್ ಮಾಡಲ್ಲ ನಾವು. ಯಾಕೆಂದರೆ ಎಷ್ಟು ಚಾರ್ಜು ಅಂತ ಕೇಳ್ತಾರಲ್ಲ, ಅದಕ್ಕೆ ನಾನು ಹೇಳೋದು. ಕೆಲವು ಬೇರೆ ಊರುಗಳಿಂದ ಬರ್ತಾರೆ, ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಅಲ್ಲಿ, ದೇ ಕ್ಯಾನ್ ಕಮ್ ಆ್ಯಂಡ್ ಡೂ ಇಟ್. ಕೆಲವರು ಮಂತ್ರ ಉಪದೇಶ ಬೇಡ, ನಿಮ್ಮ ಹತ್ರ ಕೆಲವು ನಾವು ಸಮಸ್ಯೆಗಳಿಗೆ ಪರಿಹಾರ ತೊಗೊಳ್ಬೇಕು ಅಂತಂತಾರೆ. ಅದಕ್ಕೆ ಕೆಲವ್ರದ್ದು ಅಬ್ಜೆಕ್ಷನ್ ಇರುತ್ತೆ, ನೀವು ಇದಕ್ಕೆಲ್ಲ ಯಾಕೆ ಚಾರ್ಜ್ ಮಾಡ್ತೀರಾ? ನಿಮ್ಮ ಹತ್ರ ನಾವು ಬಂದಿರೋದೇ ಸಮಸ್ಯೆಗಳಿಗೆ ಪರಿಹಾರಕ್ಕೆ, ನೀವು ಸ್ಪಿರಿಚುವಲ್ ಅಲ್ವಾ ಅಂತ ಕೇಳ್ತಾರೆ. ನಾನು ಸ್ಪಿರಿಚುವಲ್ ಆದರೂ ಈ ಶರೀರದಲ್ಲಿದ್ದೀನಪ್ಪ. ನಾನು ಸ್ಪಿರಿಚುವಲ್ ಆದರೂ ನನಗೆ ಟೈಮ್ ಸ್ಪೇಸ್ ಕಾಸೇಷನಲ್ಲಿ ನಾನು ವರ್ಕ್ ಮಾಡಬೇಕಾಗತ್ತೆ
ಅರ್ಥ ಆಯ್ತಾ? ನಾನು ಎಥೀರಿಯಲ್ ಬಾಡಿನಲ್ಲಿದ್ದರೆ ಟೈಮ್ ಸ್ಪೇಸ್ ಕಾಸೇಷನ್ ಮೂರೂ ಇರಲ್ಲ. ಬಟ್ ನಾನು ನಿಮ್ಗೆ ಸಿಗೋದೇ ಇಲ್ವೇ? ಹಾಗಾಗಿ ಆಶ್ರಮ ಅಂತಿರುತ್ತೆ, ಅದಕ್ಕೆ ಮೇಂಟೆನೆನ್ಸ್ ಅಂತ ಇರುತ್ತೆ ಅಲ್ವಾ? ಆಮೇಲೆ ಆನ್ಲೈನ್ ಮಾಡಿದ್ರೆ ನಮ್ಮ ಟೀಮ್ ವರ್ಕ್ ಮಾಡ್ತಾರೆ, ಯಾರ ಹತ್ರನೂ ನಾನು ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳಲ್ಲ, ನಂಗೆ ಇಷ್ಟ ಇಲ್ಲ. ಪೇಮೆಂಟ್ಸ್ ಇರುತ್ತೆ ಅವರಿಗೆ, ಬಿಕಾಸ್ ದೇ ಹ್ಯಾವ್ ಡೆಡಿಕೇಟೆಡ್ ದೇರ್ ಟೈಮ್. ಐ ವ್ಯಾಲ್ಯೂ ದೇರ್ ಟೈಮ್. ಎವ್ರಿಥಿಂಗ್ ಇಸ್ ಅ ಸಿಸ್ಟಮ್. ಎಸ್. ಯಾಕೆಂದರೆ ಸುಮಾರು ಪಾಡ್ಕಾಸ್ಟ್ಗಳಲ್ಲಿ ಇದೇ ಆಯಿತು. ಆದ ತಕ್ಷಣ ಅವ್ರ ಪ್ರಶ್ನೆಗಳಿದೇನೆ. ಅಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ, ಅವರು ಫ್ರೀಯಾಗಿ ಕೊಡ್ತಾರೆ ಮಂತ್ರ, ನೀವ್ಯಾಕೆ ಕೊಡಲ್ಲ? ಅವರು ಸ್ವಾಮೀಜಿಯಪ್ಪ, ಅವ್ರು ಯಾಕೆ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಅವರಿಗೆ ಗೊತ್ತು. ಆ ಪ್ರಶ್ನೆ ನನ್ನ ಹತ್ರ ತರಬೇಡಿ. ನಾನು ಯಾಕೆ ಚಾರ್ಜ್ ಮಾಡ್ತಿದ್ದೀನಿ ನನಗೆ ಗೊತ್ತು, ಯಾರಿಗೆ ಯಾಕೆ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ನನಗೆ ಗೊತ್ತು. ಅಷ್ಟಕ್ಕೆ ಮಾತ್ರ ನಿಮ್ಮನ್ನು ಸೀಮಿತಗೊಳಿಸ್ಕೊಂಡ್ರೆ ನಿಮಗೆ ನಾನು ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಐ ಆಮ್ ಇರ್ರೆಲೆವೆಂಟ್ ಟು ಯು. ಸೊ ಆರ್ ಯು ಟು. ಎಸ್, ಟು ಮೀ ಆಲ್ಸೋ. ಅದನ್ನೇ ಅನೇಕರು, ಇವರಿಗೆ ತುಂಬ ಅಹಂಕಾರ ಇಂಥ ಉತ್ತರ ಕೇಳಿ, ಇವ್ರಿಗೆ ತುಂಬ ಅಹಂಕಾರ, ಶಿ ಈಸ್ ವೆರಿ ಈಗೋಯಿಸ್ಟಿಕ್, ಆ್ಯರೋಗೆಂಟ್ ಅಂತ ಮತ್ತೊಂದು ಯೂಟ್ಯೂಬ್ ಮಾಡ್ತಾರೆ ಬೇಕಾದ್ರೆ ನನ್ನ ಮೇಲೆ. The world that we are living in. Yeah. ಸೊ ಆಶ್ರಮ ಎಷ್ಟು ದೊಡ್ಡದಿದೆ ಮ್ಯಾಮ್? ಇಟ್ಸ್ ಅಬೌಟ್ 10 acres. ಒಂದು 75 ಜನ ಬಂದರೆ ಒಂದು ಹೋಸ್ಟ್ ಮಾಡಬಹುದಾದಂಥ, ಅಂದರೆ ಸ್ಟೇಯಿಂಗ್ ಫೆಸಿಲಿಟಿ ಎಲ್ಲ ಇರುವಂತಹ ರಿಟ್ರೀಟ್ ಸೆಂಟರ್. ಮಂತ್ರ ಇನಿಸಿಯೇಷನ್ ಹಾಫ್ ಡೇ ಇರೋದ್ರಿಂದ ಬರ್ತಾರೆ, ಆನಂದವಾಗಿ ಆಶ್ರಮದಲ್ಲಿ ಓಡಾಡ್ಕೊಂಡಿರ್ತಾರೆ. ಆ ಮಂತ್ರೋಪದೇಶ ಆದಮೇಲೆ ಅವರಿಗೆ ಪ್ರಸಾದ ಮತ್ತು ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. 2 ಗಂಟೆಯೊಳಗೆ ಎಲ್ಲ ಮುಗಿದೋಗುತ್ತೆ. ಊಟವೆಲ್ಲ ಮಾಡಿಕೊಂಡು 2 o'clock ಮುಗಿದೋಗುತ್ತೆ. ವಾಪಸ್ ಅವರು ತಮ್ಮ ಜಾಗಕ್ಕೆ ಹೋಗುತ್ತೆ. ಯಾಕೆಂದರೆ ಬೆಂಗಳೂರಿಂದ ಅದು 60 kilometers, ರಾಮನಗರದ ಹತ್ತಿರ. ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವ್ರಿಗೆ ಬರೋಕ್ಕೆ ಹೋಗೋದಕ್ಕೆ. ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಕನ್ವೀನಿಯೆಂಟ್ ಆಗಿರೋ ಹಾಗೆ ಸಾಮಾನ್ಯವಾಗಿ ಸಂಡೇಸೇ ಮಾಡ್ತೀನಿ ಮಂತ್ರೋಪದೇಶ. ಆನ್ಲೈನ್ ಮಾತ್ರ ಅರ್ಲಿ ಮಾರ್ನಿಂಗ್ಸು, ಈವ್ನಿಂಗ್ಸು. ಮತ್ತು ಆನ್ಲೈನ್ ಅಂದಾಗ ವೆಸ್ಟಿನ ಟೈಮಿಂಗ್ಸು ನೋಡಬೇಕಾಗತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ವೆಸ್ಟರ್ನ್. ಸೊ ಅದು ರಿಟ್ರೀಟ್ಸೂ ನಮ್ಮ ಆಶ್ರಮದಲ್ಲಿ ಮಾಡೋದಲ್ಲದೆ, ಎಂತಹ ರಿಟ್ರೀಟ್ಸು? ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ಜ್ಞಾನವನ್ನೇ ಶಾಸ್ತ್ರ ಮತ್ತು ಪ್ರಯೋಗ ಎರಡರದ್ದನ್ನು ನಾನು ರಿಟ್ರೀಟ್ಸ್ ಮಾಡ್ತಾ ಇರ್ತೀನಿ. ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಎರಡೂ. ಯಾಕೆಂದರೆ ಮಂತ್ರೋಪದೇಶ ಮಾಡುವಾಗ ತುಂಬ ಥಿಯರಿ ಎಲ್ಲ ಹೇಳೋಕ್ಕೆ ಸಮಯ ಇರೋದಿಲ್ಲ. ಅದರ ಪ್ರೊಸೀಜರು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದು ಅದೇ 1-1.5 ಗಂಟೆ ಆಗಿಬಿಡುತ್ತೆ. ಮತ್ತು ಫರ್ದರ್ ಗೈಡೆನ್ಸು ವಾಟ್ಸಪ್ಪಲ್ಲಿ ನಡೀತಾ ಇರುತ್ತೆ, ವಿಡಿಯೋ ಮೂಲಕ, ಆಡಿಯೋ ಮೂಲಕ ಎಲ್ಲ. ಸೊ ಶಾಸ್ತ್ರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಂದರೆ ಅವರು ಒಂದು 2 days ಆದರೂ ನನ್ನ ಜೊತೆಯಲ್ಲಿ ಇದ್ದರೆ ಏನನ್ನಾದರೂ ಮೀನಿಂಗ್ಫುಲ್ ಆಗಿರೋದನ್ನು ಹೇಳ್ಕೊಡೋಕ್ಕಾಗತ್ತೆ. ಸೊ ಆಯಿತಾ? ಕೋರ್ಸಸ್ ಯೂಶಲಿ ಹಂಗಾರೆ ಆಶ್ರಮದಲ್ಲಿರೋದಲ್ಲದೆ ನಾನು ಯಾವಾಗ ಅವಕಾಶ ಆಗುತ್ತೆ, ಸುಮಾರು ವರ್ಷದಲ್ಲಿ ಒಂದು 4-5 ರಿಟ್ರೀಟ್ಸನ್ನು ಬೇರೆ ಜಾಗಗಳಲ್ಲೂ ಮಾಡ್ತೀನಿ. ವಾಟ್ ಈಸ್ ಗಾಡ್ ಟು ಯು? ಆರಂಭದಲ್ಲಿ ನನಗೆ ಒಂದೇ ಅಲ್ಲ, ಎಲ್ರಿಗೂ ಕೂಡ ದೇವರು ಅಂದರೆ ನಾಮರೂಪದಲ್ಲಿ ಇದ್ದಾನೆ ಅಂತ. ಹಾಗಾಗಿ ನಮ್ಮ ಸಂಸ್ಕೃತಿನಲ್ಲಿ ಸಾವಿರಾರು ದೇವರುಗಳಿದ್ದಾರೆ ಅಲ್ವೇ? ಮತ್ತು ಸಾವಿರಾರು ದೇವರುಗಳು ಯಾಕಿದ್ದಾರೆ ಅಂತ ನೀ ಕೇಳಿದರೆ ಮತ್ತೊಂದು ಗಂಟೆ ಮಾತಾಡಬೇಕಾಗತ್ತೆ. ಬೇಡ, ಇಷ್ಟೇ ಹೇಳೋದೇನು ಅಂದರೆ, ನಮ್ಮ ಸಂಸ್ಕೃತಿನಲ್ಲಿ ಇಷ್ಟೊಂದು ದೇವರುಗಳು ಯಾಕಿದ್ದಾರೆ ಅಂತಂದರೆ, ಪ್ರತಿಯೊಬ್ಬ ದೇವರು ಕೂಡ ಪ್ರತಿಯೊಬ್ಬ ಜೀವಿಗೂ ಅವನ ಕರ್ಮ ಸಂಸ್ಕಾರಕ್ಕೆ ಅನುಸಾರವಾಗಿ ಸೂಟ್ ಆಗುವಂತಹ ದೇವರುಗಳು. ಹಾಗಾಗಿ ಎಷ್ಟು ಮನಸ್ಸುಗಳಿದೆಯೋ ಅಷ್ಟು ಕರ್ಮ ಸಂಸ್ಕಾರ ವಾಸನಗಳು ಇರುತ್ತೆ. ಅಷ್ಟು ಮನಸ್ಸುಗಳಿಗೆ ಸೂಟ್ ಆಗುವಂತಹ ದೇವರುಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇದೊಂಥರ ಕಾರ್ಬನ್ ಪ್ರಿಂಟ್ ಇದ್ದಂಗೆ, ಇಮ್ಯಾಜಿನೇಷನ್ ಅಥವಾ ಎನರ್ಜಿನ ಕನೆಕ್ಟ್ ಮಾಡೋ ಪ್ರಿಂಟ್ ಅಂತೀರಾ, ಅದಕ್ಕೊಂದು ಹೆಸರು. ಆದರೆ ಇದೆಲ್ಲವನ್ನು ಒಟ್ಟು ಸೇರಿಸಿ ದೇವರು ಅಂತ ಹೇಳಿದಾಗ, ನಾನು ಸಾಧನೆ ಮಾಡುವಾಗಲೂ ಒಂದು ರೂಪ, ಒಂದು ನಾಮವನ್ನು ಇಟ್ಕೊಂಡೇ ಪ್ರಾರಂಭ ಮಾಡಬೇಕಾಗುತ್ತೆ. ಅದು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ನಾನು ಅದನ್ನು ಲಲಿತೆ ಅಂತ ಹೇಳ್ತೀನಿ, ನಾನು ಅದನ್ನು ಶ್ರೀವಿದ್ಯೆ ಅಂತ ಹೇಳ್ತೀನಿ. ಅವಳಿಗೊಂದು ಹೆಸರು ಕೊಟ್ಟು, ಅವಳಿಗೊಂದು ರೂಪವನ್ನು ಕೊಟ್ಟು, ಹಾಗೆ ನಾನು ನಂಬಿ ಪ್ರಾರಂಭ ಮಾಡಿದ ಈ ವಿದ್ಯೆ ಕೊನೆಗೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಯಿತು ಅಂತಂದರೆ, ದೇವರ ಅನುಭವ ಅನ್ನೋದು ವೈಯಕ್ತಿಕ. ದೇವರ ಅನುಭವ ಅನ್ನೋದು ಆಂತರ್ಯದಲ್ಲಿ ಆಗುವಂಥದ್ದು. ದೇವರ ಅನುಭವ ಅನ್ನೋದು ನಾಮರೂಪದಿಂದ ಹೊರತಾದ, ಅದನ್ನು ಮೀರಿದ ಒಂದು ಇಂದ್ರಿಯಾತೀತವಾದಂತಹ ಒಂದು ಎಕ್ಸ್ಪೀರಿಯನ್ಸು.
ಅದು ಕೊನೆಗೆ ನನ್ನ ಆತ್ಮದ ಬೆಳಕಿನ ಸ್ವರೂಪವೇ. ಅಲ್ಲಿರೋದು ಇಲ್ಲಿರೋದು ಎರಡೂ ಒಂದೇ ಅಂತ ಗೊತ್ತಾದಾಗ ದಟ್ ಈಸ್ ದಿ ಹೈಯೆಸ್ಟ್ ಅಟೈನ್ಮೆಂಟ್, ದಾಟ್ ನಾನ್ ಡ್ಯುಯಲ್ ಸ್ಟೇಟ್ ಅಥವಾ ವೇದಾಂತ ಹೇಳುವಂತಹ ಅದ್ವೈತದ ಸ್ಥಿತಿ. ಅದರ ಅನುಭವವೇ ಅಂತಿಮವಾಗಿ ದೇವರು. ಹಾಗಾಗಿ ಗುರು ಅದನ್ನು ಹೇಳ್ತಾನೆ, ಆರಂಭದಲ್ಲಿ ನೀನು ಏನು ದೇವರು ಅಂತ ಅಂದ್ಕೊಂಡು ನಿನ್ನ ಸಾಧನೆ ಶುರು ಮಾಡ್ತೀಯೋ ಅದು ಹಾಗೆ ಇರೋದಿಲ್ಲ. ಬದಲಾಗ್ತಾ 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 ನನ್ನ ಕರ್ಮ ಸಂಸ್ಕಾರಗಳು ಬದಲಾಗ್ತಾ ರಿಫೈನ್ ಆಗ್ತಾ 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 ಅಂತಿಮವಾದ ಅನುಭವ ಆಗುವವರೆಗೂ ನಿನ್ನ ಸಾಧನೆ ಕಂಪ್ಲೀಟ್ ಆಗಲ್ಲ. ಅದು ಆದಾಗ ಒಳಗಡೆಯಿಂದ ನನಗೆ ಗೊತ್ತಾಯ್ತಾ, ಆಯಿತು ನಾನು ಭಗವಂತನ ಅನುಭವವನ್ನು ಪಡೆದೆ. ಅದಕ್ಕೆ ಯಾವ ಶಬ್ದಗಳ ವಿವರಣೆಯೂ ಇಲ್ಲ. ಸ್ಟೇಟ್ ಆಫ್ ಸಮಾಧಿ ಅಂತೀರಾ, ಅಂದ್ಕೊಳ್ಬೋದು. ದೇವ್ರ ಪ್ರತ್ಯಕ್ಷ ಆಗೋದು ಅನ್ಕೋತೀರಾ, ಅಂದ್ಕೊಳ್ಬೋದು. ಎಲ್ಲ ಶಬ್ದಗಳಿಗೂ ಮೀರಿದ, ಪ್ರತಿ ಶಬ್ದಕ್ಕೂ ಒಂದು ಇತಿಮಿತಿ ಇದೆ. ಆ ಇತಿಮಿತಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಮತ್ತೆ ಅದು ದೇವರ ಅನುಭವಕ್ಕೆ ಸರಿ ಸಮಾನವಾದ ಶಬ್ದ ಆಗೇ ಇರಲ್ಲ ಅದು. ಸೊ ಇದೆಲ್ಲ ಅನುಭವ, ದೇವರ ಅನುಭವ ಅನ್ನುವಂಥದ್ದು ಮೌನದಲ್ಲಿ. ಮೌನವೇ ದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ, ಆದರೂ ಅದು ಕಂಪ್ಲೀಟ್ ಅಲ್ಲ. ವಾವ್, ನೀವು ಹೇಳೋ ಅಷ್ಟು ಮಾತುಗಳು ತುಂಬ ಪ್ರೊಫೌಂಡ್, ಲೈಕ್ ಲೇಯರ್ ಅರ್ಥ ಮಾಡ್ಕೊಂಡ್ರೇನೆ ಇಟ್ಸ್ ಸೋ ಬಿಗ್ ಅಂತ. ಬಟ್ ಅದಕ್ಕೆ ಹೇಳಿದೆ 35 ವರ್ಷದಿಂದ ಮಾತಾಡ್ತಿದ್ದೀನಿ ನಾನು. ಪುಸ್ತಕ ಏನೋ ಬರೆದ್ರಿ, ನಿಮ್ಮ ಫೇವ್ರೆಟ್ ಪುಸ್ತಕ ಯಾವುದು? ವಾಟ್ ಬುಕ್ಸ್ ಹ್ಯಾವ್ ಇನ್ಸ್ಪೈರ್ಡ್ ಯು ಮ್ಯಾಮ್? ಸ್ವಾಮಿ ರಾಮ ಅವರ ಎಲ್ಲ ಪುಸ್ತಕಗಳು ನನಗೆ ಫೇವರೇಟು. ಅದರಲ್ಲಿ ಲಿವ್ ದಿ ಹಿಮಾಲಯನ್ ಮಾಸ್ಟರ್ಸ್, ಅದು ಸುಮಾರು 500 ಪೇಜ್ ಹತ್ತತ್ರ ಬರುತ್ತೆ ಅಂತ ಕಾಣುತ್ತೆ ಪುಸ್ತಕ. 2 ಗಂಟೆ ಒಳಗೆ ಓದಿ ಮುಗಿಸಿದ್ದೆ ನಾನು. ರಾತ್ರಿ 12 ಗಂಟೆಗೆ ಶುರು ಮಾಡಿ 2 ಗಂಟೆ ಒಳಗೆ ಮುಗಿಸಿದ್ದೆ ನಾನು. ಹೆಂಗೆ? ಅಷ್ಟು ರೀಡಬಿಲಿಟಿ ಆ ಪುಸ್ತಕದಲ್ಲಿದೆ, ಅಷ್ಟು ಶಕ್ತಿ ಇದೆ, ಅಷ್ಟು ಗೈಡೆನ್ಸ್ ಇದೆ. ಇವತ್ತಿಗೂ ಆ ಪುಸ್ತಕವನ್ನು ನಾನು ಏನೋ ನನ್ನ ತಲೆನಲ್ಲೊಂದು ಪ್ರಶ್ನೆ ಇದೆ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದೇ ಇರ್ಬೋದು. ನನ್ನ ಗುರುಗಳ ಎದುರುಗಡೆ ಇದ್ದಿದ್ದರೆ ನಾನು ಕೇಳಿದರೆ ಇದಕ್ಕೇನು ಉತ್ತರ ಸಿಗ್ತಾಯಿತ್ತು, ಅಥವಾ ಪರ್ಸನಲ್ ಪ್ರಾಬ್ಲಮ್ ಏನಾದರೂ ಇತ್ತು, ಏನು ಉತ್ತರ ಸಿಗ್ತಾಯಿತ್ತು ನನಗೆ ಅಂತಂದರೆ, ಆ ಪುಸ್ತಕದಲ್ಲೇ ಅವರು ಜೀವಂತವಾಗಿದ್ದಾರೆ. ರ್ಯಾಂಡಮಾಗಿ ಓಪನ್ ಮಾಡ್ತೀನಿ ಯಾವುದೇ ಪೇಜು, ಒಂದು ಪ್ಯಾರಾಗ್ರಾಫ್ ಓದಿದರೆ ಅಥವಾ ಎಂಟೈರ್ ಎಪಿಸೋಡ್ ಓದಿದರೆ ನನಗೆ ಉತ್ತರ ಸಿಗುತ್ತೆ. ಇದು ನನಗೆ ಮಾತ್ರನಾ ಅಂದರೆ ಅಲ್ಲ, ನಾನು ಹೇಳ್ದವ್ರಿಗೆಲ್ಲರಿಗೂ, ಇವತ್ತು ಕೇಳಿಸ್ಕೊಂಡವ್ರಿಗೆಲ್ಲರಿಗೂ ಆ ಪುಸ್ತಕವನ್ನು ಜೀವನ ಪರ್ಯಂತ ಜೊತೆಯಲ್ಲಿ ಇಟ್ಕೊಂಡು ಏನೇನು ಉತ್ತರಗಳು ಸಿಗಬೇಕು ಅದನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌ ಡೀಪ್ಲಿ ದ ಟ್ರಸ್ಟ್ ದಟ್ ಎನರ್ಜಿ ಇನ್ ದ ಬುಕ್. ಇದು ಅವರ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಇಂಟ್ರೆಸ್ಟಿಂಗ್ಲಿ, ದ ಬುಕ್ ದಟ್ ಐ ಹ್ಯಾವ್ ರಿಟನ್, ನಾನು ಅನ್ನೋದು ಕನ್ವೀನಿಯನ್ಸಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಅವರೇ ಬರೆಸಿರೋ ಪುಸ್ತಕ, ಅವರದ್ದೇ ಪುಸ್ತಕ ಇದು. ಎನಿ ಟೈಮ್ ಇದು ಒಂದ್ಸರಿ ಓದಿ ಪಕ್ಕಕ್ಕೆ ಇಡುವ ಪುಸ್ತಕ ಅಲ್ಲ, ಮತ್ತೆ ಮತ್ತೆ ಓದಬೇಕಾದ್ದು ಅನುಭವಗಳು. ನೀವು 10ನೇ ಸರಿ ಓದಬೇಕಾದ್ರೆ 10ನೇ ಡೈಮೆನ್ಷನ್ನಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅದು ಪ್ರತಿ ಸರಿ ಒಂದೇ ಅರ್ಥವನ್ನು ಕೊಡಲ್ಲ, ಅದು ಇಟ್ ಕೀಪ್ಸ್ ಎಕ್ಸ್ಪ್ಯಾಂಡಿಂಗ್. ಹಾಗಾಗಿ ಮತ್ತೊಂದು ಸರಿ ಓದಿದಾಗ ನಿಮ್ಮ ಯಾವುದೋ ಪ್ರಶ್ನೆಗೆ ಅದರಲ್ಲಿ ಉತ್ತರ ಸಿಕ್ಕಿರುತ್ತೆ. ಯಾಕೆ ಅಂತಂದರೆ ಇದು ನಾನು ಬರೆದ ಪುಸ್ತಕ ಅಲ್ಲ, ಇದು ಅವರ ಬಗ್ಗೆ ಇರುವಂತಹ ಪುಸ್ತಕ. ಹಾಗಾಗಿ ಏನಾಯ್ತು ಗೊತ್ತಾ, ಕ್ಯಾನ್ ಬಿ ಆನ್ ಅಮೇಝಿಂಗ್ ಜರ್ನಿ ಫಾರ್ ಯು. ನಾನೇನೂ ಮಾಡಿಲ್ಲ, ನೀವು ಹೇಳಿದ್ರಲ್ಲ ಯಾವುದೋ ಒಂದು ಪುಸ್ತಕ ತೆಗಿತೀನಿ ಅಂತ, ಅದು ನಿಮಗೇನೋ ಬೇಕಾದ ಪ್ರಾಬ್ಲಮ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ತೆಗೆದಾಗ ಏನು ಬರುತ್ತೋ ನಾನು ಅದನ್ನು ಸುಮ್ಮನೆ ಟ್ರೈ ಮಾಡಿದೆ. ಐ ಜಸ್ಟ್ ಓಪನ್ಡ್ ಇಟ್. ಸೊ ದಿಸ್ ಇಸ್ ವಾಟ್ ದ ಚಾಪ್ಟರ್ ಇಸ್: ಮಿಷನ್ ಮೇಡ್ ಪಾಸಿಬಲ್, ಅ ಕ್ರಾನಿಕಲ್ ಇಟ್ ಸೇಸ್. ಓಕೆ, ಬ್ಯೂಟಿಫುಲ್. ಸೊ ಸದ್ಯದ ಹಸುವು ಏನು ಗುರುಮಾ ನಿಮ್ಮದು? ಪ್ರಪಂಚದ ಹಸಿವುಗಳು ಬೇರೆ, ಅದನ್ನ ಇಟ್ಕೊಂಡು ಜನ ನಿಮ್ಮ ಹತ್ರ ಬರೋದು ಬೇರೆ. ಆದರೆ ಒಂದು ಗುರುವಾಗಿ ನನ್ನದು ಆಧ್ಯಾತ್ಮಿಕ ಹಸಿವು ಅದೇನು ಅಂತಂದರೆ, ಇದರ ಒಂದು ಸೀಕ್ವೆಲ್ ಬರಿತಾ ಇದ್ದೀನಿ, ಇದರ ನೆಕ್ಸ್ಟ್ ಪಾರ್ಟ್. ಯಾಕೆಂದರೆ ಎಷ್ಟೋ ಇನ್ನೂ ಇದಕ್ಕಿಂತಲೂ ಉತ್ಕೃಷ್ಟವಾದ ಅನುಭವಗಳನ್ನು ನಾನು ದಾಖಲೆ ಮಾಡಲಿಲ್ವಲ್ಲ ಅಂತ ಅನಿಸಿತ್ತು. ಹಾಗಾಗಿ ಈಗಾಗಲೇ ಬರೀಲಿಕ್ಕೆ ಶುರು ಮಾಡಿ, ನಮ್ಮ ಟೀಮ್ ಈಸ್ ಆಲ್ಸೋ ವೆರಿ ಬ್ಯುಸಿ. ಆಮೇಲೆ UK ಒಂದು ಪಬ್ಲಿಷರ್ ಅದನ್ನು ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಲೆಜರ್ಲಿಯಾಗಿ ಬರೆಯೋಣ ಅಂದ್ಕೊಂಡು ಶುರು ಮಾಡಿದ್ದು, ಆಯಿತಾ. ಈಗ ಅದು ಹೇಗಾಗಿದೆ ಅಂದರೆ, ಅದಕ್ಕೊಂದು ಟೈಮ್ ಲೈನ್ ಕೊಟ್ಬಿಟ್ಟಿದ್ದಾರೆ. ಜನವರಿ ಒಳಗೆ ಮುಗಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಇಟ್ಸ್ ಆಲ್ರೆಡಿ ಅಕ್ಟೋಬರ್, ಸ್ವಲ್ಪ ಕಷ್ಟ.
ಬಟ್ ಐ ಆಮ್ ಗೋಯಿಂಗ್ ಟು ಟೋಟಲಿ ಫೋಕಸ್ ಆನ್ ಇಟ್. ದೇ ವಿಲ್ ಮೇಕ್ ಇಟ್ ಹ್ಯಾಪನ್, ನಾಟ್ ಮೀ. ಸೊ ಇದು ನನ್ನ ಒಂದು ಹಸಿವು, ಆಯಿತಾ. ಆಮೇಲೆ ನನಗೆ ಒಂದು ದೊಡ್ಡ ವಿಷನನ್ನು ಕೊಟ್ಟಿದ್ದಾರೆ ಋಷಿಮುನಿಗಳು. ಅದರಲ್ಲಿ ಒಂದು ಏನು ಅಂತಂದರೆ, ಹಿಂದಿನಲ್ಲಿ ನನಗೆ ಬಂದಂತಹ ಭಾವನೆ, ಕೆಲವು ಸರಿ ಹಿಂದಿನಲ್ಲಿ ಕನ್ವರ್ಸ್ ಮಾಡ್ತಾ ಇರ್ತೀನಿ ನಾನು, ಕೆಲವು ಸರಿ ಇಂಗ್ಲೀಷ್ನಲ್ಲಿ, ಕೆಲವು ಸರಿ ಕನ್ನಡದಲ್ಲಿ. ಸ್ವಾಮಿ ರಾಮ ಅವರು ಜಗತ್ತಿಗೆ ಯೋಗದ ದೃಷ್ಟಿಯಿಂದ, ಯೋಗ ಅಂದರೆ ಶ್ರೀವಿದ್ಯೆನಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ, ಆಯಿತಾ. ಶ್ರೀವಿದ್ಯಾ ಯೋಗ ಅಂತಲೂ ಕರಿಬೋದು. ಅವರು ಮಾಡಿರುವ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಪರಿಚಿತವಾಗಿಲ್ಲ ಜನರಿಗೆ, ಐ ಫೀಲ್ ಆಲ್ವೇಸ್. ಹಾಗಾಗಿ ಬೇರೆ ಯಾವ್ದಾರ ಯೋಗಿಗಳ ಹೆಸರನ್ನ ಹೇಳಿದಾಗ ಗೊತ್ತು ಅಂತಾರೆ. ಸ್ವಾಮಿ ರಾಮ ಅವ್ರ ಹೆಸರನ್ನ ಕೇಳಿದಾಗ ಅನೇಕರು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿದುಂಟು. ರಶ್ಮಿ ಗೊತ್ತಿತ್ತಾ? ಇಲ್ಲ ಅಲ್ವಾ? ಹಾಗೆ ಪರಮಹಂಸ ಯೋಗಾನಂದರ ಬಗ್ಗೆ ಕೇಳಿದ್ದೀರಾ? ಇದೇ ಡಿಫ್ರೆನ್ಸು. ಸೊ ನನ್ನ ಹಸಿವು ಬಗ್ಗೆ ದೊಡ್ಡ ಹಸಿವು ಏನು ಅಂತಂದರೆ, ದೇರ್ ಶುಡ್ ಕಮ್ ಎ ಟೈಮ್ ವೆನ್ ಸ್ವಾಮಿ ರಾಮ ಈಸ್ ಗರ್ಗರ್ ಕಿ ಕಹಾನಿ, ಮನೆ ಮನೆ ಕಥೆ, ಮನೆ ಮನೆ ಹೆಸರಾಗಬೇಕು ಆಗಬೇಕು ಅನ್ನೋ ಒಂದು ನಡೆಯಲ್ಲಿ. ಹಾಂ, ಅಂದರೆ ಇಟ್ ಈಸ್ ಗ್ಲೋಬಲ್, ಇಟ್ಸ್ ಎ ಗ್ಲೋಬಲ್ ಒನ್. ಇದನ್ನು ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೂಡಲೇ ಅವತ್ತು ಮಧ್ಯಾಹ್ನ ಅವ್ರದ್ದೇ ಪುಸ್ತಕ ಓದ್ತಾ ಇದ್ದೆ, ವಿಡಿಯೋ ನೋಡ್ತಾ ಇದ್ದೆ ಸೌಂದರ್ಯ ಲಹರಿ ಬಗ್ಗೆ, ಗೊತ್ತಿಲ್ಲ ಹಾಗೆ ಅದನ್ನು ಹೋಗ್ತಾ ಇದೆ. ನಾನು ಹಾಫ್ ಅ ಸ್ಲೀಪ್ ಸ್ಟೇಟಿಗೆ ಹೋಗಿದ್ದೀನಿ. ಐ ವಾಸ್ ವೆರಿ ಟಯರ್ಡ್. ಪುಸ್ತಕದ ಕೆಲಸ ನಡೀತಾ ಇತ್ತು ಅವಾಗ. ಕನಸಿನಲ್ಲಿ ಸ್ವಾಮಿ ರಾಮ, ನಾನು ಮಲ್ಕೊಂಡಿರೋ ಹಾಸಿಗೆ ಮೇಲೆ ಅವ್ರು ಕೂತ್ಕೊಂಡಿದ್ದಾರೆ ಕನಸಿನಲ್ಲಿ. ಅವ್ರು ಹೀಗೆ ತೋರಿಸ್ತಾ ಇದ್ದಾರೆ ನನಗೆ, ಐ ಆಮ್ ಟ್ರಾವೆಲಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಟ್ರಾವೆಲಿಂಗ್. ಅದು ಎಷ್ಟು ಸಾವಿರ ಜನರನ್ನು ತೋರಿಸಿದ್ದಾರೆ ನನಗೆ. ಹೋಗ್ತಾನೇ ಇದ್ದೀನಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ನೋಡು ಅಂತ ತೋರಿಸ್ತಾ ಇದ್ದಾರೆ. ಅದ್ರ ಮುಂದೆ ಒಂಥರ ಕರ್ಟನ್ ಇದೆ, ಜನ ಯಾರೂ ಒಂದು ಗುರ್ಸೋಕ್ಕಾಗಲ್ಲ. ಬಟ್ ಐ ಕ್ಯಾನ್ ಸಿ ದೇ ಆರ್ ಡೂಯಿಂಗ್ ಲೈಕ್ ದಿಸ್ ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಕನೆಕ್ಟ್ ವಿತ್ ಮೀ, ದೇ ವಾಂಟ್ ಟು ಟಾಕ್ ಟು ಮೀ, ದೇ ಆರ್ ಕಮಿಂಗ್ ಟುವರ್ಡ್ಸ್ ಮೀ. ಈ ಥರ ಎಲ್ಲ ಆಯಿತು. ಅದು ಎಷ್ಟು ದೊಡ್ಡ ಜರ್ನಿ ಅಂದರೆ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಬೇಕು ಅದಕ್ಕೆ ಅಂತ. ಅದಾಗಿ ನನಗೆ ಎಚ್ಚರವಾಗುವ ಹಂತ, ಅದು ಕನಸು ಮುಗಿಯೋ ಹಂತ. ಸ್ವಾಮಿ ರಾಮ ಅವ್ರನ್ನ ನಾನು ನೋಡ್ತೀನಿ ಕೂತಿರೋದು, ಅಲ್ಲಿವರೆಗೂ ನಾನು ನೋಡ್ತಿರೋದು ಅವ್ರು ತೋರಿಸ್ತಿರೋದು. ಓ ಗುರುದೇವ್ ಇಲ್ಲಿದ್ದಾರೆ ಅಂತೇಳಿ ನಮಸ್ಕಾರ ಮಾಡೋಕ್ಕೆ ತಲೆನ ಅವರ ಪಾದಗಳ ಮೇಲೆ ಇಡ್ತೀನಿ. ಆ ಪಾದ ಇಟ್ ಬಿಕೇಮ್ ರಿಯಲ್. ಟಚ್, ಫೀಲ್, ಇಟ್ ಇಸ್ ನಾಟ್ ಆಸ್ಟ್ರಲ್. ತಕ್ಷಣ ಕಂಡುಬಿಟ್ಬಿಟ್ಟೆ. ದಟ್ ವಾಸ್ ಎ ಮೆಸೇಜ್. ಇಷ್ಟು ಕೆಲಸ ನೀನು ಋಷಿ ಪರಂಪರೆಗೋಸ್ಕರ ಮಾಡಬೇಕಾಗಿದೆ. ಹ್ಯಾವ್ ಟು ಟಚ್ ಅಪಾನ್ ಸೋ ಮೆನಿ ಪೀಪಲ್ ಅಬೌಟ್ ವಾಟ್ ದ ರಿಷೀಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ವೆಲ್ಫೇರ್ ಆಫ್ ಈಚ್ ಹ್ಯೂಮನ್ ಇಂಡಿವಿಜುವಲ್. ಅಂದರೆ ಆಧ್ಯಾತ್ಮಿಕ ಸತ್ಯಗಳೇನೇನು ಅನ್ನೋದು ಅಂತ. ಹಾಗಾಗಿ ಮಂತ್ರ ಕೊಡೋದು ಒಂದು ಮಾರ್ಗ, ಶ್ರೀವಿದ್ಯೆ ಬಗ್ಗೆ ಮತ್ತು ಈ ಥರ ಅನುಭವಗಳನ್ನು ಜನರಿಗೆ ಹೇಳೋದು ಇನ್ನೊಂದು ಮಾರ್ಗ. ಸೊ ದಟ್ ಸ್ಪಿರಿಚುವಲ್ ಅವೇಕನಿಂಗ್ ವಿಲ್ ಹ್ಯಾಪನ್, ಎಸ್ಪೆಷಲಿ ಇನ್ ದಿ ಯಂಗರ್ ಮೈಂಡ್ಸ್. ಯಾಕೆಂದರೆ ಇದೆಲ್ಲ ಕತೆಗಳಿರ್ಬೋದು, ಸಿನಿಮಾದಲ್ಲಿ ನೋಡೋದಕ್ಕಿರ್ಬೋದು ಅಂತ ಅನಿಸಿರುತ್ತೆ ಅವರಿಗೆ. ಬಟ್ ಇಟ್ಸ್ ರಿಯಾಲಿಟಿ. ಅವ್ರ ದಂತಕಥೆಗಳಲ್ಲ. ನೀವು ಬಯಸಿದರೆ ನೀವು ಅವ್ರ ಜೊತೆ ಕನೆಕ್ಷನ್ ಇಟ್ಕೊಂಡ್ರೆ ಯು ವಿಲ್ ಆಲ್ಸೋ ಗೆಟ್ ದ ಗೈಡೆನ್ಸ್. ನನ್ನದೇ ಹಾಗೆ ಪ್ರಯಾಣ ನೀವು ಮಾಡ್ಬೋದು. ದೇ ವಿಲ್ ಜಸ್ಟ್ ಹೋಲ್ಡ್ ಯುವರ್ ಹ್ಯಾಂಡ್ ಆ್ಯಂಡ್ ವಾಕ್ ವಿತ್ ಯು. ಸಮಯ, ಐ ಆಮ್ ವಿತ್ ಯು. ಸಮಯ ಮಾರ್ಗ. ಹಾಂ, ಇಷ್ಟೆಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದ ವೇಕಪ್ ಕಾಲನ್ನು ಕೊಡೋದು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಮಾಡೋದಲ್ಲ, ನನ್ನ ಮೂಲಕ ಅವ್ರು ಮಾಡಿಸ್ತಾರೆ. ಅದನ್ನು ನಾನು ಫೆಸಿಲಿಟೇಟ್ ಮಾಡೋದೇ ಒಂದು ನನ್ನ ಜವಾಬ್ದಾರಿ ಅನ್ನೋದು ಈ ಹಸಿವಿನ ಇನ್ನೊಂದು ಭಾಗ. ಇನ್ನೊಂದು ತುಂಬ ದೊಡ್ಡ ವಿಷನ್ ಇದೆ. ಅದನ್ನು ನಾನು ಪಬ್ಲಿಕ್ಕಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆಗಿದ್ದ ದಿವಸ ಹೇಳ್ತೀನಿ, ಇದು ಅವತ್ತು ಕಂಡಂತಹ ವಿಷನ್ ಅಂತ ಹೇಳಿ. ಆಲ್ ದಿ ಬೆಸ್ಟ್ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಗೈಡೆನ್ಸ್ ಆ್ಯಂಡ್ ನಿಮ್ಮ ಈ ಪಾತ್ ಮತ್ತಷ್ಟು ಜನರ ಲೈಫಲ್ಲಿ ಬೆಳಕಾಗೋದಕ್ಕೆ ಆ ಫೈರ್ ನಿಮ್ಮನ್ನು ಕಾಪಾಡುತ್ತೆ. ಕೀಪ್ ಗೋಯಿಂಗ್, ವಿರ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ಅನ್ ಆನರ್.
ನೀವೇ ಹೇಳ್ದಂಗೆ ಇಲ್ಲಿಗೆ ಬರೋದಕ್ಕೆಲ್ಲವೂ ಒಂದು ಪೂರ್ವ ನಿರ್ಧಾರಿತ ಅಂತ. ಲಾಸ್ಟಲ್ಲಿ ಅದೊಂದು ಪ್ರಶ್ನೆ, ಇವತ್ತಿನ ಜನ್ರೇಷನ್ ಐ ಥಿಂಕ್ ತುಂಬ ಸ್ಯಾಂಡ್ವಿಚ್ ಆಗಿರೋದು, ಯಾವುದು ಡೆಸ್ಟಿನಿ ಯಾವುದು ಮ್ಯಾನಿಫೆಸ್ಟೇಷನ್ ಇವೆಲ್ಲ ಗೊತ್ತಾಗದೆ ಎಲ್ಲೆಲ್ಲೋ ಸಿಕ್ಕಿದ ಕಂಬಕ್ಕೆಲ್ಲ ಕೆಲವು ಸತಿ ಹೊರ್ಕೋತಾರೆ. ಸೊ ಜ್ಞಾನಿಗಳಾದಂತಹ ನೀವು ಇದನ್ನು ಹೇಗೆ ಅಡ್ರೆಸ್ ಮಾಡ್ತೀರಿ? ಸಿ ಎನಿ ಎಕ್ಸ್ಪ್ಲೋರೇಷನ್ ಈಸ್ ಇನ್ ದ ಸ್ಪೇಸ್ ಆಫ್ ಅಜ್ಞಾನ. ಇಲ್ಲದ್ರೆ ಎಕ್ಸ್ಪ್ಲೋರೇಷನ್ ಎಲ್ಲಿದೆ, ಎಲ್ಲ ಗೊತ್ತಾಗ್ಬಿಟ್ರೆ. ಎಕ್ಸ್ಪ್ಲೋರೇಷನ್ ಅಂದ್ರೇ ಐ ಡೋಂಟ್ ನೋ ಸ್ಟೇಟ್ ಅಲ್ವಾ. ಹಾಗಾಗಿ ಈ ಸ್ಪಿರಿಚುವಲ್ ಎಕ್ಸ್ಪ್ಲೋರೇಷನ್ನು ಪ್ರತಿಯೊಬ್ಬರದ್ದು ನಡೀತಾ ಇರುತ್ತೆ. ಅವರು ಸತ್ಯದ ಇನ್ವೇಷನಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಏನು ನಾನು ಏನು ಹುಡುಕ್ತಾ ಇದ್ದೀನಿ ಅಂತ. ಓಕೆ, ಹಾಗಾಗಿ ಪ್ರತಿಯೊಬ್ಬರ ಅನ್ವೇಷಣೆಯು ನಡೀಲೇಬೇಕು. 0 ಕಿಲೋಮೀಟರಿಂದ ನಡೀತಾ ಹೋಗುತ್ತೆ. ಅವರಿಗೆ ಈ ಯೂನಿವರ್ಸ್ನಲ್ಲಿ ಪ್ರತಿಯೊಂದು ಜೀವಿಗೂ ಸಿಗಬೇಕಾಗಿರುವಂತಹ ಮಾರ್ಗದರ್ಶನ ಸಿಕ್ಕೇ ಸಿಗತ್ತೆ. ಅದರಲ್ಲಿ ನಾನೊಬ್ಬಳು ನಿಮಿತ್ತ ಮಾತ್ರ. ನನ್ನಂಥವ್ರು ಸದಾ ಕಾಲವೂ ಇದ್ದೇ ಇರ್ತಾರೆ. ಹಿಂದೇನೂ ಇದ್ದರು, ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ. ಹಾಗಾಗಿ ಅದರ ಬಗ್ಗೆ ಚಿಂತೆ ಬೇಡ. ನಂಬಿಕೆ ಅನ್ನೋದು ಬರಲಿ ಅಧ್ಯಾತ್ಮದ ಬಗ್ಗೆ. ಅಂದರೆ ನನಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೆ ಸಾಕು. ಅಲ್ಲಿಂದನೇ ಅವರಿಗೆ ಆ ಅಧ್ಯಾತ್ಮದ ಪ್ರಯಾಣ ಸಿಗತ್ತೆ. ಎರಡನೇದೇನು ಅಂದರೆ ತಮ್ಮ ಇತಿಮಿತಿಗಳ ಬಗ್ಗೆ ತುಂಬ ಭಯ ಪಟ್ಕೊಳ್ಳೋದು ಬೇಡ. ಅಂದರೆ ಐ ಆಮ್ ಎ ಬ್ಯಾಡ್ ಪರ್ಸನ್, ಐ ಆಮ್ ಎ ಡಿಪ್ರೆಸ್ ಪರ್ಸನ್, ಐ ಆಮ್ ಎ ನೆಗೆಟಿವ್ ಪರ್ಸನ್, ಇದೆಲ್ಲ ಪ್ರಾಬ್ಲಮ್ಸ್ ಇವತ್ತು ಜನರಲ್ಲಿ ಯಂಗರ್ ಜನ್ರೇಷನಲ್ಲಿ ಇದೆ. ಅದರ ಕಡೆ ಗಮನ ಕೊಡಬೇಡಿ. ಯು ಆರ್ ಆಲ್ರೆಡಿ ದಾಟ್ ರೈಟ್. ನಾನು 2 ಗೆರೆ ಎಳೆಯೋದ್ರ ಬಗ್ಗೆ ಹೇಳಿದ್ನಲ್ಲ, ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಅಲ್ಲಿಂದ ಮುಂದೆ ನಾನು ಏನು ಮಾಡಬೇಕು? ಡೋಂಟ್ ಡೂ ಪೋಸ್ಟ್ ಮಾರ್ಟಮ್ ಆಫ್ ಯುವರ್ ಲೈಫ್. ಡೋಂಟ್ ಗೆಟ್ ಸ್ಟಕ್. ಡೋಂಟ್ ಗೆಟ್ ಸ್ಟಕ್. Today, let that journey begin with all your limitations. Universe is always there to hold your hand and guide you. It's always me. It's not like that. ಯಾರಾದರೂ ಸಿಕ್ಕೇ ಸಿಗ್ತಾರೆ. ಶ್ರದ್ಧೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಒಬ್ಬ ಕೆಮಿಸ್ಟ್ರಿ ಲ್ಯಾಬಲ್ಲಿದ್ದಂಥ ಸ್ಟೂಡೆಂಟ್ ಥರ, ಫಿಸಿಕ್ಸ್ ಲ್ಯಾಬಲ್ಲಿರುವಂಥ ಸ್ಟೂಡೆಂಟ್ ಥರ ದೇರ್ ಆಲ್ಸೋ ಯು ಗೋ ಥ್ರೂ ಹೈಪೋಥಿಸಿಸ್. ಊಹೆ ಮಾಡ್ತೀರಾ, ಆದರೆ ಕೆಮಿಸ್ಟ್ರಿ ಟೀಚರನ್ನ ನಂಬ್ಕೊಂಡು ನೀವು ಶುರು ಮಾಡ್ತೀರಾ. ಹಾಗೆ ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಅನ್ನೋದು ಇಟ್ಕೊಂಡ ತಕ್ಷಣ ಗುರುವಿನ ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ಆಯಿತು ಅಂತ. ಅಬ್ಸಲ್ಯೂಟ್ಲಿ. ಅದಕ್ಕೆ ನಂಬಿಕೆಯೇ ದೇವರು ಅಂತಲೇ ಅಂದಮೇಲೆ ನಂಬಿಕೆ ಇಸ್ ಎವ್ರಿಥಿಂಗ್ ಅಂತೀರಿ. ಹೌದು. ಸೊ ಅದನ್ನು ಕಳ್ಕೊಳ್ದೆ ಥ್ಯಾಂಕ್ ಯು ಗುರುಮಾ ಮತ್ತೊಮ್ಮೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. I am also very happy to be with you all because it's an occasion to talk about my gurus, my sages, and that is my life's purpose. So I feel this time is best used in my life. So I am also extremely happy to meet so many viewers. ಆ್ಯಂಡ್ ಐ ಗೆಸ್ ಇವತ್ತಿನ ಈ ಕಾನ್ವರ್ಸೇಷನ್ ತುಂಬ ಆಯಾಮದಲ್ಲಿ ನೀವು ಯೋಚನೆ ಮಾಡೋ ರೀತಿ, ನಿಮ್ಮ ಡೌಟ್ಸ್ಗಳು, ನಿಮ್ಮ ಕುತೂಹಲಗಳನ್ನು ಕೆರಳಿಸಿರುತ್ತೆ, ಕೆಲವುದಕ್ಕೆ ಉತ್ತರ ಕೊಟ್ಟಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಆಶ್ರಮದ ಅಡ್ರೆಸ್ ಎಲ್ಲ ಇರುತ್ತೆ. ಪುಸ್ತಕನೂ ಅಫ್ಕೋರ್ಸ್ ಮೆಸೇಜಸ್ ಫ್ರಮ್ ದ ಹಿಮಾಲಯನ್ ಸೇಜ್ ಇಂಗ್ಲೀಷಲ್ಲೂ ಇದೆ ಆ್ಯಂಡ್ ಕನ್ನಡದಲ್ಲೂ ಇದೆ. ಪ್ಲಸ್ ನಿಮ್ಮ ಗುರುಗಳು ಬರೆದಂತಹ ಪುಸ್ತಕ, ಆ ರೆಕಮೆಂಡೇಷನು, ಅದು ಬ್ರಿಲಿಯಂಟ್ ರೆಕಮೆಂಡೇಷನ್. ಎಲ್ಲವೂ ಅವರವರ ಹಸಿವಿಗೆ ತಕ್ಕಂತೆ ಅವರು ಆ ಒಂದು ದಾರಿಯಲ್ಲಿ ನಡೀತಾರೆ ಅಂತ ಭಾವನೆಯೊಂದಿಗೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ನಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತೇನು ನೋಟ್ ಇಲ್ಲ, ಇಷ್ಟೊತ್ತು ಅವ್ರು ಮಾತಾಡಿರೋ ನೋಟ್ಸ್ಗಳನ್ನೇ ನಾವು ಎನ್ಕ್ಯಾಶ್ ಮಾಡಿಕೊಂಡ್ರೆ ಅಷ್ಟು, ಅದಕ್ಕಿಂತ ನೋಟ್ ಬೇಡ ಇಲ್ಲಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಏನು ಕಳ್ಕೊಂಡ್ರು ಕ್ಯೂರಿಯಾಸಿಟಿನ ಕಳ್ಕೊಬೇಡಿ. ಮ್ಯಾಮ್, ಕೊನೆಯದು, ಕ್ಯಾನ್ ಯು ನಾಮಿನೇಟ್ 3 ವ್ಯಕ್ತಿತ್ವಗಳು ಯಾರನ್ನ ನಾವು ಶೋನಲ್ಲಿ ಕರೆಸ್ಬೇಕು? ನಿಮ್ಮ ರೆಕಮೆಂಡೇಶನ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್. ಇವ್ರನ್ನ ಹೆಚ್ಚು ಕರಿತಾ ಬನ್ನಿ. ಆಗ ನೀವು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸರ್ಸ್ ಆಗ್ತೀರಾ ಸ್ಪಿರಿಚುಯಾಲಿಟಿನ ಸ್ಪ್ರೆಡ್ ಮಾಡೋದ್ರಲ್ಲಿ. ದಾಟ್ ಕ್ಯಾನ್ ಬಿ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ that you have made to the society because you are inspiring so many people to meditate. Absolutely. Right? That will be a great service. ಸ್ವಲ್ಪ ವ್ಯೂವರ್ಸ್ ಕಡಿಮೆ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಕಿದ್ರಲ್ಲಿ. ವ್ಯೂವರ್ಶಿಪ್ ಇಸ್ ನೆವರ್ ದ ಕ್ವೆಶನ್. ವೆರಿ ಗುಡ್. ಇಟ್ಸ್ ಆಲ್ವೇಸ್ ವಾಟ್ ವ್ಯಾಲ್ಯೂ ಆಮ್ ಐ ಆ್ಯಡಿಂಗ್ ಯಾರ್ದೋ ಲೈಫಿಗೆ. ಅದರಲ್ಲಿ ಸಿನಿಮಾ ನೋಡೋರು ಇರ್ಬೋದು, ಆಧ್ಯಾತ್ಮದಲ್ಲಿರ್ಬೋದು, ಎಲ್ಲರಿಗೂ ಇಸ್ ಎ ವೆರಿ ಪವರ್ಫುಲ್ ಮೀಡಿಯಮ್ ಟು ಇನ್ಫ್ಲೂಯೆನ್ಸ್ ದ ಮೈಂಡ್ ಆಫ್ ದಿ ಪೀಪಲ್. ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್ ಕ್ಯಾನ್ ಬಿ ಅಟೈನ್ಡ್ ಥ್ರೂ ಫಿಲ್ಮ್. ಅದರ ಶಕ್ತಿ ಇದೆಯಲ್ಲ, ಅದು ದಟ್ ಈಸ್ ಸೀಮ್ಲೆಸ್. ಇಟ್ಸ್ ಆಲ್ವೇಸ್ ಸ್ಮಾರ್ಟ್ನೆಸ್ ಟು ರೈಟ್ ದ ವೇವ್. ಹೆಚ್ಚು ಜನ ಎಲ್ಲಿದ್ದಾರೋ ಫಸ್ಟ್ ಅವ್ರಿಗೆ ಕೊಟ್ಟು, ಅವ್ರಿಗೆ ಫಸ್ಟ್ ನಾವು ನಾನು ಅಂತ ಒಬ್ರು ಇದ್ದೀನಿ ಅಂತ ಹೇಳಿ, ಅದಾದಮೇಲೆ ಇವೆಂಚುಲಿ ಎಲ್ಲ ಥರದ್ದನ್ನು
ವಿದ್ಯಾರ್ಥಿ ಭವನ್ ಇಸ್ ನೋನ್ ಫಾರ್ ದೋಸಾ. ಫಸ್ಟು ದೋಸಾ ಕೊಟ್ಟು ಆಮೇಲೆ ನಮ್ಮ ದೋಸೆ ಜೊತೆಗೆ ಒಂದು ವಡೆನೂ ಇದೆ ತಗೊಳ್ಳಿಪ್ಪ ಅಂದಾಗ ಅನ್ನೋ ಒಂದು ಜರ್ನಿನಲ್ಲಿ ಇದು ಹಿಂಗೆ ಸ್ಟಾರ್ಟ್ ಆಗಿದೆ. ಡೆಫಿನೆಟ್ಲಿ ಟೇಕನ್ ಯುವರ್ ಸಜೆಷನ್ ಮ್ಯಾಮ್. ದ ಡೇಸ್ ಟು ಕಮ್ you will see more such spiritual gurus and leaders on the show. Please do it. Go ahead. ಗುರುಮಾ, ಇದು ರೀಪೋಸ್ ಕಡೆಯಿಂದ ಒಂದು ಮೆಮರಿ ಪಿಲ್ಲೋ ನಿಮಗೆ. Okay. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್, ಮ್ಯೂಸಿಕ್ ಎಲ್ಲ ಬರುತ್ತೆ. ಜಸ್ಟ್ ಸಮಥಿಂಗ್, ಜಸ್ಟ್ ಲಿಟಲ್ ಸಮಥಿಂಗ್ ಫಾರ್ ಯು. Welcome. Thank you. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಸಾಕಷ್ಟು ಸ್ಪಿರಿಚುವಲ್ ಲೀಡರ್ಸ್ ಬುಕ್ಸನ್ನು ಓದಿರ್ತೀರಿ. ಅದರಲ್ಲಿ ಒಂದು ಇಸ್ ಮಹಾವಿಸ್ಮಯ, ವಿಚ್ ಐ ವಾಂಟೆಡ್ ಟು ಗಿವ್ ಯು. ದಿಸ್ ಇಸ್ ಬೈ ಗೌರ್ ಗೋಪಾಲ್ ದಾಸ್. Yeah. ಓದಿದ್ದೀರಿ it's a ಗುರುಮಾ? Very great name. ನಾನು ಇಂಗ್ಲೀಷು ನೋಡಿ ನೀವು ನಗಬಾರ್ದಷ್ಟೇ. ಡಿಯರ್ ಗುರುಮಾ, ಯು ಶೈನ್ ಬ್ರೈಟ್ ವಿತ್ ಯುವರ್ ಥಾಟ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್. ಸೊ ಥ್ಯಾಂಕ್ ಯು ಫಾರ್ ಫಿಲ್ಲಿಂಗ್ ದ ರೂಮ್ / ಪ್ಲ್ಯಾಟ್ಫಾರ್ಮ್ ವಿತ್ ಯುವರ್ ಲರ್ನಿಂಗ್. ಥ್ಯಾಂಕ್ಸ್ ಫ್ರಮ್ ಜಸ್ಟ್ ಕ್ಯೂರಿಯಸ್ ಟೀಮ್. ಈ ಹೆಸರು ಚೆನ್ನಾಗಿದೆ, ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು. ಓಕೆ. ಏನು ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬಂದಿದ್ದು ಕ್ಯೂರಿಯಾಸಿಟಿ. ಹಾಗೆ ಜಸ್ಟ್ ಕ್ಯೂರಿಯಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವೆಲ್ಲ ನಾರ್ಮಲ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ಬಹಳ ನಿಮ್ಮನ್ನು ಇನ್ಸ್ಪೈರ್ ಮಾಡ್ತು, ಇಷ್ಟ ಆಯಿತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗುರುಮಾ, ಅಫ್ಕೋರ್ಸ್ ನೀವು ಇನ್ಸ್ಟಾದಲ್ಲಿದ್ದೀರಾ, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಕಡೆ ಜನನೂ ನಿಮ್ಮನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ಎನಿ ಲಾಸ್ಟ್ ವರ್ಡ್? ಯಾವಾಗಲೂ ಜೀವನದಲ್ಲಿ ಉತ್ಸಾಹವನ್ನು ಕಳ್ಕೊಳ್ಬೇಡಿ. ಹ್ಯಾವ್ ಎಂಥೂಸಿಯಾಸಮ್ ಟು ಲಿವ್. ತುಂಬ ಸುಂದರವಾಗಿ ಜೀವನ ಮಾಡುವ ಕಲೆಯನ್ನು ನಾನು ಸತತವಾಗಿ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದೇ ಆಧ್ಯಾತ್ಮ ಅಂತ ನನ್ನ ಕೊನೆಯ ಮಾತು ಎಲ್ರಿಗೂ. ಥ್ಯಾಂಕ್ ಯು ಮ್ಯಾಮ್.